ನಮಸ್ತೆ. ತಾವು ಕಳೆದ 70 ವರ್ಷಗಳಿಂದ ಅಂದರೆ ಒಂದು 6-7 ದಶಕಗಳಿಂದ ಯಕ್ಷಗಾನ ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವವಾದಂತಹ ಸಾಧನೆಯನ್ನು ನೀವು ಮಾಡಿದವರು. ಅದರ ಬಗ್ಗೆ ಇಡೀ ಯಕ್ಷಲೋಕಕ್ಕೆ ಅದರ ಅರಿವು ಇದೆ. ವಿಮರ್ಶಕರು ಇರಲಿ ಅಥವಾ ಯಕ್ಷಗಾನದ ಕಲಾವಿದರಿರಲಿ, ಯಕ್ಷಗಾನದ ಅಭಿಮಾನಿಗಳಿರಲಿ, ಎಲ್ಲರಿಗೂ ಇದರ ಬಗ್ಗೆ ತಿಳಿದಿದೆ. ಅದರಿಂದಾಗಿ ಹೆಚ್ಚು ವಿವರಣೆಯನ್ನು ಕೊಡದೆ ನಾನು ನೇರ ಸಂದರ್ಶನಕ್ಕೆ ಬರುವುದಿದ್ರೆ, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಬರಲಿಕ್ಕೆ ಆದ ಒಂದು ಹಿನ್ನೆಲೆಯ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ವಿವರಣೆ ಕೊಡಿ ಸರ್. ಜೀವನದ ಅನಿವಾರ್ಯತೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಇದ್ದೇ ಇರ್ತದೆ. ಕರೆಕ್ಟ್. ಮನೆಯಲ್ಲಿ ಏನೂ ಅನುಕೂಲತೆಗಳು ಇಲ್ಲದೇ ಇದ್ದರೆ, ಅಂದರೆ ಊಟ ಬಟ್ಟೆಗಳಿಗೂ ಗತಿ ಇಲ್ಲದೇ ಇದ್ದರೆ, ವಿದ್ಯಾಭ್ಯಾಸವಾಗಲಿ ಇತರ ಯಾವುದೇ ಕಲಿಕೆಗಳಾಗಲಿ ನಿಂತು ಹೋಗ್ತದೆ. ಮನುಷ್ಯ ಮೊದಲು ಹೊಟ್ಟೆಯ ಹಸಿವನ್ನು ನಿವಾರಿಸಿಕೊಂಡು ಆಮೇಲೆ ಏನಾದರೂ ಕಲೆಯಲ್ಲಿಯೋ ಇತರ ಉದ್ಯೋಗಗಳಲ್ಲಿಯೋ ಆಸಕ್ತನಾಗ. ಕರೆಕ್ಟ್. ಮನೆಯಲ್ಲಿ ಏನೂ ಗತಿ ಇಲ್ಲದೇ ಇದ್ದಾಗ ಹೋಟೆಲ್ ಕೆಲಸ ಮಾಡಿದ್ದೇನೆ ನಾನು. ಇತರರ ಮನೆಯಲ್ಲಿ, ಶ್ರೀಮಂತರ ಮನೆಗಳಲ್ಲಿ ಕೆಲಸ ಮಾಡುವುದಕ್ಕೂ ಹೋದೆ. ಎಲ್ಲಿಯೂ ನನಗೆ ಅನುಕೂಲ ಅವಕಾಶ ಸಿಕ್ಕಲೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆಟದವರ ಬಿಡಾರಕ್ಕೆ ಹೋದರೆ ಊಟ ಸಿಗ್ತಿತ್ತು. ಮಧ್ಯಾಹ್ನ ರಾತ್ರಿ ಊಟಕ್ಕೇನೂ ತೊಂದರೆ ಆಗ್ತಿರಲಿಲ್ಲ. ಕಾಫಿ ಇತ್ಯಾದಿಗಳು ಯಕ್ಷಗಾನದಲ್ಲಿ ಇಲ್ಲ. ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಡಾವಳಿ ನಡೀತು. ಮಂಜೆ ಹೆಗಡೆಯವರು 1951ರಲ್ಲಿ. ಅಲ್ಲಿ ಹೋಗಿ ನನ್ನನ್ನು ಮೇಳಕ್ಕೆ ಸೇರಿಸಿಕೊಳ್ಬೋದು ಅಂತ ಕೇಳಿದೆ. ಯಾರು, ನೀವೇ ಕೇಳಿದ್ದು? ನಾನೇ ಕೇಳಿದ್ದು. ಸಣ್ಣ ಹುಡುಗ, ನೀನು ಏನು ಮಾಡಿ. ಎಷ್ಟು ನಿಮ್ಗೆ ಆಗ ಪ್ರಾಯ? ನನಗೆ 11ನೇ ವರ್ಷ. ಕೇಳಿದೆ ಅವರ ಹತ್ರ. ಹುಡುಗರಾದ ಕಾರಣ ಮಾತಾಡಲಿಕ್ಕೆ ಏನೋ ಅವಕಾಶ ಕೊಟ್ಟರು. ಕೇಳಿರೋರು ಮೇಳ ಧರ್ಮಸ್ಥಳ ಅಂತ ಹೆಸರು ಮಾತ್ರ, ಮೇಳ ನಡೆಸುವವರು ಬೇರೆ. ಮತ್ತು ನೀವು ಸೇರಿ ಆದರೂ ಏನು ಮಾಡಲಿಕ್ಕುಂಟು, ಏನು ಮಾಡಲಿಕ್ಕಾಗ್ತದೆ. ಅದಕ್ಕೆ ಕುರಿಯ ವಿಠಲ ಶಾಸ್ತ್ರಿಗಳು ಮೇಳದ ನಿರ್ವಹಣೆ ಮಾಡುವವರು. ಅವರಲ್ಲಿ ಕೇಳಬೇಕಾದ ಬೇರೆ ಏನೂ ಇಲ್ಲ ಅಂತ ಹೇಳಿದರು. ಹಾಗೆ ಶಾಸ್ತ್ರಿಗಳಲ್ಲಿ ಹೋಗಿ ಕೇಳಿದೆ, ನಾನು ಮೇಳಕ್ಕೆ ಬರ್ತೇನೆ. ಯಾಕಪ್ಪ ನೀನು ಮೇಳಕ್ಕೆ? ಅದೇನಾದರೂ ಜೀವನಕ್ಕೆ ಆಗ್ತದೆ ಅಂತ ನೋಡುವ ಅಂಥೇಳಿ. ನೀವು ನೇರ ಅದನ್ನೇ ಹೇಳಿ? ಅದನ್ನೇ ಹೇಳಿ. ಇಂಥ ಸ್ಥಿತಿಯಲ್ಲಿದ್ದೇನೆ ನಾನು, ಅವಕಾಶ. ಅದು ಕೇಳಿದರು, ಈಗ ಏಪ್ರಿಲ್ ತಿಂಗಳು, ಇನ್ನೊಂದು ತಿಂಗಳಲ್ಲಿ ಮೇಳ ಮುಗಿಯುತ್ತದೆ. ನಿನ್ನನ್ನು ಬಾಲಗೋಪಾಲರ ವೇಷಕ್ಕೆ ಏನಾದರೂ ತೆಕ್ಕೊಳ್ಬೇಕಿದ್ರೆ ನೀನು ನಾಟ್ಯ ಇತ್ಯಾದಿ ಕಲಿಬೇಕು. ಸುಮ್ಮನೆ ಮೇಳಕ್ಕೆ ತೆಕ್ಕೊಂಡು ನಾನೇನು ಮಾಡೋದು? ಆಯಿತು ಅಂಥೇಳಿ ಅಲ್ಲಿಂದ ಹೊರಟೆ. ನನ್ನ ತಾಯಿಯ ದೊಡ್ಡ ತಾಯಿಯೊಬ್ಬರಿದ್ದರು, ತಿರುಮಲೇಶ್ವರಿ ಅಮ್ಮ ಅಂತ ಹೆಸರು, ಕೋಳೂರಿನವರು. ಅಲ್ಲಿ ಹೋಗಿದ್ದೆ. ಹೀಗೆ ನನ್ನನ್ನು ಮೇಳಕ್ಕೆ ಸೇರಿಸಲಿಕ್ಕೆ ಆಗ್ತದ, ಹೀಗೆ ನಾಟ್ಯ ಕಲಿಬೇಕು ಇತ್ಯಾದಿ ಹೇಳಿದರು ಶಾಸ್ತ್ರಿಗಳು. ಅವರು ಶಾಸ್ತ್ರಿಗಳು ಬಹಳ ಸಂಬಂಧಿಕರು. ನನ್ನನ್ನು ಕರ್ಕೊಂಡು ಶಾಸ್ತ್ರಿಗಳ ತಂದೆ ಹತ್ರ ಹೋಗಿ, ಕುರಿಯ ವೆಂಕಟರಮಣ ಶಾಸ್ತ್ರಿಗಳು, ಹುಡುಗ ಮೇಳಕ್ಕೆ ಬರ್ತೇನೆ, ನಾಟ್ಯ ಕಲಿತೇನೆ ಅಂತ ಹೇಳ್ತಾನೆ, ಒಂದು ಅವಕಾಶ ಮಾಡಿಕೊಡಿ. ಅದಕ್ಕೆ ಮಿತ್ತ ನಡಕ ಅಂತ ಹೇಳುವಲ್ಲಿ ಕುರಿಯ ಶಾಸ್ತ್ರಿಗಳು ಯಕ್ಷಗಾನ ತರಬೇತಿ ಕೇಂದ್ರ ಅಂತ ಒಂದು ಮಾಡಿದ್ರು. ಹುಡುಗರಿಗೆ ಹೇಳಿಕೊಡ್ಲಿಕ್ಕೆ ಇತ್ತು, ಅಲ್ಲಿಗೆ ಸೇರಿಸಿಬಿಡು ಅಂತ. ಅಲ್ಲಿ ಹೋಗಿದೆ. ಅಲ್ಲಿ ಅವರು ತರಬೇತಿ ಕೇಂದ್ರದಲ್ಲಿ ಮೇಳದಲ್ಲಿ ಅಭ್ಯಾಸ ಮಾಡುತ್ತಿದ್ದ ಹುಡುಗರಿಗೆ ಮಾತ್ರ ಊಟ ವಸತಿ ಇತ್ಯಾದಿ ಸೌಕರ್ಯ ಮಾಡಿದ್ರು. ಹೊಸದಾಗಿ ಸೇರುವವರಿಗೆ ಇರಲಿಲ್ಲ. ಏನು ಮಾಡೋದು? ಅಂತಹ ಪರಿಸ್ಥಿತಿಯಲ್ಲಿ ಪೆರುವೋಡಿ ಸುಬ್ರಾಯ ಭಟ್ರು ಅಂತ ಮೂಲಿಕೆ ಮೇಳ ನಡೀತದೆ. ಹೌದು. ಸಂಬಂಧದಲ್ಲಿ ನನಗೆ ದೊಡ್ಡಪ್ಪ ಆಗ್ತಾ. ಅವ್ರ ಹತ್ರ ಆಯ್ತು, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ, ನೀನು ಕಲಿಯುವುದಿದ್ದರೆ ಕಲಿ, ಇದರಿಂದ ಹೆಚ್ಚಿನ ಸಂಪಾದನೆ ಆದೀತು ಅಂತ ನೀನು ಕಲಿಯೋದು ಬೇಡ. ಯಕ್ಷಗಾನ ಕಲಿಯುವಾಗಲೇ ಹೇಳಿದ್ರು. ಹೌದು, ಶುರುವಿಗೆ ಜೀವನಕ್ಕೆ ಊಟಕ್ಕೆ ತೊಂದರೆ ಆಗುವುದಿಲ್ಲ. ಕರೆಕ್ಟ್. ಅದು ಮೇಳ ಇರುವವರಿಗೆ. ಮೇಳ ಇರುವುದು 6 ತಿಂಗಳು. ಬೇರೆ ಏನಾದರೂ
ಅಲ್ಲಿ ಮಿತ್ರನಕ್ಕಕ್ಕೆ ಹತ್ತಿರ ನನ್ನ ಅಕ್ಕನ ಮನೆ ಇತ್ತು. ಹಾಂ. ಅವರು ನೀವು ಯಕ್ಷಗಾನಕ್ಕೆ ಹೋಗೋರಿಗೆಲ್ಲ ಇಲ್ಲಿ ಆಶ್ರಯ ಕೊಡೋದಿಲ್ಲ ನಾವು. ಓಹೋ. ಅವರಿಗೆ ಯಕ್ಷಗಾನವನ್ನು ನೋಡಿದರೆ ಆಗುದಿಲ್ಲ. ಹಾಂ. ಧೂಳು ಮುಕ್ಕುವ ಅಂತ ಹೇಳುವರು. ಮಾವಿನ ಸಪ್ಪೆ ಕೊಟ್ಟೆಕೊಂಡು ಧೂಳು ತಿನ್ನುವವನಿಗೆ ನಾವು. ಅಂದ್ರೆ ಅದರ ಅರ್ಥ ಎಂತದು? ರಂಗಸ್ಥಳದಲ್ಲಿ ಧೂಳು. ಕರೆಕ್ಟ್, ಅಷ್ಟೇ. ಅದನ್ನು ತಿನ್ನುವ ಅಂತ ಹೇಳುದವರು. ಏನು ಸಂಸ್ಕಾರ ಇಲ್ಲ. ಕರೆಕ್ಟ್. ಒಂದು ಕೂಟ ಅದು. ಆಟದವರು ನಮ್ಮ ಮನೆಗೆ ಬರಬಾರ್ದು. ನನ್ನ ಕಾಸಾಕ್ಕನ ಮನೆ. ಆಗ ಪೆರ್ವೋಡಿ ಸುಬ್ರಾಯ ಭಟ್ರು ಅವರ ತಮ್ಮನ ಮನೆಯಲ್ಲಿ ನನಗೆ ಊಟ ಇತ್ಯಾದಿಗಳ ವ್ಯವಸ್ಥೆ ಮಾಡಿ ಕಲೀಲಿಕ್ಕೊಂದು ಅವಕಾಶ ಮಾಡಿಕೊಟ್ರು. ಮೊನ್ನೆ ನವಂಬರ್ ಫಸ್ಟಿಗಾಗುವಾಗ ಅಲ್ಲಿ ಯಕ್ಷಗಾನ ಶಾಲೆ ನಿಂತಿದೆ, ಯಾಕಂದರೆ ಮೇಲೆ ಹೊರಲಿಕ್ಕಾಯ್ತು. ಕರೆಕ್ಟ್. ಆ ಮೊದಲು ನಾನು ಅಭ್ಯಾಸ ಮಾಡ್ತಾ ಇರುವಾಗಲೇ ಪರಮಶಿವನ್ ಅಂತ ಒಬ್ಬರು ಭರತನಾಟ್ಯ ಹುಡುಗರಿಗೆ ಅಭ್ಯಾಸ ಮಾಡಿಸಬೇಕು ಅಂತ ಕುರಿಯ ಶಾಸ್ತ್ರಿಗಳು ಬರಲಿಕ್ಕೆ ಮಾಡಿದ್ರು. ಅವರು ಭರತನಾಟ್ಯ ಹೇಳಿಕೊಡುವರು. ಅದು ಅವರಿಗೆ ಮೇಳದ ಹುಡುಗರಿಗೆ, ಶಾಸ್ತ್ರಿಗಳಿಗೆ, ಕೋಡಿಯೂರು ರಾಮಚಂದ್ರ ರಾಯರಿಗೆ ಭರತನಾಟ್ಯ ಹೇಳಿಕೊಟ್ಟುಕೊಂಡಿದ್ದರು. ನೀನು ಸುಮ್ಮನೆ ಅಲ್ಲಿ ನಿಂತುಕೊಳ್ಳುವುದು ಯಾಕೆ, ಇದನ್ನು ನೋಡ್ತಾ ನಿಲ್ಲೋದು ಬೇಡ, ನೀನು ಕುಣಿಲಿಕ್ಕೆ ಅಭ್ಯಾಸ ಮಾಡು ಅಂತ ಹೇಳಿದರು ಪರಮಶಿವನ್. ನಾನು ಅಭ್ಯಾಸ ಮಾಡಿದೆ. ಅಂದರೆ ಯಕ್ಷಗಾನಕ್ಕಿಂತ ಮೊದಲು ನಾನು ಹೆಚ್ಚು ಅಭ್ಯಾಸ ಮಾಡಿದ್ದು ಭರತನಾಟ್ಯವನ್ನು. ಅದು ಹೇಗೆ? ಅಲ್ಲಿಯೇ ಯಕ್ಷಗಾನದ ನಾಟ್ಯವನ್ನು ಅಭ್ಯಾಸ ಮಾಡುವವರು ಹೊರಗೆ ಮಾಡಿಕೊಂಡಿದ್ದರು, ಇವರು ಒಳಗೆ ರೂಮ್ನಲ್ಲಿ ಇದು ಮಾಡಿಕೊಂಡಿದ್ರು, ದೊಡ್ಡ ಹಾಲ್ನಲ್ಲಿ. ಕರೆಕ್ಟ್. ಹೇಳಿಕೊಡ್ಬೇಕಿದ್ರೆ ಶಾಸ್ತ್ರಿಗಳು ಬರಬೇಕು. ಕರೆಕ್ಟ್. ಅವರು ಕುಣಿತವನ್ನು ಅಭ್ಯಾಸ ಮಾಡುವಾಗ ಹೇಳಿಕೊಡ್ಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾನು ಭರತನಾಟ್ಯವನ್ನೇ ಅಭ್ಯಾಸ ಮಾಡಿದೆ. ಭರತನಾಟ್ಯವನ್ನು ಬೆಳಗಿನ ಹೊತ್ತಿಗೆ ಅಭ್ಯಾಸ ಮಾಡೋದು, ಸಾಯಂಕಾಲ ಆಗುವಾಗ ಯಕ್ಷಗಾನದ ನಾಟ್ಯವನ್ನು ಅಭ್ಯಾಸ ಮಾಡೋದು. ಮೂಲ ತತ್ವಗಳು ಭರತನಾಟ್ಯದ್ದು, ಯಕ್ಷಗಾನದ್ದು, ಎಲ್ಲ ಕಲಾ ಪ್ರಕಾರದ್ದು ಒಂದೇ. ಏನದು? ಏನು ವ್ಯತ್ಯಾಸ ಕಾಣುವುದಿಲ್ಲ. ಅಲ್ಲ, ಮೂಲ ತತ್ವ ಏನು? ಮೂಲ ತತ್ವ ಅಂದ್ರೆ ನಿಲ್ಲುವ ರೀತಿಗಳು, ಆಂಗಿಕವಾದ ಚಲನೆಗಳು, ಇದೆಲ್ಲ ಯಕ್ಷಗಾನದ್ದು, ಭರತನಾಟ್ಯದ್ದು, ಕಥಕ್ಕಳಿದು, ಕಥಕ್ಕೆಂದು ಎಲ್ಲ ಒಂದೇ ಮೂಲಭೂತವಾದ ತತ್ವಗಳು. ವಿನ್ಯಾಸಗಳಲ್ಲಿ ಮಾತ್ರ ನಾವು ಬೇರೆ. ಕರೆಕ್ಟ್. ಅಂದ್ರೆ ಮೂಲಭೂತವಾದ ತತ್ವಗಳು ಅಂತಂದ್ರೆ ಹೇಗೆ ನಿಲ್ಲಬೇಕೋ. ಹೌದು, ಅಂದ್ರೆ ಈ ಭಾವನೆಗಳ ವ್ಯಕ್ತಪಡಿಸುವಿಕೆ. ಆಶ್ಚರ್ಯ ಆಗುವಾಗ ಹೀಗೆ ಅಂತದ್ದು ಅಲ್ಲ, ಹೇಗೆ ನಿಲ್ಲಬೇಕು ಅಂದ್ರೆ ಆ ಭಂಗಿಗಳು ಈ ಯಕ್ಷಗಾನ ನೃತ್ಯಾಭ್ಯಾಸಕ್ಕೆ ಯಾವ ರೀತಿ ನಿಲ್ಲಬೇಕು, ಭರತನಾಟ್ಯಕ್ಕೂ ಹಾಗೆಯೇ ನಿಲ್ಲೋದು, ಕಥಕ್ಕಳಿಗೂ ಹಾಗೆಯೇ ನಿಲ್ಲೋದು. ಈ ಮೂಲ ತತ್ವಗಳು ಒಂದೇ, ಅದರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಹಾಗೆ ಅಭ್ಯಾಸ ಮಾಡಿಕೊಂಡು ನಾನು ಬಾಲಗೋಪಾಲರ ವೇಷ ಮಾಡಲಿಕ್ಕೆ ಸೇರಿದೆ 51ರಲ್ಲಿ. 1951ರಲ್ಲಿ. ಹೌದು, ಧರ್ಮಸ್ಥಳ ಮೇಳಕ್ಕೆ ಬಾಲಗೋಪಾಲರು ಮಾಡಿದರು. ಮತ್ತು ಬಾಲಗೋಪಾಲರು ಮಾಡುತ್ತಿರುವಾಗ ಬಾಲಗೋಪಾಲರು ಮಾತ್ರ ಅಲ್ಲ, ಬಲಗಳು, ದೇವೇಂದ್ರನ ಬಲ ಇತ್ಯಾದಿಗಳನ್ನು ಮಾಡಬೇಕಾಗಿ. ಹೌದು, ಅಂದರೆ ಒಂದು ನಿತ್ಯವೇಷ. ಹೌದು, ನಿತ್ಯವೇಷ, ಕಿರಾತರೊಟ್ಟಿಗೆ ಹೋಗೋದು ಇತ್ಯಾದಿಗಳೆಲ್ಲ. ಆಗ ನನಗೆ ಸಿಗ್ತಾ ಇದ್ದದ್ದು 3 ದಿನದ ಖರ್ಚಿಗೆ ₹1 ಸಂಬಳ. ₹1. ಊಟ ಅಂತೂ ಹೋಗ್ತಾ ಇತ್ತು, ಏನು ತೊಂದರೆ ಇಲ್ಲ. ಕಾಫಿ ಖರ್ಚು ನಾವು ನೋಡಿಕೊಳ್ಬೇಕು. ಮತ್ತು ಈ ನಿತ್ಯವೇಷ ಮಾಡುವವನಿಗೆ ದೇವರೊಟ್ಟಿಗೆ ಹೋಗುವಂಥ ಕೆಲಸ ಉಂಟು ಮೇಳದಲ್ಲಿ. ಈಗ ಇಲ್ಲ, ಮೊದಲು ದೇವರನ್ನು ಹೊತ್ತುಕೊಂಡು ಹೋಗೋದು. ದೇವರು ಹೋಗುವಾಗ ಒಟ್ಟಿಗೆ ಹೋಗಬೇಕು. ಜಾಗಟೆ ಹಿಡ್ಕೊಂಡು ಅಥವಾ ದೀಪ ಹಿಡ್ಕೊಂಡು ಶಂಖ ಊದಿಕೊಂಡು ಎಂಥಾದ್ರೂ ಮಾಡಿಕೊಂಡು ದೇವರನ್ನು ಹೊತ್ತುಕೊಂಡು ಹೋಗೋರು ಸಾಂತೂರು ಲಕ್ಷ್ಮೀನಾರಾಯಣ ಭಟ್ರು ಅಂತ, ಅವರೊಟ್ಟಿಗೆ ಹೋಗಬೇಕು. ಆ ಸ್ಥಿತಿಯಲ್ಲಿ ನಮಗೆ ಏನಾದರೂ ಪಂಚಗಜ್ಜಾಯ ಇದೆಲ್ಲ ಕೊಡ್ತಾಯಿದ್ರು. ತಿನ್ನಲಿಕ್ಕೆ ನಮಗೆ ಪಂಚಗಜ್ಜಾಯ ಆಯಿತು. ಕಾಫಿ ಏನಾದರೂ ಕುಡಿಯೋದಿದ್ರೆ ಅವರು ಹೋಟ್ಲಲ್ಲಿ ಕಾಫಿ ಕುಡಿಯೋದು. ಹೌದು, ಕರೆಕ್ಟ್. ಅವರು ಪೂಜೆ ಮಾಡುವವರು ಅವರು ಹೋಟ್ಲಿಗೆ ಕಾಫಿ ಕುಡಿಯಲಿಕ್ಕೆ ಬರಲೇ ಇಲ್ಲ. ನೀವು ಎಲ್ಲಿಯಾದರೂ ಕಾಫಿ ಕುಡ್ಕೊಂಡು ಬನ್ನಿ ಅಂತ ದುಡ್ಡು ಕೊಟ್ಟು ಕಾಫಿ ಒಟ್ಟಿಗೆ ಹೋಗುವವರಿಗೆ ಶಂಭು ಅಂತ ಒಬ್ಬ ಇದ್ದ, ನಾನು ಮತ್ತು ಅವರು ದೇವರೊಟ್ಟಿಗೆ ಹೋಗೋದು.
ದೇವರೊಟ್ಟಿಗೆ ಹೋಯಿತು. ಎಲ್ಲಿಯಾದರೂ ಹಗಲು ಹೊತ್ತಿಗೆ ಕತ್ತಲೆ ಆಗುವವರೆಗೆ ದೇವರ ಆಟದಲ್ಲಿ ಮುಟ್ಲಿಕ್ಕೆ ಆಗ್ತಿರಲಿಲ್ಲ ಎಲ್ಲ ದಿವಸ. ಆ ಸ್ಥಿತಿಯಲ್ಲಿ ಒಂದು ಮನೆಯಲ್ಲಿಯೋ ದೇವಸ್ಥಾನದಲ್ಲಿಯೋ ದೇವರನ್ನಿಟ್ಟು ಮಧ್ಯಾಹ್ನದ ಪೂಜೆ ಇತ್ಯಾದಿಗಳನ್ನು ಮಾಡಿ ನೈವೇದ್ಯ ಮಾಡಬೇಕಿತ್ತು. ನೈವೇದ್ಯ ಅವರೇ ಮಾಡೋದು. ಅವರು ಮಾಡಿ ನಮಗೂ ಬಡಿಸಿ ಅವರು ಊಟ ಮಾಡಿಕೊಂಡಿದ್ದರು. ಈ ಸ್ಥಿತಿಯಲ್ಲಿ ನಾನು ತಿರುಗಾಟಕ್ಕೆ ಆರಂಭ ಮಾಡಿದ್ದೆ. ರಾತ್ರಿ ಆಟ ನೋಡಬೇಕು. ಅದು ಗುರುಗಳು ಶಾಸ್ತ್ರಿಗಳ ಕಡ್ಡಾಯ, ಕಟ್ಟಪ್ಪಣೆ. ನೀನು ವೇಷ ಮಾಡುವವ ಹೌದು ಅಂತ ರಂಗಸ್ಥಳಕ್ಕೆ ಹೋಗಿ ನೋಡಬೇಕು. ಯಾವ ಯಾವ ವೇಷ ಹೇಗೆ ಹೇಗೆ ಮಾಡ್ತದೆ, ಹೇಗೆ ರಂಗಸ್ಥಳದಲ್ಲಿ ಚಲನೆ ಮಾಡ್ತಾರೆ, ಇದನ್ನೆಲ್ಲ ನೋಡಬೇಕು. ಅವರ ವೇಷವನ್ನು ಅಂತಾರೆ, ಎಲ್ಲರ ಪ್ರತಿಯೊಂದು ವೇಷವನ್ನು ನೋಡಬೇಕು. ಅವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳಿಕೊಳ್ಳಬೇಕು ಅಂತ ಹಾಗೆ ಮಾಡಿಕೊಂಡಿದ್ದು. 1 ವರ್ಷ ತಿರುಗಾಟ ಮಾಡಿದೆ. ಮತ್ತಿನ ವರ್ಷ 2ನೇ ವರ್ಷಕ್ಕಾಗುವಾಗ ಪೆರುಗೋಡಿ ಸುಬ್ರಾಯ ಭಟ್ರು ಮೇಳ ಮಾಡಿ ಮೂಲ್ಕಿ ಮೇಳ ಹೊರಡಿಸಿದರು. ಎಷ್ಟೋ ವರ್ಷಗಳು ನಿಂತಿತ್ತು ಮೇಳ. ಮೂಲ್ಕಿ ಮೇಳವನ್ನು ಹೊರಡಿಸಿದರು. ಮೊದಲು ಒಮ್ಮೆ ಹೊರಡಿಸಿದ್ರಂತೆ ಅವರು ಹೊರಡಿಸಿದ್ರು. ಅವರು ಬಾ ನಾನು ಕರ್ಕೊಂಡು ಹೋಗ್ತೇನೆ. ಶಾಸ್ತ್ರಿಗಳಿಗೆ ಸಿಟ್ಟಿದಂತ. 1 ವರ್ಷದಲ್ಲಿ ನಾನು ಹೇಳಿಕೊಟ್ಟು ಅಭ್ಯಾಸ ತಯಾರು ಮಾಡಿದ್ದೀನಿ ನಾನು. 4 ಬೈದ್ರೆ ಅಷ್ಟು ಬೇರೆ ಏನೇ ಇರಲಿಲ್ಲ. ಯಾಕೆಂದರೆ ಶಾಸ್ತ್ರಿಗಳು ಮತ್ತು ಸುಬ್ರಾಯ ಭಟ್ರು ಬಹಳ ಸ್ನೇಹಿತರು. 2ನೇ ವರ್ಷ ನಾನು ಅದಕ್ಕೆ ಮೂಲ್ಕಿ ಮೇಳಕ್ಕೆ ಸೇರಿದೆ. ಧರ್ಮಸ್ಥಳ ಮೇಳದಲ್ಲಿದ್ದ ಕಲಾವಿದರು ಬೇರೆ, ಮೂಲ್ಕಿ ಮೇಳದ ಕಲಾವಿದರು ಬೇರೆ ಬೇರೆ. ಕರೆಕ್ಟ್. ಈ ನಿತ್ಯ ವೇಷ ಮಾಡುವ ಆಗ ಬಲ್ಬು, ಗ್ಯಾಸ್ ಲೈಟು ಇತ್ಯಾದಿ ಇಲ್ಲ. ದೀಪಗಳು, ಹೊನ್ನೆ ಎಣ್ಣೆ ದೀಪ, 3 ದೀಪ ಇರ್ತಿತ್ತು ಧರ್ಮಸ್ಥಳ ಮೇಲೆ. ಅದಕ್ಕೆ ಎಣ್ಣೆ ಕಡಿಮೆ ಆದ ಹಾಗೆ ಎಣ್ಣೆಯನ್ನು ಹಾಕುವ ಕೆಲಸ ಈ ನಿತ್ಯ ವೇಷ ಮಾಡುವ. ಈ ರಾತ್ರಿ ನಿತ್ಯ ವೇಷಕ್ಕೆ ಮಾಡುವ ಸ್ಥಿತಿಯಲ್ಲಿ ನಿದ್ದೆ ಬಂತು ಅಂತ ಮಲಗಿದರೆ ತುಳಿದು ಎಬ್ಬಿಸುವ ಕಲಾವಿದರು. ಹೌದೌದು. ಮೈ ಮುಟ್ಟಿ ಎಬ್ಬಿಸುವಂತಹ ಕಲಾವಿದರೇ ಇಲ್ಲ, ತುಳಿದೇ ಎಬ್ಬಿಸೋದು. ಈ ಬಣ್ಣದ ವೇಷದವರು ಸಾಯಂಕಾಲ ಚಿಟ್ಟಿ ಇಡ್ಲಿಕ್ಕೆ ಅಭ್ಯಾಸ ಮಾಡ್ತಾರೆ. ಕರೆಕ್ಟ್. ಅವರ ಹತ್ರ ಹೋಗಿ ಮಾತಾಡ್ಲಿಕ್ಕಿಲ್ಲ, ಯಾಕೆಂದ್ರೆ ಚಿಟ್ಟಿ ಉದುರ್ತದೆ ಅಂತ ಬೈತಾರೆ. ಮಾತಾಡಿದ್ರೆ ಉದುರ್ತದೆ ಅಂತ ಅವರು ಹೇಳ್ತಾರೆ. ಉದುರುವುದಿಲ್ಲ ಅಂತ ನನಗೆ ಗೊತ್ತಾಗುವುದೀಗಲ್ಲ, ನಮಗೆ ಆಗ ಗೊತ್ತಿರಲ್ಲ. ಮಾತಾಡ್ಲಿಕ್ಕಿಲ್ಲ. ಅವರು ಮಾತಾಡಿದ್ರೆ ಉದುರ್ತಾರೆ. ಹೌದು. ಮುಖ ಉಬ್ಬಾರ್ದು ಹಾಗೆ ಚಿಟ್ಟಿ ಇಟ್ಟುಕೊಂಡಿದ್ರು. ಅಂತಹ ಪರಿಸ್ಥಿತಿಯಲ್ಲಿಯೂ ಈ ಚಳಿಗೆ ಹೊದ್ದುಕೊಳ್ಳಿಕ್ಕೆ ಬಟ್ಟೆ ಇಲ್ಲ. ಈ ಪಿಂಡಿ ತುಂಬಿಸುವ ಗೋಣಿ ಅಂತ, ಹೌದು, ಅದರೊಳಗೆ ಮುದ್ದೆ ಕೂತ್ಕೊಳ್ಳುವುದು ಮಲ್ಕೊಳ್ಳುವುದು. ಹಾಗೆ ಮಲ್ಕೊಂಡಾಗಲು ಈ ದೊಡ್ಡ ಕಲಾವಿದರು ಅಂತ ಈ ಗಾಂಧಿ ಬಣ್ಣದ ಮಾಲಿಂಗ ಅಂತಿದ್ದಾನೆ, ಪ್ರಸಿದ್ಧ ಬಣ್ಣದ ಮಾಲಿಂಗ, ತುಳಿದೆಬ್ಬಿಸಿದ್ದಾನೆ. ಎಚ್ಚರಿಕೆ ಆಗಲಿಲ್ಲ ಅಂತ ಎಣ್ಣೆ ಇರ್ತದೆ ನೋಡಿ, ಹೌದು, ಬಿಸಿಯಾದ ಎಣ್ಣೆ, ಕುದಿಯುವ ಎಣ್ಣೆ ಅಂತಂದು ನನ್ನ ಕಾಲಿಗೆ ಹಾಕಿದ್ದು. ಗುಳ್ಳೆ ಎಲ್ಲ ಬಂದಿತ್ತು. ಏನು ಹೇಳುವ ಹಾಗಿಲ್ಲ, ಯಾಕೆಂದ್ರೆ ನಮ್ಮ ಕೆಲಸ ನಾವು ಮಾಡಲಿಲ್ಲ, ಯಜಮಾನರು ಕೇಳುವುದಿಲ್ಲ. ತಂದೆ ತಾಯಿಗಳನ್ನೆಲ್ಲ ಬೈಯೋದು ಸ್ವಾಭಾವಿಕ, ಅದು ಯಕ್ಷಗಾನ ಕಲಾವಿದರ ಅಭ್ಯಾಸವೇ ಅದು. ಮೊದಲು ಬೈಯೋದು ತಂದೆಗಳನ್ನು, ಆಮೇಲೆ ಇನ್ನೊಂದು ಯಾರ್ಯಾರಿಗೆ ಬಾಧೆ ಕೊಡಲಿಕ್ಕೆ ಮೇಳಕ್ಕೆ ಕಳಿಸಿದ್ದಾರೆ ಅಂತ ಹೇಳಿ ಹಾಗೆ ತಿರುಗಾಡ್ತಾರೆ. ಮತ್ತೆ ಮೂಲ್ಕಿಯಲ್ಲಿ ಪೂಜೆ ಭಟ್ರೊಟ್ಟಿಗೆ ಹೋಗುವ ಕೆಲಸ ಇಲ್ಲ, ಯಾಕೆಂದರೆ ಧರ್ಮಸ್ಥಳ ನಡೆದ ಕ್ರಮ ಅಲ್ಲಿಲ್ಲ. ಮಧ್ಯಾಹ್ನ ಗಣ ಹೋಮ, ಊಟ ಇತ್ಯಾದಿಗಳಿದರ ವ್ಯವಸ್ಥೆ ಇಲ್ಲ. ಆದ ಕಾರಣ ಆ ಒಂದು ಬಾಧೆ ತಪ್ಪಿತು. ರಂಗಸ್ಥಳವನ್ನು ನೋಡುವುದು, ಅದರಲ್ಲಿ ನೋಡಬೇಕು, ಕಲಿಬೇಕಿದ್ರೆ ನೋಡಬೇಕು ಅಂತ ಹೇಳಿಕೊಂಡಿದ್ದು ನೋಡ್ತಾ ಇದ್ದೆ. ಹೆಜಮಾಡಿಯಲ್ಲಿ ಜೋಯುಡ್ಡಾಟ ಆಯಿತು. ಹೆಜಮಾಡಿಯಲ್ಲಿ ಕಟೀಲು ಮತ್ತು ಮುಲ್ಕಿ ಮೇಳದ ಜೋಡಾಟ. ನಾನು ನಿತ್ಯ ವೇಷ ಮಾಡಿಕೊಂಡಿದ್ದೆ, ಬಲ ಮಾಡಿಕೊಂಡಿದ್ದೆ. ಈ ಹೊಸ ಹಿತ್ತಲು ಮಾಲಿಂಗ ಭಟ್ರು ಅಂತ ನಿಮಗೆ ಗೊತ್ತು? ಹೌದು. ನಾನು ಧರ್ಮಸ್ಥಳ ಮೇಳದಲ್ಲಿ ನಾವು ಜೊತೆಯಲ್ಲಿ ನಿತ್ಯ ವೇಷ ಮಾಡಿಕೊಂಡಿದ್ದೆವು. ನಾವು ಸರ್ವೀಸ್ ಆದವರು.
ಮೂಲ್ಕಿ ಮೇಳದಲ್ಲಿ ಅವರು ಮುಖ್ಯ ಪುಂಡುವೇಷಧಾರಿ ಅಂತ ಲೆಕ್ಕ ಅವರು ಮಾಡಿಕೊಂಡೆ. ಈ ಕೃಷ್ಣ ಲೀಲೆಯ ಕೃಷ್ಣ ಭಾಳ ಚೆನ್ನಾಗಿ ಮಾಡ್ತಿದ್ರು. ಶಾಸ್ತ್ರಿಗಳ ಕಾಪಿ ಮಾಡ್ತಿದ್ರು. ಹೌದು, ಇಟಲಿ ಶಾಸ್ತ್ರಿಗಳು ಏನು ಮಾಡ್ತಿದ್ರು ಆ ಮಾತು ಪೆರುವಡಿ ನಾರಾಯಣ ಭಟ್ರು ಹಾಸ್ಯಗಾರರು ಅವರ ವಿಜಯ ಜೊತೆ ಭಾಳ ಚೆನ್ನಾಗಿ ಮಾಡ್ತಿದ್ರು. ಅವರು ಒಂದು ಅಭಿಮನ್ಯು 4-5 ಪದ್ಯ ಆಗುವಾಗಲೇ ಸೋತರು ಅವರು. ಎದುರುಗಡೆ ಪಡ್ರೆ ಚಂದು ಅವ ಕೆಲಸ ಮಾಡ್ತಾನೆ, ಇವರಿಗೆ ಕೊಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿತ್ರಾಣವಾಗಿದೆ. ಆ ಪುಂಡೇಶ ಕೋಟೆಗೆ ಹೋಗ್ಲಿಕ್ಕಾಗುವಾಗ ಬಿದ್ದರು ಅವರು, ಏನು ಮಾಡಲಿಕ್ಕೂ ಆಗಲಿಲ್ಲ. ಬೇರೆ ಜನ ನಮಗೆ ಸಿಕ್ಕಲಿಲ್ಲ, ಬೇರೆ ಯಾರನ್ನು ಅಭಿಮನ್ಯು ಮಾಡೋದ್ರಲ್ಲಿ ಆ ಹೊತ್ತಿಗೂ ಬೇಕಲ್ಲ. ಸಾರಥಿ ಮಾಡಿದರೆ ನಾನು ಅಭಿಮನ್ಯು ಆಗಿ ಅದನ್ನು ಮುಗಿಸಿದೆ ಅಂತ. ಸುಬ್ರಹ್ಮಣ್ಯ ಭಟ್ರು ಅಡ್ಡಿಲ್ಲ ಮಾಡಿ ಏನು ವೇಷ ಮಾಡ್ತಾನೆ, ನಾನು ಮಾಡಿ ಏನು ಮಾತಾಡಿದ್ದಲ್ಲ, ಜೋಡಾಟದಲ್ಲಿ ಮಾತಿನ ಅಗತ್ಯ ಇಲ್ಲ. ಹೌದು, ಅಷ್ಟೇ. ಹಾರುವುದೇ ಮುಖ್ಯ, ಹಾರೋದು ಬೊಬ್ಬೆ ಹಿಡಿಯೋದು, ಅಭಿಮನ್ಯು ಮುಗಿಸಿದೆ. ಆಮೇಲೆ ನನಗೆ ಕೆಲವು ವೇಷಗಳು ಸಿಕ್ಕಿತು ಆ ಜೋಡಾಟದ ನಂತರ. ರಂಗಸ್ಥಳದಲ್ಲಿ ಕೆಲವು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿತು. ವೃಷಕೇತು, ಅಶ್ವಮೇಧದಲ್ಲಿ ಇಂಥ ವೇಷ, ಕೃಷ್ಣ ಇಂಥದ್ದನ್ನೆಲ್ಲ ಮಾತಾಡಲಿಕ್ಕೆ. ಈಶ್ವರಪ್ಪಯ್ಯ ಭಾಗವತರಾವ್, ಹೌದು, ಈಶ್ವರಪ್ಪಯ್ಯ ಅಂತ ಬಹಳ ಸ್ವರ ಕಡಿಮೆ ಅವರು, ಬಲಿಪ್ರಶಿಷ್ಯವರು. ಅವರು ಹೀಗೀಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ಟುಕೊಂಡಿದ್ರು. ಮೇಳದಲ್ಲಿರುವ ವೇಷಧಾರಿಗಳಿಗೆ ಮಾತಿನ ಬಗ್ಗೆ ಹೇಳುವ ಸಾಮರ್ಥ್ಯ ಇದ್ದವರಿಲ್ಲ, ಆಗ ಬಹಳ ಕಡಿಮೆ. ಧರ್ಮಸ್ಥಳ ಮೇಳದಲ್ಲಿ ಶಾಸ್ತ್ರಿಗಳು, ಕರ್ಗಲ್ ಸುಬ್ಬಣ್ಣ ಭಟ್ರು ಇವರೆಲ್ಲ ಇದ್ದರು. ಅವರು ಏನಾದರೂ ಹೇಳಬೇಕಿದ್ರೆ ಹೀಗೆ ಹೇಳು ಅಂತ ಹೇಳಿಕೊಂಡಿದ್ದರು. ಮೂಲ್ಕೆ ಮೇಳದಲ್ಲಿ ಅಂತ ಜನರೇ ಇಲ್ಲ. ಮೂಲ್ಕೆ ಮೇಳದಲ್ಲಿ ಸಣ್ಣ ತಿಮ್ಮಪ್ಪು ಅಂತ, ಪಂಜಿ ತಿಮ್ಮಪ್ಪು ಅಂತ, ಹೌದು, ಹೆಸರು ಕೇಳಿದ್ದೇನೆ. ಅವ ಇದ್ದ. ಅವನ ಪುರುಸೊತ್ತಿಗೆ ಹೋಗಿ ಕೇಳಿದರೆ ಬಣ್ಣಗಾರಿಕೆ ಹೇಗೆ ಮಾಡಬೇಕು ಅಂತ ಹೇಳಿಕೊಂಡಿದ್ದು. ಬಣ್ಣಗಾರಿಕೆಯಲ್ಲಿ ಬಹಳ ತಿಳುವಳಿಕೆಗಳು, ಇಂತಿಂಥ ಬಣ್ಣ ಹೀಗೆ. ಮತ್ತು ನೃತ್ಯದ ಬಗ್ಗೆ ಎಲ್ಲ ಹೇಳಿಕೊಳ್ಳುವುದು ನಾವು ಒಂದೇ ಹೆಜ್ಜೆಗಾರಿಕೆಯಾದರೂ ಅದರಲ್ಲಿ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಕರೆಕ್ಟ್ ಅಂತ ಹೇಳಿದವ ನನಗೆ ತಿಮ್ಮಪ್ಪ. ಪುಂಡು ವೇಷಗಳು ಹೀಗೆ ಕುಣಿಬೇಕು, ಸ್ತ್ರೀ ವೇಷಗಳು ಹೀಗೆ ಕುಣಿಬೇಕು, ಬಣ್ಣದ ವೇಷಗಳು ಹೀಗೆ ಕುಣಿಬೇಕು, ಅದರ ಚಲನೆಗಳು ಹೀಗಿರಬೇಕು, ಇದನ್ನೆಲ್ಲ ಹೇಳಿದವ ಸಣ್ಣ ತಿಮ್ಮಪ್ಪನ. ಹನುಮಂತನ ತೆರೆ ಬಾರ್ಪಾಟು ಅಂತ ಒಂದು ಮಾಡ್ತೇವೆ, ಹೌದು, ಅದನ್ನು ಹೇಳಿಕೊಟ್ಟದ್ದು ಅವನೇ ನನಗೆ. ಅವ ಹೇಳುವಾಗಲೇ ಇದು ಕಥಕ್ಕಳಿಯ ಸ್ವರೂಪ. ಈ ಹನುಮಂತನ ತೆಂಕುತಿಟ್ಟಿನ ಬಣ್ಣಗಾರಿಕೆ ಇದೆಲ್ಲ ಇದು ಕಥಕ್ಕಳಿಯ ಪ್ರತಿರೂಪವಾಗಿ ಕಾಣ್ತದೆ. ನನ್ನ ಅನುಭವ ಅಂತ ಹೇಳಿದ್ದವ, ಹಾಗೆ ಕಾಣ್ತದೆ. ಮತ್ತು ಅರ್ಥದ ಬಗ್ಗೆ ನನ್ನ ಹತ್ರ ಕೇಳಿದರೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಕುಣಿತದ ವಿಷಯ ಹೀಗೆ, ಈ ಕಿರಾತನ ನೃತ್ಯಗತಿ ಬೇರೆ, ಬಣ್ಣದ ವೇಷ ಹೀಗೆ ಹೀಗೆ ವ್ಯತ್ಯಾಸಗಳುಂಟು. ಹೇಳಿದ್ದನ್ನೆಲ್ಲ ತಿಳಿದು ಕುಣಿಯಲಿಕ್ಕೆ ಕಷ್ಟ ಆಗ್ತಿತ್ತು ನನಗೆ, ಅದು ಹೇಳುತ್ತಿದ್ದ. ಹಾಗೆ ಅಭ್ಯಾಸ ಮಾಡಿದ. 3ನೇ ವರ್ಷಕ್ಕಾಗುವಾಗ ಆ ಮೇಳ ನಿಂತಿತು. ಯಾವುದು? ಮೂಲ್ಕೆ ಮೇಳ ನಿಂತಿತು. ಅವರು ನಿಲ್ಲಿಸಿ ನನ್ನಿಂದ ಆಗೋದಿಲ್ಲ ಅಂತ ಬಿಟ್ಟರು. ಪೇರುಬಡಿ ನಾವು ಹಾಸ್ಯಗಾರರು ಮೇಳ ವಹಿಸಿಕೊಂಡು ಮಾಡಿದ್ರು. ವೆಂಕಟರಾವ್ ಕಾಂದಿಲ್ಕಾರ್ ಅಂತ ಒಬ್ಬರು. ಕಾಂದಿಲ್ಕಾರ್ ಅಂತ ಹೇಳಿದರೆ ನಮ್ಮ ಸೂರ್ಯಕುಮಾರಿಗೆ ಹತ್ತಿರ ಕಾಂದಿಲ. ಅವರು ಕೂಡ್ಲು ಮೇಳ ಮಾಡಿದ್ರು. ನೀನು ಕೂಡ್ಲು ಮೇಳಕ್ಕೆ ಬಾ ಅಂತ ನಾನು ಕರೆದು. ಕೂಡ್ಲು ಮೇಳಕ್ಕೆ ಸೇರುವಾಗ ಹೇಳಿ, ನಿನಗೆ ಹೆಚ್ಚು ಸಂಬಳ ಕೊಡ್ತೇನೆ ಅಂತ ನೀನು ಬರೋದು ಬೇಡ, ಆಗ ನಿನಗೊಂದು 300 ರೂಪಾಯಿ ಸಂಬಳ ಕೊಡ್ತೇನೆ 6 ತಿಂಗಳು. ಅಂದರೆ ನನಗೆ ಧರ್ಮಸ್ಥಳ ಮೇಳದಲ್ಲಿ ಇಡೀ ತಿರುಗಾಟಕ್ಕೆ ಸಿಕ್ಕಿದ್ದು 80 ರೂಪಾಯಿ. ಮೂಲ್ಕಿ ಮೇಳದಲ್ಲಿ ನನಗೆ 200 ರೂಪಾಯಿ ಕೊಟ್ಟಿದ್ರು
ಒಂದೊಂದು ವರ್ಷಕ್ಕೆ? ಇಡೀ ವರ್ಷಕ್ಕೆ. ಹೌದು, ಅದೇ ಅಲ್ಲಿ 2 ವರ್ಷ ಇದ್ರಲ್ಲ ಮುಲ್ಕಿಯಲ್ಲಿ. ಮುಲ್ಕಿಯಲ್ಲಿ ಒಂದೇ ವರ್ಷ. ಸುಬ್ರಾಯ ಭಟ್ರು 200 ರೂಪಾಯಿ ಕೊಟ್ಟಿದ್ರು. ಹೇಳಿದೆ ಒಂದು 250 ಕೊಟ್ಟೇನು, ಅದಕ್ಕಿಂತ ಹೆಚ್ಚು ಆಯಿತು ಅಂತ ಸೇರಿದೆ. ಇಲ್ಲದ್ರೆ ಬೇರೆ ಮೇಳಕ್ಕೆ ಹೋಗ್ಬೇಕಲ್ಲ. ಅವರಿಗೆ ಬಹಳ ಸಾಹಿತಿಯವರು, ಕಾಲಚಕ್ರ ಇದೆಲ್ಲ ಕಾದಂಬರಿ ಎಲ್ಲ ಬರೆದವರು. ಕುಡುಕ ಕಲಾಸಕ್ತಿ ಇರುವುದೆಲ್ಲ ಹೌದು. ಈ ಶೇಣಿಯವರನ್ನು ರಂಗಸ್ಥಳದಲ್ಲಿ ವೇಷ ಮಾಡಿಸಲಿಕ್ಕೆ ಶುರು ಮಾಡಿದ್ದೇ ಅವರು. ರಾಮದಾಸ್ ಸಾಮಗ್ರಿ ಅದು ಅಭ್ಯಾಸ ಮಾಡಿದೆ, ಮೇಳಕ್ಕೆ ಸೇರಿದೆ. ಹೇಳಿದರೆ ನೀನು ಮಳೆಗಾಲದಲ್ಲಿ ಹತ್ತಲಾಗಿತ್ತ ತಿರುಗಾಡೋದು ಯಾಕೆ, ನನಗೂ ಇಲ್ಲಿ ಆದರೂ ಒಂದು ಆಶ್ರಯ ಬೇಕು, ಕರೆಕ್ಟ್, ಮನೆಗೆ ಹೋಗಿ ಉಳ್ಕೊಳ್ಳಿಕ್ಕೆ ಅನುಕೂಲ ಇಲ್ಲ ಹೇಳಿ ಮಂಜೇಶ್ವರಕ್ಕೆ ಸುಬ್ಬರಾವ್ ಅಂತ ಒಬ್ಬರು ಡಾಕ್ಟರ್ ಇದ್ದರು, MLA ಆದವರು, ಕೇರಳ. ಆ ಸುಬ್ಬರಾವ್ ಅವರ ದೊಡ್ಡಮ್ಮನ ಮಗ, ಅಲ್ಲಿ ನೀನು ಅಂತೇಳಿ ಅಲ್ಲಿ ಕಳಿಸಿದ್ರು. ಅಲ್ಲಿ ಭಕ್ತರಲ್ಲಿಗೆ ಮಾಧವ ಮೆನನ್ ಅಂತ ಒಬ್ಬರು ಭರತನಾಟ್ಯ ಹೇಳಿ ಕೊಟ್ಟರು. ಮಾಧವ ಮೆನನ್ ಅವ್ರು ಹೇಳಿದ್ರು ನೀನು ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ, ಸ್ವಲ್ಪ ಅಭ್ಯಾಸ ಮಾಡಿ, ಹೇಗಿದ್ರು ಬರ್ತಾರೆ ಅವರು. ಹೌದು, ಮೊದಲೇ ನಾನು ಪರಮೇಶ್ವರನ ಹತ್ರ ಅಭ್ಯಾಸ ಮಾಡಿದ್ದೆಲ್ಲ ಮುಂದುವರಿಸಿದರು. ಆಂಗಿಕ ಚಲನೆಗಳು ಹೇಗಿರಬೇಕು, ಮುಖ, ಕಣ್ಣು ಇದೆಲ್ಲ ಹೇಗೆ ಪರಿಣಾಮ ಉಂಟು ಮಾಡ್ತದೆ ಇತ್ಯಾದಿಗಳನ್ನೆಲ್ಲ ಹೇಳಿಕೊಟ್ರು. ಅವ್ರ ಹತ್ರ 1 ವರ್ಷ ಅಭ್ಯಾಸ ಮಾಡಿದ್ದಾರೆ. 1 ವರ್ಷ ಮಳೆಗಾಲದಲ್ಲಿ. ನಾನಿದ್ದದ್ದು ಡಾಕ್ಟರಲ್ಲಿ, ಅವರ ಮನೆ ಕೆಲಸ ಏನಾದರೂ ಮಾಡಿಕೊಂಡು ಮೇಳಕ್ಕೆ ಶುರುವಾಗುವಾಗ ಹೊರಟೆ. ಕೇಳಿದ್ರೆ ನೀನು ಮನೆಯಲ್ಲಿದ್ದೀಯಲ್ಲ ಮಾಡ ಅಂತೇಳಿ ಒಂದು 25 ರೂಪಾಯಿ ಕೆಲಸಕ್ಕೆಲ್ಲ ಸೇರಿಕೊಂಡಿದ್ದೀಯಲ್ಲ ಅಂಥೇಳಿ ಮೇಳಕ್ಕೆ ಕಳಿಸಿದ್ರು. ವೆಂಕಟರಾಯರೊಟ್ಟಿಗೆ ಮೇಳಕ್ಕೆ ಮೇಳದ ತಿರುಗಾಟ ಮಾಡಿ. ಯಾವ ಮೇಳ? ಅದೇ ಕೂಡ್ಲು ಮೇಳ. ಕೂಡ್ಲು ಮೇಳದಲ್ಲಿ ಶಂಕರನಾರಾಯಣ ಸ್ವಾಮಿಗಳು ಇದ್ರು. ಶಂಕರನಾರಾಯಣ ಸ್ವಾಮಿಗಳು, ಕುಂಬ್ಳೆ ಸುಂದರರಾವ್ ಸೇರಿ 2 ವರ್ಷ ಆಗಿತ್ತಷ್ಟೇ. ವೇಣೂರು ವೆಂಕಟರಮಣ ಭಟ್ರು, ಪುತ್ತೂರು ಕೃಷ್ಣ ಭಟ್ರು, ತುಂಬ ಒಳ್ಳೆ ಕಲಾವಿದರು. ಹಾಗೆ ಅವರೊಟ್ಟಿಗೆ ತಿರುಗಾಟ ಮಾಡಿದ್ರು. ಯಕ್ಷಗಾನದ ಬಗ್ಗೆ ಆಸಕ್ತಿ ಇಲ್ಲದೆ ಇದ್ದರು. ಊಟಕ್ಕೆ ತೊಂದರೆ ಆಗೋದು. 2ನೇ ವರ್ಷ ಅವರು ಮೇಳ ಕೊಡಲಿಲ್ಲ, ಕೂಡ್ಲಿನವರು ಮೇಳ ಕೊಡಲಿಲ್ಲ ಅವರಿಗೆ. ವೆಂಕಟರಾಯರು ಅವರು ಸುರತ್ಕಲ್ ಕೆಳಗಿನ ಮಾರಿಗುಡಿಯಿಂದ ಮೇಳ ಹೊರಡಿಸಿದರು. ನನಗೆ ಎಲ್ಲ ಪಾತ್ರಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ನೃತ್ಯ ವೇಷವೂ ಮಾಡಬೇಕು, ಸ್ತ್ರೀ ವೇಷವೂ ಮಾಡಬೇಕು, ಬಲಗಳೂ ಮಾಡಬೇಕು, ಮುಖ್ಯ ಸ್ತ್ರೀ ಪಾತ್ರಗಳನ್ನು ಕೆಲವು ಮಾಡಬೇಕಾಗಿ ಬಂತು. ಆ ಸುರತ್ಕಲ್ ಮೇಳ ಪೂರ್ತಿ ತಿರುಗಾಟ ಮಾಡಲಿಕ್ಕಾಗಲಿಲ್ಲ. ಆರ್ಥಿಕ ಸಮಸ್ಯೆ, ಬೇರೆ ಏನಲ್ಲ. ಅಂದರೆ ಟೆಂಟಿನ ಮೇಳ, ಕರೆಕ್ಟ್, ಕಲೆಕ್ಷನ್ ಇಲ್ಲ, ಜನ ಸೇರುವುದಿಲ್ಲ, ಏನು ಮಾಡಲಿಕ್ಕೆ ಸಾಧ್ಯ. ಅಂತೂ ಏಪ್ರಿಲ್ 10, 14, 15ರವರೆಗೆ ಮೇಳ ನಡೆದು ನಿಲ್ಲಿಸಿದರು. ಉಪಾಯ ಇಲ್ಲ, ಮತ್ತೇನು ಮಾಡೋದು. ನನ್ನ ಚಿಕ್ಕ ತಾಯಿ ಮನೆಗೆ ಹೋದೆ. ನಾನು ಹೋಗ್ಲಿಕ್ಕೂ ಹೊಳೆ ದಾಟಲಿಕ್ಕೆ ದೋಣಿಗೆ ಕೊಡಲಿಕ್ಕೆ ದುಡ್ಡಿರಲಿಲ್ಲ. ಅಪ್ಪಯ್ಯ ಮಣಿ ಆಣಿ ಅಂತ ಗೊತ್ತುಂಟು? ಹೌದು, ಹೆಸರು ಕೇಳಿದ್ದೇನೆ. ಅಪ್ಪಯ್ಯ ಮಣಿ ಆಣಿ, ನಾನು ಮತ್ತೊಬ್ಬ ಹುಡುಗ ಇದ್ದ, 3 ಜನ ಹೋಗಿ ಅಪ್ಪಯ್ಯ ಮಣಿ ಅಂತ ಅವನ ಕಿವಿಯಲ್ಲಿದ್ದ ಟೆಕ್ಕಿಯನ್ನು ತೆಗೆದು ಹೋಟ್ಲಿನ ಮನೆಗೆ ಕೊಟ್ಟು ಅವನಿಂದ ದುಡ್ಡು ತೆಕ್ಕೊಂಡು ನನಗೆ 2 ರೂಪಾಯಿ ಕೊಟ್ಟ. ನೀನು ಬಸ್ಸಿನಲ್ಲಿ ಹೋಗಿ ನಾನು ಹೋಗ್ತೇವೆ ಕಳಿಸಿ ಹೋದೆ. ಚಿಕ್ಕಮ್ಮನ ಮನೆಯಲ್ಲಿ ಆದರೂ ಎಷ್ಟು ದಿವಸ ಸುಮ್ಮನೆ ಕೂತ್ಕೊಳ್ಳೋದು. ಧರ್ಮಸ್ಥಳ ಮೇಳದ ಆಟ ಪುತ್ತೂರಿನಲ್ಲಿತ್ತು. ಹೋದೆ, ಪುತ್ತೂರಿಗೆ ಹೋದೆ. ಪುತ್ತೂರಿನಲ್ಲಿ ನೋಡಿ ರಾಮಶಾಸ್ತ್ರಿಗಳು ವೇಷ ಮಾಡೋದು. ಈ ಕೃಷ್ಣಯ್ಯ ಅಂತಿದ್ರಲ್ಲಿ ಒಬ್ಬರು ಮೊದಲೇಗಾರರು, ಟೈಲರ್ ಕೃಷ್ಣ ವೇಷ ಮಾಡಿ
ವೇಷ ಮಾಡಿದರೆ ಶಾಸ್ತ್ರಿಗಳು ಬಂದು ಜೋರು ಮಾಡಿದರು, ನೀನು ಚೌಕಿಗೆ ಬರಬಾರ್ದು, ವೇಷದಿಂದ ಹೋಗ್ತೇ ಇಲ್ವೇ. ರಾಮಶಾಸ್ತ್ರಿಗಳು ಹೇಳಿದರು, ಅವರು ಹೇಳಿದರು ಅಂತ ನೀನು ತಲೆಬಿಸಿ ಮಾಡೋದು ಬೇಡ. ಅವ್ರ ಹತ್ರ ಹೇಳಿದ್ರು, ಮತ್ತು ನಾನು ಹೇಳಿ ವೇಷ ಮಾಡಿದ್ದು, ಅವನಾಗಿ ಬಂದು ವೇಷ ಮಾಡಿದ್ದು. ಏನು ಮಾತಾಡಲಿಲ್ಲ ಜಾಸ್ತಿ. ಮತ್ತು ಮೇಳಕ್ಕೆ ಗತಿ ಇಲ್ಲ ಅಂತ ಆಯ್ತಲ್ಲ, ನಿಲ್ಲಿಕ್ಕೆ ಏನು ಮಾಡೋದು. ಕೃಷ್ಣ ಹೇಳಿದರು, ನೀವು ಹಾಗೆ ಇದು ಮಾಡಿದರೆ ಯಾವ ಮೇಳಕ್ಕೆ ಹೋಗಬೇಕಿದ್ರು ಸ್ವಲ್ಪ ಮಾತಾಡಲಿಕ್ಕಾದರೂ ಗೊತ್ತಬೇಕು. ನೀವು ಕುಣಿತಿ ಹೌದು, ಆದರೆ ಅರ್ಥಗಾರಿಕೆ ಏನಿಲ್ಲಲ್ಲ. ತುದಿ ಎಡಕಕ್ಕೆ ಕಳಿಸಿದ್ರು, ತುದಿ ಎಡಕ ವಿಷ್ಣುಯ್ಯ ಅಂತ. ಅಲ್ಲಿಗೆ ಹೋಗಿ ಸ್ವಲ್ಪ ಓದಲಿಕ್ಕೆ ಇದಕ್ಕೆಲ್ಲ. ಆಗ ಆ ಮಳೆಗಾಲದಲ್ಲಿ ಅಲ್ಲಿ ಹೋದೆ. ಅಲ್ಲಿ ಹೋಗಿ ವಿಷ್ಣುಯ್ಯನ ಓದಿ ಹೇಳೋದು, ಈ ಭಾರತ ರಾಮಾಯಣ ಇದನ್ನೆಲ್ಲ ಹೀಗೆ ಓದಬೇಕು ಅಂತ ಹೇಳಿಕೊಡೋದು. ಮತ್ತು ಅರ್ಥಗಾರಿಕೆ ದಾಟಿ ಹೀಗಿರಬೇಕು ಇದೆಲ್ಲ ಹೇಳಿಕೊಟ್ಟರು. ವಿಷ್ಣುಯ್ಯನ ತಂದೆ ಪ್ರಸಿದ್ಧ ವೇಷಧಾರಿ. ನಾನು ಹೋಗುವಾಗಲೇ ಅವರಿಗೆ ವರ್ಷ 75-80 ಆಗಿದೆ. ಕುಣಿತ ಹೀಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು, ಹೀಗೆ ಕುಣಿಬೇಕು ಮಗ, ಹಾಗೆ ಮೊಮ್ಮಗ ಮತ್ತು ಅಜ್ಜ ಕೂಡ. ಹೌದು, ಕರೆಕ್ಟ್. ಅವರಿಗೂ ಸಮಯ ಹೋಗುವುದಿಲ್ಲ ಅಂತೇಳಿ ಹೇಳ್ತಿದ್ರು. ಮಾಡಿಕೊಂಡಿದ್ದೆ. ಮೇಳ ಇಲ್ಲ ನನಗೆ, ಯಾವ ಮೇಳಕ್ಕೆ ಹೋಗೋದು? ಒಂದೋದು ಬರ್ತೇನೆ ಅಂತ ಹೇಳಿಕೊಂಡು ಧರ್ಮಸ್ಥಳ ಮೇಳಕ್ಕೆ ಬರಬೇಕು. ಅವರು ತೆಕ್ಕೊಳ್ತಾರೆ ಅಂತ ಭರವಸೆ ನಿಮ್ಗೆ ಇರಲಿಲ್ಲ. ಇಲ್ಲ. ಆಗ ಶಾಂತಾರಾಮ ಶೆಟ್ಟಿ ಅಂತ ಒಬ್ಬ ಬಸ್ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಇದ್ರು, ಸರಪಾಡಿ ಅಂತ ಕಾಣುತ್ತೆ. ಹೇಳಿದೆ, ನೀವು ತಿರುಗಾಡೋದು ಯಾಕೆ, ಮೇಳ ಅಂತ ಯೋಚನೆ ಮಾಡಬೇಡಿ. ಇರಾ ಸೋಮನಾಥೇಶ್ವರ ಮೇಳ 2 ಆಗ್ತದೆ ಈ ವರ್ಷ. ಒಂದನ್ನು ವಿಠಲ್ ಸೆಟ್ಟರ್ ನಡೆಸ್ತಾರೆ, ಒಂದನ್ನು ಕೊರಗ ಸೆಟ್ಟರ್ ನಡೆಸ್ತಾರೆ. ಈಗ ಇರುವ ಸೆಟ್ಟನ್ನೆಲ್ಲ ವಿಠಲ್ ಸೆಟ್ಟರಿಗೆ ಬಿಟ್ಟು ಕೊಡ್ತಾರೆ ಅವರು. ಇವರು ಹೊಸದಾಗಿ ಸೆಟ್ ಮಾಡ್ತಾರೆ. ನೀವು ಅಲ್ಲಿಗೆ ಬನ್ನಿ ಅಂತೇಳಿ ಕರ್ಕೊಂಡು ಹೋಗಿದ್ರು, ಪರಿಚಯ ಮಾಡಿ ಸೇರಿಸಿದರು. ಅವರು ಹೇಳಿದರು, ಮೇಳಕ್ಕೆ ಬರಲಿ, ತೊಂದರೆ ಏನಿಲ್ಲ, ಆದರೆ ಹೆಚ್ಚು ಸಂಬಳ ನನಗೆ ಎಷ್ಟು ಕಾಣ್ತದೆ ಅಷ್ಟು ಕೊಡ್ತೇನೆ. ಕರೆಕ್ಟ್. ಅಂತೂ ಒಂದು 500 ರೂಪಾಯಿ ಕೊಡ್ತೇನೆ, ಅದಕ್ಕಿಂತ ಹೆಚ್ಚು ನಿರೀಕ್ಷೆಯಿಂದ ನೀವು ಮಾಡಿ. 500 ರೂಪಾಯಿ ಎನ್ನುವುದೇ ಆಗ ವಿಶೇಷ. ಕರೆಕ್ಟ್. ಇರಾ ಸೋಮನಾಥೇಶ್ವರಕ್ಕೆ ಸೇರಿದೆ. ಇರಾ ಸೋಮನಾಥೇಶ್ವರಕ್ಕೆ ಸೇರಿದವನಿಗೆ ಹೇಳಿದರೆ, ನೀವು ನೃತ್ಯಾಭ್ಯಾಸ ಮಾಡೋದಿದ್ದರೆ ರಾಜನಯ್ಯರಿದ್ದಾರೆ ಇಲ್ಲಿ ಕದ್ರಿಯಲ್ಲಿ. ನೀವು ಮಂಗಳೂರಿನಲ್ಲಿ ನಿಲ್ಲಿ, ಮಳೆಗಾಲದಲ್ಲಿ ಇಲ್ಲದಿದ್ರೆ ಏನು ಮಾಡ್ತೀನಿ. ಹಾಗೆ ಮಂಗಳಾದೇವಿಯಲ್ಲಿ ನನಗೆ ನಿಲ್ಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ರಾಜನಯ್ಯರ ಹತ್ರ ಅಭ್ಯಾಸ ಮಾಡಲಿಕ್ಕೆ ಕಳಿಸಿಕೊಟ್ರು. ರಾಜನಯ್ಯರು ಕಥಕ್ಕಳಿಯಲ್ಲಿ ಬಹಳ ಪರಿಣಿತ. ಅಂದರೆ ಕಥಕ್ಕಳಿಯ ಪಾತ್ರಧಾರಿಯವರು. ಭರತನಾಟ್ಯವನ್ನು ಹೇಳಿಕೊಡ್ತಿದ್ದರು. ಅವರು ನಡೆಸಿಕೊಂಡಿದ್ದದ್ದು ಭರತನಾಟ್ಯ, ನನಗೆ ಹೇಳಿಕೊಟ್ಟದ್ದು ಕಥಕ್ಕಳಿ. ಹೇಳಿದರು, ಕಥಕ್ಕಳಿಯಲ್ಲಿ ಸ್ವತಂತ್ರವಾಗಿ ಅಭಿನಯಿಸಲಿಕ್ಕೆಲ್ಲ ಅವಕಾಶ ಬಹಳ ಉಂಟು, ಇದನ್ನು ಅಭ್ಯಾಸ ಮಾಡೋದು ಕಥಕ್ಕಳಿ ಹೇಳಿಕೊಟ್ರು. ಹಾಗೆ ಅವರು 2 ಮಳೆಗಾಲದಲ್ಲಿ ಅಭ್ಯಾಸ ಮಾಡಿದ್ದೇನೆ ಕಥಕ್ಕಳಿಯನ್ನು. ಹೌದು, ರಾಜನಯ್ಯರ ಹತ್ರ ಹಾಗೆ ಅಭ್ಯಾಸ ಮಾಡಿತ್ತು. ಇರಾ ಸೋಮನಾಥೇಶ್ವರಕ್ಕೆ ಸೇರಿ ನನಗೆ ವೇಷ ಕೊಡಲಿಕ್ಕೆ ಹೆಸರು ಮಾಡಿದ್ರು. ಸ್ತ್ರೀ ಪಾತ್ರಗಳನ್ನು ಮಾಡಬೇಕಾಗಿ ಅಂತ. ಶುರುವಿಗೆ ಅದರಲ್ಲಿದ್ದದ್ದು ಈ ಪೂರ್ವರಂಗ ಏನಿಲ್ಲ, ನೃತ್ಯಗಳು. ಕರೆಕ್ಟ್. ಆ ನೃತ್ಯದಲ್ಲಿ ಭಾಗವಹಿಸಲಿಕ್ಕೆ ನಾನು ಅಭ್ಯಾಸ ಮಾಡಿದವನಾದ ಕಾರಣ ಅದು ಅಭ್ಯಾಸ ಮಾಡಿದೆ. ತಿರುಗಾಟಕ್ಕೆ ಏನು ತೊಂದರೆ ಇಲ್ಲ. ಅರ್ಥಗಾರಿಕೆಗೆ ನನಗೆ ಸರಿಯಾಗಿ ಹೀಗೆ ಮಾತಾಡಬೇಕು ಇತ್ಯಾದಿ ಹೇಳಿಕೊಟ್ಟವರು ರಾಮದಾಸ್ ಸ್ವಾಮಿಗಳು. ಭಾಷೆ ಸ್ವಲ್ಪ ಬಿಗುವವರು. ಹೌದು. ಸುಂದರರಾಯರಿದ್ರು. ನನಗೆ ವೇಷಗಳು ಹೆಚ್ಚಾಗಿ ಬರುವುದು ಸುಂದರರಾಯರ ಜೊತೆ. ಹಾಗೆ ಅವರು ಅರ್ಥಗಾರಿಕೆಯನ್ನೆಲ್ಲ ರಾಮದಾಸ್ ಸ್ವಾಮಿಗಳೇ ನಾನು ರಂಗಸ್ಥಳದಲ್ಲಿ ವೇಷ ಮಾಡಿ ಮಾತನಾಡುವಾಗ ಅದನ್ನೇ ಕೇಳಿಕೊಂಡು ಅದು ಹಾಗಲ್ಲ, ಇದು ಹೀಗೆ ಹೀಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ಟವರು ರಾಮದಾಸ್ ಸ್ವಾಮಿ. ನನಗೆ ಯಕ್ಷಗಾನದಲ್ಲಿ
ಅಭಿರುಚಿ ಉಂಟಾದ್ದೇ ಆಮೇಲೆ. ಆಮೇಲೆ ಅಲ್ಲಿವರೆಗೆ ನಿಮಗೆ ಯಕ್ಷಗಾನದ ಮೇಲೆ ಅಭಿರುಚಿ ಇರಲಿಲ್ಲ? ಇಲ್ಲೇ ಇಲ್ಲ. ಯಕ್ಷಗಾನ ಅಂತ ಹೇಳಿದ್ರೆ ಏನೋ ಒಂದಿಗೆ ಹಾರೋದು, ಕುಣಿಯುವುದು, ಊಟಕ್ಕೆ ಸಿಗ್ತದಲ್ಲ ಅಷ್ಟಕ್ಕೆ. ಇಷ್ಟಕ್ಕಾಗಿಯೇ ನಾನು ಈ ರಾಮದಾಸ್ ಸ್ವಾಮಿಗಳು ಯಕ್ಷಗಾನದಲ್ಲಿ ಇದೊಂದು ಅದ್ಭುತವಾದ ಕಲೆ ಇತ್ಯಾದಿಗಳನ್ನೆಲ್ಲ ಹೇಳಿದವರು ಅವರು. ಈ ಕಲಾ ಪ್ರಕಾರದಲ್ಲಿ ನೀನು ಸರಿಯಾಗಿ ಅಭ್ಯಾಸ ಮಾಡು, ಜೀವನಕ್ಕೆ ಬೇಕಾದ್ದು ಇದರಿಂದ ಸಿಗುತ್ತದೆ, ನೀ ಅನುಮಾನ ಮಾಡಬೇಡ ಹೇಳಿಕೊಟ್ಟು. ವೀರಭದ್ರ ನಾಯಕರಿದ್ದರು. ವೀರಭದ್ರ ನಾಯಕರ ಹತ್ರ ಆಗ ಟೆಂಟಿನ ಆಟಗಳು 3 ದಿವಸ, 5 ದಿವಸ, 15 ದಿವಸದವರೆಗೂ ಸೋಮನಾಥೇಶ್ವರದ ಆಟಗಳು ಹಾಕ್ಕೊಂಡಿತ್ತು. ವೀರಭದ್ರ ನಾಯಕರ ಹತ್ರ ಬಡಗುತಿಟ್ಟಿನ ಆಟ ಕಲಿತೆ ನಾನು. ನಮ್ಮ ಇವರು ಬಡಗುತಿಟ್ಟಿನ ಇವರು. ಹೌದು, ವೀರಭದ್ರ ನಾಯಕರು ಅಂತ. ವೀರಭದ್ರ ನಾಯಕರು ಸೋಮನಾಥೇಶ್ವರದಲ್ಲಿದ್ದರು. ಹಗಲು ಬೆಳಗ್ಗೆ 10-11 ಗಂಟೆವರೆಗೆ ಬಡಗುತಿಟ್ಟಿನ ನಾಟ್ಯ ಕಲಿಯುವುದು. ಲಕ್ಷ್ಮಣ ಭಾಗವತ್ ಅಂತ ಹಾರ್ಮೋನಿಯಂ ಇದ್ದವರು, ಅವ್ರ ಹತ್ರ ಸಂಗೀತ ಅಭ್ಯಾಸ ಮಾಡೋದು, ಹಾಡ್ಲಿಕ್ಕೆ ಅಭ್ಯಾಸ ಮಾಡೋದು, ಹೀಗೆ ಮಾಡಿಕೊಂಡಿದ್ದೆ. ಯಕ್ಷಗಾನದ ಬಗ್ಗೆ ಅಭಿರುಚಿ ಹುಟ್ಟಿದೆ ನನಗೆ. ಅಭ್ಯಾಸ ಮಾಡಿದರೆ ಒಳ್ಳೆ ಪರಿಣಾಮಕಾರಿ ಆಗ್ತದೆ. ಹಾಗೆ ಅವರ ಜೊತೆಯಲ್ಲಿ ಸೋಮನಾಥೇಶ್ವರದಲ್ಲಿ ಕೆಲವು ವರ್ಷಗಳು ತಿರುಗಾಟ ಮಾಡೋದು. ನನಗೆ ಸಮಸ್ಯೆ ಆಗಲಿಲ್ಲ. ಆಗ ಈ ಕೊರಗು ಸೆಟ್ಟು ಮನೆಯಲ್ಲಿ ನಮಗೆ ಒಂದು ಹುಲ್ಲು ಹಾಕಿದ ಗುಡಿಸಲಿನಾಗಿರುವ ಮನೆ. ನನ್ನ ತಂದೆಯವರು ತೀರಿ ಹೋಗಿದ್ದರು. ಹೇಳಿದರು, ನೀವು ಯಕ್ಷಗಾನದಿಂದಲೇ ಜೀವನ ಆಗ್ತದೆ ಅಂತ ಆಲೋಚನೆ ಮಾಡಬೇಡಿ, ನೀವೊಂದು ಎಲ್ಲಾದರೂ ಒಂದು ಜಾಗ ಮಾಡಿ ಒಂದು ಮನೆ ಇತ್ಯಾದಿ ಮಾಡಿಕೊಳ್ಬೇಕು ಕೊರಗು ಸೆಟ್ಟು ಅಂತ ಹೇಳಿ, ಒಂದು ಸ್ಥಳ ಎಲ್ಲಿಯಾದರೂ ನೋಡಿ ನೀವು ಅಂತ ಹೇಳಿದರು. ಅಂತೇಳಿ ನೆಲ್ಲಿಯಾಡಿ ಹತ್ರ ಒಂದು ಸ್ಥಳ, ಗೇಣಿಗೆ ಅಂತ ಮಾಡಿ, ವಾಯಿದೆ ಗೇಣಿ, 99 ವರ್ಷದ ವಾಯಿದೆಗೆ ಒಂದು ಸ್ಥಳ, ಒಂದು 500 ರೂಪಾಯಿ ಮುಂಗಡ ಕೊಟ್ಟವರು ಮಾಡಿ ಅಂತ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ಮಠದ ಇಸುಬು ಬಿಹಾರಿ ಅಂತ. ಮಠದ? ಹೌದು, ಮಠ ಅಂತ ಹೆಸರು. ಊರಿದ ಊರಿನ ಉಪ್ಪಿನಂಗಡಿ ಹತ್ರ ಮಠ ಅಂತ ಉಂಟು. ಅಲ್ಲಿ ಇಸ್ಬು ಬಿಹಾರಿ ಅಂತ ಮುಸಲ್ಮಾನ, ಅವನ ಸ್ಥಳ ಮಾಡಿಕೊಂಡೆ ಗೇಣಿಗೆ. ಒಂದು 5 ಎಕರೆ ಗದ್ದೆ ಕೊಟ್ಟಿದ್ದೆ. 99 ವರ್ಷ ವಾಯಿದೆ ಗೇಣಿ ನೋಡಿ, ಹಾಳು ಬಿದ್ದ ಗದ್ದೆ, ಅದನ್ನು ನೀವು ಸರಿ ಮಾಡಿಕೊಡ್ಲಿ. ಒಂದು 4-5 ವರ್ಷ ಏನೂ ಕೊಡೋದು ಬೇಡ. ಒಂದು 5 ವರ್ಷ ಕಳೆದ ಮೇಲೆ ವರ್ಷಕ್ಕೆ 1 ಮುಡಿ ಅಕ್ಕಿ ಹಾಕಿ ಕೊಡಬೇಕು. ಯಾರಿಗೆ? ದಣಿಗೆ. ಹೌದು. ಹಾಗೆ 1 ಮುಡಿ ಅಕ್ಕಿ ವರ್ಷಕ್ಕೆ ಏರುತ್ತಾ 10 ಮುಡಿ ಅಕ್ಕಿಯವರೆಗೆ ನೀವು ಕೊಡಬೇಕು ಅಂತ ಹೇಳಿ ಮಾಡಿದ. ಅವನಿಗೆ ಯಕ್ಷಗಾನ ನೋಡು ಒಂದು ಹುಚ್ಚಿತ್ತು. ಇಸುಬು ಬ್ಯಾರಿಗೆ ಆಟ ನೋಡಿಕೊಂಡಿದ್ದೆ. ಕೊರಗು ಸೆಟ್ರ ಸ್ನೇಹಿತ ನೋಡಿಕೊಂಡಿದ್ದ. ಒಂದು ದಿವಸ ಬಂದು ನೋಡಿದ, ಎಲ್ಲ ನೋಡಿ, ಅಯ್ಯೋ ಸ್ಥಳ ಇದೇನಾಗಲಿಲ್ಲ ಅಂತೇಳಿ ಒಂದು ದನ, ಒಂದು ಜೊತೆ ಎತ್ತು ಎಲ್ಲ ಕೊಟ್ಟು ಕಳಿಸಿದ. ಯಾರಿಗೆ? ನಿಮಗೆ? ನನಗೆ. ನೋಡಿ, ಈ ದನ ಕೃಷಿ ಮಾಡಲಿಕ್ಕೆ ಹಾಲು ಕಲಿ ಕೊಟ್ಟು ಕಳಿಸಿದ. ಹಾಗೆ ಅಲ್ಲಿದ್ದೆ ನಾನು ಕೆಲವು ವರ್ಷ. ಅಲ್ಲಿಯೇ ಇದ್ದರೆ ಕೃಷಿ ಮಾಡಿದ್ರೆ ನಮಗೆ ಏನಾದರೂ ಸಿಗ್ತದ? ಕೃಷಿ ಮಾಡಲಿಕ್ಕೆ ಯಾರೂ ಇಲ್ಲ. ಕರೆಕ್ಟ್. ನನ್ನ ಅಣ್ಣ ಹೋಟ್ಲಲ್ಲಿದ್ದ, ಅವನನ್ನು ಬರಲಿಕ್ಕೆ ಹೇಳಿ ಅವನನ್ನು ಮನೆಯಲ್ಲೇ ಕೂತುಗೊಳಿಸಿ, ನನ್ನ ತಮ್ಮ ಶಾಲೆಗೆ ಹೋಗ್ತಿದ್ದ. ಶಾಲೆಗೆ ಹೋಗಲಿಕ್ಕೆ ಖರ್ಚಿಗೆ ನಾನು ಕೊಡಬೇಕು. ಅಭ್ಯಾಸ ಮಾಡಿಕೊಂಡಿದ್ರು. ಹಾಗೆ ಅವ್ರ ತಾಯಿಯನ್ನು ತಂಗಿಯನ್ನು ಕರ್ಕೊಂಡು ಅಲ್ಲೊಂದು ಬಿಡಾರ ದೊಡ್ಡ ಮನೆ ಗೊತ್ತಾಯ್ತು, ಈ ಹುಲ್ಲು ಹಾಕಿದ ಒಂದು ಬಿಡಾರ ಕಟ್ಟಿಕೊಂಡು ಅಲ್ಲಿದ್ದೆ. ಯಕ್ಷಗಾನದಲ್ಲಿ ಅಭಿರುಚಿ ಹೆಚ್ಚಾದ ಕಾರಣ ವೇಷ ಮಾಡಬೇಕಾಗಿತ್ತು. ಈ ಮಳೆಗಾಲದಲ್ಲಿ ಈಗ ಚಿಕ್ಕ ಮೇಳ ಅಂತ ಹೇಳ್ತಾರೆ, ಕರೆಕ್ಟ್, ಅದಕ್ಕೆ ಹೋಗ್ತಿದ್ದೆ. 2-3 ಜನರೊಟ್ಟಿಗೆ ಹೋಗಿದ್ದೇನೆ. ಇದು 4-5 ವರ್ಷ ಹೋಗಿದ್ದೇನೆ ಚಿಕ್ಕ ಮೇಳಕ್ಕೆ.
ನನಗೆ ಆಗ ಚಿಕ್ಕ ಮೇಳದಲ್ಲಿ 2 ರೂಪಾಯಿ ಕೊಡ್ತಿತ್ತು ದಿನಕ್ಕೆ. ನನಗೆ ಪ್ರಯೋಜನ ಆಗಿದ್ದೇನೆ. ಹೌದು ಹೌದು. ಆ ಕಾಲದಲ್ಲಿ ಏನು ತೊಂದರೆ ಆಗಲಿಲ್ಲ. ನನಗೆ ಕುಣಿತ ಇತ್ಯಾದಿಗಳನ್ನು ಕುಣಿಲಿಕ್ಕೆ ಮಾತ್ರ ಅವಕಾಶ ಆಯಿತು, ಬೇಕಾದ್ದನ್ನು. ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಹೌದು, ಅಲ್ಲಿ ಮಾತಾಡಲಿಕ್ಕೆ ಇಲ್ಲವೇ ಇಲ್ಲ. ಹೌದು, ಹಾಗೆ ಅಭ್ಯಾಸ ಮಾಡಿದೆ. ಏನು ತಪ್ಪಿದರೂ ರಾಮದಾಸ್ ಸಾಮಗ್ರು ತಿದ್ದಿಕೊಂಡಿದ್ರು, ಹಾಗಲ್ಲ ಹೀಗೆ ಅಂತ ಹೇಳಿಕೊಂಡಿದ್ರು. ಹಾಗೆ ಮುಖ್ಯ ಸ್ತ್ರೀ ಪಾತ್ರ ಮಾಡಲಿಕ್ಕೆ ಶುರು ಮಾಡಿದೆ ನಾನು ಇರಾ ಸೋಮನಾಥೇಶ್ವರದಲ್ಲಿ. ಸೋಮನಾಥೇಶ್ವರದಲ್ಲಿ ಸರಿಯಾದ ಎಲ್ಲ ವೇಷಗಳನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ಮಂಡಿತರು ಹಾಡುಗಾರಿಕೆಗೆ ಬಂದರು, ತಪ್ಪಿದರೆ ಅವರು ಹೇಳಿಕೊಂಡಿದ್ರು. ಅವರು ಹೇಳಿದ್ರು, ನೀವು ಕಲಾದೃಷ್ಟಿಯಿಂದಲೇ ನೋಡಬೇಕು ಅದನ್ನು, ಅದನ್ನು ಬರೀ ಇದರ ಹಾಗೆ ನೋಡಬೇಡ, ಜೀವನಕ್ಕೆ ಅಂತ ನೋಡಬೇಡ ಅಂತ. ಅಭ್ಯಾಸ ಆಗಿ ಇರಾ ಸೋಮನಾಥೇಶ್ವರದಲ್ಲಿ ಸರಿಯಾದ ತಿರುಗಾಟ ಮಾಡಿ ಈ ಕಲಾಭಿರುಚಿಯನ್ನು ಬೆಳೆಸಿದ ಕಾರಣ ಏನಾಯಿತು, ಬೇರೆ ನೋಡಬೇಕು ಅಂತ ನನಗೆ ಆಸಕ್ತಿ ಉಂಟು. ಕರೆಕ್ಟ್. ಬರೀ ಯಕ್ಷಗಾನವನ್ನು ಮಾತ್ರ ಅಲ್ಲ, ಉಳಿದ ಕಡೆಗೂ ನೋಡಿ. ಪುರುಷೋತ್ತಮ ಭಟ್ರೊಟ್ಟಿಗೆ ಮದ್ರಾಸಿಗೆ ಹೋದೆ. ಅಲ್ಲಿ ಮರಿಯಪ್ಪ ಭಟ್ರ ಪರಿಚಯ ಆಯಿತು. ಪರಿಚಯ ಅಂದರೆ ನನ್ನ ದೂರದ ಸಂಬಂಧಿಕರವರು. ಮರಿಯಪ್ಪ ಭಟ್ರು ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋದರು. ನಿಮ್ಮ ಒಡಿಸ್ಸಿ ಇರ್ಬೋದು, ಇದನ್ನೆಲ್ಲ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ಶ್ರೀಲಂಕೆಯಲ್ಲಿ ಒಂದು ನೃತ್ಯ ಪ್ರಕಾರ ಇದೆ, ಎಲ್ಲ ತೋರಿಸಿದರು. ಯಾಕೆ ಹೀಗೆ ನೋಡಿ, ಇದನ್ನೆಲ್ಲ ನೋಡಿಕೊ, ನೀನು ನೋಡಿದರೆ ನಿನಗೆ ಏನು ಗೊತ್ತಾಗ್ತದೆ, ಅದನ್ನು ಹೇಗೆ ನೀನು ಉಪಯೋಗಿಸ್ಬೋದು, ಇದನ್ನು ಅರ್ಥ ಮಾಡಿಕ ನೀನು. ಕನ್ನಡ ವಿದ್ವಾನ್ ಪರೀಕ್ಷೆಗೆ ಕಟ್ಟು ಅಂತೇಳಿ ಬೇಕಾದ ಪುಸ್ತಕಗಳನ್ನೆಲ್ಲ ಒದಗಿಸಿಕೊಟ್ರು. ವಿದ್ವಾನ್ ಪರೀಕ್ಷೆಗೆ ಕೂತ್ಕೊಳ್ಳಿಕ್ಕೆ ತಯಾರು ಮಾಡಿದೆ. SLC ಆಗದೆ ವಿದ್ವಾನ್ ಪರೀಕ್ಷೆ ಆಗೋದಿಲ್ಲ ಅಂತ ಹೇಳಿದ್ರು. ಕನ್ನಡ ಅದನ್ನು ಬಿಟ್ಟೆ. ಆದರೆ ನಾನು ಓದಿದ್ದು ಏನು ಹಾಳಾಗಲಿಲ್ಲ, ಉಪಯೋಗಕ್ಕೆ ಬಂತು. ಮತ್ತೆ ಅಲ್ಲಿ ನಾನು ಕಲ್ತದ್ದು ಏನು ಕಡಿಮೆ ಆಗಲಿಲ್ಲ. ಬೊಂಬೈಗೆ ಹೋದರೆ ನಿಮಗೆ ಸೇರ ಅವರೊಬ್ಬರು ಬೊಂಬೈಯಲ್ಲಿ ವಾಸವಾಗಿದ್ದರು, ಗೋಕುಲದಲ್ಲಿ, ಶಂಕರನಾರಾಯಣ ರಾವ್ ಅಂತ. ಅವರು ಸಿನಿಮಾ ನಟ, ಕಥಕ್ಕಿನವರು ಬಹಳ ಪರಿಚಯ ಇದ್ದರು. ಅವರ ಮಕ್ಕಳು ಕಥಕ್ ಅಭ್ಯಾಸ ಮಾಡಿಕೊಂಡಿದ್ರು. ಗೋಪಿ ಕೃಷ್ಣ ಅಂತ ಅವ್ರು ಹೇಳಿದ್ರು, ಬಾ ಅಲ್ಲಿ ಹೋಗೋಣ ನಾವು ಅಂತೇಳಿ ಅಲ್ಲಿ ಕರ್ಕೊಂಡೋಗಿ ಅವನ ನೃತ್ಯ ವಿಧಾನ ಏನು, ಹೇಗೆ ವ್ಯತ್ಯಾಸ ಉಂಟು, ಇದನ್ನೆಲ್ಲ ನೋಡಲಿಕ್ಕೆ. ಹೌದು, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಮತ್ತೆ ಗೋಪಿ ಕೃಷ್ಣನ ಹತ್ರ ಕೆಲವು ಹೆಜ್ಜೆಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿದೆ. ಯಾವುದು? ಓಡಿಸಿದ್ದು? ಅಲ್ಲಲ್ಲ, ಕಥಕ್ಕಿಂದು ಕೇಳಿದೆ ಅವನ ಹತ್ರ. ನೋಡು, ಯಕ್ಷಗಾನದಲ್ಲಿ ಹೀಗುಂಟು, ಭರತನಾಟ್ಯದಲ್ಲಿ ಹೀಗೆ ಹೇಳಿದೆ. ಎಲ್ಲ ಮೂಲ ತತ್ವ ಒಂದೇ ಇದು. ನೀವು ಅದನ್ನು ಯಕ್ಷಗಾನಕ್ಕಾಗುವಂತೆ ನೀವು ಅಳವಡಿಸಿಕೊಳ್ಬೇಕಾದ್ದು. ಮೂಲ ತತ್ವ ಯಾವುದರಲ್ಲಿಯೂ ಯಾವ ಕಲಾ ಪ್ರಕಾರದಲ್ಲಿಯೂ ವ್ಯತ್ಯಾಸ ಇಲ್ಲ. ಹಾಗೂ ಅಭ್ಯಾಸ ಮಾಡಿದೆ. ಹಾಗೆ ಕೊರಗಸಿಟ್ಟರು ಮೇಳ ನಿಲ್ಲಿಸುವವರೆಗೆ ನಾನು ಇರಾ ಸೋಮನಾಥೇಶ್ವರದಲ್ಲಿ ಇದ್ದೆ. 14 ವರ್ಷ ಅಂತ. ಎಷ್ಟು? 14 ವರ್ಷ. 2 ಮೇಳ ಮಾಡಿದ್ರು, ಒಂದನ್ನು ನಿಲ್ಲಿಸಿದ್ರು ಅವರು, ಕೊನೆಗೆ ನಿಲ್ಲಿಸಿದರು. ಕಲೆಕ್ಷನೂ ಇಲ್ಲ, ಮತ್ತು ಅವರ ಆರೋಗ್ಯವೂ ಸರಿ ಇರಲಿಲ್ಲ. ಮೇಳ ನಿಲ್ಲಿಸಿದ್ರು. ನಿಲ್ಲಿಸುವಾಗ ಹೇಳಿದರು, ನೀವು ಕರ್ನಾಟಕ ಮೇಳಕ್ಕೂ. ನೀವು ಎಷ್ಟು ವರ್ಷ ಇದ್ರಿ ಆಗ ಇರಾದಲ್ಲಿ? ಇರಾದಲ್ಲಿ ಸಾಮಾನ್ಯ 12 ವರ್ಷ ಇದ್ದೆ. 13 ವರ್ಷ. 66ರವರೆಗೆ ಇದ್ದೆ ಅಂತ ನೆನಪು. 55ರಿಂದ 66, 67ರವರೆಗೆ ಇದ್ದೆ. ಅವರು ನಿಲ್ಲಿಸುವವರೆಗೂ, ಆರಂಭ ಮಾಡಿ ನಿಲ್ಲಿಸುವವರೆಗೂ ಅವರ ಒಟ್ಟಿಗೆ ಇದ್ದೆ. ಮತ್ತು ಎಲ್ಲ ಅನುಕೂಲತೆಗಳನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ನನಗೆ ಮನೆ, ಜಮೀನು ಇತ್ಯಾದಿಗಳನ್ನೆಲ್ಲ ಮಾಡಿಕೊಟ್ಟರು. ಅಷ್ಟೊತ್ತಿಗೆ ನಮ್ಮ ಪಿತ್ರಾರ್ಜಿತವಾಗಿ ಏನು ಬಂದಿತ್ತು ಅದು ಸಿಕ್ಕಿತು ನಮಗೆ. ಕೋರ್ಟಿಗೆ ಹೋಗ್ಬೇಕಾಯ್ತು, ಅದು ಸ್ವಲ್ಪ ಸಿಕ್ಕಿತು. ಸೂರ್ಯಕುಮಾರಿಯಲ್ಲಿ ಜಮೀನು ಅನುಕೂಲ ಎಲ್ಲ ಆಯಿತು. ಹಾಗೆ
ಇರಾ ಸೋಮನಾಥೇಶ್ವರದಿಂದ ಕರ್ನಾಟಕಕ್ಕೆ ಹೋಗಿಂತ ನನ್ನನ್ನು ಅರಳುವ ಕೊರಗಪ್ಪ ಶೆಟ್ಟಿಯನ್ನು ವಿಠಲ್ ಶೆಟ್ಟೊಟ್ಟಿಗೆ ಕಳಿಸಿದರು. ವಿಠಲ್ ಶೆಟ್ಟೊಟ್ಟಿಗೆ ಇದ್ದೆ ನಾನು. ಹೀಗೆ 2 ವರ್ಷ ಇದ್ದೆ. ಇದು ಆಗ ಮೇಳಗಳಲ್ಲಿ ಸಮಸ್ಯೆ ಉಂಟಾಯಿತು ಅವರಿಗೆ. ನಾನಿದ್ದರೆ ರಾಮದಾಸ್ ಸ್ವಾಮಿಗಳು ಬರುವುದಿಲ್ಲ ಅಂತ ಹೇಳಿದರು. ಯಾಕೆಂದರೆ ಮತ್ತೊಬ್ಬನ ಹೆಸರನ್ನು ಸಹಿಸುವ ಪ್ರವೃತ್ತಿ ಅವರಲ್ಲಿಲ್ಲ ಅಂತ ನನಗನಿಸಿದ್ದು. ಅದೇ ನಿಮಗೆ ಸಮಸ್ಯೆ ಆಗಿ ನನ್ನನ್ನು ಕಟೀಲು ಮೇಳಕ್ಕೆ ಹೌದು, ಕಟೀಲಿತ್ತಲ್ಲ, ಕಟೀಲಿಗೆ ಹಾಕಿ ನಿಮ್ಮನ್ನೆಲ್ಲ ನಾನು ಕಟೀಲು ಮೇಳಕ್ಕೆ ಕಳಿಸಿದೆ. ಟೆಂಟಿನ ಮೇಳ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಅದು ಸರಿಯದ್ದು. ಕಟೀಲು ಮೇಳಕ್ಕೆ ಬೇಡ ನೋಡುವ ಅಂತ ಹೇಳಿದರು. ಕೊನೆಗೆ ಆಗಲೇ ಧರ್ಮಸ್ಥಳದಲ್ಲಿ ಬರಲಿಕ್ಕೆ ಹೇಳಿದರು. ಧರ್ಮಸ್ಥಳ ಮೇಳಕ್ಕೆ ಧರ್ಮಸ್ಥಳ ಮೇಳಕ್ಕೆ ಸೇರಿದ ವರ್ಷ ಸುರತ್ಕಲ್ಲು ಮೇಳದವರು ನಾನು ಮತ್ತು ಸುಂದರರಾವ್ ಇಬ್ಬರು ನಿಮಗೆ ಕಷ್ಟ ಆಗ್ತದೆ, ನನ್ನನ್ನು ನೀವು ಇದಕ್ಕೆ ಸುರತ್ಕಲ್ಲಿಗೆ ಕಳಿಸಿಬಿಡಿ ಅಂತ ಹೆಗ್ಡೆಯವ್ರ ಹತ್ರ. ನಮ್ಮ ಲೆಕ್ಕದಲ್ಲಿ ನೀವು ಅದು ತಿರುಗಾಟ ಮಾಡಿದ್ದು 1 ವರ್ಷ ಸುರತ್ಕಲ್ ಮೇಳದಲ್ಲಿ. ಅಂದರೆ ಅವರ ಲೆಕ್ಕದಲ್ಲಿ ಅಲ್ಲಿ ತಿರುಗಾಟ ಮಾಡಿ ಸುರತ್ಕಲ್ ಮೇಳದಲ್ಲಿ ತಿರುಗಾಟ. ಸುರತ್ಕಲ್ ಮೇಳದಲ್ಲಿ ಏನು ತೊಂದರೆ ಮಾಡಲಿಲ್ಲ ನಾನು. ಮತ್ತಿನ ವರ್ಷಕ್ಕಾಗುವಾಗ ಇಲ್ಲ ಸುರತ್ಕಲ್ ಮೇಳದವರಿಗೆ ಕೊಟ್ಟಿದ್ದಿಲ್ಲ, ನನ್ನೊಟ್ಟಿಗೆ ಕಳಿಸಿ ಅಂತ. ಈಗ ನೂಜಿಪ್ಪಾಡಿ ಶಂಕರನಾರಾಯಣಪ್ಪಯ್ಯ ಅಂತ ಕಟೀಲು ಮೇಳ ಮಾಡಿದ್ರು. ನಾನು ಅವ್ರ ಹತ್ರ ಕೇಳಿ ಬೇಡ ಅಂತ ಹೇಳಿದರು. ಅವರು ಕೇಳುವುದು ಇವರು ಕೇಳುವುದು ಸರಿಯಾಗುವುದು, ಇದರಲ್ಲಿ ಇರಲಿ. ಹಾಗೆ ಧರ್ಮಸ್ಥಳ ಮೇಳದಲ್ಲಿ ಪರಮಾಣು ತಿರುಗಾಟ. ಈ ಒಟ್ಟು ಧರ್ಮಸ್ಥಳ ಮೇಳಕ್ಕೆ ಸೇರಿ ನಾನು 51ನೇ ವರ್ಷ ಆಯಿತು. 51 ವರ್ಷ. ಮತ್ತೆ 12 ವರ್ಷ 51, 61, 62, 63 ಆಯ್ತು. ಆಮೇಲೆ 2 ವರ್ಷ ಮುಲ್ಕಿಯಲ್ಲಿ ನೋಡಿ. ಸುರತ್ಕಲ್ಲಿನಲ್ಲಿ 1 ವರ್ಷ, ಸುರತ್ಕಲ್ ಮಾರಿಗುಡಿ ಮೇಳದಲ್ಲಿ 1 ವರ್ಷ, 1 ವರ್ಷ ಕೂಡ್ಲು ಮೇಳದಲ್ಲಿ, 1 ವರ್ಷ ಮುಲ್ಕಿ ಮೇಳದಲ್ಲಿ, 1 ವರ್ಷ ಸುರು ಧರ್ಮಸ್ಥಳ ಮೇಳದಲ್ಲಿ 5 ವರ್ಷ. ಆಮೇಲೆ 12 ವರ್ಷ ಇರಾದಲ್ಲಿ 15, 17. ಆಮೇಲೆ ಇದು 50, 17, 60, 67, 68 ವರ್ಷ ಟೋಟಲ್. 68ನೇ ವರ್ಷ. ಹೀಗೆ ಇಷ್ಟು ತಿರುಗಾಟ ಮಾಡಿದೆ. ಧರ್ಮಸ್ಥಳ ಮೇಳದಲ್ಲಿ ನಾನು ಎಲ್ಲ ಪಾತ್ರಗಳನ್ನು ಮಾಡಬೇಕಾಯ್ತು. ಈ ಮೇಳದಲ್ಲಿ ಕಲಾವಿದರಿಗೆ ಮುಖ್ಯ ಕಲಾವಿದರು ಅಂತ ಲೆಕ್ಕಕ್ಕಿದ್ದವರು ನಾನು ಸೇರುವಾಗ ನಾರಾಯಣ ಹೆಗ್ಡೆ, ಕುಂಬಳೆ ಸುಂದರರಾವ್ ಅವರೆಲ್ಲ ಇತ್ತು, ಎಂಪೆ ಕಟ್ಟೆ ರಾಮಯ್ಯ ಇವರೆಲ್ಲ ಇತ್ತು. ತಿರುಗಾಟದಲ್ಲಿ ನನಗೇನು ಸಮಸ್ಯೆಯೇ ಆಗಲಿಲ್ಲ. ಊಟ ಇತ್ಯಾದಿಗಳ ಬಗ್ಗೆ ಇದಿಲ್ಲ. ಕಡತೋಕ ಭಾಗವತರು ಕೆಲವು ಪ್ರಸಂಗಗಳಲ್ಲಿ ನಾನು ಮಾಡಿದ ವೇಷವನ್ನು ಬೇರೆಯವರು ಮಾಡುತ್ತಿರಲಿಲ್ಲ. ಉದಾಹರಣೆಗೆ ಯಾವ ಪ್ರಸಂಗ, ಯಾವ ವೇಷ? ನೋಡಿ, ಗದಾ ಯುದ್ಧದಲ್ಲಿ ಕೌರವನು ನಾನು ಮಾಡಿದ ಮೇಲೆ ಅದನ್ನು ಮಾಡಲಿಕ್ಕೆ ನಾರಾಯಣ ಹೆಗ್ಡೆಯವರು ಒಪ್ತಿರಲಿಲ್ಲ, ಎಂಪೆಗಟ್ಟೆ ರಾಮಯ್ಯ ಒಪ್ಪುತ್ತಿರಲಿಲ್ಲ. ಈ ಅಮೃತ ಸೋಮೇಶ್ವರರ ಕೆಲವು ಪ್ರಸಂಗಗಳು, ಹೌದು, ಕರೆಕ್ಟ್, ಅವರ ಪ್ರಸಂಗಗಳಲ್ಲಿ ಹಾಗೆ ನಾನು ಮಾಡುವ ವೇಷ, ಮಹಾಬ್ರಾಹ್ಮಣದಲ್ಲಿ ವಿಶ್ವಾಮಿತ್ರ, ಇದನ್ನೆಲ್ಲ ಉಳಿದವರು ಮಾಡಲಿಕ್ಕೆ ಒಪ್ಪುವುದಿಲ್ಲ. ಯಾಕೆ ಆ ಒಂದು ಇದು ಯಾಕೆ ಅದು ಆ ಶೈಲಿ ಬರುವುದಿಲ್ಲ ಅಂತ ಅಷ್ಟೇ. ಬೇರೆ ಏನೂ ಕಾರಣ ಅಲ್ಲ. ಅಷ್ಟು ಸರಿಯಾಗಿ ನಮ್ಮಿಂದ ಮಾಡಲಿಕ್ಕೆ ಅದು ಆಗಲಿಕ್ಕಿಲ್ಲ ಅಂತಲೇ ಹೇಳೋದು ಅವರು. ಈಗ ಸುಂದರರಾವಿಗೆ ಕುಣಿಲಿಕ್ಕಾಗುವುದಿಲ್ಲ. ನಾರಾಯಣ ಹೆಗ್ಡೆ ಅವರು ಗಂಭೀರ ಪಾತ್ರಗಳನ್ನೇ ಮಾಡುವವರು. ಇದರಲ್ಲಿ ಬೇರೆ ಅಂತಹ ಸಮಸ್ಯೆಯಲ್ಲಿ ನಾನು ಎಲ್ಲ ವೇಷಗಳನ್ನು ಮಾಡಬೇಕಾಯಿತು. ಮತ್ತು ನಾನು ಎಲ್ಲ ಈ ಕ್ಷೇತ್ರ ಮಹಾತ್ಮೆ ಬಿಡಿ, ದೇವಿ ಮಹಾತ್ಮೆ, ಬೇರೆ 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 ವೇಷಗಳನ್ನು ಮಾಡಿದವ. ದೇವಿ ಮಹಾತ್ಮೆಯಲ್ಲಿ ನಾನು ಮಾಡದ ವೇಷಗಳು ಯಾವುದೂ ಇಲ್ಲ. ಎಲ್ಲ ಮಹಿಷಾಸುರ, ಮಾಲಿನಿ ದೇವಿ, ಮಹಿಷಾಸುರ ಕೂಡ ಮಾಡಿದ್ದೇನೆ. ಎಲ್ಲ ವೇಷಗಳನ್ನು ಮಾಡಿದ್ದೇವೆ. ದೊಡ್ಡಸ್ತಿಗೆ ಎಲ್ಲ ಹೇಳಿ ನಾನು
ಮಾಡಬೇಕಾದ ಸ್ಥಿತಿ ಬಂತಿತ್ತು. ದೇವಿ ಮಹಾತ್ಮೆಯಲ್ಲಿ ಮಾಡಿದ್ದೇನೆ. ರಾಮಾಯಣದಲ್ಲಿ ಎಲ್ಲ ವೇಷಗಳನ್ನು ಮಾಡಿದವನು. ರಾವಣ ಮೈರಾವಣ ಕೂಡ ಮಾಡಿದೆ. ಗಟ್ಟಿ ಹೌದು. ಈ ಬಣ್ಣದ ವೇಷಗಳನ್ನು ಮಾಡುವಾಗ ಹೇಗಿರಬೇಕು ನನಗೆ ಈ ತಿಮ್ಮಪ್ಪು ಹೇಳಿಕೊಟ್ಟ ನೆನಪು ಇತ್ತು. ಈ ಪಾತ್ರಗಳ ನೃತ್ಯ ವಿಧಾನಗಳನ್ನು ಹೇಗೆ ಬದಲಾಯಿಸಿಕೊಳ್ಬೇಕು ಕರೆಕ್ಟ್ ಎಂಬುದನ್ನು ನಾವು ಲಕ್ಷಿಸಬೇಕಿತ್ತು. ಮತ್ತೆ ಚುಟ್ಟಿಡ್ತೇನೆ ನಾನು. ಚುಟ್ಟಿ ಇಡ್ತೇನೆ, ಇಡಲಿಕ್ಕೆ ಕೊಡ್ತೇನೆ. ಯಕ್ಷಗಾನ ಕಲಾ ಕೇಂದ್ರ ಧರ್ಮಸ್ಥಳದಲ್ಲಿ ಆರಂಭವಾಗಿ 4-6 ವರ್ಷಗಳು ನಡೆಯಿತು. ಅಲ್ಲಿ ಹೇಳಿಕೊಡ್ಲಿಕ್ಕೆ ಸರಿ ಯಾರೂ ಸಿಕ್ಕಲಿಲ್ಲ. ಭಟ್ರೆ ಚಂದು ಕೊಡೋದಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾನು ಸೇರಿದ್ದು. ನೀವು ಬನ್ನಿ ಅಂತ ಹೇಳಿದ್ದೆ. ನನಗೆ ಬೇಕಾದ ಅನುಕೂಲತೆಯನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಆರ್ಥಿಕ ವಿಷಯವಿದೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ನಾನು ನೃತ್ಯವನ್ನು ಅಭ್ಯಾಸ ಮಾಡಿಸಲಿಕ್ಕೆ ಯಕ್ಷಗಾನ ಕೇಂದ್ರಕ್ಕೆ ಸೇರಿದ ಮೇಲೆ ಈ ತಿಮ್ಮಪ್ಪು ಹೇಳಿದ್ದುಂಟಲ್ಲ, ಇದನ್ನು ಪ್ರಯೋಗ ಮಾಡಿದೆ. ಯಾವುದನ್ನು? ಬಣ್ಣದ ವೇಷಗಳು ಹೇಗೆ ಚಾಲನೆ ಮಾಡಬೇಕು, ಹೇಗೆ ಹೆಜ್ಜೆ ಹಾಕಬೇಕು, ಸ್ತ್ರೀ ಪಾತ್ರಗಳ ಹೆಜ್ಜೆಗಳು ಹೇಗಿರಬೇಕು, ಪುಂಡು ವೇಷಗಳ ಗತಿಗಳು ಹೇಗಿರಬೇಕು, ಕಿರೀಟದ ವೇಷದ ಗತಿ ಹೇಗಿರಬೇಕು, ಇದನ್ನೆಲ್ಲ ಹುಡುಗರಿಗೆ ಹೇಳಿಕೊಟ್ಟೆ ನಾನು. ಅದು ಎಷ್ಟು ಜನರು ಸರಿಯಾಗಿ ಅಭ್ಯಾಸ ಮಾಡಿದ್ದಾರೆ ಇತ್ಯಾದಿ ಹೇಳಿಕೊಡ್ಬೇಕಾಯಿತು. ನನ್ನ ಕಲ್ಪನೆ ಅಂತ. ಈಗ ಅವ ತಿಮ್ಮಪ್ಪು ಏನು ಹೇಳಿಕೊಟ್ಟನ, ಹೇಗಿರಬೇಕು ಅಂತ ಹೇಳಿದ್ನ, ಅದನ್ನು ನೆನಪಿಟ್ಟುಕೊಂಡು ನಾನು ಕರೆಕ್ಟ್ ಗೊತ್ತಾಯಿತು. ಮತ್ತು ಬಡಗುತಿಟ್ಟಿನ ನೃತ್ಯ ವಿಧಾನವನ್ನು ನಾನು ತಿಳಿದ ಕಾರಣ ಹೇಳಿಕೊಡ್ಬೇಕದಕ್ಕೆ ಸುಲಭ ಆಯಿತು ನನಗೆ. ಹೇಗೆ ಅದು? ಬಡಗುತಿಟ್ಟು ತೆಂಕುತಿಟ್ಟು ಎಂಬುದರಲ್ಲಿ ನೃತ್ಯ ವಿಧಾನದಲ್ಲಿ ವ್ಯತ್ಯಾಸ ಏನೂ ಇಲ್ಲ, ಎಲ್ಲ ಒಂದೇ. ಪಾಠಾಕ್ಷರಗಳುಂಟಲ್ಲ, ಕರೆಕ್ಟ್, ಇದರಲ್ಲಿ ಮಾತ್ರ ವ್ಯತ್ಯಾಸಗಳಿರೋದು. ಅಂಗಚಲನೆಯಲ್ಲಿ ವ್ಯತ್ಯಾಸ ಉಂಟು. ಇದು ತೆಂಕುತಿಟ್ಟಿನಷ್ಟು ರಫ್ ಅಲ್ಲ, ಅವರು ಸ್ವಲ್ಪ ಲಾಲಿತ್ಯ ಹೆಚ್ಚು. ಹಾಗೆಯೇ ನಾನು ಬಡಗು ಹೌದು ಕರ್ಕಿ ಹಾಸ್ಯಗಾರರ ಹತ್ರ ಅಭ್ಯಾಸ ಮಾಡಿದ್ದೇನೆ. ಕರ್ಕಿ ನಾರಾಯಣ ಹಾಸ್ಯಗಾರರು ಅಂತ, ಅವರ ಹತ್ರ ನೃತ್ಯ ವಿಧಾನಗಳಂತ ಕೇಳಿದ್ದೇನೆ. ಮೂಲ ತತ್ವ ಇದು ಒಂದೇ, ಏನೂ ವ್ಯತ್ಯಾಸ ಇಲ್ಲ. ಪಾಠಾಕ್ಷರಗಳಲ್ಲಿ ವ್ಯತ್ಯಾಸ ಉಂಟು, ವೇಷಭೂಷಣಗಳಲ್ಲಿ ವ್ಯತ್ಯಾಸ, ಕರೆಕ್ಟ್, ಮತ್ತು ಆಂಗಿಕ ಚಲನೆಯಲ್ಲಿ ವ್ಯತ್ಯಾಸ ಉಂಟು. ಹೆಜ್ಜೆಗಳು ಒಂದೇ, ಆದರೆ ಅದನ್ನು ತೆಕ್ಕೊಳ್ಳುವಾಗ ಹೀಗೆ ಸ್ವಲ್ಪ ಅಲ್ಲಾಡ್ತಾರೆ. ಹೌದು, ಅದು ವೇಷದ ಅಂಗಕ್ಕೆ ಸರಿಯಾಗಿ ಬದಲಾವಣೆ ಅಲ್ಲ, ಇದು ಎಲ್ಲರೂ ಒಪ್ಪಿದ್ದೇ. ಈಗ ತೆಂಕು ಬಡಗಿನವರು ಆಕ್ಷೇಪಿಸಿದ್ದೇನಲ್ಲ, ಈ ಶೈಲಿಯಲ್ಲಿ ವ್ಯತ್ಯಾಸ ಉಂಟು, ಮೂಲ ಒಂದೇ. ಹೀಗೆ ಅಭ್ಯಾಸ ಮಾಡ್ತಾ ಈಗ ಎಷ್ಟು ವರ್ಷ ಇದ್ದೇನೆ, ಎಲ್ಲ ವೇಷಗಳನ್ನು ಮಾಡ್ತೇನೆ. ಸರ್, ನೀವು ನೋಡಿ, ಈಗ ಇಷ್ಟು ವರ್ಷ ಯಕ್ಷಗಾನದ ಕ್ಷೇತ್ರದಲ್ಲಿ ಈಗ ನಾವು ಲೆಕ್ಕಾಚಾರ ಈಗ ತಾನೇ ನಾವು ಸುಮ್ಮನೆ ಕೈಯಲ್ಲಿ ಮಾಡುವಾಗ 68 ವರ್ಷ ನಮಗೆ. ಹೌದು, ಈಗ ಇದು 68ನೇ ವರ್ಷ. ಇಷ್ಟು ಸುದೀರ್ಘವಾದಂಥ ಒಂದು ಪಯಣ, ಇದು ಭಾರಿ ದೀರ್ಘ ಪಯಣ, ಅದೇನು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಈಗ ನೀವು ಪ್ರಾಮಾಣಿಕವಾಗಿ ನೀವು ಅದನ್ನು ಹಲವಾರು ಕಡೆ ಹೇಳಿಕೊಂಡಿದ್ದೀರಿ, ಇಲ್ಲೂ ನೀವು ಹೇಳಿಕೊಂಡ್ರಿ. ನಾನು ಯಕ್ಷಗಾನದ ಆಸಕ್ತಿಯಿಂದ ಬಂದದ್ದಲ್ಲ, ನಾನು ಜೀವನೋಪಾಯಕ್ಕಾಗಿಯೇ ಬಂದದ್ದು, ಆ ನಂತರ ನಾನು ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದೇನೆ ಅಂತ ನೀವು ಹೇಳಿದ್ದೀರಿ. ಈಗ ಯಕ್ಷಗಾನಕ್ಕೆ ಜೀವನೋಪಾಯಕ್ಕಾಗಿ ಬಂದ್ರಿ, ಆಗ ಅದಲ್ಲದೆ ಬೇರೆ ಯಾವುದೇ ಒಂದು ಮಾರ್ಗಗಳು ನಿಮಗೆ ಗೋಚರಿಸಲಿಲ್ವಾ? ನೋಡಲಿ, ನಾನು ಕಲಿತದ್ದು ಸರಿಯಾಗಿ 4ನೇ ಕ್ಲಾಸಿನವರೆಗೆ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವಲ್ಲ. ಕರೆಕ್ಟ್. 4ನೇ ಕ್ಲಾಸು ಪಾಸಾಗುವಾಗ ವಿಟ್ಲದಲ್ಲಿ ಹೈಸ್ಕೂಲ್ ಆರಂಭ ಆಯಿತು. ಕರೆಕ್ಟ್. ನಮ್ಮ ಮನೆಯಿಂದ ಹೈಸ್ಕೂಲಿಗೆ ಹೋಗಬೇಕಿದ್ರೆ 5 ಮೈಲ್ ನಡ್ಕೊಂಡು ಹೋಗಬೇಕು. ಅಲ್ಲಿ ಆದರೂ ಹೋಗಿ ಕೇಳಿದೆ. ನನ್ನ ತಂದೆಯವರು ಪಕ್ಷವಾತದಿಂದ ಬಂದು ಮಡೆಯಾಲ್ ನಾರಾಯಣ ಭಟ್ರಾಗ ಹೆಡ್ ಮಾಸ್ಟರ್ ಆಯಿತು ಅಂತ ಹೇಳಿ ಅವರು 7ನೇ ಕ್ಲಾಸಿಗೆ ಸೇರಿಸಿದರು. 4ನೇ ಕ್ಲಾಸ್ ಪಾಸ್ ಪ್ರಶ್ನೆ ಕೇಳಿದರು.
ಮಾಡಿ 7ನೇ ಕ್ಲಾಸಿಗೆ ಸೇರಿದೆ ಅಂತೇಳಿ. ಹಾಂ 7ನೇ ತರಗತಿಗೆ ಸೇರಿಸಿದ ನನ್ನನ್ನು ನನಗೆ ಶಾಲೆಗೆ ಹೋಗ್ಲಿಕ್ಕೆ ಅನುಕೂಲವೇ ಆಗಲಿಲ್ಲ. ಅವರ ಹತ್ರವೇ ಕೇಳ್ತಿದ್ರೆ ಏನಾದರೂ ಅನುಕೂಲ ಮಾಡಿ ಕೊಡ್ತಿದ್ರು ಏನು. ಹೌದು, ಅವ್ರ ಹತ್ರ ಕೇಳಲಿಕ್ಕೆ ಆಗಲಿಲ್ಲ. ಮಧ್ಯೆ ನನಗೆ ಮೇಳಕ್ಕೆ ಸೇರಿದ ಮೇಲೆ ಉಪನಯನ ಧರ್ಮಸ್ಥಳ ನಾಡದಲ್ಲಿ ಉಪನಯನ ಆದ ನಾನು ಹೇಳಿದರು, ಊಟ ವಸತಿ ಎಲ್ಲ ಕೊಟ್ಟು ಉಡುಪಿಯಲ್ಲಿ ವೇದ ಪಾಠ ಮಾಡುತ್ತಾರೆ, ವೇದ ಹೇಳಿಕೊಡ್ತಾರೆ, ಅಭ್ಯಾಸ ಮಾಡುವ. ಯಾರು ಹೇಳಿದ್ದು? ನಮ್ಮ ಪೈಕಿ ಅವರು ಯಾರು. ಅಲ್ಲಿ ಖರ್ಚೇನಿಲ್ಲ, ಈಗ ಊಟ ಇತ್ಯಾದಿಗಳು ತಿಂದು ಹಾಗೆ ಉಡುಪಿಗೆ ಬಂದೆ, ಪಾಠಶಾಲೆಗೆ ಸೇರಿದೆ. ಶುರುವಿಗೆ ಏನೂ ಮಾತಾಡಲಿಲ್ಲ, ಅಲ್ಲಿ ಕಿರುಕುಳಗಳು ಇದ್ದದ್ದೇ ಅಂತ ಮಾಡಿ. ಹೌದು, ನಾನು ಹವ್ಯಕ. ಅಲ್ಲಿ ಅವರು ಹೇಳಿದರು, ಈ ಹುಡುಗರ ಕೀಟಲ್ಲಿ ನಾನು ಹವ್ಯಕರಿಗೆ ಪಾಠ ಹೇಳೋದಿಲ್ಲ, ಇಲ್ಲಿ ಶಿವಳ್ಳಿ ಹುಡುಗರು ಮಾತ್ರ. ಹೌದು, ಅಂದರೆ ಅಡ್ಡನಾಮ ಉದ್ದನಾಮ ಅಂತ ಆ ರೀತಿ. ಹಾಂ, ಅದು ಹೇಗೇನು ಪೇಜಾವರದವರು ಪಟ್ಟಕ್ಕೆ ಬಂದು ಸ್ವಾಮೀಜಿಯಾದ ವರ್ಷ ಸಾಧ್ಯ ಇಲ್ಲ ಅಂಥೇಳಿ, ಎಲ್ಲರೂ ಬೇಡ ಅಂಥೇಳಿ, ಇಲ್ಲದಿದ್ದರೆ ವೇದ ಪಾಠ ಆಗ್ತಿತ್ತು. ಆದರೂ ಪ್ರಯತ್ನ ಮಾಡಿದ್ದೆ, ಒಂದು 6 ತಿಂಗಳಿದ್ದೆ. ಅಲ್ಲಿಂದ ಮತ್ತೆ ನನಗೆ ಗತಿ ಮೇಳವೇ ಎಂಥದ್ದು ಇಲ್ಲ. ಈಗ ವೇದ ಪಾಠದಲ್ಲಿ ಎಲ್ಲಿ ಅನುಕೂಲ ಆಗ್ತಿದ್ರೆ ನಾನೀಗ ಪುರೋಹಿತ ಆಗ್ತಿದ್ದೆ. ಹೌದು, ಪುರೋಹಿತ ಆಗ್ತಿದ್ದೆ, ಏನಿಲ್ಲದ್ರೆ ಅಡಿಗೆ ಭಟ್ಟ ಆದರೂ ಆಗ್ತಿದ್ದೆ. ಆಗ ಇದಕ್ಕೆಲ್ಲ ಅನುಕೂಲ ಇರಲಿಲ್ಲ ಅಂತ ಹೇಳಿದ್ರು. ಕರೆಕ್ಟ್ ಸರ್. ಈಗ ನೋಡಿ, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಈಗಿನ ಕಾಲಕ್ಕೂ ಆಯ್ಕೆ ಮಾಡುವ ಯುವಕರು ಇದ್ದರೆ ಅಂಥವರಿಗೆ ನಿಮ್ಮ ಸಲಹೆ ಏನು? ಬೇಡ ಅಂತ. ಹಾಂ, ಹೊಟ್ಟೆಪಾಡಿಗಾಗಿ ಯಕ್ಷಗಾನವನ್ನು ಸೇರಬೇಡಿ, ಈಗಲೂ ಹೇಳ್ತೇನೆ. ಅಲ್ಲ, ನೀವೀಗ ಇಷ್ಟು ವರ್ಷ ಏನು 70 ವರ್ಷ ನೀವು ಇಲ್ಲಿ ದುಡಿದು, ಅಂದರೆ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಸರ್ವಿಸ್ ಮಾಡಿ, ನೀವು ಮತ್ತು ಈಗಲೂ ಅದನ್ನೇ ಹೇಳುವುದರ ಹಿಂದಿನ ಒಂದು ಮರ್ಮ ಏನು? ಒಬ್ಬನ ಹೊಟ್ಟೆ ಹೊಡೆದುಕೊಳ್ಳುವುದಕ್ಕೆ ಯಕ್ಷಗಾನದಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಅವ ಮದುವೆ ಆಗ್ತಾನೆ, ಮಕ್ಕಳಾಗ್ತಾರೆ, ತಂದೆ ತಾಯಿ ಇರ್ತಾರೆ, ಉಳಿದ ಸಂಸಾರ ಇರ್ತಾರೆ. ಅವರ ಪೋಷಣೆಗೆ ಯಕ್ಷಗಾನದಲ್ಲಿ ಸಿಗುವಂತಹ ಸಂಭಾವನೆ ಸಾಕಾಗ. ಅಂದರೆ ಇವತ್ತಿಗೂ ಸಾಕಾಗುವುದಿಲ್ಲ ಅಂತ ಹೇಳುದು? ಸಾಕಾಗುವುದಿಲ್ಲ, ಅನುಮಾನವೇ ಇಲ್ಲ. ಅದು ಜೀವನ ವಿಧಾನ ಎಷ್ಟು ಬದಲಾಗಿದೆಯೋ ಕರೆಕ್ಟ್, ಅಷ್ಟೇ ಕಲಾವಿದರ ಜೀವನವೂ ಬದಲಾಗಿದೆ. ಕರೆಕ್ಟ್. ಆದ್ದರಿಂದ ಬರೀ ನಮ್ಮ ಜೀವನ ನಾವು ಸರಿಯಾಗಿ ನಡೆಸಬೇಕು ಎಂಬ ಆಸೆ ಇದ್ದವ ಯಕ್ಷಗಾನದಿಂದ ಅದಾಗುತ್ತದೆ ಅಂತ ನಮ್ಮ ಧೈರ್ಯದಿಂದ ಬರುವುದು ಬೇಡ ಅಂತ ಹೇಳೋದು. ಹೌದು, ನೀವು ಹೇಳಿದ್ದು ಬಹಳ ದೀರ್ಘವಾಗಿ ನಾವು ಯೋಚನೆ ಮಾಡಿದರೆ ಅದು ಹೌದು. ಯಾಕೆಂದರೆ ನಮಗೆ ಸಾಮರ್ಥ್ಯ ಇರುವಲ್ಲಿವರೆಗೆ ನಡೀತದೆ, ಆಮೇಲೆ ಅಲ್ಲ ಆ ಒಂದು ಕಾರಣಕ್ಕೂ ಕರೆಕ್ಟ್ ಅದು. ಕಲಾವಿದನ ಜೀವನಕ್ಕೆ ಅವ ಅಪೇಕ್ಷಿಸುವಂತಹ ಸವಲತ್ತುಗಳನ್ನು ಯಾವ ರೀತಿಯಿಂದಲೂ ಯಕ್ಷಗಾನದ ಸಂಭಾವನೆಯಿಂದ ಪಡ್ಕೊಳ್ಳಿಕ್ಕಾಗೋದು ಸಾಧ್ಯ ಇಲ್ಲ. ಕರೆಕ್ಟ್, ಸಾಧ್ಯವೇ ಇಲ್ಲ. ಆಸಕ್ತಿ ಇರಬಹುದು, ಬೇರೆ ಏನಾದರೂ ಉದ್ಯೋಗ ಮಾಡಿಕೊಂಡು ಇದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಈಗಿನ ಯುವ ಪೀಳಿಗೆಯವರಿಗೆ ಖಂಡಿತ ಹೇಳ್ತೇನೆ ನಾನು, ಇದೀಗ ಇಲ್ಲಿ ಹೇಳುವುದಂತಲ್ಲ, ನಾನು ಯಕ್ಷಗಾನ ಕೇಂದ್ರದಲ್ಲಿ ಅಭ್ಯಾಸಕ್ಕೆ ಬರುವ ಎಲ್ಲ ಹುಡುಗರಿಗೂ ಹೇಳಿದೆ. ಕರೆಕ್ಟ್, ನೀವು ಜೀವನಕ್ಕೆ ಇದರಿಂದ ಸಂಪಾದನೆ ಆಗ್ತದೆ ಎಂಬ ದೃಷ್ಟಿಯಿಂದ ಬರಬೇಡಿ, ಕಲಿಯುವ ಆಸಕ್ತಿ ಇದ್ದರೆ. ಈಗಲೂ ಹೇಳ್ತೇನೆ ನಾನು. ಈಗ ನೋಡಿ, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ, ಈ ಶಬ್ದಗಳ ಒಂದು ಔಚಿತ್ಯ ಏನು? ಅಂದರೆ ಇದರ ಗುಣಲಕ್ಷಣಗಳು ಏನು? ಈ ಪರಂಪರೆ ಅಂತ ಯಾವುದನ್ನು ಹೇಳ್ತಾರೆ ನನಗೆ ಇಷ್ಟರವರೆಗೂ ಅರ್ಥ ಆಗಲಿಲ್ಲ. ಯಾಕೆಂದರೆ ಪರಂಪರೆ ಬದಲಾಗುತ್ತಾ ಇರುವುದನ್ನು ನಾವು ಕಾಣ್ತೇವೆ. ಕರೆಕ್ಟ್. ಆದ ಕಾರಣ ಇದು ನಮ್ಮ ಪರಂಪರೆ ಅಂತ ನಾವು ಹೇಳೋದು ಹೇಗೆ? ಯಕ್ಷಗಾನದ ಶಾಸ್ತ್ರೀಯತೆ ಬಹಳ ಇದೆ ಯಕ್ಷಗಾನದಲ್ಲಿ. ಯಾವುದಂದರೆ ನಾಟ್ಯಶಾಸ್ತ್ರದಲ್ಲಿ
ಭರತ ಏನು ಹೇಳಿದ್ದಾನೋ ಅದರ ಅಂಶಗಳಲ್ಲಿ ಸಾಮಾನ್ಯ 90% ಯಕ್ಷಗಾನದಲ್ಲಿ ಉಂಟು. ಇದೆ. ಇದು ಹೌದು ಅಂತ ಕೇಳಿದರೆ ಯಕ್ಷಗಾನದ ಕಲಾವಿದನಿಗೆ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಹೇಳಲಿಕ್ಕಾಗೋದಿಲ್ಲ ಅಂಥೇಳಿ ಅವ ನಾಟ್ಯಶಾಸ್ತ್ರವನ್ನು ನೋಡಿರುವುದಿಲ್ಲ. ಕರೆಕ್ಟ್, ನೋಡಿರುವುದಿಲ್ಲ. ಮತ್ತು ಬೇರೆ ಕಲಾ ಪ್ರಕಾರಗಳ ಬಗ್ಗೆ ಯೋಚನೆಯನ್ನು ಮಾಡಿರುವುದಿಲ್ಲ. ಈಗ ನಾಟ್ಯಶಾಸ್ತ್ರದಲ್ಲಿ ಹೇಳಿದಂತೆ ವೇಷಭೂಷಣಗಳನ್ನು ಧರಿಸುವುದಕ್ಕೆ ಇದರಲ್ಲಿ ವಿಪುಲ ಅವಕಾಶ ಉಂಟು. ಗತಿಗಳ ಬಗ್ಗೆ ಈಗ ಸಣ್ಣ ತಿಮ್ಮಪ್ಪು ಅಂತ ನಾನು ಯಾರನ್ನು ಹೇಳಿದೆ, ಅವ ಹೇಳಿದ ಅಂಶಗಳನ್ನು ನಾಟ್ಯಶಾಸ್ತ್ರದಲ್ಲೇ ನಾವು ಕಾಣೋದು. ಅವ ನಾಟ್ಯಶಾಸ್ತ್ರವನ್ನು ಓದಿದ್ದಾನೋ ಇಲ್ಲೋ ಗೊತ್ತಿಲ್ಲ. ಕರೆಕ್ಟ್. ಆದರೆ ಅವ ಹೇಳಿದ ರೀತಿ ಅದು ಉಂಟು. ಈ ಗತಿಗಳನ್ನೆಲ್ಲ ಬೇರೆ ಬೇರೆಯಾಗಿ ಹೇಳ್ತಿಲ್ಲ. ಪುಂಡು ವೇಷಗಳು ಹೇಗೆ ಪ್ರವೇಶ, ಹೌದು, ನಡೆ ಅಂತ ನಾವೇನು ಹೇಳ್ತೇವೆ ಅದು ಹೇಗೆ ಪ್ರವೇಶ ಮಾಡಬೇಕು, ಕಿರೀಟದ ವೇಷಗಳ ಪ್ರವೇಶಗಳು ಹೇಗಿರಬೇಕು, ಬಣ್ಣದ ವೇಷದ ಪ್ರವೇಶ ಹೇಗಿರಬೇಕು, ಹೆಣ್ಣು ಬಣ್ಣದ ವೇಷಗಳು ಹೇಗಿರಬೇಕು, ಇದನ್ನೆಲ್ಲ ಹೇಳಿದ್ದ. ಆ ನೆನಪಿನ ಆಧಾರದಲ್ಲಿ ಹೇಳೋದು ನಾನು. ಈ ಪ್ರತಿಯೊಂದು ಪಾತ್ರಕ್ಕೂ ಒಂದು ರೀತಿ ಅಂತ ಪುಂಡು ವೇಷಗಳು ವೀರಗತಿಯಲ್ಲಿರಬೇಕು ಅಂತ ನಾವು, ವೀರಗತಿ ನಾಟ್ಯಶಾಸ್ತ್ರದ್ದು. ಬಣ್ಣದ ವೇಷ ಗಜಗತಿಯಲ್ಲಿರಬೇಕು ಅಂತ ಹೇಳ್ತಾರೆ. ಹೌದು, ನಾಟ್ಯಶಾಸ್ತ್ರದಲ್ಲಿ ಹೇಳುವುದನ್ನೇ, ಗಜಗತಿಯಲ್ಲಿ ಇರಬೇಕು. 13, 11, 12 ಗತಿಗಳನ್ನ ಹೇಳ್ತಾನೆ. ಇಂತಿಂಥ ಪಾತ್ರಗಳು ಹೀಗಿರಬೇಕು ಅಂತ. ಮಯೂರಗತಿ, ಹಂಸಗತಿ ಇದೆಲ್ಲ ಸ್ತ್ರೀ ಪಾತ್ರಗಳಿಗೆ ಹೇಳಿದ್ದು. ಅದನ್ನು ನಾವು ಅನುಸರಿಸಬೇಕು ಅಂತ ಹೇಳೋದು. ಕರೆಕ್ಟ್. ಹಾಗೆ ಹೋಗ್ತಾರೆ. ಅದು ಏನು ಅಂತ ಕೇಳಿದರೆ ಹೇಳಲಿಕ್ಕಾಗೋದಿಲ್ಲ. ಈಗ ನಾಟ್ಯಶಾಸ್ತ್ರದ ಎಲ್ಲ ಅಂಶಗಳನ್ನು ಯಕ್ಷಗಾನದಲ್ಲಿ ಕಾಣ್ತೇನೆ. ಆದರೆ ನಾಟ್ಯಶಾಸ್ತ್ರಕ್ಕೆ ವಿರೋಧವಾಗಿ ಕೆಲವೊಂದು ನಾವು ಯಕ್ಷಗಾನದಲ್ಲಿ ಮಾಡ್ತೇವೆ. ಯಾವುದದು? ರಂಗಸ್ಥಳದಲ್ಲಿ ಸಾಯುವುದನ್ನು ತೋರಿಸಲಿಕ್ಕಿಲ್ಲ. ಹೌದು, ನಾಟ್ಯಶಾಸ್ತ್ರದಲ್ಲಿ ಪರಸ್ಪರ ಆಲಿಂಗಿಸಿಕೊಳ್ಳುವುದು, ಚುಂಬನ ಇತ್ಯಾದಿಗಳು ಇಲ್ಲ. ಮುಟ್ಟಿಕೊಳ್ಳುವುದು ಇಲ್ಲ. ಸ್ಥಳದಲ್ಲಿ ಕೂಡುದು, ರಂಗದಲ್ಲಿ ಕೂಡುದು ನಾಟ್ಯಶಾಸ್ತ್ರದ್ದೇ. ಕೂಡುದು ಒಂದು ಪಾತ್ರಕ್ಕಿಂತ ಒಂದು ಪಾತ್ರ ಕನಿಷ್ಠ 3 ಫೀಟ್ ಆದರೂ ದೂರ ಇರಬೇಕು. ತಾಯಿಯಿಂದ ಮಗ ಅಷ್ಟು ದೂರ ಇರಬೇಕು. ಗಂಡನಿಂದ ಹೆಂಡತಿ ಒಂದೇ ಅಡಿ ಅಂತರದಲ್ಲಿರಬೇಕು. ಸ್ತ್ರೀ ಪಾತ್ರಗಳಿಗೆ ಪುರುಷ ಪಾತ್ರಗಳು ಯಾವುದೇ ಕಾರಣಕ್ಕೂ ಹೆಗಲಿಗೆ ಕೈ ಹಾಕಬಾರ್ದು. ಗಂಡ ಆದರೆ ಮಾತ್ರ ಹಾಕಬೇಕು. ಕರೆಕ್ಟ್. ಈ ಸೊಂಟವನ್ನು ಬಳಸಿ ಹಿಡ್ಕೊಳ್ಳೋದು, ಹೆಗಲಿಗೆ ಕೈ ಹಾಕೋದು ಗಂಡ ಹೆಂಡರು ಮಾತ್ರ. ಇದು ನಾಟ್ಯಶಾಸ್ತ್ರದ ನಿಬಂಧನೆ. ಹೌದು ಹೌದು. ಯಕ್ಷಗಾನದಲ್ಲಿ ಇತ್ತು ಅಂತ ಹೇಳೋದು. ಹೌದು ಹೌದೌದು, ಮುಂಚೆ ಇತ್ತು. ಹೌದು, ಈಗ ಅದೆಲ್ಲ ಅದು ಕೂಡುದು ಅಂತ ಹೇಳ್ತಾನೆ. ಆದ್ದರಿಂದ ನಾಟ್ಯಶಾಸ್ತ್ರದ ಅಭ್ಯಾಸ ಮಾಡಿದವನಿಗೆ ಇದು ಆಭಾಸ ಕಾಣ್ತದೆ ಅಂತ. ಅದಕ್ಕೆ ವಿರೋಧವಾಗಿ ನಾವು ಮಾಡ್ತೇವೆ. ಯುದ್ಧಗಳನ್ನು ತೋರಿಸಬಾರ್ದು ಅಂತ ಉಂಟು. ಪರಸ್ಪರ ಹೊಡೆದಾಟ ಇತ್ಯಾದಿಗಳನ್ನು ತೋರಿಸಬಾರ್ದು. ಅದನ್ನು ನಾವು ಯಕ್ಷಗಾನದಲ್ಲಿ ತೋರಿಸ್ತೇವೆ. ಮತ್ತು ಬಣ್ಣಗಳ ಬಗ್ಗೆಯೂ ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಅಂತ ಬರೆದಿದ್ದ. ರಾಜರ ಪಾತ್ರಗಳು ಹೇಗಿರಬೇಕು, ಶೃಂಗಾರ ಪಾತ್ರಗಳು ಹೇಗಿರಬೇಕು, ನಾನು ಅದನ್ನು ಅನುಸರಿಸಿ ಪಾಠ ಮಾಡೋದು. ನನ್ನ ಇದರಲ್ಲಿ ಬರೆದಿದ್ದೇನೆ ನಾನು. ನನ್ನ ಒಂದು ಆತ್ಮಕಥೆಯಲ್ಲೆಲ್ಲ ನಂದೊಂದು ಸವ್ಯಸಾಚಿ ಅಂತ ಅಭಿನಂದನಾಗ ಅಂತ, ಹೌದೌದು, ಅದರಲ್ಲಿ ಯಕ್ಷಗಾನ ಚಿಂತನ ಅಂತ ಒಂದು ಬರೆದಿದೆ. ಮುಖ್ಯವಾಗಿ ಈ ಕಲಾವಿದ ಆಸಕ್ತಿ ಇದ್ದವ
ಎಲ್ಲ ಪ್ರಾಕಾರಗಳನ್ನು ನೋಡಬೇಕು. ಅದು ನೋಡದೆ ಈಗ ಧರ್ಮಸ್ಥಳ ಮೇಳದ ನಾನು ಕಟೀಲು ಮೇಳದ ಆಟ ನೋಡದೇ ಇರಬಾರ್ದು ಅಂತ ಹೇಳೋದು. ಕರೆಕ್ಟ್, ಹೌದು ಹೌದು. ನೋಡಬೇಕಾದ ಕಟೀಲು ಮೇಳ ಅಂತಲ್ಲ, ಭಗವತಿ ಮೇಳದ ಆಟ ನೋಡಲಿಕ್ಕೆ ನಮಗೇನಾಗ್ತದೆ? ಹೌದು. ಆಟ ನೋಡಬೇಕು. ಒಬ್ಬೊಬ್ಬ ಕಲಾವಿದನು ಏನೇನು ಮಾಡ್ತಾನೆ, ಸಣ್ಣ ಹುಡುಗನಿಂದ ಪ್ರಾಯದವರೆಗಿನ ಏನು ಮಾಡ್ತಾರೆ ಎಂಬುದನ್ನು ನೋಡಬೇಕು. ನೋಡದೆ ಸುಮ್ಮನೆ ಕುಳಿತರೆ ಏನು ಮಾಡ್ತಾನೆ ಅಂತ ಸುಮ್ಮನೆ ತಾತ್ಸಾರ ಮಾಡಿದರೆ ನಮ್ಮ ಕಲಾ ವೃದ್ಧಿ ಆಗುವುದಿಲ್ಲ. ರಂಗವನ್ನು ನೋಡಲೇಬೇಕು. ಕರೆಕ್ಟ್, ನನ್ನ ಅಭಿಪ್ರಾಯ ಹೇಳೋದು. ಹೌದೌದು, ಕರೆಕ್ಟ್. ನೋಡಿದರೆ ತಿಳಿಯುತ್ತದೆ ಅಂತ. ಹೌದು, ಮಾಹಿತಿ ಲಭ್ಯ ಆಗ್ತದೆ ಅಂತ. ಹೌದು. ಈಗ ನೋಡಿ ಸರ್, ಪುರಾಣೇತರ ಪ್ರಸಂಗಗಳು, ಪುರಾಣದ್ದಲ್ಲದೆ ಇರುವಂಥದ್ದು, ಅದು ಕಾಲ್ಪನಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು, ಇವೆಲ್ಲ ಯಕ್ಷಗಾನಕ್ಕೆ ಪೂರಕವ ಅಥವಾ ಮಾರಕ ಆಗಿ ಪರಿಣಮಿಸ್ತದ? ಯಾವ ಪ್ರಸಂಗಗಳು ಯಕ್ಷಗಾನಕ್ಕೆ ಮಾರಕ ಅಲ್ಲ. ಹಾ, ಅದನ್ನು ನಾವು ಬಳಸಿಕೊಳ್ಳುವುದರಲ್ಲಿ ಇರ್ತದೆ. ಹಾ, ಹೇಗೆ ಅದು? ಹೇಗೆ ಬಳಸಿಕೊಳ್ಬೇಕು? ಹಾ. ಯಕ್ಷಗಾನೀಯವಾಗಿ ಬಳಸಿಕೊಳ್ಬೇಕು. ಈಗ ಪೌರಾಣಿಕ ಪ್ರಸಂಗಗಳು ಮಾತ್ರವೇ ಯಕ್ಷಗಾನಕ್ಕಲ್ಲ, ಕಾಲ್ಪನಿಕ ಕಥೆಗಳು ಎಷ್ಟೋ ಇರ್ತವೆ. ರತ್ನಾವತಿ ಕಲ್ಯಾಣವು ಕಾಲ್ಪನಿಕ. ಹೌದು ಹೌದು, ಗೊತ್ತು. ಕೃಷ್ಣಾರ್ಜುನ ಕಾಳಗವು ಕಾಲ್ಪನಿಕವೇ. ರಾಮಾಂಜನೇಯ, ಹೌದು. ರಾಮಾಂಜನೇಯ, ಕೃಷ್ಣಾರ್ಜುನ, ಕನಕಾಂಗಿ ಕಲ್ಯಾಣ, ಇದೆಲ್ಲ ಕಾಲ್ಪನಿಕ ಕಥೆಗಳೇ. ಆದರೂ ಅದು ರಂಗದಲ್ಲಿ ಕಾಣುವುದಿಲ್ಲ. ನಾವು ಬಳಸಿಕೊಳ್ಳುವುದರಲ್ಲಿ ಯಕ್ಷಗಾನದಲ್ಲಿ ಅದು ರಂಜಿಸ್ತದೆ, ಜನರಿಗೆ ಅದರಿಂದ ಬೋಧೆಯಾಗ್ತದೆ. ಅಂದ್ರೆ ಯಕ್ಷಗಾನೀಯವಾದಂತಹ ವೇಷಭೂಷಣಗಳಿಂದ ನಾವು ಅದನ್ನ ಪ್ರಸ್ತುತಪಡಿಸಬೇಕು. ವೇಷಭೂಷಣಗಳಿಂದ ಆಂಗಿಕ, ಆಹಾರ್ಯ, ವಾಚಿಕ ಮತ್ತು ಸಾತ್ವಿಕ, ಹೌದು, ಇದರಲ್ಲಿ ಸಮಪಾಲುಂಟು. ಹೌದು, ಕರೆಕ್ಟ್. ಇದನ್ನು ಸರಿಯಾಗಿ ಗಮನಿಸಬೇಕು. ಅವಾಗ ಯಾವ ಕಲಾವಿದನೇ ಆಗಲಿ ಆಂಗಿಕಕ್ಕಿದ್ದಷ್ಟೇ ಮಹತ್ವ ವಾಚಿಕಕ್ಕೂ ಉಂಟು. ಕರೆಕ್ಟ್. ವಾಚಿಕಕ್ಕಿರುವ ಸ್ಥಾನವನ್ನು ನಾವು ತುಂಬಬೇಕು. ಹೌದು. ಆಹಾರ್ಯ ಸ್ವಂತವಾಗಿ ವೇಷಭೂಷಣಗಳನ್ನು ಮಾಡಿಕೊಳ್ಳಿಕ್ಕಾಗುವುದಿಲ್ಲ, ಆರ್ಥಿಕ ಸಮಸ್ಯೆ ಇರ್ತದೆ. ಕರೆಕ್ಟ್. ಅದಕ್ಕಾಗಿ ಬೇಕಾದ ಹೊಂದಿಕೆಯನ್ನು ಮಾಡಿಕೊಳ್ತಾನೆ. ಈಗ ನಾನು ಮೇಳಕ್ಕೆ ಸೇರುವಾಗ, ಆಮೇಲೆ ಇತ್ತೀಚೆಗೆ ಒಂದು 8-10 ವರ್ಷಗಳವರೆಗೆ ಮೇಳದಲ್ಲಿ 3 ಬಣ್ಣದ ದಗಲೆಗಳನ್ನು ಕೊಡುವುದು. ಕೆಂಪು, ಕಪ್ಪು, ಮತ್ತೊಂದು ಯಾವುದಾದ್ರೂ 3 ಜಾತಿಯ ಬಣ್ಣದ ಬಟ್ಟೆಯ ದಗಲೆಗಳು. ವೇಷಗಳಿಗೂ ಅಷ್ಟೇ, ಬೇರೆ ಇದು ಮಾಡ್ತಿರಲಿಲ್ಲ. ಇತ್ತೀಚೆಗೆ ಬೇಕಾದ ರೀತಿಯ ಡ್ರೆಸ್ಗಳನ್ನು ಒದಗಿಸುತ್ತಾರೆ. ಮೇಳದಲ್ಲಿ ಅಲ್ಲ, ಬೇಕಾದವರು ಡ್ರೆಸ್ಸಿನವರು ಒದಗಿಸಿಕೊಡ್ತಾರೆ. ಆದ ಕಾರಣ ಅದನ್ನು ಉಪಯೋಗಿಸ್ತೇವೆ ನಾವು. ಮೇಳದಲ್ಲಿ ಒಬ್ಬನಿಗೆ ಇಂತಹದ್ದು ಅಂತ ನಿಶ್ಚಯ ಇರ್ತದೆ. ಕರೆಕ್ಟ್. ನೀನು ಇಷ್ಟೇ ಬಟ್ಟೆಗಳನ್ನು ಹಾಕಬೇಕು ಅಂತ ಕೊಟ್ಟಿರ್ತಾರೆ. ಪೀಠಿಗೆ ವೇಷದವನಿಗೆ, ಪುಂಡು ವೇಷದವನಿಗೆ. ಅದಲ್ಲದೆ ಬೇರೆಯನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಅದನ್ನೇ ಉಪಯೋಗಿಸಬೇಕಷ್ಟೇ ಹೊರತು ಮತ್ತೊಬ್ಬಂದನ್ನು ತೆಗಿಲಿಕ್ಕಾಗೋದಿಲ್ಲ. ಹೌದು, ಕರೆಕ್ಟ್. ನಾನಿವತ್ತು ಹಸಿರು ಅಂಗಿ ಹಾಕ್ತೇನೆ ಅಂತ ಹೇಳಿದ್ರೆ ಎಲ್ಲಿಂದ ತರುವುದು? ಆಹಾರ್ಯವನ್ನು ಸ್ವತಂತ್ರವಾಗಿ ಏನು ಉಪಯೋಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ವೇಷದವ ಹಾಕಲಿಲ್ಲ, ಅವ ಹಸಿರುದಾಗಲೇ ಹಾಕಲಿಲ್ಲ ಅಂತ ನಾವು ಹೇಳ್ಬೋದು. ಕರೆಕ್ಟ್. ಅವನಿಗೆ ಹೊಲಿಸಿಕೊಂಡು ಹಾಕ್ಕೊಳ್ಬೇಕು. ಅರ್ಜುನ ಮಾಡಿದ್ದಾನೆ ಹಸಿರು, ಮೊದಲು ಅರ್ಜುನಿಗೆ ಕೆಂಪು ದಗಲೆಯನ್ನೇ ಹಾಕಿಕೊಂಡು. ಹೌದು ಹೌದು, ಗೊತ್ತು ಗೊತ್ತು. ಹೌದು, ಹಸಿರು ಹಾಕ್ತಿರ್ಲಿಲ್ಲ. ಹೌದು, ಕೆಂಪೇ ಹಾಕ್ತಿದ್ದದ್ದು. ಹೌದು, ಕೆಂಪೇ ಹಾಕ್ತಿದ್ದದ್ದು. ನೋಡಿ, ನಾನು ಇಂದ್ರಕೀಲಕದ ಅರ್ಜುನ ಮಾಡಿದ್ದೇನೆ, ಇಡೀ ಕುರುಕ್ಷೇತ್ರದ ಅರ್ಜುನ ಮಾಡಿದ್ದೇನೆ. ಇಷ್ಟು ವೇಷಗಳನ್ನು ಮಾಡಿದ್ದು ಕೆಂಪು ದಗಲೆ ಹಾಕಿ. ಈಗ ನೋಡಿ, ಒಡ್ಡೋಲಗ ಕ್ರಮಗಳು, ಆಮೇಲೆ ಪೂರ್ವರಂಗ, ಇವೆಲ್ಲ ಮಾಯವಾಗ್ತಾ ಇದೆ ಅಂತ ಬಹಳ ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ. ಇದನ್ನು ಉಳಿಸಬೇಕಾ? ಮೊದಲನೇ ಪ್ರಶ್ನೆ ಅದು, ಉಳಿಸಬೇಕಾ ಅನ್ನುವಂಥದ್ದು. ಉಳಿಸಬೇಕು. ಆಮೇಲೆ ಎರಡನೇದು,
ಅದರ ಸೌಂದರ್ಯ ಏನು ಅಂತ ಗೊತ್ತಾಗ್ತದೆ. ಹೌದು. ಇನ್ನು ಉಳಿಸಬೇಕಿದ್ರೆ ಉಳಿಸಿದರೆ ಅದನ್ನು ನೋಡುವವರೆಷ್ಟು ಮಂದಿ ಅಂತ ನಾವು ನೋಡಿ. ಕರೆಕ್ಟ್, ಅದು ಹೌದು. ಈಗ ಪೂರ್ವರಂಗವನ್ನು ಪೂರ್ತಿ ಮಾಡಿದರೆ ಸಾಮಾನ್ಯ 4 ತಾಸು ಬೇಕು. ಹೌದು. 4 ತಾಸು ಆ ಪೂರ್ವರಂಗವನ್ನೇ ನೋಡ್ತಾ ಕೂತುಕೊಳ್ಳುವವರು ಯಾರು? ಅದು ಈ ಕಾಲಮಾನಕ್ಕೆ ಎಷ್ಟು ಪ್ರಸ್ತುತ? ಕರೆಕ್ಟ್. ಇದನ್ನು ಆಲೋಚನೆ ಮಾಡಿ. ಈಗ ಪೂರ್ವರಂಗ ಒಂದು ಕೋಡಂಗಿಯಿಂದ ಹಿಡಿದು ಪೀಠಿಕೆ ಸ್ತ್ರೀವೇಷದವರೆಗೆ 14 ಪೂರ್ವರಂಗದ ಪಾತ್ರೆಗಳು. ಅದು ಅಷ್ಟಾಗುವಾಗ 4 ಗಂಟೆ ಆಗ್ತದೆ. 4 ಗಂಟೆ ಬರೀ ಪೂರ್ವರಂಗವನ್ನು ನೋಡಿಕೊಂಡು ಕೂತುಕೊಳ್ಳೋರಿದ್ದಾರೆ. ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ 8 ಗಂಟೆಗೆ ರಂಗಸ್ಥಳಕ್ಕೆ ನಿಲ್ಲುವಂತೆ ನಾನು ಸೇರುವಾಗ 7 ಗಂಟೆಗೆ ರಂಗಸ್ಥಳ ಕತ್ತಲಾದ ಕೂಡಲೇ ಕೇಳಿ ಬಡಿಯುವುದು, ಬಂದು ರಂಗಸ್ಥಳಕ್ಕೆ ನಿಲ್ಲುವುದು. ಪೂರ್ವರಂಗದ ಎಲ್ಲ ಪಾತ್ರಗಳು 12 ಗಂಟೆ ಇಲ್ಲದೆ ಕಥೆ ಶುರುವಾಗುವುದಿಲ್ಲ. ಯಾರಾದರೂ ಆಟ ಮಾಡಿಸುವವರು, ಅವ ಪ್ರಸಂಗ ಹೇಳೋದು, ಆಟ ಇಲ್ಲಿ ಶುರುವಾದ ಮೇಲೆ ಪೀಠಿಗೆ ಆಗಲಿಕ್ಕಾಗುವ ಹೇಳೋದು. ಅದಕ್ಕಾಗಿ ಏನು ಮಾಡಿದರು, ಒಬ್ಬ ಬಣ್ಣ ಹಾಕಿ ಕೂತುಕೊಳ್ಳೋದು, ಪೀಠಿಗೆ ವೇಷ, ಉದ್ದನಾಮೋ ಹಾಕಿಕೊಂಡು ಕೂತುಕೊಂಡ. ಒಂದೆರಡು ನಿತ್ಯ ವೇಷಗಳು ಇರ್ತವೆ. ಹೌದು, ಕರೆಕ್ಟ್. ಸ್ತ್ರೀ ಪಾತ್ರ ಇರ್ತಾರೆ. ಈ ಒಬ್ಬ ಕೂತುಕೊಳ್ಳೋದು, ಅವು ಬಂದು ಪ್ರಸಂಗ ಪೀಠಿಗೆ ಹೊಡೆಯುವಾಗ ಹೇಳುವುದವ ಇನಿ ರಾಮಾಯಣದ ಕಥೆ, ಅಶ್ವಮೇಧ ಮಾಡ್ಕೊಳ್ಳಿ ಅಷ್ಟು ಹೇಳಿ ಇವ ವೇಷ ಆಗಲೇ ತಯಾರಾಗ್ತದೆ. ಅದಕ್ಕಾಗಿ ಒಬ್ಬ ಉದ್ದನಾಮವೋ ಎಂಥದಾರ ಹಾಕಿಕೊಂಡು ವೇಷ ಕಟ್ಟಿಕೊಂಡು ಕೂತುಕೊಳ್ಳೋದು, ಪೀಠಿಗೆ ವೇಷ. ಹೌದು. ಕುಣಿಲಿಕ್ಕೆ ಜೊತೆಯಲ್ಲಿ 2 ಬಲಗಳು ನಿತ್ಯ ವೇಷದ. ಒಟ್ಟಿಗೆ ಸ್ತ್ರೀ ಪಾತ್ರ ಬೇಕಿದ್ರೆ ಸ್ತ್ರೀ ಪಾತ್ರ, ಕರೆಕ್ಟ್. ಒಂದು ಹಾಸ್ಯ, ಇಷ್ಟಿದ್ದೇ ಇರ್ತಿತ್ತು. ಮತ್ತೆ ಪ್ರಸಂಗವನ್ನು ಹೇಗೆ ನಿಶ್ಚಯ ಮಾಡುವುದು? ಈಗ ನಮಗೆ ಮೊದಲಿನ ದಿವಸ ಗೊತ್ತಾಗ್ತದೆ, ಅಥವಾ ಒಂದು 10 ದಿವಸಕ್ಕೆ ಮೊದಲೇ ಗೊತ್ತಾಗ್ತದೆ. ಹೌದು. ಆ ಪ್ರಸಂಗಕ್ಕೆ ಏನು ಬೇಕೋ ಅದನ್ನು ಸಿದ್ಧಪಡಿಸಲಿಕ್ಕಾಗ್ತದೆ. ಇಲ್ಲವೇ ಇಲ್ಲ. ಕೆಲವು ಸರ್ತಿ ಪ್ರಸಂಗ ಇಂಥದ್ದು ಅಂತೇಳಿ ಶುರು ಮಾಡುವಾಗ ಬದಲಾಗುವುದು ಉಂಟು. ಅದು ಆಡುವುದಿಲ್ಲ ಅಂತ ಇಲ್ಲ, ನಮಗೆ ನಿಮ್ಮ ಆಟ ಬೇಡ ಅಂತ ಹೇಳುವವರು ನೋಡಿ. ಈಗ ಇಷ್ಟು ಹರಿಕೆ ಆಟಗಳು ಎಲ್ಲ ಉಂಟಲ್ಲ, ಇಡೀ 6 ತಿಂಗಳಿನಲ್ಲಿ ಹರಿಕೆ ಆಟ ಅಂತ ಬಂದುಕೊಂಡಿದ್ದದ್ದು 8-10. ಉಳಿದದ್ದನ್ನು ಈ ಮೇಳ ನಡೆಸುವ ಸಿದ್ಧಪಡಿಸಬೇಕು. ಕರೆಕ್ಟ್. ಮತ್ತೆ ಊರಿನಲ್ಲಿ ಯಾರು ಶ್ರೀಮಂತರಿದ್ದಾರೆ, ಯಾರು ಅನುಕೂಲವರು ಅಂತ ಹೋಗಿ ಕೇಳಿಕೊಳ್ಬೇಕು. ಆಟ ಮಾಡ್ಬಿಡಿ ಅಂತ ಹೇಳಿದ. ಆಟ ಮಾಡ್ಬಿಡಿ ಅಂತ ಹೇಳಿದರೆ ಪಡಿಯಕ್ಕೆ ಕೊಡಬೇಕು. ಆಟದವರು ಬಂದಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಗೊತ್ತಾಗೋದಕ್ಕೆ ಬೇಕಾಗಿ ತಾಳಮದ್ದಲೆ ಅಂತ ಆಗ್ಬೋದು. ಆಟದವರು ನಾವು ಬಂದಿದ್ದೇವೆ ಅಂತ ಪರಿಸ್ಥಿತಿ. ಹೀಗೆಲ್ಲ ಮಾಡಿ ನಿಶ್ಚಯ ಮಾಡಿದ ಆಟಗಳು ಅಲ್ಲಿ ಹೋದ ಮೇಲೆ ತಪ್ಪಿ ಹೋಗುವುದುಂಟು. ಏನು ಮಾಡಬೇಕು? ಈಗ ಎಷ್ಟು ಜನ ಇರ್ತಾರೆ, 20 ಜನ ಇಲ್ಲದೆ ಒಂದು ಮೇಳ ನಡೀಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಅವರಿಗೆ ಊಟ ಆದರೂ ಆಗಬೇಕಾ? ಈ ಮೇಳ ನಡೆಸುವ ಏನು ಮಾಡ್ತಾನೆ? ಮೇಳ ನಡೆಸುವ ಸ್ಥಿತಿ ನೋಡಿಕೊಂಡು. ಕರೆಕ್ಟ್. ಈಗ ನಾನೇನು ಹೇಳೋದು ಅಂತಂದ್ರೆ, ಈಗ ನೀವು ಹೇಳಿದ್ದು ಸರಿ, ಅಂದ್ರೆ 4 ಗಂಟೆ ಒಡ್ಡೋಲಗ ಕ್ರಮ ಅಥವಾ ಪೂರ್ವರಂಗ ಅದು ನೋಡುವವರು ಯಾರು ಅನ್ನುವಂಥದ್ದು ಕರೆಕ್ಟ್. ಆದ್ರೆ ಕಲಾವಿದರಿಗೆ ಅದು ತಿಳಿದಿರ್ಬೇಕಲ್ಲ. ಕಲಾವಿದರು ಹೌದು. ಈಗ ನಾನು ಒಂದಷ್ಟು ನಾಟ್ಯ ಕಲ್ತಿದ್ದೆ. ನನಗೊಂದು ಪಾತ್ರ ಸಿಕ್ಕಿತು ರಂಗಸ್ಥಳದಲ್ಲಿ. ಆ ಪಾತ್ರಕ್ಕಿರೋದು 2 ಪದ್ಯಗಳು. ಈ 2 ಪದ್ಯಗಳಲ್ಲಿ ಅವ ಕಲ್ತದ್ದನ್ನು ತೋರಿಸ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅಷ್ಟು ಕುಣಿಲಿಕ್ಕೆ ಆಗ್ತದ ಅಥವಾ ಅಷ್ಟು ಮಾತಾಡ್ಲಿಕ್ಕೆ ಆಗ್ತದ? ಕರೆಕ್ಟ್, ಆಗುದಿಲ್ಲ. ಅವನಿಗೆ ಸಿಕ್ಕುವ ಪಾತ್ರಕ್ಕೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರವೇ ತೋರಿಸಬೇಡ. ಅದಕ್ಕಿಂತ ಹೆಚ್ಚು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಏನು ಮಾಡಲಿಕ್ಕೂ ಆಗುವುದಿಲ್ಲ. ಮತ್ತೆ ಅವ ಕಲ್ತದನ್ನು ಏನು ಮಾಡೋದು?
ಮರೀತಾನೆ. ಹಾ, ಕರೆಕ್ಟ್. ಪ್ರಯೋಗಕ್ಕೆ ಇಲ್ಲದಿದ್ದ ಮೇಲೆ ಅದು ಮರ್ತು ಹೋಗ್ತದೆ. ಈಗ ಪೂರ್ವರಂಗ ಅಭ್ಯಾಸ ಮಾಡಿದವನಿಗೆ ಕುಣಿಲಿಕ್ಕೆ ಇಲ್ಲದೆ ಇದ್ರೆ ಹೌದು, ಅದು ಮರ್ತು ಹೋಗ್ತದೆ. ಈಗ ಕರೆಕ್ಟ್. ಧರ್ಮಸ್ಥಳದಲ್ಲಿ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಪೂರ್ವರಂಗದ ಅಷ್ಟು ಪಾಠ ಮಾಡ್ತಾರೆ. ಯಾವ ಮೇಳದಲ್ಲಿಯೂ ಪೂರ್ವರಂಗ ಕುಣಿಲಿಕ್ಕಿಲ್ಲ. ಹೌದು. ಏನು ಮಾಡೋದು? ಒಂದು ವರ್ಷ ಒತ್ತಾಯ ಮಾಡಿ ಬೇಕು ಅಂತೇಳಿ ಎಲ್ಲ ಮೇಳಗಳಲ್ಲಿ ಇದನ್ನು ಅಭ್ಯಾಸ ಮಾಡುವುದು. ನಾನು ಹೇಳಿಕೊಟ್ಟ ಮಕ್ಕಳಿದ್ದಾರೆ ಕಟೀಲು ಮೇಳದಲ್ಲಿ, ಅವ್ರ ಹತ್ರ ಪೀಠಿಗೆ ಶ್ರೀವೇಷ, ಷಣ್ಮುಖ ಸುಬ್ರಾಯ ಇದೆಲ್ಲ ಕುಣಿಯಲಿ. ಆಟ ಆಡಿಸುವವರು ಈ ಕಡೆ ಸಮಯ ಹಾಳು ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಶುರು ಮಾಡಿ. ಮತ್ತು ಇವಾಗ ಕಲ್ತದನ್ನು ಏನು ಮಾಡೋದು? ಎಲ್ಲಿ ಕುಣಿಯೋದು? ಈ ಎಲ್ಲ ಪಾತ್ರಗಳನ್ನು ಒಬ್ಬನೇ ಮಾಡಲಿಕ್ಕಾಗೋದಿಲ್ಲ. ಕರೆಕ್ಟ್. ಈ ಕಲ್ತವರು ಎಷ್ಟು ಪಾತ್ರಗಳನ್ನು ಮಾಡ್ತೇವೆ ಅಂತ ಆಲೋಚನೆ ಮಾಡಿಕೊಳ್ಳುವರು. ಈಗ ಸ್ಕೂಲ್ ಡೇಗೆ ನಾವು ಹೇಳಿಕೊಡ್ಲಿಕ್ಕೆ ಹೋಗ್ತೇವೆ. ಕರೆಕ್ಟ್. ಹೌದೌದು, ಹೌದು. ಒಂದು ಯಕ್ಷಗಾನ ಕಾರ್ಯಕ್ರಮ ಆಗಬೇಕು, ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿತು, ಅದರಲ್ಲಿ ಆ ಪಾತ್ರಕ್ಕೆ ಎಷ್ಟು ಕುಣಿತಬೇಕು ಅಷ್ಟು ಮಾತ್ರ ಹೇಳುವುದು. ಯಕ್ಷಗಾನದ ಎಲ್ಲ ವಿಷಯಗಳನ್ನು ಹೇಳುವುದೇ ಇಲ್ಲ. ಒಂದು 8-10 ಶಾಲೆಗೆ ಪಾಠ ಮಾಡಲಿಕ್ಕೆ ಹೋಗ್ತೇವೆ. ಅವರಿಗೆ ಸ್ಕೂಲ್ ಡೇಗ ಎಂಥದೀಗ ಅದು ಮಕ್ಕಳದೆಲ್ಲ ಕಾರ್ಯಕ್ರಮಗಳು. ಹೌದು ಹೌದು, ಅದೇ ಸ್ಕೂಲ್ ಡೇ ಮತ್ತೊಂದು ಇನ್ನೊಂದು ಅಂತ ಹೇಳ್ತದೆ, ಮಕ್ಕಳ ದಿನಾಚರಣೆ ಬೇರೆ ಬೇರೆ ಎಲ್ಲ ಉಂಟಲ್ಲ. ಅವರಿಗೆ ಯಕ್ಷಗಾನ ಒಂದು ಕಲೆ, ಇದು ಹೀಗಿರಬೇಕು, ಅದು ಬೇಡ ಅವರಿಗೆ. ಅವರಿಗೊಂದು ವೇಷ ಮಾಡಬೇಕು. ಆ ವೇಷಗಳನ್ನು ಅವನ ತಂದೆ ತಾಯಿಗಳು ಒಂದು ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಈಗ ಆಟದ ಮೇಳದಲ್ಲಿ ವೇಷ ಮಾಡುವವರಿಗೆ ಅವರ ಹಿರಿಯರು ಬಂದಿದ್ದು ಒಳ್ಳೆಯದಾಗಿ ಮತ್ತೆ ಪೂರ್ವರಂಗವನ್ನು ನಾವು ಉಳಿಸಿಕೊಳ್ಳುವುದು ಹೇಗೆ? ಕರೆಕ್ಟ್, ಅದೊಂದು ಪ್ರಶ್ನೆ. ಯಾರಿಗೂ ಬೇಡ ಅಂತಾದರೆ ಅದನ್ನು ಉಳಿಸಿಕೊಂಡೇನು ಪ್ರಯೋಜನ? ಈಗ ಕಲಿತವರು ಇದ್ದಾರೆ, ತುಂಬ ಜನರಿದ್ದಾರೆ. ಹೌದೌದು, ಅದು ತುಂಬಾ ಜನ ಇದ್ದಾರೆ, ಗೊತ್ತಿದ್ದವರು ತುಂಬ ಜನರಿದ್ದಾರೆ. ಕಟೀಲು ಮೇಳದ ಇಲ್ಲಿರುವಂಥ ನನ್ನ ಶಿಷ್ಯರಿಗೆ ಎಲ್ಲ ಪೂರ್ವರಂಗ ಕುಣಿಲಿಕ್ಕೆ ಗೊತ್ತುಂಟು. ಆ ಶಿವಶಂಕರ ಹೇಳಿಕೊಡ್ತಾ ಇದ್ದಾನಲ್ಲ, ಕರ್ಕಲ್ ವಿಶ್ವೇಶ್ವರ ಭಟ್ರು ಹೇಳಿಕೊಡೋದಿಲ್ಲ. ಕರೆಕ್ಟ್, ಎಲ್ಲರೂ ಹೇಳಿಕೊಡ್ತಾರೆ. ದುರ್ಗಾ ಮಕ್ಕಳ ಮೇಳದ ಹುಡುಗರಿಗೆ ಅಷ್ಟು ಜನರಿಗೂ ನಾನು ಪಾಠ ಮಾಡಿ ಬಂದಿದ್ದೇನೆ. ಅಷ್ಟು ಮಕ್ಕಳು ಕಲ್ತಿದ್ದಾರೆ. ಇಡೀ ಪೂರ್ವರಂಗ ಮಾಡಲಿಕ್ಕೆ ಅವರಿಂದ ಆಗುವುದೇ ಇಲ್ಲ. ಒಂದು 2-3 ಏನಾದ್ರು ಮಾಡಿ. ಅದು ಯಾಕೆ ಅಂತೇಳಿದ್ರೆ ಜನರಿಗೆ ಬೇಡ, ಅದು ಕರೆಕ್ಟ್, ಹೊತ್ತು ಬೇಡ. ಈಗ ದುರ್ಗಾ ಮಕ್ಕಳ ಮೇಳದವರು ಮಾಡೋದೆಷ್ಟು? 4 ಒಂದು ದಿವಸ ಒಂದು 3-4 ಮಾಡಿದ್ರು. ಹೌದು, ಕರೆಕ್ಟ್. ಮತ್ತೊಂದು ದಿವಸ 3-4 ಮಾಡಿ ನಾನು ನೋಡಿದ್ದೇನೆ. ಹೌದು, ಉಡುಪಿಯಲ್ಲಿ ಒಮ್ಮೆ ಆಗಿತ್ತು. ಅದರಲ್ಲಿ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ 1.5-2 ಗಂಟೆ ಮ್ಯಾಕ್ಸಿಮಮ್. ಅಲ್ಲ, ಮಾಡಬೇಕಿದ್ರೆ 4 ಗಂಟೆ ಬೇಕು. ಹೌದು, ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಯೂ ಪ್ರದರ್ಶನ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಾದ್ರೆ ಇವಾಗ ಕಲ್ತೇನು ಪ್ರಯೋಜನ? ಅದು 1-2 ವರ್ಷ ಆಗುವ ಮರ್ತ ಹೋಗುತ್ತೆ. ಕರೆಕ್ಟ್. ಪೂರ್ವರಂಗ ಬೇಕು ಅಂತ ನಾವು ಹೇಳುವುದಷ್ಟೇ ಹೊರತು ಅದನ್ನು ನೋಡ್ಲಿಕ್ಕೆ ಅದರಲ್ಲಿ ಏನುಂಟು ಅಂತ ತಿಳ್ಕೊಳ್ಳಿಕ್ಕೆ ಯಾರು ಬರುವುದಿಲ್ಲ. ಈ ಯಕ್ಷಗಾನ ಭಾಗವತಿಕೆಯಲ್ಲಿ ಈಗ ಶೈಲಿಯಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಬಂದಿದೆ. ಅಂದರೆ ಸಂಗೀತದ ಶೈಲಿ, ಈಗ ಮಂಡ್ಯಚರದ್ದು ಸಂಗೀತದ ಶೈಲಿ ಆಗಿದ್ರೂ ಕೂಡ ಅದರಲ್ಲಿ ಯಕ್ಷಗಾನೀಯತೆ ಅನ್ನುವಂಥದ್ದು ತುಂಬ ಇತ್ತು. ಆಯ್ತಾ? ಈಗ ಏನಾಗಿದೆ ಅಂತಂದರೆ ಉದ್ದ ಪದ, ಒಂದು ಪದದ ಒಂದು ಸೊಲ್ಲನ್ನು 7-8 ಸತಿ ಹೇಳುವಂಥದ್ದು, ಆಮೇಲೆ ವಿಪರೀತ ಉದ್ದ ಆಲಾಪನೆ, ಇಂಥವೆಲ್ಲ ಇದೆ. ಇದು ಒಂದು ಪಾತ್ರಕ್ಕೆ, ಒಂದು ವೇಷಧಾರಿಗೆ ಅದು ಎಷ್ಟು ಸರಿ ಅನ್ನುವಂಥದ್ದೊಂದು. ಇನ್ನೊಂದು, ಯಕ್ಷಗಾನಕ್ಕೆ ಇದು ಅವಶ್ಯಕತೆ ಉಂಟಾ, ರಂಗಕ್ಕೆ ಅವಶ್ಯಕತೆ ಉಂಟಾ ಅನ್ನುವಂಥದ್ದು ಇನ್ನೊಂದು. ಯಕ್ಷಗಾನ ರಂಗಕ್ಕೆ ಉಂಟೋ ಇಲ್ಲೋ ಎಂಬುದು ಮುಖ್ಯ ಅಲ್ಲ. ಜನರಿಗೆ ಬೇಕದು, ಅವನ ಆಲಾಪನೆ ಬೇಕು, ಎಲ್ಲರದ್ದು ಅಲ್ಲ. ಅವ ಹಾಗೆ ರಾಗ ಉದ್ದಡೇತಾ ಹೋದಷ್ಟು ಕೂಡಲೇ ಸಿಳ್ಳೆ ಹಾಕ್ತಾರೆ, ಚಪ್ಪಾಳೆ ಇರುತ್ತೆ. ಕೆಲವರು ಈ ಹಾಡುಗಾರರಿದ್ದಾರೆ, ಭಾಗವತರು ಅಂತ ಹೇಳ್ತಾರೆ,
ಕರೆಕ್ಟ್, ಹೌದು ಕರೆಕ್ಟ್. ಅದು ಶಬ್ದ ಪ್ರಯೋಗ ನಿಮ್ದು ಸರಿ ಉಂಟು. ಅವರು ಚಪ್ಪಾಳೆ ತಟ್ಟುವುದಕ್ಕೆ ಬೇಕಾಗಿಯೇ ರಾಗಾಲಾಪನೆ ಮಾಡ್ತಾರೆ. ಚಪ್ಪಾಳೆ ತಟ್ಟಿದ ಕೂಡಲೇ ಅವರದ್ದು ರಾಗಾಲಾಪನೆ ಹೇಳ್ತಾರೆ. ಸಿಳ್ಳೆ ಹಾಕಿ ಚಪ್ಪಾಳೆ ತಟ್ಟಿದ ಮೇಲೆ ಇವ್ರದ್ದು ಆರಂಭ ಆಗೋದು. ಕಲಾವಿದನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಕಲಾವಿದನಿಗೆ ಪ್ರಯೋಜನ ಇಲ್ಲ, ಮತ್ತೆ ಯಕ್ಷಗಾನಕ್ಕೆ ಅಲ್ಲಿಂದ ಪ್ರಯೋಜನ ಆಗ್ತದೆ? ಏನು ಪ್ರಯೋಜನ ಇಲ್ಲ, ಏನೂ ಆಗೋದಿಲ್ಲ. ಅಂತೂ ಅವನಿಗೊಂದು ಅವನ ಅಭಿಮಾನಿಗಳು ಹೆಚ್ಚಾಗ್ತಾರೆ. ಕರೆಕ್ಟ್. ಈ ರಾಗಾಲಾಪನೆಯಿಂದ ಅಭಿಮಾನಿಗಳು ಹೆಚ್ಚಾಗ್ತಾರೆ. ರಂಗಸ್ಥಳಕ್ಕೆ ಬೇಕೋ ಬೇಡೋ ಅದು ಮುಖ್ಯ. ರಂಗಸ್ಥಳಕ್ಕಷ್ಟು ಇಳಿಬೇಕಾದ ಅಗತ್ಯವೂ ಇಲ್ಲ. ಕರೆಕ್ಟ್. ರಂಗಸ್ಥಳಕ್ಕೆ ಎಷ್ಟು ಸಲ ಪದ್ಯ ಹೇಳಬೇಕಾದ ಅಗತ್ಯವೂ ಇಲ್ಲ. ಮತ್ತು ಇಡೀ ಆಟವನ್ನು ಮಾಡುವಾಗ ಆ ಪಾತ್ರಕ್ಕೆ ಎಲ್ಲ ಪಾತ್ರಗಳಿಗೂ ರಾಗ ಎಳೆಯುವುದಿಲ್ಲ. ಹೌದು, ಕರೆಕ್ಟ್. ಕೆಲವು ಪಾತ್ರಗಳಿಗೆ ಮಾತ್ರ. ಅದು ಕೆಲವು ರಾಗಗಳು, ಕೆಲವು ತಾಳಗಳು ಇದ್ದರೆ ಮಾತ್ರ. ಈಗ ನೋಡಿ ಸರ್, ಯಾವುದೇ ಒಂದು ಪ್ರದರ್ಶನಗಳಿಗೆ, ಅದು ಯಕ್ಷಗಾನದ ಬಯಲಾಟ ಇರ್ಬೋದು ಅಥವಾ ತಾಳಮದ್ಲೆ ಇರ್ಬೋದು, ಯಾವುದೇ ಇರ್ಬೋದು, ಈ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಅನ್ನುವಂಥದ್ದು ಅವಶ್ಯಕವ, ಬೇಕಾದು? ಕಲಾ ವಿಮರ್ಶೆ ಬೇಕು. ಕಲಾ ವಿಮರ್ಶೆ ಬೇಕು. ಹಾ, ಒಬ್ಬನ ವಿಮರ್ಶೆ ಬೇಡ. ಅಂದ್ರೆ ಒಬ್ಬ ಕಲಾವಿದನ ವಿಮರ್ಶೆ ಅಲ್ಲ. ಅಲ್ಲ, ಹೌದು, ಸಮಷ್ಟಿಯಲ್ಲಿ ಒಂದು ಕಲೆ. ಈಗ ನಮಗೆ ಕಾಣುವುದು ಕಲಾವಿದನ ವಿಮರ್ಶೆ, ಕಲಾ ವಿಮರ್ಶೆ ಅಲ್ಲ. ಕಲಾ ವಿಮರ್ಶೆ ಅಗತ್ಯವಾಗಿದೆ. ಯಾರು ಮಾಡಬೇಕು ಇದನ್ನು, ವಿಮರ್ಶೆಯನ್ನು? ವಿಮರ್ಶೆ ಎನ್ನುವುದು ಟೀಕೆ ಅಲ್ಲ. ಹೌದು, ಕರೆಕ್ಟ್. ವಿಮರ್ಶೆಯಾಗಿರಬೇಕು, ಟೀಕೆಯಾಗಿರಬಾರ್ದು. ಇದನ್ನು ಆ ಪ್ರಕಾರದ ಬಗ್ಗೆ ತಿಳುವಳಿಕೆಯುಳ್ಳುವ ಮಾಡಬೇಕು ವಿಮರ್ಶೆ. ಈಗ ವಿಮರ್ಶೆ ಯಾರು ಮಾಡ್ತಾರೆ ಅಂಥವ್ರು ಮಾಡಿರೋದು ಸ್ವಾಗತ. ಅದಕ್ಕೆ ಈಗ ದಾರಿ ಹೋಕರು ಟೀಕೆ ಮಾಡ್ತಾರೆ. ಯಕ್ಷಗಾನ ಎಂದರೆ ಏನೂ ಗೊತ್ತಿಲ್ಲದ, ಪಾತ್ರ ಸ್ವರೂಪದ ಕಲ್ಪನೆ ಇಲ್ಲದ ಅವನು ಟೀಕೆ ಮಾಡ್ತಾನೆ. ಈಗ ನಾವು ಟೀಕೆಯನ್ನು ವಿಮರ್ಶೆ ಅಂತ ಹೇಳ್ತೇವೆ. ಅಂದ್ರೆ ಹಾಗಾದ್ರೆ ವಿಮರ್ಶೆ ಅಂದ್ರೆ ಅದರಲ್ಲಿ ಒಂದು ಕಲೆ ಅಥವಾ ಒಂದು ಕಲಾವಿದನನ್ನು ಹೊಗಳುದು ಮಾತ್ರ ಅಂತ ಆಯ್ತಾ? ಅಲ್ಲ, ಹೊಗಳಬಾರದು ಅಂತ ಹೇಳುದು ನಾನು. ಹೊಗಳುದು ಯಾಕೆ? ಈ ಕಲಾವಿದನನ್ನು ಹೊಗಳುದು ವಿಮರ್ಶೆ ಅಲ್ವೇ ಅಲ್ಲ. ಕರೆಕ್ಟ್. ಟೀಕೆಯೂ ಅಲ್ಲ. ಟೀಕೆಯೂ ಅಲ್ಲ. ಕರೆಕ್ಟ್. ಎರಡರ ಒಂದು ಈಗ ಏನು ಕಾಣುದು ನಮಗೆ ಅಂತ ಹೇಳಿದರೆ, ಕಲಾವಿದರನ್ನು ಟೀಕಿಸುವುದು ಕಾಣ್ತದೆ, ವಿಮರ್ಶಿಸುವುದು ಕಾಣುವುದಿಲ್ಲ. ಕರೆಕ್ಟ್, ಗೊತ್ತಾಯ್ತು. ಆ ಕಲೆಯ ವಿಮರ್ಶೆ ಕಾಣುವುದಿಲ್ಲ, ಕಲಾವಿದನ ವಿಮರ್ಶೆ ಕಾಣುತ್ತದೆ, ಬೇರೆ ಏನು ಕಾಣುವುದಿಲ್ಲ. ವಿಮರ್ಶೆ ಅಗತ್ಯವಾಗಿ ಬೇಕು, ಕಲಾ ವಿಮರ್ಶೆ ಬೇಕು. ಈಗ ನೋಡಿ ಸರ್, ಕಲಾ ವಿಮರ್ಶೆ ಮಾಡುವಾಗ ಒಬ್ಬನನ್ನು ಹೋಲಿಸಿಕೊಂಡು ವಿಮರ್ಶೆ ಮಾಡುವುದಲ್ಲ. ಕರೆಕ್ಟ್. ಅವ ಹಾಗೆ ಮಾಡಿದ, ಇವ ಹೀಗೆ ಮಾಡಲಿಲ್ಲ, ಆ ವಿಮರ್ಶೆ ಅಲ್ಲ. ಅವ ಈ ದಿವಸ ಅವನ ಪ್ರದರ್ಶನದಲ್ಲಿ ಏನು ಲೋಪ ಇತ್ತು, ಈ ಕಲೆಯ ಬಗ್ಗೆ ಏನು ಕೊಡುಗೆಯನ್ನು ನೀಡಿದ್ದಾನೆ, ಇದನ್ನು ವಿಮರ್ಶಿಸಬೇಕಲ್ಲದೆ ಕರೆಕ್ಟ್ ಒಬ್ಬನನ್ನು ಹೋಲಿಸಿ ವಿಮರ್ಶಿಸುವುದಲ್ಲ. ಕರೆಕ್ಟ್. ಮತ್ತೆ ಹಾಗಾದ್ರೆ ವಿಮರ್ಶೆ ಮಾಡುವವರಿಗೆ ನಾಟ್ಯ ಅಥವಾ ಹಿಮ್ಮೇಳ ಎಲ್ಲ ಗೊತ್ತಿರಬೇಕು ಅಂತೇನಿಲ್ಲ. ಗೊತ್ತಿರುವುದು ಯಾಕೆ? ಅಲ್ಲ, ಕೆಲವರು ಹೇಳ್ತಾರೆ ನಿಮ್ಗೆ ಎಷ್ಟು ಪದ್ಯ ಹೇಳಲಿಕ್ಕೆ ಗೊತ್ತುಂಟು ಅಂತ ಕೇಳ್ತಾರೆ. ಅಲ್ಲ, ನಾನು ವಿಚಾರ ಊಟ ಮಾಡುವವನಿಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತಿರಬೇಕು ಅಂತ ಅಲ್ಲ, ಅಡುಗೆ ಮಾಡಿದವರು ಮಾತ್ರ ಊಟ ಮಾಡಬೇಕು ಅಂತ. ಅದು ಹಾಗೆ ಆಯ್ತು. ರುಚಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಊಟ ಮಾಡುವ ಹೇಳ್ತಾನೆ, ಇದು ರುಚಿ ಆಗ್ಲಿಲ್ಲ, ನೀನೇ ಮಾಡಿ ನೋಡಿ ಅಂತ ಹೇಳಿ ಅಷ್ಟೇ. ಅದೇ ಈಗ ಹಾಗೆ ಆಗಿದೆ, ನೀವೇ ಮಾಡಿ ಅಂತ ಹೇಳುವಾಗಿ. ಸರಿ, ಅದು ವಿಮರ್ಶೆ ಅಲ್ಲ, ಕಲಾ ವಿಮರ್ಶೆ ಮಾಡಲಿ. ಯಾವನು ಒಬ್ಬ ವಿಮರ್ಶೆ ಮಾಡುವುದಿಲ್ಲ. ಈಗ ವಿಮರ್ಶೆ ಅಂತ ಹೇಳುವುದು ನಾವು ಟೀಕೆಯನ್ನು, ಕಲಾ ವಿಮರ್ಶೆ ಆಗಬೇಕು, ಟೀಕೆ ಅಲ್ಲ. ಈಗ ನೋಡಿ, ಯಕ್ಷಗಾನ ಪ್ರದರ್ಶನಗಳಲ್ಲಿ ಕೆಲವೊಂದು ಕಡೆ ಏನಾಗ್ತದೆ ಅಂತಂದರೆ, ಈ ಬ್ಯಾಂಡ್ ಸೆಟ್ಟು, ಆಮೇಲೆ ಸಿಡಿಮದ್ದು, ಆಮೇಲೆ ವಿಪರೀತ ರಂಗಸ್ಥಳದ ಅಲಂಕಾರ. ಅಂದರೆ ರಂಗಸ್ಥಳ ಒಂದು ಸಣ್ಣ ಒಂದು ಇದರಾಗಿ ಕಾಣ್ತದೆ, ಒಂದು ಸಣ್ಣ ಬಿಂದುವಿನಾಗಿ.
ಹೀಗೆ ಈ ಎಲ್ಲ ಆಡಂಬರ ಅನಿವಾರ್ಯವೇ ಅಥವಾ ಅವಶ್ಯಕವೇ? ಇದು ಏನು ಇದರ ಮರ್ಮ ಏನು? ಮರ್ಮಕ್ಕೆ ಆಟ ಆಡಿಸುವವರಿಗೆ ಗಡ್ದಾಗಬೇಕು ಎಂಬುದನ್ನು ಬಿಟ್ಟರೆ ಯಕ್ಷಗಾನಕ್ಕೂ ಅದಕ್ಕೂ ಏನೂ ಸಂಬಂಧವೇ ಇಲ್ಲ. ಅಂದರೆ ಇದನ್ನೆಲ್ಲ ಬಿಟ್ಟು ನಾವು ಮಾಡ್ಬೋದು. ಈಗ ನಾವು ಮಾಡೋದಿಲ್ಲ, ನಾವು ಲೈಟಿಂಗ್ ವ್ಯವಸ್ಥೆಯನ್ನು ಒಪ್ಪುವುದಿಲ್ಲ, ಮಾಡೋದು ಬೇಡ ಅಂತ ಹೇಳ್ತೇವೆ. ಯಕ್ಷಗಾನ ಪ್ರದರ್ಶನ ಶುರುವಾದ ಮೇಲೆ ನಾವು ಬ್ಯಾಂಡನ್ನು ನಿಷೇಧಿಸಿದ್ದೇವೆ. ಓ ಕರೆಕ್ಟ್. ಗರ್ನಾಲಿಲ್ಲ. ನೀವು ಗರ್ನಾಲೋ ಆಡಂಬರವೋ ಎಂಥದ್ದಿದ್ದರೂ ಮೆರವಣಿಗೆ ಇತ್ಯಾದಿ ಏನು ಬೇಕಿದ್ದರೂ ಮಾಡಿಕೊಳ್ಳಿ. ಆಟ ಶುರುವಾದ ಮೇಲೆ ಅದು ಇಲ್ಲ. ಲೈಟಿಂಗು ಹಾಕಲಿಕ್ಕೆ ಬಿಡುವುದಿಲ್ಲ. ರಂಗಸ್ಥಳಕ್ಕೆ ಲೈಟಿಂಗ್ ಇಲ್ಲ ನಮಗೆ, ಆಗುವುದಿಲ್ಲ ಈಗ. ಆದರೆ ಈ ಆಟ ಆಡಿಸುವಂಥೊಬ್ಬ ಇರ್ತಾನಲ್ಲ, ಅದು ಇತ್ತೀಚೆಗೆ ಅವನಿಗೆ ಗಡ್ದಾಗಲಿಲ್ಲ, ರೈಸಲಿಲ್ಲ. ರೈಸುವುದು ಆಟ ಅಲ್ಲ, ಅವನಿಗೆ ಹೊರಗಿಂದ ರೈಸಲಿಲ್ಲ. ಈ ಲೈಟಿಂಗು ನಮಗೆ ಹೌದೌದು, ರಂಗಸ್ಥಳಕ್ಕೆ ಹೋಗುವುದಿಲ್ಲ. ಬೇರೆ ವಾದ್ಯಗಳು ನಮ್ಮ ವಾದ್ಯಗಳಿಗೂ ಹೊಂದಿಕೆ ಆಗುವುದಿಲ್ಲ. ಆದ್ದರಿಂದಲೇ ಬ್ಯಾಂಡ್ ಬೇಡ ಅಂತ ಹೇಳುವುದು. ಸರ್, ಈಗ ಹರಕೆ ಬಯಲಾಟದ ಮೇಳಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಂದರೆ ನಾನು ಸ್ವಲ್ಪ ವಿಶಾಲವಾದಂತಹ ಒಂದು ಅರ್ಥವ್ಯಾಪ್ತಿಯನ್ನು ಉದ್ದೇಶಿಸಿ ಹೇಳುವಂಥದ್ದು. ಅಂದರೆ ಕೇವಲ ಬಯಲಾಟಗಳ ಸಂಖ್ಯೆಯ ಆಧಾರದಲ್ಲಿ ಅಲ್ಲ, ಯಕ್ಷಗಾನದ ಅಭಿವೃದ್ಧಿಯನ್ನು ಸಮಷ್ಟು ಬಹಳ ವ್ಯಾಪಕವಾಗಿ ನಾವು ಗಮನದಲ್ಲಿ ಇಟ್ಟರೆ ಪೂರಕವೇ? ಎಷ್ಟು ಪೂರಕ? ಯಕ್ಷಗಾನದ ಅಭಿವೃದ್ಧಿಗೆ ಹರಿಕೆ ಆಟಗಳು ಪೂರಕವೇ. ಹರಿಕೆ ಆಟಗಳಲ್ಲಿ ಮಾಡುವ ವಿಪರೀತಗಳುಂಟಲ್ಲ, ಅದು ಪೂರಕ ಅಲ್ಲ. ಕರೆಕ್ಟ್. ಎಷ್ಟು ಹರಿಕೆ ಆಟದಲ್ಲಿ ಹರಿಕೆ ಆಟಪ್ಪ, ಅವನಿಗೆ ಎಷ್ಟು ಹರಿಕೆ ಆಟ ಬೇಕು. ಕಲಾವಿದರು ಮೇಳಕ್ಕೆ ಕೊಡುವ ವೀಳ್ಯ ಇತ್ಯಾದಿಗಳನ್ನು ಬಿಡಿ, ಹೆಚ್ಚು ಮಾಡಿದರೆ ಅದು ಪೂರಕ ಆಗೋದಿಲ್ಲ. ಹರಿಕೆ ಆಟಗಳಿದ್ದ ಕಾರಣ ಮೇಳ ನಡೆಯುತ್ತದೆ. ಕರೆಕ್ಟ್. ಇಲ್ಲದ್ರೆ ಮೇಳ ನಡೆಯುವುದಿಲ್ಲ. ಈಗ ಮೇಳವನ್ನು ನಡೆಸೋ ಯಾವನೇ ಆಗಲಿ, ಅವು ಏನೂ ಫಲಾಪೇಕ್ಷೆ ಇಲ್ಲದೆ ಅವನ ಜೀವನಕ್ಕೆ ಬೇಕಾಗುವಷ್ಟಾದರೂ ಸಿಕ್ಕಬೇಕು ಅಂತ ಅಪೇಕ್ಷೆ ಇಲ್ಲದೆ ಮೇಳ ನಡೆಸ್ತಾನೆ. ಕರೆಕ್ಟ್, ಅದು ಸಾಧ್ಯ ಇಲ್ಲ. ಹೌದು. ಈ ಕಲಾವಿದರಿಗೋ ಮೇಳಕ್ಕೋ ಅವ ಇದ್ದದ್ದನ್ನೆಲ್ಲ ಮಾರಾಟ ಮಾಡಿ ಆಟ ನಡೆಸಲಿಕ್ಕೆ ಹೊರಡುವುದಲ್ಲ. ಕರೆಕ್ಟ್. ಈ ಹರಿಕೆ ಆಟಗಳಿಂದಾಗಿ ಆಟಗಳು ನಡೀತಾ ಇದೆ. ಈಗ ಎಲ್ಲ ಮೇಳದವರು ಹರಿಕೆ ಆಟ ಅಂತ ಮಾಡ್ತಾರೆ. ಹೌದು ಹೌದು. ಹಾಗೆ ನಡೆಯುವ ಮೇಳಗಳಿಲ್ಲ. ಈಗ ಟೆಂಟಿನ ಮೇಳವನ್ನು ಮಾಡಿದ್ದೇ ಕಂಡವರಲ್ಲಿ ಬೇಡಿಕೊಂಡು ಆಟ ಮಾಡೋದು ಬೇಡ ಅಂತ ಭರವಸೆ. ಕರೆಕ್ಟ್. ಅವರು ಟೆಂಟ್ ಮಾಡಿದಾಗ ಅದಕ್ಕೆ ಜನರ ಪ್ರೋತ್ಸಾಹ ಸಿಕ್ಕಿತು. ಕಡಿಮೆ ಆದ ಕೂಡಲೇ ಅವರು ಇಲ್ಲ ಅಂತ ಹೌದು ನಿಲ್ಲಿಸಿದ್ರು. ನಿಲ್ಲಿಸಬೇಕಾಯಿತು. ಜನರ ಯಾಕೆ ಆರ್ಥಿಕವಾಗಿ ಏನು ಭದ್ರತೆ ಇಲ್ಲ. ದಿವಸದಿಂದ ದಿವಸಕ್ಕೆ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಕರೆಕ್ಟ್. ಹೌದು. ಮೇಳದಲ್ಲಿ ಕಲೆಕ್ಷನ್ ಆಗುವುದು ಕಡಿಮೆ ಆದರೆ ಈ ಯಜಮಾನ ಏನು ಮಾಡೋದು? ಕಲಾವಿದರು ಸಂಬಳ ಹೆಚ್ಚಾಗಿರುತ್ತಾರೆ, ದವಸಗಳಿಗೆ ಕ್ರಯ ಹೆಚ್ಚಾಗಿದೆ, ಅವನಿಗೆ ಬೇಕಾದ್ದನ್ನು ಒದಗಿಸಿಕೊಡಬೇಕು. ಯಜಮಾನ ಎಲ್ಲಿಂದ ಕೊಡ್ತಾನೆ? ಹಾಗೆ ಎಷ್ಟು ವರ್ಷ ಮೇಳ ನಡೆಸಲಿಕ್ಕೆ ಸಾಧ್ಯ? ಹೌದು. ಕರೆಕ್ಟ್. ಒಂದು ವರ್ಷ ನಡೆಸುವುದೇ ಕಷ್ಟದಲ್ಲಿ. ಸರ್, ಭರವಸೆಯ ಕಲಾವಿದರು ಈಗ ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆಯೇ? ಇದ್ದಾರೆ. ಭರವಸೆಯ ಕಲಾವಿದರು ಬೇಕಾದಷ್ಟು ಮಂದಿಗಳಿದ್ದಾರೆ. ಇರುವ ಕಲಾವಿದರಿಗೆ ಅವಕಾಶ ಸಿಗ್ತದೆ ಅಂತ ನೋಡಬೇಕು. ಈ ಪ್ರತಿಭಾವಂತರು ಬೆಳೆಯುವ ಕಲಾವಿದರು ಅಂತ ಗೊತ್ತಾಗಬೇಕಿದ್ರೆ ಅವರಿಗೆ ಪ್ರದರ್ಶನಕ್ಕೆ ಅವಕಾಶ ಸಿಗಬೇಕು. ಕರೆಕ್ಟ್. ಈಗ ಯಾವ ಮೇಳಕ್ಕೆ ಹೋಗಲಿ ಒಮ್ಮೆಗೆ ಒಬ್ಬನಿಗೆ ಮುಖ್ಯ ಪಾತ್ರ ಕೊಡುವುದಿಲ್ಲ. ಹೌದಪ್ಪ.
ಕನಿಷ್ಠ ಒಂದು 10 ವೇಷ ಆದರೂ ಮಾಡಬೇಕು. ಅಷ್ಟಕ್ಕೆ ಕಲಾವಿದರು ಸಿದ್ಧರಾಗುವುದಿಲ್ಲ. ಉಳಿದ ವ್ಯವಹಾರ ಉಂಟಲ್ಲ ಅವರಿಗೆ. ಕಲಾವಿದರು ರೂಪುಗೊಳ್ತಾರೆ. ಈಗ ಆಳ್ವಾಸಿನಲ್ಲಿ ಇದು ಮಾಡಿದ್ದಾರೆ, ಒಂದು ಡಿಪ್ಲೊಮಾ ಕೋರ್ಸ್ ಇಂಥದ್ದು ಮಾಡಿದ್ದಾರೆ. ಎಲ್ಲರಿಗೂ ತಯಾರಾಗ್ತಾರೆ. ಈಗ ತಯಾರಾಗಿ ಆ ಹುಡುಗರು ಹೊರಗೆ ಬಂದರು. ಎಲ್ಲಿ ತೋರಿಸೋದು? ತೋರಿಸಬೇಕಿದ್ರೆ ಒಂದು ಪ್ರದರ್ಶನಕ್ಕೆ ಅವಕಾಶ ಬೇಕು. ಕರೆಕ್ಟ್. ಎಲ್ಲಿ ತೋರಿಸೋದು? ಈಗ ನಾನು ಕಲ್ತಿದ್ದೇನೆ ಅಂತ ಹೇಳಿಕೊಂಡ್ರೆ ಸಾಕು, ತೋರಿಸ್ಬೇಕಲ್ಲ. ಹೌದು 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 ಹೌದು. ಅದ ಕಲ್ತಿದ್ದೇನೆ ಅಂತ ಹೇಳಿಕೊಂಡ್ರೆ ಸಾಕಾಗುದಿಲ್ಲ, ಅದನ್ನು ತೋರಿಸಿದ್ರಲ್ಲ ಕಲ್ತದ್ದು ಗೊತ್ತಾಗುದು. ಈಗ ಹರಿಕೆ ಬಯಲಾಟಗಳಾಗುವಾಗ ಕಲಾವಿದರಿಗೆ ಸ್ವಲ್ಪ ಅವಕಾಶ ಇತ್ತು. ಕರೆಕ್ಟ್. ಒಂದೇ ಮೇಳದಲ್ಲಿ ಎಲ್ರಿಗೂ ಅವಕಾಶ ಕೊಡ್ಲಿಕ್ಕೆ ಆಗುವುದೂ ಇಲ್ಲ. ಕರೆಕ್ಟ್. ಮತ್ತೆ ಮೇಳಕ್ಕೆ ಜನರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಜಮಾನನು ಹೇಗೆ ಇದು ಪೂರೈಸುವುದಿಲ್ವ ಅಂತ ಆಲೋಚನೆ ಮಾಡುವುದಿಲ್ಲ. ಒಟ್ಟು ಒಬ್ಬನನ್ನು ಸೇರಿಸಿಕೊಂಡ್ರೆ ಅವನಿಗೆ ನಾಳೆ ಬದುಕಬೇಕಲ್ಲ, ಮೇಳ ನಡೆಸಬೇಕಲ್ಲ. ಯಜಮಾನನ ಪರವಾಗಿ ಹೇಳುವುದಲ್ಲ. ಹೌದೌದು, ಅಲ್ಲ ವಿಚಾರ ಹೌದಪ್ಪ. ಮೇಳ ನಡೆಸುವ ಯಾವನೇ ಆಗಲಿ ಏನಾದರೂ ಇದನ್ನು ತನಗೆ ಸಿಗಬೇಕು ಎಂಬ ಆಶೆಯಿಂದಲೇ ಮೇಳ ನಡೆಸೋದು. ಕರೆಕ್ಟ್. ಕಲಾಭಿಮಾನದಿಂದ ಏನೂ ಅಲ್ಲ. ಹೌದು, ಅದು ನಾನು 100ಕ್ಕೆ 100 ಒಪ್ಪಿಕೊಳ್ತೇನೆ. ಕರೆಕ್ಟ್. ಅದು ನೋಡಿ, ಎಲ್ಲ ಮೇಳದವ್ರಿಗೂ ನೋಡಿನಿ. ಮೇಳ ನಡೆಸುವುದು ಅಷ್ಟಕ್ಕಾಗಿ. ಯಕ್ಷಗಾನ ಉದ್ಧಾರ ಆಗಲಿ ಅಂತ ಯಾರು ಮಾಡಿ. ಕರೆಕ್ಟ್. ಅದು ಸರ್, ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತ ನಿಲುವೇನು ಸರ್? ಇದರ ಒಂದು ಒಳಿತು ಕೆಡುಕು, ಸಾಧಕ ಬಾಧಕ. ಕಾಲಮಿತಿ ಯಕ್ಷಗಾನ ಮಾಡಿದ್ದರಿಂದ ಕಲಾವಿದರು ಚುರುಕಾಗಿರ್ಬೇಕು. ಈ ಕಾಲಮಿತಿ ಯಕ್ಷಗಾನ ಮಾಡುವುದರಿಂದ ಕಲಾವಿದರ ಪ್ರತಿಭೆ ಹೆಚ್ಚಾಗುವುದಕ್ಕೆ ಅವಕಾಶ ಹೆಚ್ಚು. ಹೇಗೆ ಸರ್? ನೋಡಿ, ಮಾತಿನಲ್ಲಿ, ನೃತ್ಯದಲ್ಲಿ, ವೇಷಭೂಷಣಗಳಲ್ಲಿ ಒಂದು ಮಿತಿಯನ್ನು ಕಾಪಾಡಿಕೊಂಡಿರಬೇಕು. ಕರೆಕ್ಟ್. ನನಗೆ ಕುಣಿಲಿಕ್ಕೆ ಕೊಡ್ತಾರೆ, ಗಂಟೆಗಟ್ಟಲೆ ಕುಣಿಲಿಕ್ಕೆ ಆಗುವುದಿಲ್ಲ ಕಲಾವಿದ. ಅದನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ ಕಲಾವಿದ ಆಲೋಚನೆ ಮಾಡಿ. ಕರೆಕ್ಟ್. ಈಗ ಕಾಲಮಿತಿಯಿಂದ ಆಗುವ ಪ್ರಯೋಜನ ಏನು? ನಾನು ಒಂದು ಪದ್ಯಕ್ಕೆ 20 ಮಿನಿಟ್ ಅರ್ಥ ಹೇಳ್ತೇನೆ ಅಂತ ಮಾಡಿ. ಕಾಲಮಿತಿ ಆದ ಕೂಡ ಅದಕ್ಕೆ ಹೊಂದಿಸಿಕೊಳ್ಳಬೇಕಲ್ಲ. ಹೊಂದಿಸಿಕೊಳ್ಳುವಾಗ ಅದಕ್ಕೆ ಬೇಕಾಗಿರುವ ಶಬ್ದಗಳು, ಯಾವ ರಸವನ್ನು ಪ್ರತಿಪಾದಿಸಬೇಕು, ಇದನ್ನೆಲ್ಲ ಆಲೋಚನೆ ಮಾಡಬೇಕಲ್ಲ. ಮತ್ತೆ ಹೌದು, ಆ 20 ನಿಮಿಷದಲ್ಲಿ ಹೇಳಿದ್ದನ್ನು ಈಗ ಇಲ್ಲಿ 10 ನಿಮಿಷದಲ್ಲಿ ಹೇಳಬೇಕಲ್ಲ. ಈಗ ನಾನು ಕುಂದಾಪುರಕ್ಕೆ ಹೋಗ್ತೇನೆ, ವಿಷಯ ಇಷ್ಟು ಹೇಳಬೇಕಾದ. ನಾನು ಕುಂದಾಪುರಕ್ಕೆ ಇಲ್ಲಿಂದ ನಡ್ಕೊಂಡು ತಲ್ಲೂರಿನವರೆಗೆ ಹೋಗಿ ಅಲ್ಲಿ ಬಸ್ಸನ್ನು ಕಾದು, ಬಸ್ಸು ಸಿಕ್ಕದೇ ಇದ್ದರೆ ಲಾರಿಯೋ ರಿಕ್ಷವೋ ಏನಾದರೂ ಮಾಡಿಕೊಂಡು ಹೋಗುವಾಗ ರಸ್ತೆಯಲ್ಲಿ ದಾಟುವವರನ್ನೂ ನೋಡಿಕೊಂಡು ಹೋಗುತ್ತೇನೆ ಅಂತ ಹೇಳಬೇಕಾದ ಅಗತ್ಯ ಉಂಟಾ? ಕುಂದಾಪುರಕ್ಕೆ ಹೋಗ್ತೇನೆ. ಈಗ ಅರ್ಥಗಾರಿಕೆಯಲ್ಲಿ ಇಷ್ಟು ಉದ್ದ ಮಾಡಿತು ಅಂತಾದರೆ ಅಗತ್ಯ ಉಂಟಾ? ಅಲ್ಲ. ಹೌದು, ಕರೆಕ್ಟ್. ಅಗತ್ಯ ಇಲ್ಲ. ಹೌದು. ಅದನ್ನು ಕಲಾವಿದ ಮಾಡಿಕೊಳ್ಬೇಕು ಅಂತ, ಪ್ರತಿಭಾ ಚುರುಕಾಗಬೇಕು ಅಂತ. ಹೌದು ಹೌದು, ಚುರುಕಾಗಿರಬೇಕು. ನೋಡಿ, ಒಂದು ಪದ್ಯಕ್ಕೆ ಒಂದು ಬಿಡಿತದ ಆವರ್ತಗಳಿರ್ತವೆ, ಅಷ್ಟು ಕುಣಿಬೇಕು. ತೆಂಕುದಟ್ಟಿನಲ್ಲಿ ಅಷ್ಟು ಕುಣಿಬೇಕು. ಅದು ಬಿಟ್ಟು ಒಂದು ಹೆಚ್ಚು ಕೊಡದ ಅಂತಾರೆ, ಅಷ್ಟನ್ನೇ ಕುಣಿರಿ. ಒಂದು ಪಾತ್ರ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ, ಮಾತಿನ ಔಚಿತ್ಯವನ್ನು ಗಮನಿಸಲಿಕ್ಕೆ ಕಲಾವಿದನಿಗೆ ಬೇಕಾದಷ್ಟು ಅವಕಾಶ. ಚುರುಕಾಗಿರಬೇಕು ಅಂತ. ನೀವು ಬೆಳಗ್ಗೋರಿಗೆ ಆಟ ಇದ್ದರೆ ಯಾವುದೇ ಪ್ರಸಂಗವನ್ನು ತೆಗೆದು ನೋಡಿ,
ಸರಿಯಾದ ಪ್ರದರ್ಶನಕ್ಕೆ ಬೇಕಾಗೋದು 4 ಗಂಟೆ. ಅದು ಕರೆಕ್ಟ್. 4 ಗಂಟೆ ತಪ್ಪಿದರೆ 5 ಗಂಟೆ. ನೀವು ಎಷ್ಟು ದೊಡ್ಡ ಪ್ರಸಂಗವನ್ನೇ ತೆಗೆದು ನೋಡಿ, 3-4 ಪ್ರಸಂಗ ಸೇರಿಸಿದ್ರಲ್ಲ, ಹೌದು, ಅದು ಗೊತ್ತಾಯ್ತು. ಒಂದೇ ನೀವು ಎಷ್ಟು ದೊಡ್ಡ ಪ್ರಸಂಗವೇ ತೆಗೆದು ನೋಡಿ, ಅದರಲ್ಲಿ ಬೇಕಾಗುವುದಷ್ಟೇ ಸರಿಯಾಗಿ ನಡೆದರೆ. ಒಂದೇ ಅರ್ಥ ಬರುವ 10 ಪದ್ಯಗಳುಂಟು. ಹೌದು, ಕರೆಕ್ಟ್. ಅದನ್ನೆಲ್ಲ ಹೇಳಬೇಕಾ? ಹೇಳದೇ ಇದ್ದರೆ ನನಗೆ ಕೆಲಸ ಕಡಿಮೆ ಆಯಿತು ಅಂತ ಹೇಳೋದಿಲ್ಲ. ಆದ್ದರಿಂದ ಕಾಲಮಿತಿಯಿಂದಾಗಿ ಕಲಾವಿದನ ಪ್ರಜ್ಞೆ ಜಾಗೃತವಾಗ್ತದೆ ಅಂತ ಹೇಳಿ. ಈಗ ನೋಡಿ ಸರ್, ಯಕ್ಷಗಾನವನ್ನು ಈಗ ಉಳಿಸಿ ಬೆಳೆಸಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಬಂದರೆ, ಉಳಿಸಿ ಯಾರು ಏನು ಮಾಡಬೇಕು, ಯಕ್ಷಗಾನ ಉಳಿಯುತ್ತದೆ, ಬೆಳೀಲಿಕ್ಕೂ ಬೆಳೀತದೆ. ಅದಕ್ಕೆ ನಾವು ಯಾರು ಏನೂ ಮಾಡಬೇಕಾದ್ದಿಲ್ಲ. ಯಾಕೆಂದರೆ ಬೆಳೀಬೇಕಾದ್ದು ಬೆಳೆದೇ ಬೆಳೀತದೆ. ಅದು ಹೇಗೆ ಬೆಳಿಬೇಕು ಅಂತ ನಾವು ಆಲೋಚನೆ ಮಾಡಬೇಕಾದಷ್ಟೇ. ಅದೇ ಈಗ ಒಳ್ಳೆಯ ರೀತಿಯಲ್ಲಿ ಉಳಿದು ಬೆಳಿಬೇಕು ಅಂತಾದ್ರೆ ಯಾರ ಹೊಣೆ ಹೆಚ್ಚು, ಮತ್ತೆ ನಮ್ಮ ಹೊಣೆಗಾರಿಕೆ ಏನು, ಅದು ಹೇಗೆ ಬೆಳಿಬೇಕು ಎಂಬುದನ್ನು ಕಲಾವಿದ ಯೋಚಿಸಬೇಕು. ಕಲಾವಿದನು ಯೋಚಿಸಬೇಕು, ಪ್ರೇಕ್ಷಕನು ಆಲೋಚಿಸಬೇಕು. ಪರಸ್ಪರ ಹೊಂದಿಕೆ. ಮತ್ತೆ ಯಕ್ಷಗಾನ ಕಲೆ ನಾಶವಾಗುತ್ತದೆ, ಇದು ನಮ್ಮ ಕಲ್ಪನೆ ಮಾತ್ರ. ಏನೂ ಆಗೋದಿಲ್ಲ. ಅದರಿಂದ ಏನಾದರೂ ತೆಕ್ಕೊಂಡು ನಾವು ವಿರೂಪಗೊಳಿಸಿ ಏನಾದರೂ ಮಾಡ್ತೇವೆ ಅಷ್ಟೇ. ಕರೆಕ್ಟ್, ಅಷ್ಟೇ. ಹೌದು ಹೌದು, ಇದು ಯಕ್ಷಗಾನ ಅಂತ ಹೇಳ್ತೇವೆ. ಈಗ ನೋಡಿ ಸರ್, ನಿಮ್ಮ ಒಂದು ಇಷ್ಟು 68 ವರ್ಷದ ಒಂದು ಅನುಭವದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಮಾರ್ಪಾಟುಗಳು ಏನೆಲ್ಲ ಬಂದಿದೆ ಅಂದರೆ, ವ್ಯಾವಹಾರಿಕವಾಗಿ ನಾನು ಹೇಳುವುದಲ್ಲ, ಯಕ್ಷಗಾನದ ಒಂದು ಚೌಕಟ್ಟಿನಲ್ಲಿ, ಅಂದರೆ ನಾಟ್ಯದಲ್ಲಿ ಆಗಿರ್ಬೋದು, ಬಣ್ಣಗಾರಿಕೆಯಲ್ಲಿ ಆಗಿರಬಹುದು, ಅಥವಾ ವೇಷಭೂಷಣದಲ್ಲಿ ಆಗಿರಬಹುದು, ಅಥವಾ ಪ್ರದರ್ಶನದ ವಿಚಾರದಲ್ಲಿ ಆಗಿರಬಹುದು, ಏನೆಲ್ಲ ವಿಪರೀತ ಬದಲಾವಣೆಗಳನ್ನು ನೀವು? ವಿಪರೀತ ಬದಲಾವಣೆ ಏನೂ ಆಗಲಿಲ್ಲ. ಈಗ ನೃತ್ಯ ವಿಧಾನದಲ್ಲಿ ಬಹಳ ಹೆಚ್ಚು ಬದಲಾವಣೆಯಾಗಿದೆ. ಬದಲಾವಣೆಗಾದರೆ ಮೊದಲಿನವರು ಕುಣಿಯುತ್ತಿರಲಿಲ್ಲ, ಅದನ್ನು ಈಗಿನವರು ಕುಣಿಯುತ್ತಾರೆ. ಕುಣಿಯದೇ ಇದ್ದದನ್ನು, ಬಿಟ್ಟದನ್ನು ಇವರು ಕುಣಿಯುತ್ತಾರೆ. ಮಾತುಗಾರಿಕೆಯಲ್ಲಿಯೂ ಹಾಗೆ ಮೊದಲು ಏನು ಮಾತಾಡಿಕೊಂಡಿದ್ರು ಅದನ್ನೆಲ್ಲ ಬಿಟ್ಟಿದ್ದಾರೆ. ಯಕ್ಷಗಾನ ರಂಗದಲ್ಲಿ ಏನು ಅಸಂಬದ್ಧವಾಗಿ ಮಾತಾಡಿಕೊಂಡಿದ್ರು ಅದನ್ನಷ್ಟು ಬಿಟ್ಟಿದ್ದಾರೆ. ನೀವು ಒಂದು 25-30 ವರ್ಷಕ್ಕೆ ಮೊದಲು ನೋಡಿದ್ದಿದ್ರೆ ಎಷ್ಟು ಬದಲಾವಣೆ ಆಗಿದೆ ಅಂತ ಗೊತ್ತಾಗ್ತದೆ. ಈಗ ಪದಪ್ರಯೋಗಗಳಲ್ಲಿ ಒಳ್ಳೆ ಜಾಗೃತರಾಗಿದೆ. ಕರೆಕ್ಟ್. ವಾಚಿಕದಲ್ಲಿ, ವೇಷಭೂಷಣಗಳಲ್ಲಿಯೂ ಜಾಗೃತರಾಗಿದೆ. ಯಾವ ವೇಷಕ್ಕೆ ಯಾವ ಬಣ್ಣದ ದಗಲೆ ಹಾಕಬೇಕು ಇತ್ಯಾದಿಗಳಲ್ಲಿ ಆಹಾರದಲ್ಲಿ ಬದಲಾವಣೆ. ಈ ಬದಲಾವಣೆ ಅಗತ್ಯ ಅಂತ ಕಾಣುತ್ತದೆ ನನಗೆ. ಅದು ಯಕ್ಷಗಾನವನ್ನು ಬಿಟ್ಟೇನು ಬದಲಾವಣೆ ಆದ್ದಲ್ಲ. ಈಗ ಯಕ್ಷಗಾನದಲ್ಲಿ ಬದಲಾವಣೆ ಏನಾದರೆ ಏನೂ ಆಗಲಿಲ್ಲ. ಇದರಿಂದ ಯಕ್ಷಗಾನಕ್ಕೆ ಕೊರತೆ ಆದ್ದಲ್ಲ, ಬೆಳವಣಿಗೆ ಆಯಿತು. ಯಕ್ಷಗಾನ ನೋಡಿ, ಸಭಾ ಕ್ಲಾಸ್ ಅಂತ ನಾವೊಂದು ಹೌದು, ಎಲ್ಲರೂ ಕುಣಿತಾರೆ. ಈಗ ನಾವು ಹೇಳಿಕೊಟ್ಟವರಂತೂ ಖಂಡಿತ ಕುಣಿತಾರೆ. ಅದಕ್ಕೆ ಹೀಗೆ ಕುಣಿಯೋದು ಅಂತೇಳಿ. ಆದರೆ ಪ್ರತಿಯೊಂದಕ್ಕೂ ಒಂದು ಭಂಗಿ ಉಂಟು ಅದಕ್ಕೆ. ಕರೆಕ್ಟ್, ಹೌದೌದು. ಆ ಭಂಗಿಯಲ್ಲೇ ಇರಬೇಕು ಅಂತೇಳಿ ಅದೊಂದು ಬದಲಾವಣೆ ಅಲ್ವಾ. ಯಾವ ಹೆಜ್ಜೆಗೆ ಯಾವ ಭಂಗಿ ಬೇಕೋ ಅದನ್ನೇ ತೋರಿಸಬೇಕು ನಾವು. ಒಟ್ಟು ಸಭಾ ಕ್ಲಾಸ್ ಮಾಡುವ. ಕರೆಕ್ಟ್. ಇದು ಬದಲಾವಣೆ. ಯಾವುದೇ ಹೆಜ್ಜೆಗಾರಿಗಳನ್ನು ಮೊದಲು ನಾವು ಕುಣ್ಕೊಂಡಿದ್ರು. ಹೀಗೆ ಕುಣಿಬೇಕು, ಅದಕ್ಕೊಂದು ನಿಯಮ ಬೇಕು ಅಂತ ಹೇಳಿ. ಮೊದಲು ತಿಥಿತ ಇತ್ಯಾದಿಗಳನ್ನು ಕುಣಿಯುವಾಗ ಒಂದೇ ಕೈಯನ್ನು ಉಪಯೋಗಿಸಿಕೊಂಡಿದ್ದರು. ನೃತ್ಯ ಶಾಸ್ತ್ರದಲ್ಲಿ ಒಂದು ಕೈ ಉಪಯೋಗಿಸುವ ಪದ್ಧತಿ ಇಲ್ಲ, ಎರಡೂ ಕೈಗಳನ್ನು ತೆಗೆದು ಮತ್ತು ದೃಷ್ಟಿ ಚಲನೆ ಸ್ಪಷ್ಟವಾಗಿ ಕಾಣಬೇಕು. ಕರೆಕ್ಟ್, ಹೌದು.
ಮುದ್ರೆಗಳನ್ನು ತೋರಿಸಬೇಕಾದ ಅಗತ್ಯ ಇಲ್ಲ ಯಕ್ಷಗಾನದಲ್ಲಿ, ಮುದ್ರೆಗಳೇ ಬೇಡ. ನಾನು ಹೇಳಿದೆ ಮುದ್ರೆ ಬೇಕು ಅಂತ. ಪ್ರತಿಯೊಂದು ಮುದ್ರೆ, ಬಾ ಹೋಗು, ಇದೆಲ್ಲ ಮುದ್ರೆಗಳೇ, ಇದನ್ನು ತೋರಿಸುವುದಿಲ್ಲ, ಅದಿಲ್ಲದೇ ಇದ್ರೆ ಆಗ್ತದೆ. ಆದರೆ ಅದು ಏನು ಅಂತ ಗೊತ್ತಾಗುವ ಹಾಗೆ ಇರಬೇಕು. ಯಾವ ಮುದ್ರೆಯನ್ನು ಹಿಡಿದಿದ್ದೇನೆ, ಇದರಿಂದ ಏನು ಪರಿಣಾಮ, ಇದು ಕಲಾವಿದನಿಗೂ ಗೊತ್ತಿರಬೇಕು, ನೋಡುವವನಿಗೂ ಅರ್ಥವಾಗಬೇಕು. ಈಗ ಕಥಕ್ಕಳಿಯಲ್ಲಿ ಕೇವಲ ಮುದ್ರೆಯಿಂದಲೇ ಅಲ್ವ ನಾವು ಪ್ರದರ್ಶನ. ಕರೆಕ್ಟ್. ನಾನು ಕಥಕ್ಕಳಿಯನ್ನು ಕಲಿತ ಕಾರಣ ಹೇಳುವುದು ಅಂತ ಜನರು ಗ್ರಹಿಸ್ತಾರೆ, ಆದ ಕಾರಣ ಹೇಳ್ತಾನೆ ಮುದ್ರೆ ಹಿಡಿಬೇಕು ಅಲ್ಲ. ಪ್ರತಿಯೊಂದು ಮುದ್ರೆ 1, 2, 3, 4 ಇದು ಮುದ್ರೆ. ಹೌದು. ಮುದ್ರೆ ಇಲ್ಲದೆ ಇದ್ದದ್ದು ಯಾವುದೂ ಇಲ್ಲ. ಆ ಮುದ್ರೆಯಿಂದ ಏನು ಪ್ರತಿಪಾದನೆ ಆಗ್ತದೆ, ಇದನ್ನು ಕಲಾವಿದ ಆಲೋಚನೆ. ಮತ್ತು ಅವ ಯಾಕೆ ಆ ಮುದ್ರೆಯನ್ನು ಹಿಡಿದ ಎಂಬುದನ್ನು ಪ್ರೇಕ್ಷಕರು ಗಮನಿಸಬೇಕು. ಸರ್, ಈ ಚೌಕಿಯಲ್ಲಿನ ವಾತಾವರಣದಲ್ಲಿ ಇಂದಿಗೂ ಮತ್ತು ಆಗಿನ ಕಾಲಕ್ಕೂ ಏನಾದರೂ ಗಮನೀಯವಾದಂತಹ ವ್ಯತ್ಯಾಸಗಳು ಉಂಟಾ? ಬೇಕಾದಷ್ಟು ಉಂಟು. ಈಗ ಮೊದಲಿನ ಹಾಗೆ ಚೌಕಿಯಲ್ಲಿ ಜೋರು ಮಾಡುವ ಕಲಾವಿದರಿಲ್ಲ. ನೀನು ಅಲ್ಲಿ ಬಂದೆ ಯಾಕೆ, ಇಲ್ಲಿ ಬಂದೆ ಯಾಕೆ ಅಂತ ಗದರಿಸುವವರಿಲ್ಲ. ಏನಾದರೂ ಕೇಳಬೇಕಿದ್ರೆ ಅಷ್ಟು ದೂರ ನಿಂತು ಕೇಳಬೇಕು ಅಂತ ಹೇಳೋದಿಲ್ಲ, ಹತ್ತಿರವಲ್ಲೇ ಮಾತಾಡು ಅಂತ ಹೇಳಿ. ಈ ಬಣ್ಣದ ವೇಷದವರು ಯಾರೇ ಇರಲಿ, ಅವರಿಗೆ ಕುಡಿಲಿಕ್ಕೆ ನೀರು ತಂದು ಕೊಡಬೇಕು ಅಂತ ಹೇಳುವರು ತಂದಿಡ್ತಾರೆ. ಈಗ ಮೊದಲೇ ತಂದಿಡ್ತಾರೆ. ಇವತ್ತು ಮೊದಲು ತಂದಿಟ್ಟರು ಅದನ್ನು ಕುಡಿತಿರಲಿಲ್ಲ, ಕೇಳಿದ ಕೂಡಲೇ ತಂದು ಕೊಡಬೇಕು. ಚೌಕಿಯಲ್ಲಿ ಕಲಾವಿದರ ಮೇಲೆ, ಬಾಲ ಕಲಾವಿದರ ಮೇಲೆ ನಡೆಯುವ ದಬ್ಬಾಳಿಕೆ ಈಗ ಇಲ್ಲ. ಮತ್ತು ನಾನೇ ದೊಡ್ಡವ ಅಂತ ಹೇಳಿ ತಿರುಗಾಡುವುದಿಲ್ಲ, ಇಲ್ಲವೇ ಇಲ್ಲ. ಸರ್, ಈ ಯಕ್ಷಗಾನ ರಂಗಭೂಮಿ ಆಧುನಿಕತೆ ಅಂದರೆ ಟಿವಿ ಇರ್ಬೋದು, ಧಾರಾವಾಹಿಗಳಿರ್ಬೋದು, ಅಥವಾ ಬೇರೆ ಅನೇಕ ಮನೋರಂಜನಾ ಮಾಧ್ಯಮಗಳು, ಅದು ಇತ್ತೀಚೆಗಂತೂ ಮೊಬೈಲು, ಫೇಸ್ಬುಕ್, ವಾಟ್ಸಪ್ ಅದು ಇದು ಅಂತೆಲ್ಲ ಬಂದು ಇಷ್ಟೆಲ್ಲ ಆಧುನಿಕತೆಯ ಒಂದು ದಾಳಿಯೇ ಅಂತ ನಾವು ತಗೊಂಡ್ರೆ, ಇದರ ಮಧ್ಯೆಯೂ ಯಕ್ಷಗಾನ ಇನ್ನೂ ಅರಳಿ ನಿಂತಿದೆ. ಹೌದು. ಇನ್ನು ಮುಂದಕ್ಕೆ ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕು ಅಂತಾದ್ರೆ ಇನ್ನೂ ಏನಾದರೂ ಮಾರ್ಪಾಟುಗಳ ಅವಶ್ಯಕತೆ ಉಂಟಾ ಯಕ್ಷಗಾನಕ್ಕೆ, ಅಥವಾ ಇದೇ ರೀತಿ ಮಾರ್ಪಾಟು ಮಾಡಬೇಕಾದಿಲ್ಲ, ಹಾಗೆಯೇ ಆಗ್ತದೆ. ಕರೆಕ್ಟ್. ನಾವು ಮಾರ್ಪಾಟು ಮಾಡ್ತೇವೆ ಅಂತ ಹೇಳಬೇಕಾಗಿಯೇ ಇಲ್ಲ, ಹಾಗೆಯೇ ಆಗ್ತದೆ. ಹಾಗೆ ಮಾರ್ಪಾಟು ಆಗುವುದು ಯಕ್ಷಗಾನೀಯವಾಗಲಿ ಅಂತ. ಹೌದು, ಕರೆಕ್ಟ್. ಯಕ್ಷಗಾನೀಯವಾಗಿ ಅದು ಮಾರ್ಪಾಟು ಆಗಲಿ ಅಂತ ನಾವು ಯಾವ ತತ್ವವನ್ನು ಕಂಡಿದ್ದೇವೋ ಅದಕ್ಕನುಗುಣವಾಗಿ ಮಾರ್ಪಾಟಾಗಲಿ. ಈಗ ಇಷ್ಟು ಬೆಳವಣಿಗೆ ಆದ ಯಕ್ಷಗಾನವನ್ನು ಬಿಟ್ಟೇನೂ ಅಲ್ಲ. ಈಗ ಅವ ಕುಣಿಯೋದು ಸರಿ ಇಲ್ಲ, ಇವ ಕುಣಿಯೋದು ಸರಿ ಇಲ್ಲ ಅಂತ ನಾವು ಹೇಳ್ತೇವೆ. ಅವ ಏನು ಯಾಕೆ ಕುಣಿದ ಎಂಬುದನ್ನು ಯೋಚಿಸುವುದಿಲ್ಲ. ಅವ ಯಾವ ಪಾತ್ರವನ್ನು ಯಾವ ಪದ್ಯಕ್ಕೆ ಹೇಗೆ ಕುಣಿದ ಅಂತ ನಾವು ಆಲೋಚನೆ ಮಾಡ್ತೀವಿ. ಕರೆಕ್ಟ್. ಅದನ್ನು ಆಲೋಚಿಸಲಿ, ಆಗ ಗೊತ್ತಾಗ್ತದೆ ಯಾಕೆ ಆ ಪದ್ಯಕ್ಕೆ ಹಾಗೆ ಕುಣಿದ. ಬೆಳವಣಿಗೆ ಆಗ್ತಾ ಹೋಗ್ತದೆ ಯಕ್ಷಗಾನ. ಹೀಗೆ ಬೆಳವಣಿಗೆ ಆಗುವುದನ್ನು ಪರಂಪರಾವಾದಿಗಳು ಅಂತ ನೀವು ಹೇಳಿದ್ರು. ಅವ್ರು ಹೇಳ್ತಾರೆ ಯಕ್ಷಗಾನ ಹಾಳಾಗಿ ಹೋಯಿತು, ಯಕ್ಷಗಾನ ಇಲ್ಲ, ಏನೂ ಅಲ್ಲ. ಈ ಪರಂಪರಾವಾದಿಗಳು ಈ ಬೆಳವಣಿಗೆಯನ್ನು ಸರಿಯಾಗಿ ಗಮನಿಸಲಿ ಅಂತ ಹೇಳೋದು. ಅಂದ್ರೆ ಗಮನಿಸಲಿ ಅಂದ್ರೆ ಯಾವ ರೀತಿ, ಯಾವ ಅರ್ಥ, ಕಾಂಟೆಕ್ಸ್ಟ್, ಆ ಪಾತ್ರಗಳ ಸ್ವರೂಪ ಏನು ಎಂಬುದನ್ನು ಗಮನಿಸಲಿ. ಕರೆಕ್ಟ್. ಆ ಪಾತ್ರದ ಔಚಿತ್ಯ ಏನು ಎಂಬುದನ್ನು ಗಮನಿಸಲಿ. ಆ ಪಾತ್ರ ಯಾವ ರಸ ಪ್ರತಿಪಾದನೆ ಮಾಡಬೇಕು ಎಂಬುದನ್ನು ಗಮನಿಸಲಿ. ಆಗ ಏನು ಬದಲಾವಣೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಅವ ಮಾಡಿದ ಹಾಗೆ ಇವ ಮಾಡಲಿಲ್ಲ ಎಂಬುದಕ್ಕಾಗಿ ವಿಮರ್ಶಿಸುವುದು ಬೇಡ. ಕರೆಕ್ಟ್. ಗಮನಿಸುವುದು ಬೇಡ. ಆಮೇಲೆ ಅಲ್ಲಿ ಇನ್ನೊಂದು ವಿಚಾರವೂ ಇದೆ. ನೀವು ಹೇಳಿದ ಮೇಲೆ ನಾನು ಅಂದಾಜು ಮಾಡುದು, ಈಗ ನೋಡಿ, ಪಾತ್ರದ
ಒಂದು ಪಾತ್ರವನ್ನು ನಾವು ನೋಡುವ ರೀತಿಯಲ್ಲಿ ಕೂಡ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತದೆ. ಹಾಗೆ ಭೀಷ್ಮನನ್ನು 10 ವರ್ಷದ ಹಿಂದೆ ನೋಡಿದ ರೀತಿಗೂ ಈಗಕ್ಕೂ ವ್ಯತ್ಯಾಸ ಉಂಟು. ಸೊ ಅದರಲ್ಲಿ ಮತ್ತೆ ಪುನಃ ಪಾತ್ರದ ಔಚಿತ್ಯ ವ್ಯತ್ಯಾಸ ಆಗ್ತದೆ ಅಲ್ವಾ? ನೋಡಿ, ಭೀಷ್ಮ ಪ್ರತಿಜ್ಞೆ ಅಂತ ಒಂದು ಪ್ರಸಂಗ ಉಂಟು. ಕರೆಕ್ಟ್. ಭೀಷ್ಮ ಪ್ರತಿಜ್ಞೆ ಭೀಷ್ಮನ ಹಾಗೆ ಭೀಷ್ಮ ವಿಜಯದ ಭೀಷ್ಮ ಇರೋದಿಲ್ಲ. ಕರೆಕ್ಟ್. ಭೀಷ್ಮ ವಿಜಯದ ಭೀಷ್ಮನ ಹಾಗೆ ಭೀಷ್ಮ ಪರ್ವದ ಭೀಷ್ಮ ಇರೋದಿಲ್ಲ. ಆ ಬದಲಾವಣೆ ಏನು ಎಂಬುದನ್ನು ಈ ನೋಡುವವನು ಗಮನಿಸಬೇಕು, ವಿಮರ್ಶಿಸುವವನು ಗಮನಿಸಬೇಕು. ಭೀಷ್ಮ ಪ್ರತಿಜ್ಞೆಗೆ 15 ಹಾರಿದ ಗೋವಿಂದ ಭಟ್ರು ಭೀಷ್ಮ ಪರ್ವದ ಭೀಷ್ಮ ಮಾಡಿ ಒಂದೂ ಹಾರಲಿಲ್ಲ ಅಂತ ಹೇಳಿದ್ರೆ ನಾನೇನು ಹೇಳೋದು? ಏನು ಹೇಳಲಿಕ್ಕಿಲ್ಲ. ಅದು ಭೀಷ್ಮ ಬೇರೆ, ಇದು ಭೀಷ್ಮ Correct. ಬೇರೆ. ಇದು ಮುದುಕ ಭೀಷ್ಮ, ಅದು ಹುಡುಗ. ಸರ್, ಈಗ ನೋಡಿ, ನಮ್ಮಲ್ಲಿ ಪೀಠಿಕೆ ವೇಷ, ಎದುರು ವೇಷ, ಆ ರೀತಿ ಬೇರೆ ಬೇರೆ ವೇಷಗಳು ಉಂಟು. ಈಗ ನಾವು ಕಿರೀಟ ವೇಷಕ್ಕೆ ಬಂದ್ರೆ ವೇಷಗಳು ಅಂತ ನಾವು ವಿಭಾಗಿಸಿದ್ದೇವೆ. ಹಾ, ಹೌದು. ಈ ಪೀಠಿಕೆ ವೇಷ ಮತ್ತೆ ಈ ಏನು ಎದುರು ವೇಷ, ಇದರ ಗುಣ ಸ್ವಭಾವಗಳಲ್ಲಿ ಏನು ವ್ಯತ್ಯಾಸ ಅಂತದ್ದು? ಹೆಚ್ಚಾಗಿ ಯಕ್ಷಗಾನದಲ್ಲಿ ಎದುರು ವೇಷ ಅಂತ ಹೇಳುವುದು ಖಳನಾಯಕನ ಪಾತ್ರ, ಹಾ, ಪೀಠಿಕೆ ವೇಷ ಅಂತ ಗುರುತಿಸುವುದು ಕಥಾನಾಯಕನ ಪಾತ್ರವನ್ನು. ಖಳನಾಯಕನಲ್ಲಿ ಕ್ರೌರ್ಯವನ್ನು ಕಾಣ್ತೀವಿ. ಕರೆಕ್ಟ್. ಕ್ರೌರ್ಯ ಇತ್ಯಾದಿಗಳು. ಕಥಾನಾಯಕನಲ್ಲಿ ಸೌಮ್ಯ ಸ್ವಭಾವ ಇರಬೇಕು, ಧೀರೋದಾತ್ತತೆ ಇರಬೇಕು. ಹಾಗಾದ ಕಾರಣ ಅದನ್ನು ಪೀಠಿಗೆ ವೇಷ ಅಂತ ನಾವು ಯಕ್ಷಗಾನದಲ್ಲಿ ರೂಪಿಸಿಕೊಂಡು ಬಂದಿದ್ದೇವೆ ಅಷ್ಟೇ. ಅಷ್ಟೇ, ಅದರಲ್ಲೇನು ವಿಶೇಷ ಅದಕ್ಕೆ ಏನಿಲ್ಲ, ಮಹತ್ವ ಏನಿಲ್ಲ. ಈಗ ನೋಡಿ, ಅರ್ಜುನ ಮತ್ತೆ ದೇವೇಂದ್ರ ಎರಡೂ ಕೂಡ ಪೀಠಿಕೆ ವೇಷ. ಪೀಠಿಗೆ ವೇಷ. ಹಾ, ಇದರಲ್ಲಿ ಈ ವೇಷ ಎರಡೂ ಕೂಡ ಬೇರೆ ಬೇರೆ ಅಂತ ನಾವು ಗುರುತು ಹಿಡಿಯುವುದು ಹೇಗೆ? ವೇಷಭೂಷಣದಲ್ಲಿ ಆಗಲಿ ಅಥವಾ ಮುಖವರ್ಣಿಕೆಯಲ್ಲಿ? ಮುಖವರ್ಣಿಕೆಯಲ್ಲಿ ಗುರುತಿಸ್ಲಿಕ್ಕಾಗ್ತದೆ. ಹಾ, ಈಗ ನೀವು ಯಾರ್ದು ದೇವೇಂದ್ರ ನೋಡಿದ್ದೀರಿ? ನಾನು ಕಟೀಲಲ್ಲಿ ತುಂಬಾ ನೋಡಿದ್ದೇನೆ. ಅಲ್ಲ, ಕಟೀಲಿನಲ್ಲಿ ಯಾರದು ನೋಡಿದ್ದೀರಿ? ಹಳಬ್ರದ್ದು, ರೆಂಜಾಳರದ್ದು ನೋಡಿದ್ದೇನೆ. ಯಾರ್ದಲ್ಲ, ಅದಕ್ಕಿಂತ ಮೊದಲಿಂದ ಯಾರು ನೋಡಿ? ಹಾ ಹಾ, ಅದಕ್ಕಿಂತ ಮೊದಲಿಗೆ ನಾನು ನೋಡ್ಲಿಲ್ಲ. ದೇವೇಂದ್ರನಿಗೆ ಇಲ್ಲಿ ಕಣ್ಣು ಬಿಡಿಸಿಕೊಂಡಿದ್ದು. ಹಾ, ಸಹಸ್ರಾಕ್ಷ ಎಂಬ ಅರ್ಥದಲ್ಲಿ ದೇವೇಂದ್ರನನ್ನು ಕರೀತಾ ಇದ್ದೆ. ಇಲ್ಲಿ ಗಲ್ಲದಲ್ಲಿ ಇದರ ಹಾಗೆ ಕಾಣೋದು, ಕಣ್ಣಿನ ಹಾಗೆ ಬಿಡಿಸ್ತಿದ್ದರು. ಬಣ್ಣ ಒಂದೇ, ಅರ್ಜುನಂದು ಮತ್ತು ದೇವೇಂದ್ರಂದು ಒಂದೇ ಬಣ್ಣ ಆದರೂ ಇಷ್ಟು ವ್ಯತ್ಯಾಸವನ್ನು ಕಾಣಿಸ್ತಿದ್ದರು. ಅರ್ಜುನ ಆದರೆ ಚಕ್ರ. ಹಾ, ದೇವೇಂದ್ರನಿಗೆ ಕಣ್ಣೇ ಬಿಡಿಸ್ತಿದ್ರು ಅಲ್ವಾ? ಹಾ, ಅಚ್ಚ. ಈಗ ದೇವೇಂದ್ರನಿಗೂ ಚಕ್ರವೇ ಬಿಡಿಸಿದ್ರು. ಈಗ ಚಕ್ರ ಬಿಡಿಸ್ತಾರೆ, ಏನಾದರೂ ಮಾಡ್ತಾರೆ, ಅದು ಬಿಡಿಸ್ತಿದ್ರು. ಅದು ಯಾಕೆ ಅಂತ ಕೇಳಿದರೆ ಅದು ಈ ಕಾರಣ ದೇವೇಂದ್ರ ಸಹಸ್ರಾಕ್ಷ ಎಂಬ ಕಾರಣದಿಂದ ಇರ್ಬೋದು. ಈ ತಾಟಕಿಗೆ ಹೀಗೆ ಉದ್ದಾನವಾಗ್ತಿದೆ, ಭೀಮನಿಗೆ ಹಾಕಿದಾಗ ಅವಳು 1000 ಆನೆಗಳ ಹೌದು ಶತಗಜತ್ರಾಣಿ ಎಂಬ ಅರ್ಥದಲ್ಲಿ ಅದನ್ನು ಹೀಗೆ ಮುಖವರ್ಣಿಕೆಯಲ್ಲಿ ತೋರಿಸ್ತಿದ್ರು. ಶೂರ್ಪನಖಿ ಉದ್ದಾನ ಹಾಕೋದಿಲ್ಲ, ಅಡ್ಡ ಹೊಟ್ಟೆ ಹಾಕೋದು. ಕೆಲವು ಪಾತ್ರಗಳ ಬಣ್ಣವನ್ನು ಬದಲಾಯಿಸೋದು ಹಾಗೆ. ಇದು ಈ ಯಕ್ಷಗಾನದಲ್ಲಿ ಬಣ್ಣಗಾರಿಕೆಗೆ ಬಹಳಷ್ಟು ಮಹತ್ವ ಇದೆ ಅಲ್ವಾ ಸರ್? ಹಾ, ಆ ಪ್ರತಿಯೊಂದು ಬಣ್ಣಗಳಿಗೂ ಅದರದ್ದೇ, ಆ ಮುಖವರ್ಣಿಕೆಗೆ ಬಣ್ಣಗಳಿಗೆ ಅದರದ್ದೇ ಆದ ಅರ್ಥವೂ ಇದೆ. ಆದರೆ ಅದು ಇದ್ದದ್ದು ಯಾವಾಗ ಬರೀ ಪೌರಾಣಿಕ ಪ್ರಸಂಗಗಳನ್ನು ಮಾತ್ರ ನಾವು ಮಾಡುತ್ತಿದ್ದಾಗ, ರಾವಣನ ಬಣ್ಣ ಹೀಗಿರಬೇಕು, ಶುಂಭಾಸುರನ ಬಣ್ಣ ಹೀಗಿರಬೇಕು, ಮೈರಾವಣನ ಬಣ್ಣ ಹೀಗಿರಬೇಕು. ಈಗ ರಾವಣ ಮೈರಾವಣರಿಲ್ಲ, ಧೂಮ್ರಾಕ್ಷ ಮತ್ತೊಂದು ಇಂಥದ್ದೋ ಹೆಸರಿನ ಬಣ್ಣಗಳಿರುವುದು. ಈಗ ಸುದರ್ಶನ ವಿಷಯದಲ್ಲಿ ಶತ್ರುಪ್ರಸೂದನ ಅಂತ ಬರ್ತದೆ. ಅವನನ್ನು ಯಾರ ಸಂತಾನದವ ಅಂತ ಹೇಳೋದು?
ಆ ಬಣ್ಣವನ್ನು ಹೇಗೆ ಮಾಡೋದು, ಈ ಸಮಸ್ಯೆ ಬರ್ತದೆ. ಕರೆಕ್ಟ್. ಹೌದು, ದೇವಿ ಮಹಾತ್ಮೆ ಮೊದಲು ಶುರು ಮಾಡುವಾಗ ಮಹಿಷಾಸುರನಿಗೆ ಬಣ್ಣ ಹೇಗೆ ಮಾಡುದು? ಅಲ್ಲಲ್ಲ, ನಾನು ಪೂರಕವಾಗಿ ಹೇಳಿದ್ದು, ನೀವು ಹೇಳಿದ್ದಕ್ಕೆ ಪೂರಕವಾಗಿ. ಕರೆಕ್ಟ್. ಮಹತ್ವ ಪೌರಾಣಿಕವಾದಂತಹ ಒಂದು ಕಥಾನಕಗಳನ್ನು ಆಡುವಾಗ ಮಾತ್ರ ಸಿಕ್ಕೋದು. ಕರೆಕ್ಟ್. ಸರಿ, ಕಿರೀಟ ವೇಷ ಮತ್ತೆ ಪುಂಡು ವೇಷದ ನಾಟ್ಯದಲ್ಲಿನ ವ್ಯತ್ಯಾಸ, ಅದನ್ನು ಗುರುತಿಸಿ ಕೊಡುವ ಬಗೆ ಮತ್ತು ಅದನ್ನು ಗುರುತಿಸುವ ಬಗೆ ಹೇಗೆ? ಈಗ ಪ್ರೇಕ್ಷಕರಾದರೆ ಗುರುತಿಸಬೇಕು, ಆ ಗುರುತು ಮೂಡುವುದು ಹೇಗೆ, ಮೂಡಿಸುವುದು ಹೇಗೆ? ಕಿರೀಟದ ವೇಷದ ನೃತ್ಯ ಗತಿಯೇ ಬೇರೆ, ಪುಂಡು ವೇಷದ ನೃತ್ಯ ಗತಿಯೇ ಬೇರೆ. ಅಂದ್ರೆ ಒಂದು, ಈಗ ಉದಾಹರಣೆಗೆ ಹೇಳುದು ತಿಳ್ಕೊಳ್ಳಿಕ್ಕೆ, ತ್ರಿವಿಡೆ ತಾಳದ ಇದು ಏನು ಆವರ್ತನೆ ಆಗಲಿ ಅದರ ಪಾಠಾಕ್ಷರಗಳಾಗಲಿ ಎಲ್ಲವೂ ಒಂದೇ ಎರಡು ವೇಷಕ್ಕೂ, ಆದ್ರೆ ಆ ಗತಿಯಲ್ಲಿ ವ್ಯತ್ಯಾಸ ಆದಾಗ ಇದಕ್ಕೆ ಮಾತ್ರ ಅಲ್ಲ, ಬಣ್ಣದ ವೇಷಕ್ಕೂ ಅದೇ ಪಾಠಾಕ್ಷರಗಳು. ಹೌದೌದು, ಕರೆಕ್ಟ್. ಅದೇ ಎಲ್ಲ ಪಾತ್ರಗಳಿಗೂ ಕಲಿಸಿಕೊಡುವ ನೃತ್ಯ ಒಂದೇ. ಕರೆಕ್ಟ್. ನಾವು ತಕಿಟ ತಕದಿಮಿ ಅಂತಲೇ ಹೇಳಿಕೊಡೋದು. ಕುಣಿತದಲ್ಲಿ ಆ ಪಾತ್ರದ ಸ್ವರೂಪ ಏನು ಎಂಬುದನ್ನು ಕಲ್ಪಿಸಿಕೊಂಡು ಕಲಾವಿದ ಕುಣಿಬೇಕು. ಹೌದು, ಆ ಒಂದು ವ್ಯತ್ಯಾಸವನ್ನು ಕಲಾವಿದ ಗುರುತಿಸುವುದು ಹೇಗೆ? ಈಗ ಕಲಿಯುವಾಗ ಕಾಲನ್ನು ಎತ್ತಿ ಇಡಬೇಕು, ಕೈಯನ್ನು ದೂರ ಹಿಡಿಬೇಕು. ಕರೆಕ್ಟ್. ಪುಂಡು ವೇಷ ಆದರೆ ಒಂದಿಷ್ಟು ದೂರ ಹಿಡಿಬಹುದು, ಇದನ್ನು ನಿಶ್ಚಯಿಸಿಕೊಳ್ಬೇಕು ನಾವು. ಬಣ್ಣದ ವೇಷಗಳಿಗೆ ಕಣ್ಣಿನ ಚಲನೆಗಳನ್ನು ಸರಿ ಮಾಡಲಿಕ್ಕಾಗೋದಿಲ್ಲ. ಕಣ್ಣಿನ ಚಲನೆ ಉಂಟು, ಅದು ಹೇಗೆ ಅಂತ ನಾವು ಸರಿಯಾಗಿ ಹೀಗೆ ನೋಡಿಕೊಳ್ಬೇಕು. ಆ ಚಲನೆಗಳು ಸರಿ ಕಾಣುವುದಿಲ್ಲ ಸಭೆಗೆ. ಹೌದು, ಚುಟ್ಟಿ ಇರುವುದರಿಂದ. ಈ ಚುಟ್ಟಿ ಇರುವ ಕಾರಣ ಇಲ್ಲಿ ಅಲುಗಾಟ, ಕೆನ್ನೆಗಳ ಇದು ಗೊತ್ತಾಗುವುದಿಲ್ಲ, ಕಣ್ಣಿಂದ ಗೊತ್ತಾಗ್ತದೆ. ಸರ್ ನೋಡಿ, ಇಂದ್ರಜಿತು ಖಳ ಪಾತ್ರ, ಹೌದು. ಅತಿಕಾಯ ಸಾತ್ವಿಕ ಪಾತ್ರ. ಅತಿಕಾಯ ಸಾತ್ವಿಕ ಅಲ್ಲಲ್ಲ, ಅಂದ್ರೆ ನಾವು ಈಗ ಆ ರೀತಿ ತೋರಿಸ್ತೇವಲ್ಲ, ಸಾತ್ವಿಕ ಪಾತ್ರ ಅಂತ ನಾವು ಹೇಳ್ತೇವೆ ಹಾಗೆ. ಅದು ಇತ್ತೀಚೆಗೆ. ಹೌದು, ನಾನೀಗ ಅದೇ ಇತ್ತೀಚೆಗಿನ ವಿಚಾರವನ್ನೇ ನಾನು ಕೇಳ್ತಾ ಇರೋದು ಇದು. ಆಯ್ತಾ? ಆದ್ರೂ ಕೂಡ ಇಂದ್ರಜಿತು ಪೀಠಿಕೆ ವೇಷ ಆಗಿ ಅತಿಕಾಯ ಎದುರು ವೇಷ ಆದದ್ದು ಹೇಗೆ ಅಂತ. ಮೇಳಗಳಲ್ಲಿ ಕಲಾವಿದರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಇದ್ರ ವೇಷಕ್ಕೆ ಇಂಥವ, ಪೀಠಿಗೆ ವೇಷಕ್ಕೆ ಇಂಥವ ಅಂತ ಆಯ್ಕೆ ಮಾಡ್ತಾರೆ. ಕರೆಕ್ಟ್. ಯಾರಿಗೆ ಒಳ್ಳೆ ಮಾತಿನ ಸಾಮರ್ಥ್ಯ ಉಂಟು ಅವನನ್ನು ಅತಿಕಾಯ ಮಾಡಿಸಿದ್ರು. ಸ್ವಲ್ಪ ವಿವರಣೆ ಕೊಡಲಿಕ್ಕಿಲ್ಲ ಅಂತ ಆದ ಕಾರಣ ಇಂದ್ರಜಿತ್ ಸ್ವಲ್ಪ ಅಷ್ಟೇ, ಅದಕ್ಕೆ ವಿಶೇಷವಾದಂತಹ ಅರ್ಥ ಏನೂ ಇಲ್ಲ. ಈಗ ರಕ್ತ ಬೀಜಾಸುರ ನಿಜವಾಗಿ ಆದರೆ ದೇವಿ ಮಹಾತ್ಮೆಯಲ್ಲಿ ರಾಕ್ಷಸನೇ. ಹೌದು, ಕರೆಕ್ಟ್. ಅವನಲ್ಲಿ ಒಳ್ಳೆಯ ಗುಣಗಳು ಎಂತದೂ ಇಲ್ಲ, ಏನಿಲ್ಲ, ಪರಮ ದುಷ್ಟವ. ನೀವೀಗ ದೇವಿ ಮಹಾತ್ಮೆಯನ್ನು ಓದಿ ನೋಡಿ. ಹೌದೌದು, ಅಥವಾ ಸಪ್ತಶತಿಯಲ್ಲಿ ಹಾಗೆ ಇರುವಂತದ್ದು. ಹೌದು. ನಾವು ಆಟದಲ್ಲಿ ಅವ ನೀತಿ ಹೇಳುವುದೇನು, ಅಮ್ಮ ಅಂತ ಹೇಳುವುದೇನು, ಇದು ತೀರಾ ಆಭಾಸ ಕಾಣ್ತದೆ, ಆಭಾಸ ಕಾಣ್ತದೆ. ಹೌದೌದು. ಈಗ ನಾನು ನಿಮ್ಗೆ ರಕ್ತ ಬೀಜ ಮಾಡುವವನೇ, ನಾನು ತಪ್ಪಿಯೂ ಅಮ್ಮ ಅಂತ ಕರೆಯುವುದು. ಹಾಗೆ ಯಕ್ಷಗಾನದಲ್ಲಿ ಕೆಲವು ಪಾತ್ರಗಳನ್ನು, ದುಷ್ಟ ಪಾತ್ರಗಳನ್ನು ಒಳ್ಳೆಯದನ್ನಾಗಿ ಮಾಡಿದ್ದಾರೆ. ಹೌದು, ಇದಕ್ಕೆ ಹೊಣೆ ಯಾರು? ಈಗ ನೋಡಿ, ಕೌರವ ಆಗಿರ್ಬೋದು, ಅಥವಾ ಇದು ಕೆಲವೊಂದು ಕಡೆ ಪ್ರಸಂಗದಲ್ಲೇ ಉಂಟು. ಈಗ ಉದಾಹರಣೆ ಕೃಷ್ಣ ಸಂಧಾನದಲ್ಲೆಲ್ಲ ಕೌರವನನ್ನು ಪ್ರಸಂಗದಲ್ಲೇ ಧೀರೋದಾತ್ತನಾಗಿ ಚಿತ್ರಿಸಲಾಗಿದೆ. ಇನ್ನು ಕೆಲವು ಕಡೆ ಅರ್ಥಧಾರಿಗಳು ಆ ರೀತಿ ಚಿತ್ರಿಸಿದ್ದಾರೆ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆ ಚಿತ್ರಿಸಬೇಕು ಅಂತ. ಹೌದು, ಅದೇ ಯಾಕೆ ಅದನ್ನು ಆ ರೀತಿಯ ಚಿತ್ರಣ ಬಂದದ್ದು ಯಾಕೆ? ಆ ಚಿತ್ರಣ ಬಂದದ್ದು ಕಲಾವಿದನ ಅತಿರೇಕದಿಂದ. ಶೇಣಿಯವರು ರಾವಣ ಮಾಡಿದ್ರು ರಾಮನದು ತಪ್ಪು ಅಂತ ಹೇಳ್ತಾರೆ. ರಾಮ ಮಹಾ ಅನ್ಯಾಯಿ, ಅವರು ಆ ಪಾತ್ರವನ್ನು ರೂಪಿಸಿದ್ದ ಹಾಗೆ. ಹೀಗೆ ಕೇಳಿದರೆ ರಾವಣ ಕೆಟ್ಟ, ರಾಮ ಒಳ್ಳೆಯವ ಅಂತ ಹೇಳ್ತಾರೆ. ಅವರ ಪಾತ್ರ ಸ್ವರೂಪ. ಕರೆಕ್ಟ್. ನಾನು ಕುಬಣೂರರ
ಅಭಿನಂದನಾ ಅದಕ್ಕೊಂದು ಲೇಖನ ಬರೆದು. ಹೌದು, ಕುಬಣೂರವರ ಅಭಿನಂದನಾ ಇದು 2 ವರ್ಷದ ಹಿಂದೆ. ಹೌದು. ಯಾಕೆ ಪ್ರಸಿದ್ಧರಾಗಲಿಲ್ಲ, ಅತಿರೇಕ ಇಲ್ಲ ಅಂತ ಬರೆದು. ಅಂದ್ರೆ ಈಗಿನ ಕಾಲದಲ್ಲಿ ಪ್ರಸಿದ್ಧಿಗೆ ಬರಬೇಕು ಅಂತಾದ್ರೆ ಅತಿರೇಕ ಮಾಡಬೇಕು, ಸ್ವಲ್ಪ ಆದ್ರೂ ಬೇಕು. ಯಾವುದು ನಿಯಮದಾಗಿರ್ತದೆ ಹಾಗೆ ಅದಕ್ಕೆ ಅದನ್ನು ಬಿಟ್ಟು ಸ್ವಲ್ಪ ಇರಬೇಕು, ಇಲ್ಲದಿದ್ದರೆ ಪ್ರಸಿದ್ಧನಾಗುತ್ತೆ. ಸರ್, ಈಗ ನಮ್ಮಲ್ಲಿ 1ನೇ 2ನೇ 3ನೇ ಪೀಠಿಗೆ ವೇಷ, ಅದೇ ರೀತಿ 1ನೇ 2ನೇ 3ನೇ ಎದುರು ವೇಷ ಅಂತೆಲ್ಲ ನಾವು ಹೇಳುವ ಕ್ರಮ ಉಂಟು. ಈ ಕ್ರಮದ ಹಿಂದಿನ ಒಂದು ಔಚಿತ್ಯ ಏನು? ಅದು ನಾವು ಮಾಡಿಕೊಂಡದ್ದು ನಮ್ಮ ಅನುಕೂಲಕ್ಕೆ ಗುರುತಿಸಲಿಕ್ಕೆ ಬೇಕಾಗಿ ನಾವು ಮಾಡಿಕೊಂಡ್ರು. ಇಲ್ಲದೇನು ಈಗ ಪೀಠಿಗೆ ವೇಷ ಯಾರು ಮಾಡ್ತಾರೆ, ಕರೆಕ್ಟ್, ಹೌದು. ಇದ್ರ ವೇಷವನ್ನು ಯಾರು ಮಾಡ್ತಾರೆ. ಮತ್ತೆ ನೋಡಿ, ಈಗ ನೀವು ಆಗಲೇ ಹೇಳಿದ್ರಿ, ಮತ್ತು ನನಗೂ ಅದು ವಿಚಾರ ತಿಳಿದಿದ್ದದ್ದೇ. ಅದು ಪೀಠಿಗೆ ವೇಷಕ್ಕೆ ಏನು ಆ ಕೆಂಪು ಧರಿಸ್ತಾ ಇದ್ರು, ಆದ್ರೆ ಇತ್ತೀಚೆಗೆ ಪೀಠಿಗೆ ವೇಷಕ್ಕೆ ಹಸಿರು ಧರಿಸಬೇಕು, ಎದುರು ವೇಷಕ್ಕೆ ಕೆಂಪು ಅಥವಾ ಕಪ್ಪು ಧರಿಸಬೇಕು ಅಂತೆಲ್ಲ ಆ ಬಣ್ಣಗಳಲ್ಲಿ ಕೆಲವೊಂದು ಅದು ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅದು ಒಳ್ಳೇದ, ಅದು ತೊಂದರೆ ಇಲ್ವಾ, ಅಥವಾ ಏನು ಅಂತ ಹೇಳ್ತೀರಿ ನೀವು? ಬಹಳ ಒಳ್ಳೇದದು. ಜವಳಿ ಅಂಗಡಿಯವನಿಗೆ ವ್ಯಾಪಾರ ಹೆಚ್ಚಾಗ್ತದೆ. ಅಲ್ಲಲ್ಲ, ಆಗಲ್ಲ. ಮತ್ತೆ ಮೇಳದಲ್ಲಿ ಸಿಕ್ಕುವುದಿಲ್ಲ. ಮೇಳದಲ್ಲಿ ನೀವು ಹೇಳಿದ್ರು ಮಾಡಿಸೋದಿಲ್ಲ. ಸಂಪನ್ನತೆ ಇರುವ ಮೇಳಗಳು ಮಾಡಬಹುದು. ಅಂದ್ರೆ ಪೀಠಿಗೆ ವೇಷಕ್ಕೆ ಹಸಿರೇ ಆಗಬೇಕು ಹಾಗೇನಿಲ್ಲ, ಕೆಂಪು ಯಾವುದೂ ಆಗ್ತದೆ. ಅದು ಪಾತ್ರದ ಗುಣಧರ್ಮವನ್ನು ಅವಲಂಬಿಸಿಕೊಂಡು ದಗಲೆ ಸೊಗೆಯಲ್ಲಿ ಧರಿಸುವುದಲ್ಲ. ಗುಲಾಬಿ ಬಣ್ಣದ ಮುಖವರ್ಣಕ್ಕೆ ಬೇಕು ಅಂತ ಹೇಳ್ತಾರೆ ನಾಟ್ಯಶಾಸ್ತ್ರ. ಅರಸರ ಪಾತ್ರಗಳಿಗೆ, ಅರಸು ಮಕ್ಕಳ ಪಾತ್ರ, ಅದಕ್ಕೆ ಒಪ್ಪುವಂತಹ ಆಭರಣಾದಿಗಳು ಬೇಕು. ಕರೆಕ್ಟ್. ಅದಕ್ಕೊಪ್ಪುವಂತಹ ವಸ್ತ್ರಗಳು ಬೇಕು. ಆ ಬಣ್ಣವನ್ನು ಯಾವಾಗಲೂ ಮಸುಕಾಗುವಂತೆ ಇದು ಮಾಡಬಾರ್ದು. ಮುಖದ ಬಣ್ಣವನ್ನು, ಮುಖದ ತೇಜಸ್ಸು ಉಂಟಲ್ಲ, ಹೌದೌದು, ಅದು ಮಸುಕಾಗುವಂತಹ ಯಾವುದೇ ವಸ್ತ್ರಾಭರಣಗಳು ಕೂಡುದು. ಕರೆಕ್ಟ್. ಈ ನಾಟ್ಯಗಳಲ್ಲಿ ವೈವಿಧ್ಯತೆಯನ್ನು ತೋರಿಸುವಾಗ ಏನು ಅದಕ್ಕೆ ಒಂದು ಇತಿಮಿತಿ ಅಂತ ಉಂಟಾ? ಅಂದ್ರೆ ಮಿತಿಯಲ್ಲಿರಬೇಕು ಅಥವಾ ಹೆಚ್ಚು ಕುಣಿಬಾರ್ದು ಅನ್ನುವಂಥ ಏನಾದರೂ ನಿರ್ಣಯ ಉಂಟಾ? ನಾಟ್ಯದಲ್ಲಿಯೇ ವೈವಿಧ್ಯ ಉಂಟಲ್ಲ, ಬೇಕಾದಷ್ಟು. ಹೆಚ್ಚು ಯಾರೂ ಕುಣಿಯುವುದಿಲ್ಲ. ಹೆಚ್ಚಾದರೆ 4 ತಾಳಾವರ್ತ, 8 ತಾಳಾವರ್ತ. 8 ತಾಳಾವರ್ತ ಕುಣಿದರೆ ದ್ವಿಗುಣ ಕುಣಿಬೇಕು. 16 ತಪ್ಪಿದರೆ 32 ಕುಣಿಲೇಬೇಕಾ. ಇಷ್ಟೇ ತಾಳಾವರ್ತ ಕುಣಿಬೇಕು ಅಂತ ಒಂದು ನಿಬಂಧನೆ ಇರ್ತದೆ. ಅದು ಎಲ್ಲಿ ಅಂತ ಹೇಳಿದರೆ, ಈ ಕುಣಿತವನ್ನು ಆರಂಭಿಸುವಲ್ಲಿಂದ, ರಂಗದ ಮಧ್ಯದಿಂದ ಆರಂಭಿಸಿ. ಕರೆಕ್ಟ್. ಈ ನಮ್ಮಲ್ಲಿ ಮೇಳದಲ್ಲಿ ಸಿಂಹಾಸನ ಅಂತ ಏನು ಇಟ್ಟಿರ್ತೇವೆ, ಅದರ ಎದುರುಗಡೆಯಿಂದಲೇ ಆರಂಭಿಸಬೇಕು. ಅಲ್ಲಿಂದ ಬಲಕ್ಕೆ ತಿರುಗಿ ಹೀಗೆ ಎಡಕ್ಕೆ ಒಂದು ಹೀಗೆ ಬರಬೇಕು. ಕರೆಕ್ಟ್. ಡಮರಿನ ಆಕೃತಿಯಲ್ಲಿ ಬರಬೇಕು ಅಂತ ಹೇಳುವ. ಯಾಕೆಂದರೆ ಅದಕ್ಕೆ ರಂಗವು ಒಂದು ಕಾರಣ. ರಂಗದಲ್ಲಿ ಮಧ್ಯ ಬ್ರಹ್ಮನ ಸ್ಥಾನ ಉಂಟು. ಬ್ರಹ್ಮನ ಸ್ಥಾನ, ಬಲಗಡೆಗೆ ವಿಷ್ಣುವಿಗೆ ಸ್ಥಾನ ಕಲ್ಪಿಸ್ತಾರೆ, ಎಡಕ್ಕೆ ರುದ್ರನ ಸ್ಥಾನ ಅಷ್ಟುದ್ದಕ್ಕೂ, ಮತ್ತು ಇಂದ್ರಾದಿ ದಿಕ್ಪಾಲಕರ ಸ್ಥಾನಗಳನ್ನು ಬೇರೆ ಬೇರೆಯಾಗಿ ಹೇಳ್ತಾರೆ ರಂಗದಲ್ಲಿ. ಆದ ಕಾರಣ ಮುಕ್ತಾಯಕ್ಕೆ ಅವ ಎಡಗಡೆಗೇ ಬರಬೇಕು. ಮಾತನಾಡುವುದು ಇತ್ಯಾದಿಗಳನ್ನು ಬಲಗಡೆಯಿಂದಲೇ ಮಾಡಬೇಕು. ಕುಣಿತ ಆರಂಭಿಸಿ ಬಲಗಡೆಯಿಂದ ಹೀಗೇ ಬರಬೇಕು, ಹೀಗೆ ಅಪ್ರದಕ್ಷಿಣೆ ಬರಬಾರ್ದು. ಯಾವುದೇ ನೃತ್ಯ ವಿಭಾಗ ಇದ್ದರೂ
ಆರಂಭ ಮಧ್ಯದಿಂದಲೇ ಮಾಡೋದು. ಕರೆಕ್ಟ್. ಹೀಗೊಂದು ನಿಬಂಧನೆ ಉಂಟು. ಅಂದರೆ ಈಗ ನಾನು ಕೇಳುದು ಇದು, ಈಗ ಎಡಭಾಗದಲ್ಲಿ ಇರ್ತಾರೆ, ಮಾತಾಡ್ತಾ ಮಾತಾಡ್ತಾ ಎದುರುಗಡೆ ಇರ್ತಾರೆ, ಒಂದು ಯಾವುದೋ ಒಂದು ಇದರಲ್ಲಿ ಇರ್ತಾರೆ. ಪದ್ಯ ಶುರುವಾಗುವಾಗ ಅವರು ಪೂರ ಮಧ್ಯಕ್ಕೆ ಹೋಗಿ ಅಲ್ಲಿಂದಲೇ ಶುರು ಮಾಡಬೇಕು. ನೃತ್ಯ ಅಲ್ಲಿ ಮಧ್ಯದಿಂದಲೇ, ಹಾಂ, ಅಲ್ಲಿಂದಲೇ ಶುರು ಮಾಡೋದು. ನೃತ್ಯ ಎಲ್ಲಿಂದಾದರೂ ನಿಂತಲ್ಲಿಂದಲೇ ತೊಡಗುದಲ್ಲ. ಹಾಂ, ಅಲ್ಲ, ಅಲ್ಲಿ ಬಂದಾಗ್ತದೆ. ಕರೆಕ್ಟ್. ಈಗ ನೀವು ಮಾತನಾಡುವಾಗ ಇಷ್ಟು ಅಂತರದಲ್ಲಿ ನಿಂತೇ ಮಾತನಾಡಬೇಕು ಅಂತ ಉಂಟು. ಹೌದು, ಕರೆಕ್ಟ್ ಕರೆಕ್ಟ್. ಹತ್ತಿರ ಹತ್ತಿರ ನಿಂತು ಮಾತಾಡಲಿಕ್ಕಿಲ್ಲ. ಯಕ್ಷಗಾನದಲ್ಲಿ ಖಂಡಿತ ಇಲ್ಲ. ಸರ್, ಈಗ ನೀವು ಆಗ ಹೇಳಿದ್ರಿ ಏನು, ಆಗ ನಾವು ಅದು ವಿಚಾರ ಬಂತು. ಈಗ ಯಕ್ಷಗಾನದ್ದೇ ಆದಂತಹ ಒಂದು ನಾಟ್ಯ ಶೈಲಿ ಅದರ ಒಂದು ಉಂಟು ಅಲ್ವಾ? ಹಾಗಿರುವಾಗ ನಾವು ಭರತನಾಟ್ಯ ಅಥವಾ ಬೇರೆ ಸೋದರ ಕಲೆಗಳಿಂದ ಇಲ್ಲಿಗೆ ನಾವು ಏನು ತರುವುದು ಎಷ್ಟು ಸಮಂಜಸ ಸರ್? ತರುವುದಿಲ್ಲ. ಹಾ, ನಿಮಗೆ ತಂದ ಹಾಗೆ ಕಾಣುವುದೇನು? ಕಾಣುವುದೇನು? ಈ ಯಕ್ಷಗಾನದ ನೃತ್ಯ ವಿಧಾನಗಳನ್ನು ನೀವು ಹಿಂದಿನವರು ಏನು ಕುಳ್ಕೊಂಡಿದ್ರ ಅದನ್ನು ನೋಡಿ 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 ನಿಮಗೆ ಇವ ಶಾಸ್ತ್ರೀಯವಾಗಿ ಏನು ಹೆಜ್ಜೆ ಇಡುತ್ತಾನೋ ಅದು ಬೇರೆಯೇ ಕಾಣ್ತದೆ. ಈಗ ಯಕ್ಷಗಾನದಲ್ಲಿ ಆಗಲಿ ಯಾವ ನೃತ್ಯ ವಿಧಾನದಲ್ಲಿ ಆಗಲಿ ಹೀಗೆ ನಿಲ್ಲಬೇಕು ಅಂತ ಒಂದು ನಿಯಮ. ಕರೆಕ್ಟ್, ಹೌದು. ಹಿಂದಿನವರು ಹಾಗೆ ನಿಲ್ಲುತ್ತಿರಲಿಲ್ಲ. ನಿಂತಾಗ ನಿಮಗೇನು ಕಾಣ್ತದೆ? ಇದು ಯಕ್ಷಗಾನದ ನಾಟ್ಯ ಅಲ್ಲ. ಅದೇ ನಾನು ಆಗ ಹೇಳಿದ್ದದನ್ನೇ ಒಂದೇ ನೋಡಿ, ಪುರುಷೋತ್ತಮ ಭಟ್ರಾದಿಯಾಗಿ ಇಷ್ಟು ಹೀಗೆ ಮಾಡಿಕೊಂಡಿದ್ರು. ಈಗ ಅದು ಪೂರ್ತಿ ಹೀಗೆ ತೋರಿಸಿ ಹೀಗೆ ಮಾಡಿಕೊಂಡಿದ್ರು. ಅದಲ್ಲ, ನಾಟ್ಯಶಾಸ್ತ್ರದಲ್ಲಿ ಎರಡೂ ಕೈಗಳನ್ನು ಹೀಗೆ ತೆಕ್ಕೊಳ್ಬೇಕು. ಈಗ ನೀವೇನು ಹೇಳಿದಿರಿ? ಇದು ಯಕ್ಷಗಾನದ ನಾಟ್ಯ ಅಲ್ಲ. ಶರೀರ ಬಗ್ಗಬೇಕು, ಇಷ್ಟೇ ಬಗ್ಗ. ಕರೆಕ್ಟ್. ಮೊದಲಿನವರು ಬಗ್ಗುತ್ತಿರಲಿಲ್ಲ, ಈಗ ಬಗ್ಗುತ್ತಾರೆ. ಕೂಡಲೇ ಹೇಳಿದಿರಿ ಇದು ಯಕ್ಷಗಾನದ ನಾಟ್ಯ ಅಲ್ಲ. ಈ ನಿಲ್ಲುವ ರೀತಿ ಉಂಟು ನೋಡಿ, ಕರೆಕ್ಟ್. ಇದಕ್ಕಿಂತ ವ್ಯತ್ಯಾಸ ಆಗಬಾರ್ದು. ಇಷ್ಟು ಜಾಗಕ್ಕಿಂತ ಹೌದು, ಅದಕ್ಕಿಂತ ಹೆಚ್ಚು ವ್ಯತ್ಯಾಸ ಆಗಬಾರ್ದು. ಹಾರುವುದು ಅಷ್ಟೇ. ಈ ಇಲ್ಲಿಯ ಉದ್ದ ಎಷ್ಟು ಉಂಟು ಎತ್ತರಕ್ಕೆ ಮಾತ್ರ ಹಾರಬೇಕು. ಅದಕ್ಕಿಂತ ಎತ್ತರಕ್ಕೆ ಹಾರ್ಲಿಕ್ಕೆ ಆಗುವುದಿಲ್ಲ. ಪ್ರಯತ್ನ ಮಾಡಿದ್ರೂ ಆಗುವುದಿಲ್ಲ. ಅದು ಕರೆಕ್ಟ್. ಅವನ ಕಾಲಿನ ಅಳತೆ ಎಷ್ಟುಂಟ ಅದಕ್ಕಿಂತ ಎತ್ತರವ ಹಾರುವುದೇ ಇಲ್ಲ, ಹಾರ್ಲಿಕ್ಕೆ ಆಗುವುದಿಲ್ಲ. ಹೌದೌದು. ಈ ಪ್ರಮಾಣದಲ್ಲಿ ಹೆಜ್ಜೆಗಾರಿಕೆಗಳಿರಬೇಕು. ಇದರಲ್ಲಿ 3-4 ವಿಧ ನಿಲುಮೆ ಉಂಟು. ಈ ಹೆಜ್ಜೆಗಳೆಲ್ಲ ಹಾಗೆಯೇ ಇರಬೇಕು. ಅದನ್ನು ಬಿಟ್ಟು ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಅದನ್ನೇ ಸರಿಯಾಗಿ ಆಂಗಿಕವಾದ ಬಾಗುವಿಕೆ, ನಿಲ್ಲುವಿಕೆ ಇದನ್ನೆಲ್ಲ ತೋರಿಸಿದಾಗ ನಿಮಗೇನು ಅನ್ನಿಸ್ತದೆ? ಇದು ಯಕ್ಷಗಾನದ ನಾಟ್ಯ ಅಲ್ಲ, ಇದು ಭರತನಾಟ್ಯ ಆಯಿತು, ಇದು ಕಥಕ್ಕಳಿ ಆಯಿತು ಅಂತ ಕಾಣ್ತದೆ. ಈಗ ನೋಡಿ ಸರ್, ಕೃಷ್ಣನ ಮೈ ನೀಲಿ ಬಣ್ಣದ ಮೈ ಅಂದ್ರೆ ನಾವು ಸಾಂಕೇತಿಕವಾಗಿ ನೋಡುವುದು ಆ ರೀತಿ ಪೀತಾಂಬರಧಾರಿ ಅಂತ ಹೆಸರು. ಅದೇ ಬಟ್ಟೆಯ ಬಣ್ಣ ಇದು. ಬಲರಾಮನ ಮೈ ಅವನದ್ದು ಪೀತ ಬಣ್ಣದ್ದು, ಹೌದು ಅಲ್ವಾ? ಆದ್ರೆ ಬಟ್ಟೆಯ ಬಣ್ಣ ನೀಲಿ. ಆದ್ರೂ ಕೂಡ ಇತ್ತೀಚೆಗೆ ಬಲರಾಮನ ಪಾತ್ರಧಾರಿಗಳು ಕೆಲವೊಂದು ಕಡೆ ನಾನು ನೀಲಿ ಬಣ್ಣ ಧರಿಸುವುದನ್ನು ನೋಡಿದ್ದೇನೆ. ನೀಲಿ ಬಣ್ಣ ಯಾಕೆ ಹಾಕಬೇಕು? ನಾನು ನೀಲಿ ಹಾಕುವುದಿಲ್ಲ. ನೀಲಿ ಬಣ್ಣದಿಂದ ಪ್ರತಿಪಾದನೆ ಆಗುವುದು ಸೌಮ್ಯ ಸ್ವಭಾವ. ಕರೆಕ್ಟ್. ಬಲರಾಮ ಸೌಮ್ಯ ಸ್ವಭಾವದವ ಅಲ್ಲ. ಹೌದು. ಸತ್ವಗುಣ, ಬಲರಾಮ ರಾಜಸಗುಣ. ಹೌದು. ಆದ ಕಾರಣ ನೀಲ ಯಾಕೆ ಹಾಕಬೇಕು? ನಾನು ಹಾಕುವುದಿಲ್ಲ, ಉಳಿದವರು ಯಾಕೆ ಹಾಕ್ತಾರೆ ಅಂತ ಹೇಳಿದರೆ, ಎಲ್ಲ ವೇಷಗಳು, ಕಿರೀಟದ ವೇಷಗಳು ಆ ಪ್ರಸಂಗದಲ್ಲಿ ಬರುವಂಥದ್ದು ಒಂದೇ ರೀತಿಯ ಬಣ್ಣದ್ದಿರ್ತದೆ, ಒಂದು ಬೇರೆ ಬಣ್ಣದ್ದಿರಲಿ ಎಂಬುದಕ್ಕಾಗಿ ಅಷ್ಟೇ, ಬೇರೆ
ಸರ್, ಭಾಗವತರಿಗೂ ಹಾಸ್ಯಗಾರರಿಗೂ ಯಕ್ಷಗಾನ ರಂಗಸ್ಥಳದಲ್ಲಿ ಇರುವ ಹೊಣೆಗಾರಿಕೆ ಏನು? ರಂಗವನ್ನು ನಿಯಂತ್ರಿಸಬೇಕು ಅವರು. ಅಂದರೆ ಭಾಗವತನೇ ಹಾಗಾದರೆ ಯಕ್ಷಗಾನದಲ್ಲಿ ನಿರ್ದೇಶಕ, ಬೇರೆ ಹೊರಗಡೆಯ ನಿರ್ದೇಶಕನ ಅವಶ್ಯಕತೆ ಉಂಟಾ? ಇಲ್ಲ ಇಲ್ಲ. ಹಾಂ, ಭಾಗವತಂದು ಹಾಡುಗಾರ ಅಂತೆಲ್ಲ ಹೇಳಿದೆ ನಾನು. ಈಗ ಇರುವ ಭಾಗವತರು ಹಾಡುಗಾರರು, ಭಾಗವತರಲ್ಲ. ಹಾಂ, ಅದರಿಂದಾಗಿ ಈಗ ನೀವು ಹೇಳುವ ಮಾತನ್ನೇ ನಾವು ಹಿಡ್ಕೊಳ್ಳುವ. ಹಾಡುಗಾರರು ಇರುವಂತ ಸಂದರ್ಭದಲ್ಲಿ ಬೇರೆ ಒಬ್ಬ ನಿರ್ದೇಶಕ ಬೇಕು. ಹಾಂ, ಭಾಗವತರಿದ್ರೆ ಬೇಡ. ಸರ್, ಈಗ ಎಲ್ಲದಕ್ಕಿಂತಲೂ ಪ್ರಸಂಗ ಆರಂಭದಿಂದ ಅಂತ್ಯದವರೆಗೆ ಇರುವ ರಂಗಸ್ಥಳದಲ್ಲಿ ಭಾಗವತ. ಆ ಕತೆ ಹೇಗೆ ಹೋಗಬೇಕು, ಇಷ್ಟು ಹೊತ್ತಿಗೆ ಹೇಗೆ ಮುಗಿಸಬಹುದು, ಇದನ್ನೆಲ್ಲ ಆಲೋಚಿಸಬೇಕಾದ್ದು ಭಾಗವತ. ಪಾತ್ರಧಾರಿ ರಂಗಸ್ಥಳದಲ್ಲಿ ಇಡೀ ರಾತ್ರಿ ಇರುವುದೇ ಇಲ್ಲ. ಕರೆಕ್ಟ್, ಇರುವುದು ಭಾಗವತ. ಆದ್ದರಿಂದ ನಿಯಂತ್ರಣ ಇರುವುದು ಅವರ ಕೈಯಲ್ಲಿ. ಸರ್, ಆಮೇಲೆ ಈಗ ನೋಡಿ, ನಮ್ಮ ಯಾವುದು ತೆಂಕುತಿಟ್ಟಿನಲ್ಲಿ ವಿಶೇಷವಾಗಿ ಈ ಬಣ್ಣದ ವೇಷಗಳಿಗೆ, ದೊಡ್ಡ ದೊಡ್ಡ ಬಣ್ಣದ ವೇಷಗಳಿಗೆ, ಆ ಚಂಡಮುಂಡ ಇರ್ಬೋದು ಅಥವಾ ಇನ್ನೊಂದಿರ್ಬೋದು ಮತ್ತೊಂದು, ಇದಕ್ಕೆಲ್ಲ ಚಂಡಮುಂಡರು ಬಣ್ಣದ ವೇಷ ಅಲ್ಲಲ್ಲ, ನಾನು ಒಂದು ಇದಕ್ಕೆ ಹೇಳಿದ್ದು. ಅಂದರೆ ಏನು, ಈ ದೊಂದಿರಾಳಗಳನ್ನೆಲ್ಲ ಉಪಯೋಗ ಮಾಡ್ತಾರಲ್ಲ, ದೊಂದಿರಾಳ ಇದೆಲ್ಲ, ಇದು ಯಕ್ಷಗಾನಕ್ಕೆ ಇದು ಏನು ಈಗಿನ ಒಂದು ಕಾಲದಲ್ಲಿ ಅದು ಭೀಕರವಾಗಿ ಕಾಣಲಿ ಎಂಬ ಉದ್ದೇಶದಿಂದ ಮೊದಲಿನವರು ಮಾಡಿಕೊಂಡು ಬಂದರು. ಹಾಂ, ಅದನ್ನು ನಾವು ಮುಂದುವರಿಸಿದೆವು ಅಷ್ಟೇ. ಅದಕ್ಕೇನು ವಿಶೇಷ ಮಹತ್ವ ಏನಿಲ್ಲ ದೊಂದಿರಾಳಕ್ಕೆ ಬಳಕೆಗೆ. ಅದನ್ನು ಬಿಟ್ಟರು ಏನು ತೊಂದರೆ ಇಲ್ಲ. ಈಗ ನಾವು ಬಿಡ್ತೇವೆ. ಹಾಂ, 1 ಮೈಲು ದೂರದಿಂದ ಮಹಿಷಾಸುರ ಬರುವುದು, ರಂಗಸ್ಥಳದಲ್ಲಿ ಇಡೀ ರಾಳ ಬೀಸಾಡುವುದು, ಬರಬೇಕಾದ ನೋಡಿ. ಅದು ಪ್ರೇಕ್ಷಕರಿಗೆ ಇದಕ್ಕೆ ಸಂಬಂಧಪಟ್ಟದ್ದು, ಆಟ ಆಡಿ ರಂಜನೆಗೆ. ಹಾಂ, ರಂಜನೆಗೆ. ಏತು ದೂರದ್ದು ಮಹಿಷಾಸುರ ಹೊತ್ತೆಂದು ಅದರ ಮೇಲಿಂದಲೇ ಅವರ ಪ್ರತಿಷ್ಠೆ. ಮಹಿಷಾಸುರ ದೂರ ಹೋದಷ್ಟು ಅವರ ಪ್ರತಿಷ್ಠೆ ಹೆಚ್ಚಾಗ್ತದೆ. ರಂಗಕ್ಕೆ ಅದರಿಂದ ಏನೂ ಇಲ್ಲ. ಆಮೇಲೆ ನೋಡಿ ಸರ್, ಈಗ ಯಾವುದೇ ಒಂದು ಕೆಲವು ಈಗ ನಾನು ಕೆಲವು ಕಡೆ ನೋಡಿದ ಹಾಗೆ ಚಂಡಮುಂಡರು ಮತ್ತೆ ಆ ಕಾಳಿಗೆ ಓಡಿಸಿಕೊಂಡು ಬರುವ ಒಂದು ಇದು ಇರ್ಬೋದು. ಆಮೇಲೆ ರಕ್ತಬೀಜ, ರಕ್ತೇಶ್ವರಿ ಇದು ಮಾಡುದು, ರಂಗದ ಹೊರಗಿನ ಯಾವುದೇ ಒಂದು ತಂತ್ರಗಳು ಅದು ರಂಗಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಕರೆಕ್ಟ್. ಆಮೇಲೆ ಇನ್ನೊಂದು, ಇಲ್ಲಿ ಕೆಲವರು ಹೇಳ್ತಾರೆ, ಕೆಲವರು ಹೇಳಿದ್ದನ್ನು ನಾನು ಕೇಳುವುದು ಇಲ್ಲಿ ಏನು ಅಂತಂದ್ರೆ, ರಂಗಸ್ಥಳ ಅಂತಂದ್ರೆ ಖಾಲಿ ಆ 4 ಕಂಬದ ಒಳಗಡೆಯದ್ದಲ್ಲ, ಪ್ರೇಕ್ಷಕರನ್ನು ಒಳಗೊಂಡು ಇಡೀ ಆ ಪ್ರದೇಶ ರಂಗಸ್ಥಳ ಅಂತ ನೀವು ಪರಿಗಣಿಸಬೇಕು ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ ಸರ್? ಥಿಯೇಟರ್ ಅಂತ ಪರಿಗಣಿಸುವ. ಈಗ ಒಂದು ಥಿಯೇಟರ್ ಮಾಡಿ, ಥಿಯೇಟರ್ನಲ್ಲೆಲ್ಲ ವೇಷ ಓಡಾಡ್ತಾ ಇರ್ತವೆ. ಅದಕ್ಕೊಂದು ನಾಟ್ಯಗೃಹ ಅಂತ ಏನಾದರೂ ಉಂಟು? ಕರೆಕ್ಟ್, ಉಂಟು. ಹೌದೌದು. ರಂಗಸ್ಥಳ ಅಂತ ಒಂದು ಉಂಟಲ್ಲ? ಹೌದೌದು. ವೇದಿಕೆ ಅಂತ ಉಂಟಲ್ಲ, ಅಲ್ಲಿಯೇ ಮಾಡಬೇಕಲ್ಲ? ಅಲ್ಲೇ ಮಾಡಬೇಕಲ್ಲ. ಈಗ ಎಲ್ಲರನ್ನೂ ನಾವು ರಂಗಸ್ಥಳ ಅಂತಲೇ ತಿಳ್ಕೊಂಡ್ರೆ ಜನರಲ್ಲಿಯೂ ಮಾತಾಡ್ಬೋದು, ಅವನೊಂದು ವೇಷ ಅಂತ ತಿಳ್ಕೊಳ್ಬೋದು. ರಂಗಸ್ಥಳ ಬೇರೆಯೇ. ಸರ್, ಈ ಎಲ್ಲ ಅಂದರೆ ನೀವು ಇಷ್ಟು 68 ವರ್ಷ ಬಹಳ ಏನು ದೊಡ್ಡ ಒಂದು ಪಯಣ, ಯಕ್ಷಗಾನದ ಪಯಣ, ಜೀವನ ಪಯಣವೂ ಹೌದು ಅಂತ ಇಟ್ಕೊಳ್ಳುವ. ಈ ಇಷ್ಟು ಸುದೀರ್ಘವಾದಂತಹ ಯಕ್ಷಗಾನದ ಪಯಣ ಎಂಬುದಕ್ಕಿಂತ ಜೀವನ ಪಯಣ. ಇಷ್ಟು ಸುದೀರ್ಘವಾದಂಥ ಒಂದು ದಾರಿಯಲ್ಲಿ ನೀವು ಕ್ರಮಿಸಿ ಬಂದಿದ್ದೀರಿ. ಬಹಳಷ್ಟು ಏನು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅದು ಇದು ಎಲ್ಲವೂ ನಿಮ್ಮನ್ನು ಏನು ಅಲಂಕರಿಸಿವೆ. ಈ ಒಂದು ನಿಮಗೆ ಕೆಲವಾರು ವರ್ಷಗಳ ಹಿಂದೆ ಗೋವಿಂದ ವೈಭವ ಎನ್ನುವ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಅಭಿನಂದನೆಯೂ ನಡೆಯಿತು. ಈ ಎಲ್ಲ ವಿಚಾರಗಳನ್ನು ಅವಲೋಕನ ಮಾಡುವಾಗ ಈಗ ನಿಮಗೆ ಏನು ಅನಿಸ್ತದೆ ಸರ್? ಎಲ್ಲ ಆಡಂಬರಕ್ಕೆ ಮಾಡಿದ್ದಲ್ಲದೆ ನನಗಾಗಿ ಯಾವುದನ್ನೂ ಮಾಡಿದ್ದಲ್ಲ ಅಂತ ನನಗನ್ನಿಸ್ತದೆ. ನಾವು ನಿಮ್ಮನ್ನು ಗುರುತಿಸಿದ್ದೇವೆ ಎಂಬುದರಿಂದ ಅಷ್ಟೂ ಮಾಡಿಸಿದ್ದಲ್ಲ. ಬೇರೆ ಈ ಪ್ರಶಸ್ತಿ ಕೊಡುವುದು ಅಥವಾ ಒಬ್ಬರನ್ನು ಅಭಿನಂದಿಸುವುದು, ಇದು ನಾವು ನಿಮ್ಮನ್ನು ಗುರುತಿಸಿದ್ದೇವೆ ಎಂಬುದನ್ನು ತಿಳಿಸಿಕೊಡುವುದಷ್ಟೇ, ನಮಗಾಗಿ ಅಲ್ಲ.
ಅಂದ್ರೆ ಈಗ ಉದಾಹರಣೆಗೆ ನಾನು ನಿಮ್ಮನ್ನು ಗುರುತಿಸಿದ್ದೇನೆ ಅಂತ ತಿಳಿಸಿಕೊಡುವುದು ಯಾರಿಗೆ? ಉಳಿದವರಿಗೆ. ಹಾ, ಈಗ ಅದರಿಂದ ನನಗೆ ಪ್ರಯೋಜನ ಆಗಬೇಕು ಎಂಬ ಕಲ್ಪನೆ ಅವನಿಗೂ ಇರುವುದಿಲ್ಲ. ಈ ಸನ್ಮಾನ ಸತ್ಕಾರ್ಯ ಇದೆಲ್ಲ ಪ್ರಶಸ್ತಿ ಇತ್ಯಾದಿಗಳೆಲ್ಲ ಅಷ್ಟೇ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಯಾವುದಿದ್ರು ಈಗ ಅನಿಸುವುದು ನನಗೆ. ಹಾ ಹಾ ಈಗ ಅಂದ್ರೆ ಈಗಿನ ಒಂದು ಒಂದು ಏನು ಈಗಿನ ಕಾಲಕ್ಕೆ ನಿಮ್ಗೆ ಹೀಗೆ ಅನಿಸ್ತದೆ. ಉದಾಹರಣೆ, ಹಾ, ಈಗ ನೀವು ಇದನ್ನು ನನ್ನ ಇಂಟರ್ವ್ಯೂ ಮಾಡಲಿಕ್ಕೆ ಬಂದ್ರಿ. ಹೌದು, ಕರೆಕ್ಟ್. ಇದೀಗ ನನಗಾಗಿ ಬಂದದ್ದು ನೀವು? ಅಲ್ಲ, ನಾನೊಂದು ದಾಖಲೀಕರಣ ಅಂತ ಬಂದದ್ದು. ಕರೆಕ್ಟ್, ಅದು ನಾನು ಮೊದಲೇ ಹೇಳಿದ್ದೇನೆ. ಹೌದಪ್ಪ, ಈ ದಾಖಲೀಕರಣ ಎಂಬುದು ನಿಮಗಾಗಿ. ಹೌದು, ಕರೆಕ್ಟ್. ಈ ಪ್ರಶಸ್ತಿ ಇತ್ಯಾದಿಗಳು ಹಾಗೆಯೇ. ಓ ಹಾಗೆ. ಹಾ ಹಾ ಹಾ, ಅಚ್ಚಾ ಅಚ್ಚಾ. ಯಾರು ಕೊಡ್ತಾರೆ ಅವರಿಗಾಗಿ, ಅದು ಪಡ್ಕೊಂಡವರಿಗಾಗಿ ಅಲ್ಲ. ಹಾ, ಅಚ್ಚಾ, ಕರೆಕ್ಟ್, ಅರ್ಥ ಆಯ್ತು. ಸರಿ, ನಾನು ಕೊನೆಯದಾಗಿ ನಾನು ಕೇಳುವುದೇನು ಅಂತಂದ್ರೆ, ಈಗ ಇಷ್ಟು ವರ್ಷದ ಒಂದು ನಿಮ್ಮ ಒಂದು ಸಾಧನೆ ಇದು ಏನು ನಿಮ್ಗೆ ಏನು ಅನಿಸುವುದಿಲ್ಲ? ಒಂದು ಸಾರ್ಥಕ ಆಯ್ತು ಅಥವಾ ಒಳ್ಳೇದೇ ಆಯ್ತು, ಏನೋ ಒಂದು ಒಳ್ಳೆಯದನ್ನು ಮಾಡಿದ್ದೇನೆ ಅಂಥದ್ದು ಏನು ಅನಿಸುವುದಿಲ್ಲ? ಚೆನ್ನಾಗಿ ಬದುಕಿದ್ದೇನೆ ಅಂತ ಅನಿಸ್ತದೆ. ಯಕ್ಷಗಾನವನ್ನೇ ಅವಲಂಬಿಸಿದ್ದಕ್ಕೆ ನಮಗೆ ಯಾವುದು ಅಪೇಕ್ಷಣೀಯ ಅದು ನನಗೆ ಸಿಕ್ಕಿದೆ. ಹಾಗಾದ್ರೆ ಸಾರ್ಥಕ್ಯ ಭಾವನೆ ನಿಮ್ಗೆ ಉಂಟು? ಅಷ್ಟೇ, ಹೌದು, ಅದೇ ಅಲ್ವಾ ಮುಖ್ಯ ಬೇಕಾದ್ದು. ಎಲ್ರಿಗೂ ಇದು ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ಕರೆಕ್ಟ್. ನನಗಂತೂ ನನ್ನ ಆಶೆ ಪೂರ್ತಿಯಾಗಿ ನನ್ನ ಜೀವನಕ್ಕೆ ಬೇಕಾದ ಎಲ್ಲ ಅನುಕೂಲತೆ. ಎಲ್ಲ ಯಕ್ಷಗಾನ ಕಲೆಯ ಅಭಿಮಾನಿಗಳಿಗೆ, ಕಲಾವಿದರುಗಳಿಗೆ, ಎಲ್ಲರಿಗೆ ನೀವು ಏನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಕಲಾಸಕ್ತಿ ಇರಲಿ, ಆದರೆ ಜೀವನಕ್ಕಾಗಿ ಕಲೆ ಅಂತ ಮಾಡಿಕೊಳ್ಬೇಡಿ. ಕಲೆಗಾಗಿ, ನಮ್ಮ ಆಸಕ್ತಿಯನ್ನು ಬೆಳೆಸುವುದಕ್ಕಾಗಿ ಕಲೆ ಅಂತ ತಿಳ್ಕೊಳ್ಳಿ. ಇದರಿಂದ ಜೀವನ ಆಗ್ತದೆ ಅಂತ ಯಾರೂ ತಿಳ್ಕೊಳ್ಳಿ. ಬದುಕಿನ ಕಲೆ ಬೇರೆ, ಕರೆಕ್ಟ್. ಈ ಯಕ್ಷಗಾನ ಕಲೆ ಬೇರೆ. ಈ ಕಲೆಯಲ್ಲಿ ಉತ್ತೀರ್ಣರಾಗಬೇಕಿದ್ರೆ ಬದುಕಿನ ಕಲೆಯಲ್ಲಿಯೂ ಉತ್ತೀರ್ಣರಾಗ. ಕರೆಕ್ಟ್ ಸರ್. ಇಷ್ಟು ಹೊತ್ತು ನಿಮಗೆ ಪ್ರಾಯಶಃ 80-82 ಆಯ್ತು ಅಲ್ವಾ? 81ನೇ ವರ್ಷ. ನಿರಂತರವಾಗಿ ಒಂದೇ ಒಂದು 5 ನಿಮಿಷದ ಬ್ರೇಕ್ ತಗೊಳ್ಳದೆ, ನಾನು ಬಹುಶಃ 10:30 ಕೂತಿದ್ದೇವೆ ನಾವು, 11:30-12 ಇಷ್ಟು ಹೊತ್ತು ಒಂದು ಸಣ್ಣ ಬ್ರೇಕು ತಗೊಳ್ಳದೆ, ಒಮ್ಮೆಯೂ ಕುರ್ಚಿಯಿಂದ ಏಳದೆ, ನಿಮ್ಮ ಚೈತನ್ಯ ನಿಜಕ್ಕೂ ಏನು ಮೆಚ್ಚಬೇಕಾದ್ದೆ. ನೀವು ಮೇಳದಲ್ಲಿ ಇದ್ದೀರಿ ಅನ್ನುವುದಕ್ಕೆ ನನಗೆ ಈಗ ಇರುವುದು ನನಗೆ ಆಶ್ಚರ್ಯ ಕೊಡಲಿಲ್ಲ. ಯಾಕೆಂತಂದ್ರೆ ಈಗ ನೀವು ಇಷ್ಟು ಹೊತ್ತು 1 ಇಂಚು ಅಲುಗಾಡದೆ ಕೂತಿದ್ದೆ, ಅದಕ್ಕೆ ಸಾಕ್ಷಿ. ನಿಮ್ಮ ಹತ್ರ ಈಗಲೂ ಆ ಒಂದು ಚೈತನ್ಯ ಕಸುವು ಇದೆ ಅಂತ ತಿಳ್ಕೊಳ್ಳಿಕ್ಕೆ. ಇಷ್ಟು ಹೊತ್ತು ಬಹಳ ಚೆನ್ನಾಗಿ, ಅಂದರೆ ಬಹಳ ನೇರವಾಗಿ, ಯಾವುದೇ ಒಂದು ಇದಿಲ್ಲದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನನ್ನೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ ಸರ್. ಪಾಂಚಜನ್ಯವನ್ನೆತ್ತಿ ಪರಮ ಭೀಕರವು ಏನಿದೆ ಜಾಂಬವ ಒಂದು ಪರಿಗಿರುದ ನಾದಲ್ಲೋಕರಲ್ಲೇ ಸಂಚಾರ ಮಾಡುತ್ತಿದ್ದೆ ನಾನು. ನನ್ನ ಮಗಳ ಹಾಡಿನ ಧ್ವನಿಯನ್ನು ಆಲಿಸುತ್ತಾ ತನ್ಮಯರಾಗಿ ನಾದಸ್ವರೂಪನಾದಂತಹ ಶ್ರೀಹರಿಯ ದರ್ಶನದ ಭಾಗ್ಯ ನನಗಾಗಬಹುದೆಂಬ ಆಸೆಯಿಂದಿದ್ದರೆ ನನ್ನ ಏಕಾಗ್ರತೆಯನ್ನು ಭಂಗಪಡಿಸುವಂತೆ
ಮಗಳು ಚೀರಿಡುವುದು ಕೇಳಿಸುತ್ತಿದೆಯಲ್ಲ. ಭೀಕರ ಧ್ವನಿಯನ್ನಾಲಿಸಿದ್ದರ ಪರಿಣಾಮವಾಗಿ ಅಪ್ಪ ಕೆಟ್ಟೆ ಕೆಟ್ಟೆ ಎನ್ನುತ್ತಿದ್ದಾಳೆ. ಏನು ಎಂದು ತಿಳಿಯುವುದಕ್ಕಾಗಿ ಧಾಪುಗಾಲಿನಿಂದ ಧಾವಿಸಿದ್ದೇನೆ. ಯಾರೋ ನಮ್ಮ ಮನೆಯಲ್ಲಿ ಗುಹಾಲಯವನ್ನು ಪ್ರವೇಶಿಸಿದ ನೀನು ಶಂಖನಾದವನ್ನು ಮಾಡಿದೆ. ಶಂಖದ ಧ್ವನಿಯಲ್ಲೇ ಬೇಕಾದಂತಹ ಠೇಂಕಾರವು ಆಕರ್ಷಕವಾದಂತಹ ಧ್ವನಿಯು ನಾನು ಗುರುತಿಸಿಲ್ಲ. ಅದು ಭೀಕರವಾಗಿಯೇ ಕೇಳಿಸಿತು. ಕೇಳುಗರ ಎದೆಯಳಿಯುವಂತೆ ಈ ರೀತಿಯಲ್ಲಿ ಶಂಖವನ್ನು ಮೊಳಗಿಸಬೇಕಾಗಿದ್ದರೆ ನೀನು ಪಂಥಾಸ್ಥಾನವನ್ನು ನೀಡಿದೆ ಎಂದೇ ಅರ್ಥ. ನೋಟಕ್ಕೆ ನಿನ್ನ ಆಕೃತಿ ಲಕ್ಷಣರಕ್ಷಿತವಾಗಿದೆ, ಆದರೆ ಆಕೃತಿಯಲ್ಲಿ ದಿವ್ಯತೆಯನ್ನೋ ಭವ್ಯತೆಯನ್ನೋ ಗುರುತಿಸಿಕೊಂಡು ನಿನ್ನ ವ್ಯವಹಾರದ ಬಗ್ಗೆ ಯೋಚಿಸಿದರೆ ತೀರಾ ಸಂಬದ್ಧ. ಯಾಕೆ ನಮ್ಮ ಮನೆಗೆ ನನ್ನಲ್ಲಿ ಕೇಳದೆ ಅಥವಾ ನಮ್ಮವರಲ್ಲಿ ಕೇಳದೆ ಒಳ ಪ್ರವೇಶಿಸಿದ್ದು ಮಾತ್ರವಲ್ಲ, ನನ್ನ ಮಗಳು ಭಯ ಬರೆಯುವಂತೆ ಶಂಖನಾದವನ್ನು ಮಾಡಿದೆ. ರೇ ಭಯೋತ್ಪಾದಕನೇ, ನಿನ್ನಂತಹ ಅಸಭ್ಯತೆಯ ವ್ಯವಹಾರವನ್ನು ನಡೆಸುತ್ತಿರುವ ಮನುಷ್ಯರನ್ನು ನಾನು ಸಹಿಸುವುದಕ್ಕಿಲ್ಲ. ಯಾರು ನೀನು? ಬಂದುದು ಯಾಕಾಗಿ? ನಿನ್ನ ಉದ್ದೇಶವೇನು? ನಿನ್ನ ತಂದೆ ಯಾರು? ನಿನ್ನ ತಾಯಿ ಯಾರು? ಬಂದು ಯಾಕೆ ಊರಲ್ಲಿ? ಸ್ವಲ್ಪ ಸ್ವರ ತಗ್ಗಿಸ್ತೀಯ. ನಿನ್ನ ಮನೆಯಲ್ಲೇ ಇದು ಪ್ರತಿಧ್ವನಿಯಾಗಿ ಸ್ಪಷ್ಟ ಆಗುವುದಿಲ್ಲ. ನಿನ್ನ ಶಂಕನಾದದಿಂದ ಹೆಚ್ಚಾಗಿಲ್ಲೋ ಇದು? ಶಂಕನಾದಕ್ಕೆ ಅರ್ಥ ಬೇಕು ಅಂತಿಲ್ಲ, ಮಾತಿಗೆ ಬೇಡುವ. ಮಾತಿಗೂ ಬೇಕು, ಆದರೆ ಮಾತಿನ ರೀತಿ ಗೊತ್ತಿದ್ದರಲ್ವೇ? ಈಗ ನಿನಗೆ ಗೊತ್ತುಂಟಲ್ಲ. ನಿನಗೆ ಗೊತ್ತಿಲ್ಲ ಕಾರಣ ಈ ರೀತಿ ಒಪ್ಪಿಟ್ಟು. ಈಗ ಕೇಳಿದೆಯಲ್ಲ ಪ್ರಶ್ನೆಗಳನ್ನು, ಉತ್ತರ ಬೇಡುವ ನಿನಗೆ. ಜಗದಿ ಕೃಷ್ಣನೆಂದು ತಿರುವರು ಪ್ರಖ್ಯಾತರೇ. ಅಯ್ಯ, ಏನು ಎಷ್ಟು ಬೊಬ್ಬಿಟ್ರೇನು? ನಿನ್ನ ಪ್ರಶ್ನೆಯಲ್ಲಿರುವುದು ನನ್ನ ಹೆಸರೇನು, ತಂದೆ ತಾಯಿ ಯಾರು ಅಂತಲ್ಲೋ. ಹೇಳ್ತೇನೆ. ನಿನ್ನ ಮನೆಯನ್ನು ಅಪ್ಪಣೆ ಇಲ್ಲದೆ ಪ್ರವೇಶ ಮಾಡಿದೆ ನಾನು. ಶಂಖನಾದದಿಂದ ಮಗಳನ್ನು ಭೀತಿಗೊಳಿಸಿದೆ. ಇದನ್ನೆಲ್ಲ ಆರೋಪವಾಗಿ ನನ್ನ ಮೇಲೆ ಹೊರಿಸ್ತಾ ಇದ್ದೆ. ಕಾಡಿನಲ್ಲೊಂದು ಗುಹೆ, ಇದು ಯಾರದ್ದಾದ್ರೂ ಮನೆಯಾಗಿರಬಹುದು ಎನ್ನುವ ಶಂಕೆಗೂ ಕಾರಣ ಇಲ್ಲ. ಇದ್ರೆ ಕಾಡಿನ ಮೃಗಗಳು ತಾನೇ ಇರುವುದಕ್ಕೆ ಸಾಧ್ಯ. ಸಂಸ್ಕಾರವಂತರಾದಂತಹ ವ್ಯಕ್ತಿಗಳು ಮನುಷ್ಯರಲ್ಲಿರುವುದಕ್ಕಿಲ್ಲ ಎನ್ನುವುದು ಸ್ಪಷ್ಟವೇ. ಆದ್ರಿಂದಲೇ ಅಪ್ಪಣೆ ಬೇಡ ಎನ್ನುವ ನೆಲೆಯಿಂದ ಒಳಪ್ರವೇಶ ಮಾಡಿದೆ. ಬಂದ ಮೇಲೆ ಒಬ್ಬಳು ಕನ್ಯೆ ತೊಟ್ಟಿಲನ್ನು ತೂಗುತ್ತಿರುವುದನ್ನು ಕಂಡೆ. ಅದರಲ್ಲಿ ಒಂದು ವೈಚಿತ್ರ್ಯವೇ ಕಾಣುತ್ತದೆ ನಮಗೆ. ಕನ್ಯೆ ತೊಟ್ಟಿಲು ತೂಗುವುದು ಎನ್ನುವುದೊಂದು ವಿಚಿತ್ರ. ಮೇಲಾಗಿ ಜೋಗಳವನ್ನು ಹಾಡುತ್ತಾ ಇರುವುದನ್ನು ಕೇಳಿ, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟವ ಇನ್ನೊಬ್ಬ ಯಾರೋ ಇರಬೇಕು ಅಂತ ಅರ್ಥವಾಯಿತು. ಅವನನ್ನು ಕರೆಯುವುದಕ್ಕೆ ನೀನು ಊಹಿಸಿದ ಹಾಗೆ
ಆಹ್ವಾನ ಕೊಡುವ ರೀತಿಯಲ್ಲೇ ಶಂಖಧ್ವಾನವನ್ನು ಮಾಡಿದ್ದು ನಾನು. ಓಹೋ, ಅಯ್ಯ, ನಾನು ಯಾರು ಇದಲ್ಲೂ ನಿನ್ನ ಪ್ರಶ್ನೆ. ಯಾರು ನೀನು? ವಸುದೇವ ದೇವಕಿಯರ ಮಗ. ಓಹೋ, ವಾಸುದೇವ ಎನ್ನುವುದು ತಂದೆಯಿಂದಾಗಿ ಪ್ರದತ್ತವಾದ ಹೆಸರು. ಹಾಗೆ ಅಂತ ನನಗೊಂದು ಹೆಸರು ಉಂಟು, ಊರು ಉಂಟು. ಎಲ್ಲಿ? ಸಮುದ್ರ ಮಧ್ಯದಲ್ಲಿ ನಾವು ಕಟ್ಟಿಕೊಂಡಂತಹ ಒಂದು ಪಟ್ಟಣ ದ್ವಾರಕಾವತಿ. ದ್ವಾರಾವತಿ ಅಂತಲೂ ಹೇಳುತ್ತಾರೆ, ದ್ವಾರವತಿ ಅಂತಲೂ ಹೇಳುತ್ತಾರೆ, ದ್ವಾರಕೆ ಅಂತಲೂ ಕರೆಯುತ್ತಾರೆ. ನನಗೂ ಒಂದು ಹೆಸರು ನಮ್ಮ ತಂದೆ ತಾಯಿ ಇಟ್ಟದುಂಟು. ಏನು? ಕೃಷ್ಣ. ಶ್ರೀಕೃಷ್ಣ ಅಂತ ಉಳಿದವರು ಆಮೇಲೆ ಅದನ್ನು ಬದಲಾಯಿಸಿಕೊಂಡು ರಾಧಾಕೃಷ್ಣ ಅಂತಲೂ ಕರೆಯುತ್ತಾರೆ, ಗೋವಿಂದ ಅಂತಲೂ ಹೇಳುತ್ತಾರೆ. ಹೆಸರು ಬಹಳ ಉಂಟು ನನಗೆ, ಆದರೆ ಹುಟ್ಟು ಹೆಸರು ಕೃಷ್ಣ. ಸ್ವಲ್ಪ ಪ್ರಸಿದ್ಧಿ ಬಂದಿದೆ ನನಗೆ ಈ ಹೆಸರಿನಲ್ಲಿ. ಹೌದೇ? ಹೌದೌದು, ನಮ್ಮ ಊರಿನಲ್ಲಿ. ಯಾರು ಒಂದಕ್ಕಿಂತ ಹೆಚ್ಚು ಹೆಸರನ್ನು ಬಳಸ್ತಾರೋ ಅವ ಮೋಸಗಾರ ಅಂತಾರೆ. ಓ, ನಿಮ್ಮಲ್ಲಿ ಕ್ರಮ ಹಾಗೋ? ಯಾಕೆ? ಯಾಕೆ? ಒಂದಕ್ಕಿಂತ ಹೆಚ್ಚು ಹೆಸರಿರುವುದು ದೇವರಿಗೆ ಮಾತ್ರ. ನಾವು ತಿಳಿದುಕೊಂಡರು ಹಾಗೆ. ಮತ್ತೆ ಮನುಷ್ಯ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರನ್ನಿಟ್ಟುಕೊಳ್ತಾನೆ ಎಂದರೆ ಅವ ಒಂದೋ ಹೆಚ್ಚು ಸಾಲ ಮಾಡಿರುವೆ, ಇಲ್ಲ ಊರಿನವರಿಗೆ ಮೋಸ ಮಾಡುವುದಕ್ಕೆ ಪ್ರಯತ್ನಿಸ. ಅಲ್ಲ, ನಾನು ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿಟ್ಟುಕೊಂಡವನಲ್ಲ, ಒಂದೇ ಊರಿನಲ್ಲಿ ನನಗೆ ಜನ 10 ಹಲವು ಹೆಸರಿಟ್ಟು. ಹಾಗಿದ್ರೆ ನಿನ್ನನ್ನು ಒಬ್ಬೊಬ್ಬ ಒಂದೊಂದು ರೀತಿಯಾಗಿ ಕರೆಯುತ್ತಾನೆ. ಈಗ ದೇವರು ಅಂತ ನೀನು ತಿಳಿದ್ರೆ ಅಪರಾಧ ಏನಿಲ್ಲ. ಅಪರಾಧ ಅಲ್ಲ, ಅಪವಾದ. ಹೌದಾ? ಮನುಷ್ಯನನ್ನು ದೇವರಾಗುವುದಕ್ಕೆ ಹೊರಡುತ್ತಾನೆ ಎಂದರೆ ಅವನಷ್ಟು ಮೋಸಗಾರ ಮತ್ತೊಬ್ಬನಿಲ್ಲ. ಹೌದಾ? ಈಗ ದೇವರಾಗುವವರೆಲ್ಲ ಮೋಸ ಮಾಡುವವರ? ದೇವರಿರುವುದು ಒಬ್ಬನೇ, ಒಬ್ಬನೇ. ಅವನನ್ನು ನಾನಾ ಹೆಸರುಗಳಿಂದ ನಾವು ಕರೆಯುತ್ತೇವೆ. ಆದ್ದರಿಂದಲೇ ಶ್ರೀರಾಮನಾಳಿದ ನೆಲದಲ್ಲಿ ಜೀವನಯಾತ್ರೆಯನ್ನು ಸಾಗಿಸಿದ ಆ ಸೊಗಸನ್ನು ಸೊಬಗನ್ನು ಕಂಡ ನನಗೆ ಮನುಷ್ಯ ಜೀವನ ಕ್ರಮವೇನು ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಆ ಕಾಲದಲ್ಲಿ ನಾವೆಲ್ಲ ಆನಂದ ಹೊಂದಿಲಾರಾಗಿದ್ದೆವು. ಯುಗ ಬದಲಾಯಿತು. ಈ ಯುಗದ ಮನುಷ್ಯರ ಜೀವನ ಕ್ರಮಕ್ಕೆ ರೋಸಿ ಹೋಗಿ ನಾನೀ ವಿಂಧ್ಯಾರಣ್ಯದ ಸಾನು ಪ್ರದೇಶದಲ್ಲಿ ಗುಹಾಲಯವನ್ನು ಮಾಡಿಕೊಂಡದ್ದು. ನನ್ನ ಮಗಳು, ಅವಳ ಹೆಸರು ಜಾಂಬವತಿ. ಓ, ನಿನ್ನ ಮಗಳು? ಚಂದ ಇದ್ದಾಳೆ ಹುಡುಗಿ. ಚಂದ ಕಂಡ್ಲಲ್ಲ? ಓ, ಚಂದ ಕಂಡು. ಅಲ್ಲ, ಚಂದ ಇದ್ದಾಳೆ ಅವಳು, ನನಗೆ ಕಾಣುವುದಲ್ಲ, ಚಂದ ಇದ್ದಾಳೆ ಅವಳು. ಹೌದಪ್ಪ, ಈ ಸೌಂದರ್ಯ ಅವರವರ ದೃಷ್ಟಿಗೆ ಅನುಗುಣವಾಗಿ ಗೋಚರ. ಮತ್ತೆ ಕರಡಿಗೆ ಚಂದ ಕಾಣಬೇಕು ಅಂತಿಲ್ಲ, ಮನುಷ್ಯರಿಗೆ ಚಂದ ಕಾಣುವುದಿಲ್ಲ. ಈಗ ಕರಡಿಯ ಮಗಳೇ ನಿನಗೆ ಚಂದ ಕಂಡ್ಲು ಎಂದ್ರೆ ಇನ್ನು ಯಾರೆಲ್ಲ? ಆದ್ರೆ ಕರಡಿಯ ಮಗಳಾದ್ರೂ ನನ್ನ ಜಾತಿಗೆ ಸೇರಿದವಳು ಹಾಗಿದ್ದಾಳವಳು. ನಮ್ಮ ಜಾತಿಯಲ್ಲಿದ್ದವರು ಚಂದವೇ, ನಿನಗವಳು ಚಂದ ಕಂಡು. ಹೌದು, ಚಂದ ಇದ್ದಾಳೆ. ಈ ಚಂದ ಕಂಡ ಹತ್ರವೇ ಶಂಖನಾದ ಮಾಡ್ಬೇಕಾ? ಅಲ್ಲ, ಶಂಖ ಇರುವುದು ನಾದ ಮಾಡುವುದಕ್ಕೆ ಅಲ್ಲ, ಸುಂದರಿಯಾದ ಹೆಣ್ಣಿರುವುದು ಚಂದ ಕಾಣುವುದಕ್ಕೆ. ಚೆನ್ನಾಗಿ ಹಾಡುತ್ತೀವಿ, ಜೋಗುಳ ಹಾಡುತ್ತಾ ಹಾಡುತ್ತಾ ಕೇಳುಗರ ಮೈ ಮರೆಯುವಂತೆ ಮಾಡುವ ಸಾಮರ್ಥ್ಯ ಆ ನಾದದಲ್ಲಿ. ಒಳ್ಳೆ ಒಳ್ಳೆ ಹಾಡುಗಾರ್ತಿ, ಒಳ್ಳೆ ಹಾಡುಗಾರ. ಹೌದು, ಚಂದ ಇದ್ದಾಳೆ. ಅದಕ್ಕಾಗಿ ಅವಳು ಒಳ್ಳೆಯ ಹಾಡುಗಾರ್ತಿ ಅಂತ ನೀನು ಗೊತ್ತಾದ್ದು ನೀನು ಶಂಖವನ್ನು ಇಲ್ಲ, ಯಾಕೆಂದ್ರೆ ಅದರಿಂದ ಅಪಸ್ವರ ಹೊರಟ ಹಾಡು ಮುಗಿಸೋದ ಹೊರತು ಶಂಖ ಊದಲಿಲ್ಲ ನಾನು. ಅಲ್ಲ, ನೀನು ಊರು ಬಿಟ್ಟು ಬಂದವ. ಹೌದು. ಏನು ಇಲ್ಲಿ ಇರುವ ಯೋಚನೆ ಏನಿದೆ? ಏನು ಉಳಿಸಿಕೊಳ್ಳುವ ಆಲೋಚನೆ ಉಂಟು? ಆಶ್ರಿತರಾಗಿ ಯಾರೇ ಬರಲಿ ಅವರನ್ನು ರಕ್ಷಿಸುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯವೂ ಇದೆ, ಅನುಕೂಲವೂ ಇದೆ. ಆದರೆ ನಿನಗೆ ವಿಶೇಷವಾಗಿ ನಿನಗೆ ದೊರಕಬೇಕಾದ ನಿನ್ನ ಆಶೆಗೆ ಒಳಪಡುವ ವಸ್ತುಗಳು ಇಲ್ಲಿ ದೊರೆಯುವ ಹಾಗಿಲ್ಲ. ಹೌದು, ನಾವು ನಮಗೆ ಬೇಕಾದ್ದನ್ನು ಸಂಗ್ರಹ ಮಾಡ್ತೇವೆ. ನೀನ್ ಇಲ್ಲಿಗೆ ಬಂದುದು ಯಾಕೆ? ಯಾಕೆ ಬಂದೆ? ಕಾರಣ ಏನಾದ್ರೂ ನಿನಗೆ ಅನುಕೂಲ ಆಗಬೇಕು ಅಂತ ಬಂದುದ? ನೋಡುವುದಕ್ಕೆ ಚೆನ್ನಾಗಿದ್ದೀಯ ನೀನು, ಆದರೆ ನಿನ್ನ ವ್ಯವಹಾರ ಅಷ್ಟು ಚೆನ್ನಾಗಿಲ್ಲ ಎಂದು ಆಕ್ಷೇಪಿಸಿದ್ದೆ ನಾನು. ಹೌದಾ? ಚೆಲುವಿನ ನನ್ನ ಮಗಳನ್ನು ನೋಡಿ ಆಕೆ ಎದೆ ಬಿರಿಯುವಂತೆ ಶಂಖವನ್ನು ಓದಿದೆಯಲ್ಲ, ಅದು ಯಾಕೆ? ಕಾರಣ ಉಂಟು, ಕಾರಣ ಉಂಟು. ಏನು ಕಾರಣ? ಈಗ ನಿನ್ನ ಮಗಳ ಸೌಂದರ್ಯಕ್ಕೂ ನನ್ನ ಶಂಖನಾದಕ್ಕೂ ಯಾವ ಸಂಬಂಧವೂ ಇಲ್ಲ. ಇಲ್ಲಪ್ಪ. ಅವಳ ಜೋಗುಳದ ಹಾಡು ಪೂರ್ಣ ಮುಗಿದ ಮೇಲೆ, ಅದರಲ್ಲಿರುವಂತಹ ಅರ್ಥವನ್ನು ತಿಳಿದ ಮೇಲೆ ಮುಂದಿನ ಪ್ರಕ್ರಿಯೆಯಾಗಿ ನಾನು ಶಂಖ ಊದಿದ್ದೆ. ನಿನಗೆ ಹಾಗೆ ಶಂಖ ಊದಬೇಕು ಅಂತ ಆಸೆ ಇದ್ದರೆ
ಗುಹೆಯ ಹೊರಗೆ ನಿಂತು ಊದಬಹುದು. ಅಲ್ಲ, ಅದಕ್ಕೆ ಜಾಗ ತೆಗೆಯಬೇಕಾಗ್ತದೆ. ಆ ಕೆಲಸ ಮಾಡುವವಲ್ಲ ನಾನು. ಆಗ ನಾವೇನಾದರೂ ಕೊಡ್ತಿದ್ದೇವೆ. ಹಾಗೆ ಕೇಳುವುದಕ್ಕೆ ಬಂದವನಲ್ಲ ಅಲ್ವಾ? ಓ, ಅಲ್ಲಿ ಕಾರಣ ಉಂಟು ಅಂತ ಹೇಳುವುದಕ್ಕೆ ಕಾರಣ ಅದು. ಆ ತೊಟ್ಟಿಲಿಗೇನೋ ಕಟ್ಟಿದ್ಯಲ್ಲ ರತ್ನ. ಹೌದು, ಅದನ್ನು ಹುಡುಕುತ್ತಾ ಬಂದವನ. ಆ ರತ್ನದಿಂದ ಹೊರಹೊಮ್ಮುವಂತಹ ಪ್ರಕಾಶ ಒಳ್ಳೆದುಂಟು. ಒಂದು ವಲಯವನ್ನೇ ನಿರ್ಮಿಸಿಕೊಂಡಿದೆ. ಹೌದು ಹೌದು. ಅದನ್ನು ನೋಡು. ತೊಟ್ಟಿಲಲ್ಲಿರುವ ಮಗು ನಗುತ್ತಿರುವುದನ್ನು ಕಂಡಾಗಲಾದರೂ ಆ ರತ್ನವನ್ನು ಅಲ್ಲಿಯೇ ಕಟ್ಟಿದ್ಯಾಕೆ ಅಂತ ನಿನಗೆ ಅರ್ಥವಾಗಿಲ್ಲ. ನೀನು ಅಲ್ಲಿ ಕಟ್ಟಿದ್ದಕ್ಕೆ ಆಕ್ಷೇಪ ಅಲ್ಲ, ಆ ರತ್ನವನ್ನು ಕಟ್ಟಿದ್ದಕ್ಕೆ ನಾನು ಶಂಖ ಊದಿದ್ದಕ್ಕೊಂದು ಸಂಬಂಧ ಉಂಟು. ಆ ರತ್ನವನ್ನು ನನ್ನ ಗೆಳೆಯನೊಬ್ಬ ಕೊರಳಿನಲ್ಲಿ ಧರಿಸಿಕೊಂಡು ಬಂದಿದ್ದ. ಓಹೋ, ಹಾಗೆ ಅವನನ್ನೇ ಹುಡುಕುತ್ತಾ ರತ್ನವನ್ನು ಶೋಧಿಸುವುದಕ್ಕಾಗಿ ಬಂದವನು ನಾನು. ಆ ರತ್ನವನ್ನು ಇಲ್ಲಿ ಗುರುತಿಸಿದ ಮೇಲೆ ಇದು ಯಾರದ್ದು ಏನು ಅಂತ ತಿಳಿಯುವುದಕ್ಕಾಗಿಯೇ ಸಂಬಂಧಪಟ್ಟವರು ಬರಲಿ ಅಂತ ಆಹ್ವಾನ ಕೊಟ್ಟದ್ದು ಶಂಖಧ್ವಾನದಿಂದ. ಸ್ಪಷ್ಟ ಆಯ್ತಾ ಈಗ? ಈ ಕಾಡಿನಲ್ಲಿಯೂ ನಿನಗೆ ಈಗ ಇದು ನಿನಗೆ ಹೇಗೆ ಸಿಕ್ಕಿತು? ನೀನು ಸಿಂಹದ ಜಾತಿಯವ ಅಲ್ಲ ಅಲ್ಲ? ಆ ರತ್ನವನ್ನು ತಂದವರಿಗೂ ನಿನಗೂ ಸಂಬಂಧ ಉಂಟು ಅಂತ ಹೇಳಿ. ಹೌದು, ನಾನು ಹೇಗೆ ಎನ್ನ ಬಾಹು ವಿಕ್ರಮಾದುಳು ಎನ್ನ ಬಾಹು ವಿಕ್ರಮಾದು ಹರಿಯಕ್ಕ ನನ್ನ ಒಡುಹಿ ಹರಿಯಕ್ಕ ನನ್ನ ಒಡುಹಿ ಸ್ಯಮಂತಕದ ಮಣಿಯನ್ನು ತಂದಿದ್ದೆನು ಮಂತಕದ ಮಣಿಯನ್ನು ತಂದಿರ್ಬೆನು. ಶ್ರೀರಾಮನನ್ನೇ ಧ್ಯಾನಿಸುತ್ತ ನಾನು ಪರ್ವತಾಗ್ರದಲ್ಲಿದ್ದೆ. ಮಾನವನ ಮರಣಾಕ್ರಂದನ ಕೇಳಿಸಿದಾಗ ಪರ್ವತದಿಂದ ಕೆಳಗಿಳಿದು ಬಂದೆ. ಏನು ಹೇಗೆ ಎಂಬುದನ್ನು ನೋಡುತ್ತಿದ್ದಂತೆ ಕೆರಳಿದ ಕೇಸರಿಯೊಂದು ರತ್ನವನ್ನು ಕಚ್ಚಿಕೊಂಡು ಹೋಗಲಾರಂಭಿಸಿತ್ತು. ಬಲಾಢ್ಯವಾದಂತಹ ಕೇಸರಿಯನ್ನು ವಿಕ್ರಮಿಯಾಗಿರುವ ನಾನು ಮಡುಹಿದೆ. ನನ್ನ ಬಾಹುಬಲದಿಂದ ಪಂಚಾಸ್ಯನನ್ನು ಕೊಂದು ಈ ರತ್ನವನ್ನು ನಾನು ಪಡೆದಾಗ ಸಿಂಹ ನಿನ್ನ ಸ್ನೇಹಿತನೋ ನಿನ್ನ ಸಂಬಂಧಿಯೋ ಆಗಿರುವುದಕ್ಕೆ ಸಾಧ್ಯ. ಹಾಗಾದರೆ ಈ ರತ್ನ ಸಿಂಹಕ್ಕೆ ಬಂದುದೇ ಪ್ರಭಾವದಿಂದ ಪ್ರತಾಪದಿಂದ. ಅದನ್ನು ಕೊಂದು ನಾನು ಪಡೆದನೆಂಬಾಗ ಬಲಾಢ್ಯನಾಗಿರುವ ನನ್ನ ವಿಕ್ರಮದಿಂದ ಸಂಪಾದಿತವಾದ್ದನ್ನು ಈಗ ನನ್ನದು ಎಂದು ನೀನು ಹೇಳುತ್ತಿರುವೆಯಲ್ಲ, ಇದು ನಂಬುವುದಕ್ಕೆ ಸಾಧ್ಯವೇ? ಯಾವನೋ ಒಬ್ಬ ದಿವ್ಯವಾದ ರತ್ನವನ್ನು ಕಟ್ಟಿಕೊಂಡು ಅಡವಿಗೆ ಬಂದು ಮೃಗಗಳಿಂದ ಹತನಾಗ್ತಾನೆ ಎಂದಾದರೆ ಅವನನ್ನು ಉಳಿಸಿಕೊಳ್ಳುವ ಅರ್ಹತೆ ಇಲ್ಲದವನೆಂದೇ ಅರ್ಥ. ಆದ ಕಾರಣ ವಿಕ್ರಮದಿಂದ ಪ್ರಾಪ್ತವಾದುದನ್ನು ಹೀಗೆ ನಾನು ಕೊಡುವುದಕ್ಕೆ ಸಿದ್ಧನೂ ಅಲ್ಲ. ಅಂದ್ರೆ ಅದನ್ನು ಕಂಡು ನನ್ನ ಮಗಳು ಆನಂದಿಸಿ
ನನ್ನ ಎಳೆಯ ಮಗು ಸಂತೋಷಿಸಿತ್ತು. ಅವರ ಆನಂದಕ್ಕೆ ಕಾರಣವಾದಂತಹ ರತ್ನವನ್ನು ನನ್ನದು ಎಂದು ಹೇಳಿಕೊಳ್ಳುತ್ತಾ ಪಡೆಯುವ ಪ್ರಯತ್ನ ಸಲ್ಲದು. ಸಮುದ್ರ ಮಧ್ಯದಲ್ಲಿರುವವನೇ, ನಿನಗೆ ಬದುಕಬೇಕು ಎಂದು ಆಶೆ ಇದ್ದು ನನ್ನ ಇದಿರು ಮಾತನ್ನಾಡದೆ ಯಾ ರತ್ನದ ಯೋಚನೆಯನ್ನು ಬಿಟ್ಟು ಆದಷ್ಟು ಬೇಗನೆ ನಮ್ಮ ಮನೆಯಿಂದ ಹೊರಡು. ಒಳ್ಳೆ ಕರಡಿ ನೀನು. ಹೊರಡೈತೆ ನಿನ್ನನ್ನು ನಾವು ತಿನ್ನುವ ಹಲಸಿನ ಹಣ್ಣಿನಲ್ಲಿ ಹೋಗುದೇನು. ಹೌದು, ಜಾಗ್ರತೆ. ಭಲ್ಲೂಕವೇ, ಏನೋ ಧ್ವನಿ ಏರಿಸುವುದೇನೋ ನೀನು? ಅಲ್ಲ, ಅದು ಬಂದದ್ದು. ನಿನ್ನ ಸ್ವರ ಏರುವಾಗ ಸ್ವಲ್ಪ ಸೇರಬೇಡು. ಅದಕ್ಕೆ ನಾನು ಯಾವತ್ತೂ ತಗ್ಗಿಯೇ ಇರಬೇಕು ಅಂತ ಶಾಸನ ಉಂಟು. ನಮ್ಮಲ್ಲಿ ಆ ರೀತಿ ಬಿಟ್ಟರೆ ಅವರನ್ನು ಬಾಯಿ ಮುಚ್ಚಿಸ್ತೇವೆ ನಾವು. ಒಬ್ಬೆ ಹಾಕಿ ನಿನ್ನ ಬಾಯಿ ಮುಚ್ಚಿಸುವ ಅಥವಾ ನಿನ್ನನ್ನು ಮೀರಿಸುವ ಉದ್ದೇಶ ಇಲ್ಲ ನನಗೆ. ಮತ್ತೆ ಅದರಿಂದ ಬಹಳ ಮಾತಾಡ್ತೀಯಲ್ಲ. ಎನ್ನಯ ಬಾಹು ವಿಕ್ರಮದಳು. ಹೌದು, ಒಳ್ಳೆ ಕರಡಿ. ನಿನ್ನ ಕ್ರಮ ನೋಡಿದ್ರೆ, ನಿನ್ನ ಹೆಜ್ಜೆ, ನಿನ್ನ ನಡೆ, ನಿನ್ನ ಮಾತು, ನಿನ್ನ ಧ್ವನಿ, ನಮ್ಮಂತಹ ಮನುಷ್ಯರು ಯಾರೋ ಕರಡಿ ವೇಷ ಹಾಕಿರ್ಬೇಕು ಅಂತ ನಾವು ರಾಮನ ಜೊತೆಯಲ್ಲಿದ್ದವರು. ಇಲ್ಲೇ ಯಾರ ಜೊತೆಯಲ್ಲಿದ್ರೇನು ಕರಡಿ ಅಲ್ವೋ? ಆ ಯುಗದ ಸಂಸ್ಕಾರ, ಈಗ ಜೀವನ ನಡತೆ. ಹೌದಪ್ಪ, ಅದೆಲ್ಲ ಕಳೆದು ಹೋದ ಕಾಲ. ಈ ಮುದುಕರ ಅಭ್ಯಾಸವನ್ನೆಲ್ಲ ಬಿಡುವುದಕ್ಕಿಲ್ಲ ನೀನು. ನಿನಗೂ ಪ್ರಾಯವಾಗಿದೆ. ನಿಮ್ಮ ಕಾಲ ಒಳ್ಳೆಯದು, ನಿಮ್ಮ ಅಭ್ಯಾಸ, ನಿಮ್ಮ ಸಂಸ್ಕಾರ ಇರ್ಲಯ್ಯ. ನಾನು ಹೇಳುತ್ತಿರುವುದು ಏನು ಗೊತ್ತೋ, ಬಾಹುಬಲದ ಮೇಲೆ ಅತೀವವಾದಂತಹ ವಿಶ್ವಾಸವುಳ್ಳವನಾಗಿ ನಾನಾಡುವ ಮಾತುಗಳನ್ನು ಲಕ್ಷಿಸದೇ ಇರಬೇಡ. ಒಳ್ಳೆಯ ಮಾತು ಹೇಳುತ್ತೇನೆ. ಯಾರೆಲ್ಲ ಮುದುಕರನ್ನು ಆಕ್ಷೇಪಿಸ್ತಾರೋ ಅವರಿಗೆ ಮುದುಕರಾಗುವ ಯೋಗ ಇಲ್ಲ. ಅಲ್ಲ, ಬೇಗ ಸಾಯ್ತಾರೆ ಅಂತಲ್ವ? ಮತ್ತೆ ಹೀಗೆ ನಾನು ಆಕ್ಷೇಪಿಸಿದ್ದೆ, ಹೀಗೆ ವ್ಯವಹರಿಸಿದರೆ ಬದುಕುವುದಕ್ಕುಂಟು. ಅಲ್ಲ, ನಾನು ಆಕ್ಷೇಪಿಸಿದ್ದೆ ಅಲ್ಲ. ನಿಮ್ಮ ಗತಕಾಲದ್ದೇ ಶ್ರೇಷ್ಠವಾದದ್ದು ಎನ್ನುವ ಭ್ರಮೆಯಲ್ಲಿ ಮುಳುಗುವುದು ಬೇಡ. ನಿಮ್ಮ ಕಾಲದ ವಿಕ್ರಮವೇ ವಿಕ್ರಮ ಅಂತ ತಿಳಿಯುವುದು ಬೇಡ. ಒಳ್ಳೆಯ ಮಾತು ಹೇಳುತ್ತೇನೆ. ನನಗೆ ಸಂಬಂಧಪಟ್ಟ ಮಣಿಯದು. ಮನುಷ್ಯರಲ್ಲಿ ಇರಬೇಕಾದದ್ದು ಹೊರತು ಮೃಗಗಳಲ್ಲಿ ಇರಬೇಕಾದದ್ದಲ್ಲ. ನೀನು ಪರಾಕ್ರಮವನ್ನೇ ಪಣವಾಗಿಟ್ಟು ತಂದಿದ್ದೇನೆ, ನಾನು ದೊಡ್ಡವ ಎನ್ನುವ ಅಹಂಕಾರವನ್ನು ತೋರಿಸಿದೆ ಅಂತಾದರೆ ಕುಹಕಿ ಅಂದದಿ ಗೈದರೆ ಈ ಯಮನ ಊರಿಗೆ ದಾರಿ ತೋರಿಸಬೇಕಾದಿತ್ತು ನಿನಗೆ. ಏನು ಯಮ ಇರ್ಲಿ ಮೃತ್ಯು ಇರ್ಲಿ ಅವರ ಬಗ್ಗೆ ನಾನು ಯೋಚಿಸುವುದೇ ಇಲ್ಲ. ಹೌದಾ? ಅಷ್ಟು ದೊಡ್ಡವನು ನೀನು? ಅವರನ್ನೆಲ್ಲ ನಾನು ತಿಳಿಯದವನು ಅಲ್ಲ. ಈಗ ನೀನು ಅಂತೂ ವಿಕ್ರಮದಿಂದಲಾದರೂ ಇದನ್ನು ಪಡೆಯುವುದಕ್ಕೆ ಸಿದ್ಧನಾದ. ನನಗೆ ಮನಸ್ಸಾದ ಮೇಲೆ ಏನು ಅಂತಹ ಸಾಮರ್ಥ್ಯ ನಿನ್ನದು? ನನ್ನಲ್ಲಿ ಇನ್ನೊಮ್ಮೆ ಅಯ್ಯೋ ಅಲ್ಲ ನಿನಗೆ ಅಲ್ಲ
ಭೂಲೋಕ ಸಂಬಂಧಿಯಾದಂತಹ ವ್ಯವಹಾರಗಳನ್ನೇ ನಡೆಸುತ್ತಿರುವ ನಿನಗೆ ನನ್ನ ವಿಚಾರವಾಗಿ ಕಲ್ಪಿಸುವುದಕ್ಕೂ ಸಾಧ್ಯವಿಲ್ಲ. ಹೌದು. ನೀನೆಷ್ಟಾದರೂ ಈ ಯುಗವಲ್ಲೇ ಹುಟ್ಟಿದವನಲ್ಲಿ. ಹೌದು. ಈ ಯುಗವೇ ಸಂದೇಹಾತ್ಮಕವಾಗಿದೆ. ದ್ವಾಪರ. ಆದುದರಿಂದಲೇ ನನ್ನ ಮಹತ್ವವೇನು, ನನ್ನ ಸಾಮರ್ಥ್ಯ ಏನು, ಇದನ್ನೆಲ್ಲ ನಾನು ಹೇಳದೆ ನೀನು ತಿಳಿದುಕೊಳ್ಳುವ ಹಾಗಿಲ್ಲ. ನನ್ನನ್ನು ನೋಡಿದೊಡನೆಯೇ ಸಾಮಾನ್ಯ ಮೃಗ ಎಂದು ಭಾವಿಸಿದೆಯಾ? ಅಲ್ವೋ? ಅಡವಿಯಲ್ಲಿ ಸಂಚರಿಸಿ ಹೆಜ್ಜೆಯನ್ನು ಕುಡಿದು ಒಳಗಳನ್ನು ತಿಂದು ಜೀವಿಸುವ ಕ್ಷುದ್ರ ಮೃಗ ಎಂದು ಭಾವಿಸಿದೆಯಾ? ಏನು ವಿಶೇಷ ನಿನ್ನಲ್ಲಿ? ನಾನು ಬಡ ಮೃಗವಲ್ಲ. ಅಲ್ವೋ? ಯಾವ ಕರಡಿಯಾದರೂ ಮಾತಾಡುವುದನ್ನು ನೀನು ಕೇಳಿದ್ಯಾ? ಅಲ್ಲ, ಮಾತಾಡುವುದು ಕೇಳಲಿಲ್ಲ. ಮೃಗರಾಜನಾದ ಸಿಂಹವನ್ನೇ ಕೊಲ್ಲವಲ್ಲ ಸತ್ವಶಾಲಿ ಕರಡಿಯೊಂದಿದೆ ಎಂದು ನೀನು ನಂಬುವುದಕ್ಕಾದರೂ ಸಾಧ್ಯವೇ? ಆಗಲೇ ನೀನು ಊಹಿಸಬೇಕಿತ್ತು, ಇದು ಬಡ ಮೃಗವಲ್ಲ. ಕಲ್ಲನ್ನೇ ಕೊರೆದು ಮನೆ ಮಾಡುವುದಕ್ಕೆ ಕರಡಿಗಳಿಗೆಲ್ಲದೆ ಬೇರೆ ಯಾರಿಗೂ ಆಗುವುದಿಲ್ಲ. ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ. ನಮ್ಮ ಸಂಸಾರ ಇಲ್ಲಿ ಉಂಟು. ಅಲ್ಲ, ಮನೆ ಕಟ್ಟಿದವರೆಲ್ಲ ದೊಡ್ಡವರಾಗ್ಲಿಕ್ಕೆ ಉಂಟ? ಕಲ್ಲಿನ ಒಳಗೆ ಕೊರೆದು ಮನೆ ಮಾಡಿ. ಇಲ್ಲಯ್ಯ, ಮನೆ ಒಳ್ಳೇದುಂಟು. ಮನೆಯೂ ಒಳ್ಳೇದುಂಟು, ಮನೆಯಲ್ಲಿರುವ ಮಕ್ಕಳು ಒಳ್ಳೇದಿದ್ದಾರೆ. ಒಳ್ಳೇದು ಒಳ್ಳೇದು. ಇಂತಹದ್ದನ್ನೆಲ್ಲ ನೀನು ಕಲ್ಪಿಸುವುದಕ್ಕೆ ಸಾಧ್ಯ ಅಲ್ಲ, ಇಂಥದ್ದನ್ನು ಕಲ್ಪಿಸಲಿಲ್ಲ ನಾನು. ಆದರೂ ನನ್ನನ್ನು ಬಡ ಮೃಗ ಎಂದು ನೀನು ಹೀಯಾಳಿಸುತ್ತೀಯ. ಆದ್ರೂ ನಿನ್ನ ಹಿನ್ನೆಲೆಯಲ್ಲಿ ಇನ್ನೇನು ವಿಶೇಷ ಇರಬೇಕಲ್ಲ. ತ್ರೇತಾಯುಗ ಅಂತ ನಿನಗೆ ಕೇಳಿ ಆದ್ರೂ ಗೊತ್ತಾ? ಕೇಳಿದ ಹಾಗುಂಟು. ಕೇಳಿದ್ದು ಮಾತ್ರ. ಹೌದೌದು, ನೋಡ್ಲಿಲ್ಲ. ಆ ಯುಗದ ಪ್ರಭಾವವೇನು, ಆ ಯುಗದಲ್ಲಿದ್ದ ವ್ಯಕ್ತಿಗಳ ವಿಶೇಷತೆ ಏನು, ಇದನ್ನೆಲ್ಲ ನಾನು ಹೇಳದೆ ನೀನು ಗೊತ್ತಾಗೋದೇ. ಬ್ರಹ್ಮದೇವರು ಅಂತ ಒಬ್ಬರಿದ್ದಾರೆ. ಇದ್ದಾನ? ನಿನಗೆ ನೋಡುವುದಕ್ಕಲ್ಲ, ನಮ್ಮಂತವರಿಗೆ ಇದ್ದಾನೆ. ಇದ್ದಾನೆ. ಆ ಬ್ರಹ್ಮದೇವ ಸಂಕಲ್ಪ ಮಾಡಿ ಆಕಳಿಸಿದಾಗ ನಾನು ಹುಟ್ಟಿಕೊಂಡವ. ಓಹೋ, ಆಕಳಿಕೆಯಲ್ಲಿ ಹುಟ್ಟಿದ್ದ ಬ್ರಹ್ಮದೇವ ಆಕಳಿಸಿದಾಗ ಅವನ ಸಂಕಲ್ಪದಂತೆ. ಅಂತೂ ಆಲಸ್ಯದಿಂದ. ಆಲಸ್ಯ ಅಲ್ಲ, ಆಕಳಿಕೆ ಬರುವುದು ಆಲಸ್ಯದಿಂದ ನೀವು ತಿಳ್ಕೊಂಡದ್ದು. ಮತ್ತೆ ಯಾಕೆ ಬರುವುದು? ಲೋಕಸ್ಥಿತಿಯನ್ನು ಕಂಡು ಉದಾಸೀನವಾದಾಗಲೂ ಆಕಳಿಕೆ ಬರುತ್ತದೆ. ಆಕಳಿಸುವುದರಿಂದ ಏನಾಗ್ತದೆ? ಏನಾಗ್ತದೆ? ಪ್ರಜ್ಞಾಶಕ್ತಿ ಹೆಚ್ಚುತ್ತದೆ. ಹೌದೌದು. ಆಯಾಸ ನಿವಾರಣೆ ಆಗ್ತದೆ. ಅಂದ್ರೆ ಹೊರಗೆ ಹೋಗುವುದು ಆಲಸ್ಯ. ಜಡತ್ವ ಬೆಳಗ್ತದೆ. ಜಡತ್ವ ತೊಲಗಿದಾಗ ನಾನು ಹುಟ್ಟಿಕೊಂಡೆ. ಜಡತ್ವ ತೊಲಗಿದಾಗ. ಹೌದು, ಜಡತ್ವವೇ ತೊಲಗಿದಾಗ ನಾನು ಹುಟ್ಟಿಕೊಂಡೆ. ನೀನಲ್ಲಿ ಉಂಟಾದೆ. ಜಾಂಬವ ಅಂತ ನನಗೆ ಹೆಸರು. ಓಹೋ. ಈಶ್ವರ ದೇವರ ಮದುವೆಯಾದ್ದು ಯಾವಾಗ ಅಂತ ಗೊತ್ತುಂಟು? ಇಲ್ಲಪ್ಪ, ಯಾವಾಗ ಮದುವೆ ಆದದ್ದು? ನನಗೆ 19 ವರ್ಷ ಆದಾಗ. ಓಹೋ, ನೆನಪು ಮಾಡಿ. ಈಗ ಲೆಕ್ಕ ನನಗೆ ಎಷ್ಟು ಪ್ರಾಯ ಆದೀತು ಅಂತ ಲೆಕ್ಕ ಇರಬಹುದು. ಕೈಲಾಸದಲ್ಲಿ ಶಿವಪಾರ್ವತಿಯರ ಮದುವೆಯನ್ನು ಕಂಡವ ನಾನು. ನೀನು ಹೇಳ್ತೀಯ ನಾನು ಹಾಗೆ ಹೀಗೆ ಎಂತದ್ದು? ಕೃಷ್ಣನ್, ಗೋವಿಂದನ್, ವಸುದೇವನ ಮಗನಾಗಿ ವಾಸುದೇವ. ಹೌದು. ನನಗೆ ಕಾಣುವುದು ಈಗ ನೀನು ನಾಳೆ ಹೇಳಿಕೊಂಡು ಬರಬೇಕು. ಹೇಗೆ? ವಾಸುದೇವ ಎಂದು ನಿನಗಿದ್ದ ಹೆಸರಿದ್ದ ಕಾರಣ ನಿನ್ನಪ್ಪ ವಸುದೇವನಾದ. ಅನುಮಾನ ಏನದು? ಅದು ಹೇಗಯ್ಯ? ವಾಸುದೇವ ಅಂತ ನಿನಗೆ ಹೆಸರು, ಆದ್ದರಿಂದ ನಿನ್ನಪ್ಪ ವಸುದೇವ. ಅದೇ ಹೇಗೆ ಅಂತ? ವಸುದೇವನ ಮಗನಲ್ವೇನೋ ವಾಸುದೇವ. ಅದಕ್ಕೂ ಇದಕ್ಕೂ ಏನಯ್ಯ ಸಂಬಂಧ? ಇಷ್ಟೆಲ್ಲ ಹೆಸರುಂಟು ಅಂತ ನೀನು ಹೇಳಿದ್ದರಿಂದ ಆಕರ್ಷಕವಾದಂತಹ ವ್ಯಕ್ತಿತ್ವವಿದ್ದ ಕಾರಣವೇ ನಿನ್ನನ್ನು ಕೃಷ್ಣ ಅಂತ ಕರೆದದ್ದು. ಚಂದ ಇದ್ದೀವಿ. ಗೋವಿಂದ ಅಂತ ಎಲ್ಲವನ್ನೂ ಗೊತ್ತಿದ್ದವಲ್ಲ ಗೋವಿಂದ. ನಿನಗೆಲ್ಲ ಗೊತ್ತುಂಟೇನು? ಏನೀಗ ಸಂಶಯ ನಿನಗೆ? ಗೊತ್ತಿದ್ದರೆ ನನ್ನ ವಿಷಯವೂ ಗೊತ್ತಿರಬೇಕು ಅಂತ ಹೇಳೋದು ನಾನು. ಜಳ್ಳು ಮನುಷ್ಯ ನಿನ್ನಲ್ಲಿ ಮಾತನಾಡುವುದು, ನಿನ್ನಲ್ಲಿ ಹೊಡೆದಾಡುವುದು ಪ್ರಯೋಜನಕ್ಕೆ ಬರುವಂತಹದ್ದಲ್ಲ. ಹೊಟ್ಟನ್ನು ಕುಟ್ಟಿದರೆ ಅಕ್ಕಿ ಸಿಗ್ತದೆ, ಸಿಗ್ಲಿಕ್ಕಿಲ್ಲ. ನೀರನ್ನು ಕಳೆದರೆ ಬೆಣ್ಣೆ ಬರ್ತದೆ, ಬಂದು ಬರ್ಲಿಕ್ಕಿಲ್ಲ. ಮೊಸರೇ ಆಗಬೇಕು. ದ್ವಾಪರೋದ್ಭವ ಜಳ್ಳು ಮನುಷ್ಯ
ನೀನು ದೊಡ್ಡಸ್ತಿಗೆ ಮಾತನಾಡಿದರೂ ಪ್ರಯೋಜನ ಇಲ್ಲ. ಈಗ ನಿನ್ನಲ್ಲಿ ಬಹಳ ಉಂಟು. ನಿನ್ನಂತವರನ್ನೆಲ್ಲ ಕಂಡು ಕಂಡು ನನಗೆ ಸಾಕಾಗಿ ಹೋಗಿದೆ. ಆದ ಕಾರಣ ಮಾತನಾಡದೆ ಈ ಸ್ಥಳ ಈಗ ನೀನು ದೊಡ್ಡವ ಅಂತ ನೀನು ಹೇಳಿಕೊಳ್ತಿ. ಇರಬಹುದು, ಯಾವ ಯುಗದಲ್ಲಿ ಹುಟ್ಟಿದೆಯೋ, ಎಷ್ಟು ಪ್ರಾಯ ಆಯ್ತು, ಹೌದಾ? ಆಗಲಯ್ಯ, ಹೌದು. ಈಗ ನಾನು ಸಣ್ಣವ ಅಂತ ನಿರ್ಣಯ ಮಾಡುವುದೇ? ನೀನು ಜಳ್ಳು ಮನುಷ್ಯ. ಹಾಗಲ್ಲ, ಮೊನ್ನೆ ಹುಟ್ಟಿದವ. ಮೊನ್ನೆ ಹುಟ್ಟಿದ್ರೇನು ಸಾಹಸ ದೊಡ್ಡದು ಮಾಡಿದ್ದೇನೆ ನಾನು. ಕಿರಿಬೆಟ್ಟಿನೊಳಗೆ ನಾನು ಕಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಯಿಟ್ಟೆನು. ಗೋವರ್ಧನ ಗಿರಿಯನ್ನು ನೆಗೆಯಿಟ್ಟೆನು. ಗಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಯಿಟ್ಟೆನು. ಗಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಯಿಟ್ಟೆನು. ವರಮಹಾಮೇರು ಪರ್ವತಕ್ಕೆ ಅಂಜಿ ಪರ್ವತಕ್ಕೆ ಅಂಜೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ? ನಿನಗಂತ ಗಿರಿಯ ಕೀಳಲು ಸಾಧ್ಯವೇ? ಮಹಾಮೇರು ಪರ್ವತಕ್ಕೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ? ಗಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಯಿಟ್ಟೆನು. ಅಯ್ಯ ಮುದಿಕರಡಿ, ನಿನಗೊಂದು ದುರಭ್ಯಾಸ ಉಂಟು. ಏನು? ಉಳಿದವರನ್ನು ಬಹಳ ಸಣ್ಣದು ಅಂತ ತಿಳಿಯುವುದು. ತಿಳಿಯುವುದು ಯಾಕೋ? ಸಣ್ಣವರೇ ನೀವು. ವಯಸ್ಸಿನಲ್ಲಿ ಸಣ್ಣವನಾದ ಮಾತ್ರಕ್ಕೆ ಜೀವನಾನುಭವವೇ ಇಲ್ಲ, ಸಾಹಸಿ ಅಲ್ಲ ಅಂತ ಆಗುವುದಿಲ್ಲ. ಅದೆಲ್ಲ ಅವರವರು ಪ್ರಪಂಚವನ್ನು ನೋಡುವ ದೃಷ್ಟಿಕೋನದ ಮೇಲೆ, ಅವರ ವ್ಯವಹಾರದ ಮೇಲೆ ಅವಲಂಬಿಸಿರುತ್ತದೆ. ನಾನು ವಯೋಮಾನದಿಂದ ಸಣ್ಣವನೇ ಇರಬಹುದು, ಯೋಗ್ಯತೆಯಿಂದ ಸಣ್ಣವ ಅಂತ ನಿರ್ಣಯಕ್ಕೆ ಬರಬೇಡ. ಯೋಗ್ಯತೆ ಸ್ವಲ್ಪ ಕೆಣಕು ಆಲೋಚನೆ ನಿನಗೆ. ಎನ್ನಯ್ಯ ಬಾಹುವಿಕ್ರಮದೋಳು. ಹೌದು. ಏನು ಕರಡಿ ಅಲ್ಲ ನಾನು, ದೊಡ್ಡವ, ಶ್ರೇಷ್ಠ, ಸಾಮರ್ಥ್ಯಶಾಲಿ ಅಂತ ಅಡ್ತಿಯಲ್ಲ. ಈಗ ದೇಹ ಸಾಮರ್ಥ್ಯವೇ ಪ್ರಧಾನ ಅಂತಾದ್ರೆ ನನ್ನಲ್ಲಿಯೂ ಅದು ಉಂಟು. ನಿನ್ನಲ್ಲಿ? ಹೌದಪ್ಪ, ನಿನಗೆ ಹೇಳಲಿಕ್ಕೆ ಕಥೆ ಇದ್ದಾಗ ನನಗಿಲ್ಲ ಅಂತ ತಿಳ್ಕೊಂಡ್ಯ? ಕಥೆ ಉಂಟಯ್ಯ. ಏನು ಕಥೆ? ನನ್ನ ಎಳವೆಯಲ್ಲಿ ಅಂದ್ರೆ ಈಗಲೂ ಬಹಳ ಮುದುಕನಲ್ಲ ನಾನು, ಹಾಗೆ ಯೌವನಕ್ಕೆ ಮುಟ್ಟಿದ್ದೆ. ನನ್ನ ಬಾಲ್ಯದಲ್ಲಿ ಸಣ್ಣವನಾಗಿದ್ದಾಗ ನಾವೆಲ್ಲ ಗೋವರ್ಧನ ಎನ್ನುವ ಗಿರಿಯ ತಪ್ಪಲಿನಲ್ಲಿ ಹಸುಗಳನ್ನು ಮೇಯಿಸುತ್ತಾ ಇದ್ದ ಕಾಲ. ದನ ಮೇಯಿಸು. ಕಾಲದಲ್ಲಿ ನಮ್ಮಲ್ಲೇ ಒಂದು ಸಂಪ್ರದಾಯ ಇತ್ತು. ಏನು ಸಂಪ್ರದಾಯ? ನಮಗೆ ಮಳೆ ಬೆಳೆಯನ್ನೆಲ್ಲ ಸಕಾಲದಲ್ಲಿ ಒದಗಿಸುವಂತಹ, ನಮ್ಮ ಗೋವರ್ಧನೆಗೆ ಪೂರಕನಾದಂತಹ ಇಂದ್ರದೇವನನ್ನು ಪೂಜಿಸುವ ಒಂದು ಸಂಪ್ರದಾಯ. ಇಂದ್ರದೇವನನ್ನು ಸನಾತನಿಗಳೆಲ್ಲ ಪೂಜಿಸ್ತಾರೆ, ಅರ್ಚಿಸ್ತಾರೆ. ಆದ್ರೆ ನಾನೊಂದು ಆಲೋಚನೆ ಮಾಡಿದೆ. ಇಂದ್ರ ಸ್ವಾರ್ಥಿಯಾಗಿಯೇ ಮಳೆ ಬೆಳೆಗಳನ್ನು ಕೊಡ್ತಾನೆಯೇ ಹೊರತು ಕೇವಲ ಉಪಕಾರ ದೃಷ್ಟಿಯಿಂದ ಅಲ್ಲ. ಯಜ್ಞ ಮಾಡಿದ್ರೆ ತೃಪ್ತನಾಗಿ ಅನುಗ್ರಹಿಸ್ತಾನವ. ನಿಸ್ವಾರ್ಥ ಭಾವದಿಂದ ನಮ್ಮನ್ನು, ನಮ್ಮ ಗೋವೃಂದವನ್ನು ಪೋಷಿಸುತ್ತಿರುವುದು ಗೋವರ್ಧನ ಪರ್ವತ, ಗೋವರ್ಧನ. ಆದ್ರಿಂದ ಪೂಜೆ ಸಲ್ಲಬೇಕಾದದ್ದು ಈ ಪರ್ವತನಿಗೆ ಅಂತ ನಾನು ನಿರ್ಣಯಕ್ಕೆ ಬಂದೆ. ನಮ್ಮವರೆಲ್ಲ ನನ್ನ ಮಾತನ್ನು ಒಪ್ಪಿದರು. ಇಂದ್ರನನ್ನು ಆರಾಧಿಸುವುದನ್ನು ಬಿಟ್ಟು ಗೋವರ್ಧನಗಿರಿಗೆ ಪೂಜೆಯನ್ನು ಸಲ್ಲಿಸಿದೆ. ನಿನ್ನ ಮಾತಿನ ಅಂದ್ರೆ ನಮ್ಮವರೆಲ್ಲ ಒಪ್ಪುತ್ತಾರೆ ಅಂತಂದ್ರೆ ಮಾತಿಗೆ ತೂಕ ಉಂಟು ಅಂತ ಅರ್ಥ. ಆ ಕಾಲಕ್ಕೆ ಇಂದ್ರನಿಗೆ ಕೋಪ ಬಂತು. ಒಪ್ಪಿದ್ದೆಲ್ಲ ಗೋವಳರೇ ಅಲ್ವ, ಬೇರೆ ಯಾರಾದ್ರೂ ಇದ್ದಾರೆ? ಈಗ ಗೋವಳರಾದ್ರೂ ಒಪ್ಪಿದ್ರಲ್ಲ. ಗೋವಳರು ನಿನ್ನ ಜೊತೆಯಲ್ಲಿದ್ದವರು ಒಪ್ಪಿದ್ರು. ಆದ್ರೂ ಬುದ್ಧಿಮತ್ತೆಯಿಂದ ಸಾಮಾನ್ಯ ಕರಡಿಗಳಿಗಿಂತ ಮೇಲಿನವರು ಒಪ್ಪಿದ್ರು. ಅದು ಆಲೋಚಿಸುವ.
ಕರಡಿಗಳಿಗಿಂತ ಮೇಲಿರಬಹುದು, ಜಾಂಬವನಿಗಿಂತ ಅಲ್ಲ. ಅಂಬವ ಏನು ಅಂತ ಇನ್ನ ಆಲೋಚಿಸುವ ನಾವು. ಅಯ್ಯ, ಆ ಕಾಲಕ್ಕೆ ಇಂದ್ರನಿಗೆ ಕೋಪ ಬಂತು. ಕ್ರೋಧಾವಿಷ್ಟನಾದಂತಹ ಇಂದ್ರ ಮೇಘಗಳಿಗೆ ಆಜ್ಞಾಪಿಸಿದನು. ಏನು ಮಾಡಿದನು? ಧರಾವರ್ಷ ಸುರಿಯುವುದಕ್ಕೆ ಆರಂಭಿಸಿತು. ವಿಪರೀತವಾದಂತಹ ಮಳೆಯ ರಭಸಕ್ಕೆ ನಮ್ಮವರೆಲ್ಲ ಕಂಗೆಟ್ಟು, ಗೋವುಗಳಿಗೆಲ್ಲ ಆಶ್ರಯವೇ ಇಲ್ಲದಂತಹ ಸ್ಥಿತಿ ಪ್ರಾಪ್ತಿಸಿತು. ಆ ಕಾಲಕ್ಕೆ ಇವರನ್ನೆಲ್ಲ ಇಂದ್ರ ಪೂಜೆಯನ್ನು ಬಿಟ್ಟು ಗೋವರ್ಧನಗಿರಿಗೆ ಪೂಜೆ ಸಲ್ಲಿಸುವುದಕ್ಕೆ ಪ್ರೇರಿಸಿದ ನಾನು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಎನ್ನುವ ಹೊಣೆಯನ್ನು ಹೊತ್ತು, ನಿನ್ನಿಂದಾಗಿ ಅಕಾಲದಲ್ಲಿ ಮಳೆ ಬರುವಂತಹ ಅಲ್ಲ, ಮಳೆ ಬಂದಿದೆ ಅಲ್ಲ. ಈಗ ನೀವು ಇಂದ್ರನನ್ನೇ ಪೂಜಿಸುತ್ತಿದ್ದರೆ ಸರಿಯಾಗಿ ಮಳೆ ಬರುತ್ತಿತ್ತು. ನೀನು ವಿಪರೀತವಾಗಿ ನಡೆದ ಕಾರಣ ಅಕಾಲದಲ್ಲಿ ಮಳೆ ಬಂತು, ಬಹು ಮಳೆ ಬಂತು. ಆ ಕಾಲದಲ್ಲಿ ಹೊಣೆಯನ್ನರಿತ ನಾನು ಅವರನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಇದು ಈ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನೇ ಮೇಲಕ್ಕೆ ನಗಹಿ ಅಷ್ಟೂ ಮಂದಿ ಗೋಪಾಲಕರಿಗೂ ಗೋವುಗಳಿಗೂ ಅದನ್ನು ಕ್ಷತ್ರಿಯೋಪಾದಿಯಲ್ಲಿ ಹಿಡಿದು ಮಳೆಯಿಂದ ರಕ್ಷಣೆಯನ್ನು ಒದಗಿಸಿದೆ. 7 ದಿನಗಳ ಕಾಲ ಅವ್ಯಾಹತವಾಗಿ ಮಳೆ ಸುರಿಸಿದ ಇಂದ್ರ ನಮ್ಮನ್ನೇನು ಮಾಡುವುದಕ್ಕಾಗದೆ ಕೊನೆಗೆ ನಮ್ಮಲ್ಲಿಗೆ ಬಂದು ನನಗೆ ಶರಣಾದ. ಆ ಕಾಲಕ್ಕೆ ನನಗೊಂದು ವಿಶೇಷವಾದಂತಹ ಬಿರುದು ಕೊಡಲ್ಪಟ್ಟಿತು ಇಂದ್ರದೇವನಿಂದ. ಸುಮ್ಮನೆ ಬಂದ ಹೆಸರು ಅಲ್ಲದು ಗೋವಿಂದ ಅಂದ್ರೆ. ಹೌದಪ್ಪ, ಇಂದ್ರ ಒಪ್ಪಿಕೊಟ್ಟದ್ದು. ಅಂತಹ ಗೋವರ್ಧನಗಿರಿಯನ್ನು ಕಿರುಬೆರಳಿನಿಂದ ಆ ಪ್ರಾಯದಲ್ಲಿ ಎತ್ತಿದವ ನಾನು. ಹಾಗಿದೆ, ಬಹಳ ಸಣ್ಣ ಪ್ರಾಯ. ಹೌದಪ್ಪ, ಅಂತಹ ನಾನು ಈಗ ಬೇಕಾದ್ರೆ ಮೇರುಗಿರಿಯನ್ನು ನೆಗಹುವುದಕ್ಕೆ ಅಂಜುವವನಲ್ಲ. ಮೇರುಗಿರಿಗೆ ಹೆದರುವುದು ಯಾಕೆ? ಅಲ್ಲ, ಹೆದರುವ ಪ್ರಶ್ನೆ ಅಲ್ಲ, ಅದನ್ನು ಎತ್ತುವ ಸಂದರ್ಭ ಬಂದ್ರೆ ಅಂಜುವವನಲ್ಲ ನಾನು. ಮೇರುಗಿರಿಯ ಬಳಿಗೆ ಹೋಗಿ ಎದೆ ಕೊಟ್ಟು ನಿಂತರೂ ಮೇರುಗಿರಿ ಏನೂ ಮಾಡುವುದು, ಅದೇನು ಮಾಡುವುದಿಲ್ಲ. ಅದನ್ನೆತ್ತುವ ಸಾಮರ್ಥ್ಯ ಉಂಟು ನನ್ನಲ್ಲಿ ಎನ್ನುವುದನ್ನು ಧ್ವನಿಸಿತು. ಪರ್ವತಗಳಿಗೆ ರೆಕ್ಕೆಗಳಿದ್ದ ಕಾಲದಲ್ಲಿ ಮನುಷ್ಯರು ಹೆದರಬೇಕು. ಹೌದು, ಒಂದೆಡೆಯಿಂದ ಒಂದೆಡೆಗೆ ಹಾರಿ ಎಲ್ಲಾದರೂ ಮನುಷ್ಯನ ವಸತಿ ಪ್ರದೇಶದಲ್ಲಿ ಇಳಿದರೆ ಆಪತ್ತ. ಅದಕ್ಕಲ್ವ ಇಂದ್ರ ಕತ್ತರಿಸಿದ್ದು. ಆದ ಕಾರಣವೇ ಪರ್ವತಗಳು ಅಚಲವಾಗುವಂತೆ ಮಾಡಿದಂತಹ ಇಂದ್ರದೇವ. ಅಲ್ಲಿ ಒಬ್ಬ ಬಾಕಿ ಉಳಿದಿದ್ದ ಮೈನಾಕ ಅಂತ ಹೆಸರಾದ್ರೂ ಕೇಳಿ. ಹೌದಪ್ಪ, ಕೇಳಿದ ಹಾಗುಂಟು. ಸಮುದ್ರ ಮಧ್ಯದಲ್ಲಿರುವಾಗ ನಮ್ಮ ಆಂಜನೇಯನಿಗೆ ವಿಶ್ರಮಿಸುವುದಕ್ಕೆ ನಾನಿದ್ದೇನೆ ಅಂತೇಳಿ ಮೇಲೆ ಬಂದವ. ನಿನಗೆಷ್ಟು ಪ್ರಾಯ ಆಗ? ಸಣ್ಣ. ನಿನ್ನವರೆಲ್ಲ ಹೇಳಿದ್ರು ಪರ್ವತ ಎತ್ತಿ ಬಿಟ್ಟ. ಹೌದು, ಗೋವರ್ಧನ ಎಂದ್ರೆ ಕುಲಪರ್ವತವೇನು? ಮೇರು ಅಲ್ಲ, ಮಲಯ ಅಲ್ಲಪ್ಪ, ಮಂದರ ಅಲ್ಲ, ಒಂದು ಸಣ್ಣ ನಡುಗುಡ್ಡೆ, ಅದನ್ನು ಕಿರುಬೆರಳಿಂದ ಎತ್ತಿ. ಅಲ್ಲ, ಈಗ ಮೇರು ಪರ್ವತವನ್ನಾದರೂ ಎತ್ತಬಲ್ಲೆ? ನಿನ್ನ ಬಾಹುವಿಕ್ರಮದ ಪ್ರಶ್ನೆ ಅಲ್ವೋ ಇದೀಗ? ಈಗ ಗೋವುಗಳು ವರ್ಧಿಸುವ ಸ್ಥಳ ಉಂಟಲ್ಲ, ಅದಕ್ಕೆ ಹಟ್ಟಿ ಅಂತ ಇರ್ತದೆ. ಓಹೋ, ಈ ಹಟ್ಟಿಯಲ್ಲೇ ಹುಲ್ಲು ಹಾಕುವುದು, ಅಕ್ಕಚ್ಚು ಕೊಡುವುದು. ಅಲ್ಲಿ ಗೋವುಗಳು ಮೂತ್ರ ವಿಸರ್ಜಿಸುತ್ತವೆ. ಹೌದು, ನಿನಗೆ ಸೆಗಣಿಯನ್ನು ಹಾಕುತ್ತವೆ. ಸೆಗಣಿಯನ್ನು ಈ ಗೋವಳರೆಲ್ಲ ಗುಡ್ಡೆಯ ಹಾಗೆ ಬಳಸ್ತಾರೆ. ಯಾಕೆ? ಬೆರಣಿ ಕಟ್ಟುವುದಕ್ಕಾಗಿ, ಬೇರೇನು ಅಲ್ಲಪ್ಪ. ನಿಮಗೆ ಕಾಡಿಯಿಂದ ಸೌದೆ ತರುವುದಕ್ಕೆ ಸಂಕಟ ಆಗುವುದಲ್ಲ, ಆದ್ರಿಂದ ಬೆರಣಿ ತಟ್ಟಿ ಒಲೆ ಉರಿಸಿಕೊಳ್ಳೋಣ. ಎಲ್ಲಿಯೋ ಹಟ್ಟಿಯ ಮೂಲೆಯಲ್ಲಿ ಆ ಸೆಗಣಿಯ ರಾಶಿ ಇದ್ದಿರ್ಬೇಕು. ಈ ಮೂತ್ರ ಹೆಚ್ಚಾದಾಗ ಗೋಮೂತ್ರದಿಂದ ಇನ್ನೆಲ್ಲಾದರೂ ಹಟ್ಟಿ ಮುಳುಗಿ ಹೋಗುವುದು ಬೇಡ, ಗೋಪಾಲಕರಿಗೆ ಕಷ್ಟ ಆಗುವುದು ಬೇಡ ಅಂತ ನೀನು ಸೆಗಣಿ ಬಾಚಿದೆ. ಒಳ್ಳೆ ವ್ಯಾಖ್ಯಾನ. ಅದನ್ನೇ ನೀನು ಈಗ ನನಗೆ ಒಂದು ಅರ್ಥ ಆಯ್ತು. ಏನು? ನೀನು ನಿಜವಾಗಿಯೂ ಗೆದ್ದಲು ಹುಳುವನ್ನು ತಿನ್ನುವ ಕರಡಿ. ಇಲ್ಲದಿದ್ರೆ ಇದಕ್ಕಿಂತ ಒಳ್ಳೆ ಆಲೋಚನೆ ಬಾರದಿರ್ಲಿಕ್ಕಿಲ್ಲ ನಿನಗೆ. ಹಟ್ಟಿಯು ಗೋವರ್ಧನವೇ ಅಲ್ವೇ? ಪರ್ವತ, ಗೋವುಗಳು ವರ್ಧಿಸುವಂತಹ ಸ್ಥಳ. ಅಲ್ಲಯ್ಯ, ಅಲ್ಲಿಯೇ ಹುಲ್ಲು ಹಾಕುವುದು, ಬೇರೆಲ್ಲಿಯೂ ಅಲ್ಲ. ಓಹೋ, ಎಲ್ಲಿ ಹುಲ್ಲು ಹೆಚ್ಚಾಗಿ ಸಿಗುತ್ತದೆ ಹಟ್ಟಿಯಲ್ಲಿ. ಹೌದೌದು, ಅದನ್ನೇ ನೀನು ದೊಡ್ಡಸ್ತಿಗೆ ಅಂತ ಹೇಳ್ತೀಯಲ್ಲ. ಅಯ್ಯೋ, ನನಗಿಂತಲೂ ನೀನು. ಅಯ್ಯೋ, ಏನು ನಿನ್ನದೇ ಅಲ್ಲ, ಎಲ್ಲಿಯೋ ಒಂದು ಹುತ್ತದಂತಹ ಸ್ಥಳ ಇದ್ದಿರಬೇಕು. ಒಳಗೆ ಟೊಳ್ಳುನು, ಆ ಹುತ್ತದೊಳಗೆ ನೀನು ಕೈ ಹಾಕಿದೆ. ಯಾರೋ ಒಬ್ಬ ಚಿತ್ರಕಾರ ಅದನ್ನು ಬರೆದ.
ನೋಡಿ ನೋಡಿ ಕೃಷ್ಣ ಗೋವರ್ಧನವನ್ನೆತ್ತಿದ್ದಾನೆ. ಆಹಾ. ಅಷ್ಟಲ್ಲದೆ ಬೇರೆ ಏನು ದೊಡ್ಡಸ್ತಿಗೆ ಇಲ್ಲ. ಹಾ. ಸಣ್ಣ ಗುಡ್ಡೆಯನ್ನು ಮೇಲೆತ್ತಿದಂತಹ ನೀನು ಹ. ನಾನು ಅದು ಮಾಡಿದ್ದೇನೆ. ಹ. ಏ ಹ. ನಾನೇನು ಮಾಡಿದ್ದೇನೆ? ಏನೇನು ಮಾಡಿದ್ದೀನಿ ನೀನು? ನಿನ್ಗೇನು ಗೊತ್ತು? ಸರದಿಗೆ ಸೇತು ಬಂದು ಬಂಧ ಕೈತುತ ಆ ಶರದಿಗೆ ಸೇತು ಬಂದು ಬಂಧನ ಕೈತುತ ಗಿರಿ ರಜತಾದ್ರಿಯನು ಶರದಿಗೆ ಸೇತು ಬಂದು ಬಂಧನ ಕೈಯುತ ಗಿರಿ ರಜತಾದ್ರಿಯನು ಹರಿಗಿಂದ ನಿಗಹೆ ನೆಗಹೆ. ಓಹೋ. ಅರ್ಕನು ಬಂದು ಎನ್ನುಳು ಪರಮ ಸಖ್ಯವ ಗೈದನು ಅರ್ಕನು ಬಂದು ಎನ್ನುಳು ಪರಮ ಸಖ್ಯವ ಗೈದನು ಆ ಶ್ರೀರಾಮಚಂದ್ರನ ಅಜ್ಞಾನವರ್ತಿಗಳಾದ ನಾವೆಲ್ಲ ಹ್ಮ್. ಲವಣ ಸಮುದ್ರಕ್ಕೆ ಸೇತುವೆಯನ್ನು ರಚಿಸುವುದಕ್ಕೆ ಸಿದ್ಧರಾಗಿದ್ದೀವಿ. ಹ್ಮ್. ಲಂಕಾನಗರಿಯನ್ನು ಕಪಿಗಳ ಕೂಟ ಪ್ರವೇಶಿಸಬೇಕಾಗಿದ್ದರೆ ಹ್ಮ್. ನಡೆದುಕೊಂಡು ಹೋಗುವುದು. ಹ್ಮ್. ಆ ವಿಶಾಲವಾದಂತಹ ನೀಳವಾದಂತಹ ಸೇತುವೆಯನ್ನು ರಚಿಸುವುದಕ್ಕೆ ಹ್ಮ್. ನಾವೆಲ್ಲ ಶ್ರಮಿಸಿದವರು. ಹ್ಮ್. ನಾನೊಬ್ಬನೇ ಹ್ಮ್. ಕೈಲಾಸದ ಬಳಿಗೆ ಹೋಗಿದ್ದೆ. ಓಹೋ. ಆ ರಜತಾದ್ರಿಯನ್ನು ಭೂಮಿಯಿಂದ ಮೇಲೆ ಹ್ಮ್. ಎರಡೇ ಕೈಗಳಿಂದ ಹ್ಮ್. ಹ್ಮ್. ನೆಗಹಿದೆ ನಾನು. ಆ. ಪರ್ವತ ಅಲುಗಾಡುವುದಕ್ಕಾರಂಭ. ಹ್ಮ್. ನಡುಗುತ್ತಿದ್ದ ಪರ್ವತದ ಮೇಲೆಯಿಂದ ಈಶ್ವರ ಇಳಿದು ಬಂದ. ಹೌದಾ? ಮಗು, ಹಾ. ನೀನು ಇಂತಹ ಕೆಲಸ ಮಾಡೋದು. ಹ್ಮ್. ನನ್ನ ಮದುವೆಯ ಕಾಲದಲ್ಲಿ ಇದ್ದವನಿ. ಹ್ಮ್. ನಿನ್ನ ಮಾತಿನಲ್ಲೆಲ್ಲ ವಿಶ್ವಾಸ ಇಲ್ಲ. ಹ್ಮ್. ಸೇತುಬಂಧವಾಗಬೇಕಾದ್ದು ಅಗತ್ಯ. ಹ್ಮ್. ಅದಕ್ಕೆ ಇಷ್ಟು ದೊಡ್ಡ ಪರ್ವತ ಬೇಕು. ಹ್ಮ್. ಈಗಾಗಲೇ ಸೇತು ನಿರ್ಮಾಣ ಬಹಳ ಆಗಿ ಮುಗಿದಿದೆ. ಹ್ಮ್. ಈ ಪರ್ವತವನ್ನೆಲ್ಲಾದರೂ ನೀನು ಕೊಂಡು ಹೋಗಿ ಇಟ್ಟೆ ಎಂದಾದರೆ ಹ್ಮ್. ಇಷ್ಟರವರೆಗೆ ನಿಮ್ಮವರಿಂದ ರಚಿಸಲ್ಪಟ್ಟಂತಹ ಸೇತು ಹಾಳಾಗಿ ಹೋಗಿ. ಹ್ಮ್. ಸೇತುವೆ ಹಾಳು ಮಾಡುವ ಕೆಲಸ ಬೇಡ. ಅದು ಸರಿಯಲ್ಲ. ಹ್ಮ್. ಸೇತು ಭಂಗವಾಗ ಕೂಡದಪ್ಪ. ಹ್ಮ್. ಈ ಕೆಲಸವನ್ನು ಇಲ್ಲಿ ನಿಲ್ಲಿಸು. ಹ್ಮ್. ಒಪ್ಪಲಿಲ್ಲ. ಹಾ. ಹಾ. ನಾನು ಬೇರೆಯಲ್ಲ, ರಾಮ ಬೇರೆಯಲ್ಲ. ಹಾ. ರಾಮನ ಮಹಾಕಾರ್ಯದಲ್ಲಿ ಆಸಕ್ತಿಯನ್ನು ತೋರುತ್ತಿರುವ ನೀನು ಹ್ಮ್. ನನ್ನ ಮಾತನ್ನು ನಡೆಸುವುದಿಲ್ಲ ಎಂದಾದರೆ ರಾಮನಾಗಿರುವ ನನ್ನನ್ನು ನೋಡು. ಹ್ಮ್. ಆಗ ನನಗೆ ಗೊತ್ತಾದ ಹ್ಮ್. ಶಿವರಾಮ ಬೇರೆಯಲ್ಲ, ಒಬ್ಬನೇ. ಹ್ಮ್. ಹ್ಮ್. ರಾಮನ ಮಹಾಕಾರ್ಯದಲ್ಲಿ ಆಸಕ್ತನಾಗಿ ಹ್ಮ್. ಶಿವನಲ್ಲಿಯೇ ರಾಮನನ್ನು ಕಂಡಂತಹ ನಾನು ಹ್ಮ್. ನನ್ನಲ್ಲಿ ಸ್ನೇಹ ಹಸ್ತವನ್ನು ಚಾಚಿದ ಶಿವನನ್ನು ಗೌರವಿಸಿ ಹ್ಮ್. ನಮಸ್ಕರಿಸಿ ಬಂದವ. ಹ್ಮ್. ಹ್ಮ್. ಆಮೇಲೆ ತಲೆಯಲ್ಲಿ, ಭುಜಗಳಲ್ಲಿ, ಕೈಗಳಲ್ಲಿ, ಪಾದಗಳಲ್ಲಿ ಹ್ಮ್. ಬೇರೆ ಬೇರೆ ಸಣ್ಣ ಸಣ್ಣ ಪರ್ವತಗಳನ್ನು ತಂದವ. ಹ್ಮ್. ಕೈಲಾಸ ಪರ್ವತವನ್ನೇ ಮೇಲೆತ್ತುವುದಕ್ಕೆ ಶಕ್ತನಾದ ನನ್ನಿದಿರಿನಲ್ಲಿ ಆಹಾ. ಹ್ಮ್. ಸೂರ್ಯನ ಎದುರಿಗೆ ಮಿಣುಕು ಹುಳ, ನನ್ನದು ಪ್ರಕಾಶ ನೋಡಿದ್ರ, ನನ್ನದು ಪ್ರಕಾಶ ನೋಡಿದ್ರ ಅಂತ ಹೇಳಿದ ಹಾಗೆ ಒಂದು ಸಣ್ಣ ಗುಡ್ಡೆ ಅದನ್ನೆತ್ತಿದವ ನೀನು ದೊಡ್ಡಸ್ತಿಗೆ ಮಾತಾಡ್ತೀಯಲ್ಲ. ಈ ಸೂರ್ಯ ಮುಳುಗದ ಸೂರ್ಯನ ನನ್ನ ವಿಕ್ರಮ ಏನು ಅಂತ ನೀನು ಗೊತ್ತುಂಟೆ? ಏನೋ ನಿನ್ನ ಎಲ್ಲೋ ಜಾಂಬವ, ಎಷ್ಟು ಕಥೆಯನ್ನು ನೀನು ಹೇಳಿದ್ರೇನು? ನಿನ್ನ ಕಥೆಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ನನಗೆ ತಿಳಿಲಿಕ್ಕಿಲ್ವ? ಹೌದಾ? ಆದ್ರೂ ನಿನ್ನ ವೃದ್ಧಾಪ್ಯಕ್ಕೊಂದು ಗೌರವ ಕೊಟ್ಟು ನಿನ್ನ ಕಥೆ ಇರ್ಲಲ್ಲಿ ಏನಾದ್ರೆ ಏನು
ಮುದುಕನಾಗಿದ್ದೀ ಅನ್ನುವುದು ಸತ್ಯ, ಕರಡಿ ಅನ್ನುವುದು ಸತ್ಯ. ಹೌದು. ಎರಡು ಒಟ್ಟು ಸೇರಿದ ಮೇಲೆ ನಿನ್ನಿಂದ ಏನಾದೀತೋ ನಿನ್ನಿಂದ? ನನ್ನ ಸತ್ವದ ಬಗ್ಗೆ ನಿನಗೆ ಅವಿಶ್ವಾಸ, ಆದ್ದರಿಂದಲೇ ಕೆಣಕುವುದಕ್ಕೆ ನಿನಗೆ 4 ಪೆಟ್ಟು ಬೀಳದೆ ಬುದ್ಧಿ ಬರೋದು. ನೋಡುವ ನೋಡುವ ಎನ್ನುಳಿಷ್ಟು ಛಲದಿ ಧುರವ ಕೈವರಿಲ್ಲ ಅರರೇ ಅರರೇ ಎನ್ನುಳಿಷ್ಟು ಛಲದಿ ಧುರವ ಕೈದರಿಲ್ಲ ವಿಶ್ವಂಭರೆಯು ಸೃಜಿಸಿದಂಥ ವಿಶ್ವಂಭರೆಯು ಸೃಜಿಸಿದಂಥ ಮಹಾಪುರುಷ ನೀನೆಲ ಅರರೇ ರಾತ್ರಿ ಹಗಲು ಎಂಬ ಭೇದವಿಲ್ಲದೆ ಇವನಲ್ಲಿ ಮುಷ್ಟಿಯುದ್ಧವನ್ನು ಮಾಡಿದ್ದೆ. ಗಳಿಗೆ ಗಳಿಗೆಗೆ ನನ್ನ ಶಕ್ತಿ ಹ್ರಾಸವಾಯಿತು. ಅದೇ ಇಷ್ಟು ದಿನಗಳ ನಮ್ಮ ಹೋರಾಟದಲ್ಲಿ ಶಕ್ತಿ ಕುಗ್ಗಿ ಭೂಮಿಗುರುಳುವ ಸ್ಥಿತಿಯಲ್ಲಿರುವಂತಹ ನಾನು ನಿನ್ನನ್ನು ಮತ್ತೆ ಮತ್ತೆ ನೋಡಲಾರಂಭಿಸಿದ್ದೇನೆ. ರಾಕ್ಷಸ ಕುಲಾಂತಕನಾದಂತಹ ಶ್ರೀರಾಮಚಂದ್ರನ ಭೃತ್ಯನಾಗಿ ರಾವಣನ ಕೂಡ ಯುದ್ಧವನ್ನು ಮಾಡುತ್ತಿರುವಾಗ ಎಷ್ಟೋ ಮಂದಿ ಬಲಾಢ್ಯರಾದ ರಕ್ಕಸರನ್ನು ಭೂಮಿಗುರುಳಿಸಿದವನ. ಆ ಅಸುರರೆಲ್ಲ ದೈವೀ ಶಕ್ತಿಯನ್ನು ಹೆಚ್ಚಿಸಿಕೊಂಡವರು, ನಾನಾ ರೀತಿಯ ಪ್ರಯೋಗ ಕುಶಲಿಗಳು. ಆದರೂ ನಮ್ಮ ಸತ್ವವನ್ನು ಕುಗ್ಗಿಸುವುದಕ್ಕಾಗಿರಲಿಲ್ಲ. ಸಾಮಾನ್ಯ ಮನುಷ್ಯನಾದರೆ ಒಂದು ಗಳಿಗೆಯೊಳಗಾಗಿ ನೀನು ಉರುಳಿ ಹೋಗುತ್ತಿದ್ದೆ. ನಿನ್ನಲ್ಲಿ ಯಾವುದೋ ನಾನು ಕಾಣದ ದಿವ್ಯವಾದಂತಹ ಶಕ್ತಿ ಇರಬೇಕು ಎಂದು ತರ್ಕಿಸುತ್ತಾ ತರ್ಕಿಸುತ್ತಾ ನೋಡಿದರೆ ಈ ವಿಶ್ವವನ್ನೇ ನಿರ್ಮಾಣ ಮಾಡಿದ ವಿಶ್ವಂಭರ ಮೂರ್ತಿಯೇನು ಈ ಕಲ್ಪನೆ ಬರಲಾರಂಭಿಸಿದೆ. ಲೋಕಲೋಕಗಳನ್ನು ಸೃಷ್ಟಿಸುವ ಮಹಾನುಭಾವನೆ ಅಥವಾ ಸರಿಯಾಗಿ ಇರಗೊಳಿಸುವ ಮಹಾನುಭಾವನೆ, ಬ್ರಹ್ಮಾಂಡ ಭರಿತೋದರನಾದಂತಹ ಶ್ರೀಹರಿಯನ್ನು ಕಾಣುತ್ತಾ ಕಾಣುತ್ತಾ ಆನಂದಿಸಿದವರು ನಾವು. ನಿನ್ನಲ್ಲಿಯೂ ಆ ಶಕ್ತಿ ಇದೆಯೇನೋ ಎಂಬ ಸಂದೇಹ ಬರುತ್ತಿದೆ. ನೀನು ಸಾಮಾನ್ಯ ಮನುಷ್ಯನಂತೂ ಅಲ್ಲ. ಆದುದರಿಂದ ರಾಮಭಕ್ತನಾಗಿರುವ ನನ್ನನ್ನು ಯಾರನ್ನು ನೋಡುವ ಆಶೆಯುಳ್ಳವನಾಗಿ ಈವರೆಗೆ ಇಲ್ಲಿದ್ದೇನು. ಆ ಶ್ರೀರಾಮ ಭಕ್ತನನ್ನು ಸೋಲಿಸುವುದಕ್ಕೆ ಸಕ್ತನಾದೆ ಎಂದರೆ ಏನೋ ವಿಶೇಷವಿರಬೇಕು. ರಾಮನು ನನ್ನನ್ನು ಕೈಬಿಟ್ಟನೇನು ಎಂಬ ಸಂದೇಹ ಬರಲಾರಂಭಿಸಿದೆ. ಇಲ್ಲವಾದರೆ ನೀನು ನನಗೆ ಲಕ್ಷ್ಯವಾಗುತ್ತಿರಲಿಲ್ಲ. ಅವನೇ ಇರುವನಾಗಿರುವುದೇ. ಈ ಅನುಮಾನ, ಈ ಸಂದೇಹವನ್ನು ನಿವಾರಿಸಿಕೊಳ್ಳಬೇಕಾಗಿದ್ದರೆ ನೀನೇ ಸರಿಯಾಗಿ ಉತ್ತರವನ್ನು ಹೇಳಬೇಕು. ಹೇಳು, ಯಾರು ನೀನು? ನೀನು ಹೇಳಿದಂತೆ ದ್ವಾರಕೆಯ ಮನುಷ್ಯನೋ ಅಲ್ಲ, ಆ ದೇವದೇವನಾದ ಭಗವಂತನು. ಯಾರಯ್ಯ ನೀನು? ಶರಣ ನಿಂತನಲಾಗ ಶ್ರೀಹರಿ ಕರುಣದಳು ಕ್ಷಮೆಯಾತು ವೇಗದಿ ಧರಿಸಿದರು ಶ್ರೀರಾಮ ರೂಪವರು ಅತಿ ವಿಲಾಸದಲ್ಲಿ ನೋಡು ಪರಿಗಿಸುತ್ತ ಜಾಂಬವನು
ತೋರಿಸುತ್ತ ಆನಂದ ಅಶ್ರುವನು ಥರ ಥರಿಸಿ ಬಂದಡಿಗಿರಗಿ ಕರಗಳ ಮುಗಿದು ದೈನ್ಯದೇ ರಾಮ 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 ರಾಘವ ಪ್ರಭೋ ದಶರಥ ಪಾಲ ರಾಘವ ದಶರಥ ಜಯ ಜಯ ಸೀತಾ ರಾಮ ಜಯ ಜಯ ಸೀತಾ ಜಯ ಜಯ ಸೀತಾ ರಾಮ ದಶಸ್ಯ ವಿಮೋಚನ ಜಯ ಜಯ ರಾಮ ದಶಸ್ಯ ವಿಮರ್ಧನ ಜಯ 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 ರಾಮ ದಶಸ್ಯ ವಿಮೋಚನ ಜಯ ಜಯ ರಾಮ ದಶಾತ್ಯ ವಿಮೋಚನ ಜಯ ಜಯ ರಾಮ ರಾಮ ಮಾ ಪಾಹಿ ಗುಣಾಕರ ಗುಣಾಕರ ರಾಮ ರಾಮ ಮಾ ಪಾಹಿ ಗುಣಾಕರ ರಾಮ ದಶಾತ್ಯಾಪಿ ವರ್ಧನ ಜಯ ಜಯ ರಾಮ ರಾಮ ಮಾ ಪಾಹಿ ಗುಣಾಕರ ರಾಮ ರಾಮ ರಾಘವ ದಶರಥ ಪಾದ ಜಯ ಜಯ ಸೀತಾ ಜಯ 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 ರಾಮ ದಶರಥ ವಿಮರ್ಧನ ಜಯ ಜಯ ರಾಮ ರಾಮ ಮೋಹಿ ಗುಣಕರ ರಾಮ ದಶಾತ್ಯ ವಿಮರ್ಧನ ಜಯ 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 ರಾಮ ರಾಮ ಮೋಹಿ ಗುಣಕರ ರಾಮ ರಾಘವ ದಶರಥ ಪಾಲ ಜಯ ಜಯ ಸೀತಾ ರಾಮ ಜಯ ಜಯ ಕೋದಂಡ ರಾಮ ಸೀತಾಲೋಲ ದಾಶರಥಿ ನಿನ್ನ ಈ ದಿವ್ಯಾಕೃತಿಯನ್ನು ಕಂಡು ಧನ್ಯನಾದೆ ಸ್ವಾಮಿ. ಆನಂದಾಶ್ರುಗಳು ಸುರಿಯುತ್ತಿದ್ದಂತೆ ಒಡಲು ನಡುಗುತ್ತಿರುವಾಗ ನಿನ್ನ ಪದ ಪಂಕೇರು ಹದ್ದೊಂದುಗಳಿಗೆ ಪ್ರಣಾಮಗಳನ್ನರ್ಪಿಸುತ್ತಾ ಮೇಲೆದ್ದು ನಿಂದು ನೋಡಿದೆ.
ದಶಕಂಠ ಕುಂಭಶ್ರವಣನೇ ಮುಂತಾದ ರಾಕ್ಷಸರನ್ನು ಮತಿಸಿ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಿದ ನಿನ್ನನ್ನು ನೋಡುವ ಆಶೆಯಿಂದಲೇ ನಾನಿದ್ದೆ ಸ್ವಾಮಿ. ಪರಂಧಾಮದ ವೇಳೆ ಸರಯೂ ನದಿ ತೀರದಲ್ಲಿ ಕಣ್ಣೀರಿಳಿಸುತ್ತಿದ್ದ ನಮಗೆಲ್ಲ ನೀನು ಆಶ್ವಾಸನೆಯನ್ನು ನೀಡಿದೆ. ಯುಗ ಯುಗಗಳಲ್ಲಿ ಆಗಾಗ ನಿಮಗೆ ದರ್ಶನವನ್ನು ಕೊಡುತ್ತೇನೆ, ನಿಮ್ಮ ಸಂಕಟವನ್ನು ಪರಿಹರಿಸುತ್ತೇನೆ ನಂಬಿದೆವು ನಾವು. ಆಶೆಯಿಂದಲೇ ಈವರೆಗೆ ಇಲ್ಲಿ ಕಾದಿದ್ದ ನನಗೆ ನಿನ್ನ ದಿವ್ಯ ಸ್ವರೂಪವನ್ನು ತೋರಿಕೊಡುವುದಕ್ಕಾಗಿ ಈ ರೀತಿಯಲ್ಲಿ ಬಂದೆಯಾ ಪ್ರಭು. ಧನ್ಯನಾದೆ, ಧನ್ಯನಾದೆ ದೇವ. ಕೃಷ್ಣ ಬೇರೆ ರಾಮ ಬೇರೆ ಎಂದು ಕಲ್ಪಿಸಿಕೊಂಡದ್ದರಿಂದಲೇ ಯುದ್ಧವನ್ನು ಮಾಡಿದೆ. ಆದರೆ ನೀನು ಈ ಯುಗದಲ್ಲಿ ಕೃಷ್ಣಾವತಾರಿಯಾಗಿ ಲೋಕೋದ್ಧಾರಕ್ಕಾಗಿ ಬಂದವನೆಂಬುದನ್ನು ಈ ರೀತಿಯಿಂದ ತೋರಿಕೊಟ್ಟ ಮೇಲೆ ಶರಣಾದ ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ಅಲ್ವೇ ಈ ಆಕೃತಿಯನ್ನು ಧರಿಸುವುದು. ಪ್ರಭೋ, ಅಲ್ಪಮತಿಯಾಗಿರುವ ನನ್ನನ್ನು ಕ್ಷಮಿಸು, ಕ್ಷಮಿಸು, ಕ್ಷಮಿಸು. ತಪ್ಪು ಮಾಡಿದ್ದೇವೆ. ಶರಣ ಇಲ್ಲಿ ಬಾರಪ್ಪ. ಶ್ರೀಹರಿ ಭರದುಳ ಲಿಂಗಿಸುದ ಮೋದತಿ ಜರಡು ಮೃಗ ನೀನಲ್ಲವೋ, ಜರಡು ಮೃಗ ನೀನು, ಜರಡು ಮೃಗ ನೀನಲ್ಲವು. ಇಂಗಿತ ಮರಿತು ಬಂದಿಗರು ಶರಣನಿಗೆ ಅವತರಿಸು, ಬಿಂದಗೆ ವರದಿಹನದ ಸ್ಮರಿಸು, ಶರಣನೇ ಶರಣನೆ ಅವತರಿಸು, ಬಿಂದಕ್ಕೆ ವರದಿಯನ್ನದ ಸ್ಮರಿಸು, ದರ್ಶನವೀಯುವೆ ಮುಂದಿನ ಯುಗದೋ, ಇರು ನೀನವರು ಎಂಬುದ ಮರಿದಿಯೇ, ದರ್ಶನವೀಯುವೆ ಮುಂದಿನ ಯುಗದೋ, ಇರು ನೀನವರೆಂಬುದ ಮರಿದಿಯ ಶರಣನೆ ಅವತರಿಸು, ಬಿಂದಕ್ಕೆ ವರದಿಯನ್ನದ ಸ್ಮರಿಸು, ಶರಣನೆ ಅವತರಿಸು, ಕರುಣಿಸು ರತ್ನವನ್ನು, ಶರಣನೆ ಕರುಣಿಸು ರತ್ನವನು, ಶರಣನೆ ಕರುಣಿಸು ರತ್ನವನು, ಪೊಂದಿ ಬರಿದ ಕೀರ್ತಿಯನು, ಪೊಂದಿ ಬರಿದ ಕೀರ್ತಿಯನು, ಕರುಣಿಸು ರತ್ನವನ್ನು, ಪೊಂದಿ ಬರಿದ ಕೀರ್ತಿಯನು, ಎರಡು ವಿನಾನಿನ ಜಾಪವ ಹರಿಪದ ಜೋಬಿ ನಮಿಸುತ್ತಲೇ ಶರಣನ ಅವತರಿಸು, ಹಿಂದಗಿ ವರದಿಯ ಕದ ಮರಿಸು, ಶರಣನೇ ಜಾಂಬವ, ಯಾವುದು ಯಾವ ಕಾಲಕ್ಕೆ ಹೇಗೆ ನಡೆಯಬೇಕು ಅದು ಹಾಗೆಯೇ ನಡೆಯಬೇಕು. ಅದಕ್ಕೆ ನಿಯತಿ ಅಂತ ಹೆಸರು. ಯಾವ ಕಾಲದಲ್ಲಿ ನಾನು ನಿಮಗೆ ಆಶ್ವಾಸನೆಯನ್ನು ಕೊಟ್ಟೆನೋ ಆ ಆಶ್ವಾಸನಾ ವಾಕ್ಯವನ್ನು ಪೂರೈಸುವುದಕ್ಕಾಗಿ ಸಂದರ್ಭವನ್ನು ನಾನೂ ನಿರೀಕ್ಷಿಸುತ್ತಾ ಇದ್ದೆ.
ಈಗ ಆ ಹೊತ್ತು ಒದಗಿ ಬಂತು ಎನ್ನುವುದರಿಂದಲೇ ನಾನು ಕಾಣಿಸಿಕೊಂಡೆ. ಕೃಷ್ಣ ರಾಮ, ರಾಮ ಕೃಷ್ಣ, ಶಾಬ್ದಿಕವಾದಂತಹ ಅರ್ಥ ಬೇರೆಯಾದರೂ ಧ್ವನಿ ಒಂದೇ ಅಲ್ವೇ? ಆದ್ರಿಂದಲೇ ಆ ಕಾಲದ ರಾಮ ಈಗ ಕೃಷ್ಣನಾಗಿದ್ದೇನೆ. ಹಾಗಾದ್ರೆ ನಾನು ಕೃಷ್ಣ ರೂಪಿನಿಂದ ಯಾಕೆ ಕಾಣಿಸಿದೆ, ರಾಮನಾಗಿ ಯಾಕೆ ಮೊದಲೇ ಕಾಣಿಸಲಿಲ್ಲ? ಅದಕ್ಕೂ ಒಂದು ಕಾರಣ ಉಂಟು. ಆವರಣ ಭಂಗವಾಗದ ಹೊರತು ನಿಜ ದರ್ಶನವಾಗುವುದಕ್ಕಿಲ್ಲ. ಯಾವ ಕಾಲದಲ್ಲಿ ರಾಮಭಕ್ತನಾದಂತಹ ಜಾಂಬವ ನೀನಾಗಿದ್ದೀಯೋ ಆಗ ಇಲ್ಲದೇ ಇದ್ದ ಒಂದು ಆವರಣ ನಿನಗೀಗ ಕಲ್ಪಿಸಲ್ಪಟ್ಟಿದೆ. ಬೇರಾವುದೂ ಅಲ್ಲ, ನಾನು ಎನ್ನುವ ಒಂದು ಭಾವ, ಒಂದು ಆವರಣ. ಅದು ಭಂಗವಾಗಬೇಕು ಅಂತಾದ್ರೆ ಯಾವ ದೇಹಬಲವೇ ಕಾರಣವಾಗಿ ಈ ಅಹಂ ನಿನ್ನಲ್ಲಿ ನೆಲೆಗೊಂಡಿತೋ ಆ ದೇಹಬಲವನ್ನು ನಾನು ಭಂಗಿಸಬೇಕು. ರಾಮರೂಪಿನಿಂದ ನಾನು ಬಂದೆ ಅಂತಾದ್ರೆ ನನ್ನೊಂದಿಗೆ ನೀನು ಹೋರಾಟಕ್ಕೆ ಇಳಿಯುವುದಕ್ಕುಂಟೋ ಹೇಳು? ಮೇಲಾಗಿ ನಿನಗೊಂದು ಅಪೇಕ್ಷೆಯೂ ಇತ್ತು, ರಾಮನೊಂದಿಗೊಮ್ಮೆ ಹೋರಾಟ ಮಾಡಬೇಕು. ಅದನ್ನು ಈಡೇರಿಸಿದ ಹಾಗೂ ಆಯಿತು. ಮೇಲಾಗಿ ಈ ಕೃಷ್ಣ ರೂಪಿನಿಂದಿರುವ ನನಗೆ ಪ್ರಪಂಚದಲ್ಲೊಂದು ಅಪವಾದ ತಲೆದೋರಿ ಅವಮಾನಕಾರಿಯಾಗಿ ಹೋಗಿದೆ. ಯಾವ ಸ್ಯಮಂತಕಮಣಿಯನ್ನು ನೀನು ನಿನ್ನ ಮಗುವಿನ ತೊಟ್ಟಿಲಿಗೆ ಕಟ್ಟಿದ್ದೀಯೋ ಅದನ್ನು ನಾನು ಅಪಹರಿಸಿದ್ದೇನೆ ಎನ್ನುವ ಅಪವಾದ ನನ್ನ ಮೇಲೆ. ಯಾವಾತನೂ ಅದನ್ನು ಕೊರಳಿನಲ್ಲಿ ಧರಿಸಿಕೊಂಡು ಬಂದಿದ್ದಾನೋ ಆತನನ್ನು ನಾನು ಕೊಂದಿದ್ದೇನೆ ಎನ್ನುವ ಅಪವಾದ ನನ್ನ ಮೇಲೆ. ಇದನ್ನು ನೀಗಿಕೊಳ್ಳುವ ಪ್ರಯತ್ನದಲ್ಲಿಯೇ ಅದನ್ನು ಶೋಧಿಸುತ್ತಾ ಬಂದವನು ನಾನು. ನಿನ್ನ ಗುಹಾಂತರ್ಭಾಗದಲ್ಲಿ ಅದನ್ನು ಕಂಡೆ. ನೀನು ಜಾಂಬವನೆಂದು ತ್ರೇತೆಯವನೆಂದು ನಾನು ತಿಳಿಯದೇ ಅಲ್ಲ. ನಿನ್ನನ್ನು ಕೆರಳಿಸಬೇಕು ಅಂತಾದ್ರೆ ಶಂಖಧ್ವಾನವೇ ಸರಿಯಾದ ದಾರಿ ಅಂತ ನಾನು ಶಂಖವನ್ನು ಧ್ವನಿಸಿದೆ. ಸರಿಯಾಗಿ ಪ್ರತಿಕ್ರಿಯಿಸಿದ್ದಿ, ಹೋರಾಟವನ್ನು ಕೊಟ್ಟಿದ್ದಿ. ತೃಪ್ತನಾಗಿದ್ದೇನೆ ನಾನು. ನನ್ನ ಭಕ್ತನ ಮೈಯ ಸಂಸ್ಪರ್ಶದಿಂದ ದೇವನಾಗಿ ನನಗೊಂದು ಕೃತಕೃತ್ಯ ಭಾವ ಕಾಣಿಸಿಕೊಂಡಿದೆ. ಜಾಂಬವ, ಇನ್ನೂ ಒಂದು ಗುಟ್ಟು ಉಂಟು. ಈ ರತ್ನಕ್ಕಾಗಿ ನಾನು ಬಂದಿದ್ದೇನೆ ಹೌದಾದ್ರು ನೀನು ಬೇಡಿಕೊಂಡಿಯಲ್ಲ, ಇಲ್ಲಿಂದ ಒಮ್ಮೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಆ ಕಾಲವನ್ನು ನೀನು ನಿರೀಕ್ಷಿಸಬೇಕಾಗುತ್ತದೆ. ಯಾಕಂದ್ರೆ ಸಮುದ್ರ ಮಥನ ಕಾಲದಲ್ಲಿ ಅಮೃತಪಾನವನ್ನು ಮಾಡಿದ ನಿನಗೆ ಕಲ್ಪಾಂತ್ಯದವರೆಗೆ ಆಯುಸ್ಸುಂಟು. ಅದನ್ನು ಮೀರಿ, ನಿಯತಿಯನ್ನು ಮೀರಿ ವ್ಯವಹರಿಸುವುದಕ್ಕಾಗುವುದಿಲ್ಲ. ಅಲ್ಲಿಯವರೆಗೆ ನೀನು ಅಜ್ಞಾತನಾಗಿರಬೇಕಾದದ್ದು ಮುಖ್ಯವೇ. ಆದರೆ ಈಗ ವ್ಯಾವಹಾರಿಕವಾಗಿ ನನ್ನ ಉದ್ದೇಶ ಏನುಂಟೋ ಆ ಸತ್ಯದರ್ಶನವನ್ನು ಬೇಕಾದವರಿಗೆ ಮಾಡಿಸುವಂತಹ ಹೊಣೆ ಏನುಂಟೋ ಅದನ್ನು ಮಾಡಬೇಕು ಅಂತ ಆದರೆ ಈ ಸ್ಯಮಂತಕಮಣಿ ನನಗೆ ಬೇಕು. ನೀನಾಗಲೇ ಆಡಿದಂತೆ ಭೌತಬಲದಿಂದ ನಾನು ಅದಕ್ಕೆ ಅರ್ಹನಾಗಿದ್ದೇನೆ ಹೌದಾದ್ರು ನೀನೇ ನನಗೆ ಒಪ್ಪಿಸಬೇಕಾದಂತಹ ಸ್ಥಿತಿಯೊಂದು ಏರ್ಪಟ್ಟ ಕಾರಣಕ್ಕಾಗಿಯೇ ಈ ಕಾಲದಲ್ಲಿ ನಿನ್ನಲ್ಲಿ ಕೇಳ್ತೇನೆ, ಅಲ್ಲ ಬೇಡ್ತೇನೆ, ಶರಣನೇ ಕರುಣಿಸು ರತ್ನವನ್ನು, ಅಪವಾದವನ್ನು ನೀಗಿಕೊಳ್ಳುವುದಕ್ಕೆ ಆಸ್ಪದವನ್ನು ಮಾಡಿಕೊಡು. ಆದಿದೇವರ ದೇವ, ಆದಿದೇವರು ದೇವ ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರಕ್ಕೆ ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರಕ್ಕೆ ಭಗವನ್ ಎನ್ನಯ ಸುತೆಯ ನೋಡು ಸ್ವಾಮಿ, ಎನ್ನಯ ಸುತೆಯ ಜಾಂಬವತಿ ಎಂಬಿವಳ ಮೋದದಿಂದಿಯುವೆನು ಎನ್ನಯ ಸುತೆಯ ಜಾಂಬವತಿ ಎಂಬಿವಳ ಮೋದದಿಂದಿಯುವೆನು ಸಾದರದಿ ಸ್ವೀಕರಿಸುವುದು ಸಾದರದಿ ಸ್ವೀಕರಿಸುವುದು ಆ
ಜಾಂಬವ, ನಿನ್ನಲ್ಲಿ ನಾನು ಹೋರಾಡಿದೆ. ನಿನ್ನನ್ನು ಕಂಡ ಮೇಲೆ ಯಾವುದರಲ್ಲಾದರೂ ಬಯಕೆ ಇರುವುದಕ್ಕೆ ಸಾಧ್ಯವೇ? ನಿನ್ನ ಮೂಲ ಸ್ವರೂಪವೇನೋ ಅದನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವು ಸಿದ್ಧರಾಗಿ ಮುಂದುವರಿಯಬೇಕು. ನಿನ್ನಲ್ಲಿ ಕಾದಾಡಿದ ಅಪರಾಧ ಪ್ರಜ್ಞೆ ನನ್ನಲ್ಲಿ ಇನ್ನೂ ಉಳಿದಿದೆ. ಯಾರನ್ನು ನಾನು ಪೂಜಿಸಬೇಕಾಗಿತ್ತೋ, ಯಾರನ್ನು ಕರೆತಂದು ಪೀಠದಲ್ಲಿರಿಸಿ ನಾನಾ ವಿಧವಾಗಿ ಹಾಡಿ ಹೊಳಗಳಬೇಕಾಗಿತ್ತೋ ಅಂಥವನನ್ನೂ ನಾನು ಇದಿರಿಸಿ ಮೌಢ್ಯದಿಂದ ಯುದ್ಧವನ್ನು ಮಾಡಿದನಲ್ಲ. ಈ ಅಪರಾಧದ ಗುರುತ್ವ ನನಗೆ ಗೊತ್ತಿದೆ. ಲೋಕಾಪವಾದ ಪರಿಹಾರಕ್ಕಾಗಿ ರತ್ನವನ್ನು ಪಡೆಯುವುದಕ್ಕೋಸ್ಕರವೇ ಇಲ್ಲಿಗೆ ಬಂದವನಾದರೂ ನನ್ನ ಪ್ರಾರ್ಥನೆಯನ್ನು ನೀನು ಮನ್ನಿಸಬೇಕು. ಏನಯ್ಯ? ಮನುಷ್ಯ ಶಿಶುವೊಂದು ಅಡವಿಯಲ್ಲಿ ಅಳುತ್ತಿದ್ದಾಗ ತಂದು ಸಾಕಿದವ ನಾನು. ಜಾಂಬವತಿ ಎಂಬ ಹೆಸರಿಟ್ಟು ಆಕೆಯನ್ನು ಪೋಷಿಸಿದೆ. ಪ್ರಬುದ್ಧಳಾಕೆ. ಸ್ವಾಮಿ, ಎಳೆಯ ಮಗುವೊಂದು ಸಿಕ್ಕಿದಾಗಲೂ ತಂದು ಅವಳ ಕೈಗೊಪ್ಪಿಸಿದ್ದೆ. ನಿನ್ನನ್ನು ಕಾಣುವ ಆಶೆಯಿಂದ ದೀರ್ಘಕಾಲ ಇಲ್ಲಿ ವಾಸ ಮಾಡಿಕೊಂಡಿದ್ದೆ ನಾನು. ನಿನ್ನ ದರ್ಶನವಾದ ಮೇಲೆ ಇಲ್ಲಿ ಇಷ್ಟವುಳ್ಳವನಾಗಿ ಇರಲಾರೆ. ಇವರಿಗೂ ನಿರ್ಗತಿಕರಾಗಬಾರದು. ಸ್ಯಮಂತಕ ರತ್ನವನ್ನು ಕೊಡುವುದರೊಂದಿಗೆ ಈ ಕನ್ಯಾರತ್ನವನ್ನೂ ನಿನಗೊಪ್ಪಿಸುತ್ತಿದ್ದೇನೆ. ಜೊತೆಯಾಗಿ ಮಗುವನ್ನೂ ಕೊಡುತ್ತಿದ್ದೇನೆ. ಜಾಂಬವತಿಯ ಕಲ್ಯಾಣ ಹೀಗಾಗಬೇಕು ಎಂಬುದು ನಿನ್ನ ಸಂಕಲ್ಪವಾಗಿದ್ದರೆ ಅದನ್ನು ಮೀರುವುದಕ್ಕೆ ನಾವು ಯಾರು ಸ್ವಾಮಿ? ಈಕೆಯನ್ನು ಸ್ವೀಕರಿಸಿ ನನ್ನ ಆಶೆಯನ್ನು ಪೂರೈಸಿದಂತಹ ನೀನು ಪರಮಾನುಗ್ರಹವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಜಾಂಬವ, ಭಗವನ್, ನಿನ್ನ ಅಪೇಕ್ಷೆಯಂತೆ ಆಗಲಿ. ಇದೋ ಅನುಗ್ರಹಿಸಿದ್ದೇನೆ. ಧನ್ಯೋಸ್. ಮುಸುಗಿದನು ನೀನು ಹೌದು. ನಿನ್ನ ಬಗ್ಗೆ ಆ ಭಾವನೆಯನ್ನು ನಾವು ತಳೆದಿದ್ದೇವೆ. ನೀನು ಚಿತ್ತವ. ಈ ಭಾವನೆಯಿಂದಲಾಗಿ ಸುಲಭದ ಜಯ ನಿನ್ನದಾಗಿ ಹೋಯಿತು ನೋಡು. ಜಾತಿ ಸಮೇತದ ಅಗತ್ಯವೇನೂ ಇಲ್ಲ ನಮಗೆ. ಸತ್ಯದ ಸಾಮರ್ಥ್ಯವಿದೆ. ಅದರಲ್ಲಿ ನಿನ್ನನ್ನು ಬಂದು ಆದ್ರೆ ಏನು ಮಾಡೋಣ? ಏನು ಶಿಶು ಹತ್ಯೆ ಪಾತಕ ನಮಗೆ ಒಂದು ತಲುತ್ತದೆ. ದೊಡ್ಡ ಕೆಲಸ ನಿಮಗೆ ಆಗತ್ತೆ. ಶಿಶುತನದಲ್ಲಿ ಸಂಬರ ನೀವು ಕೇಳಿರಬೇಕು. ಸಣ್ಣವನಾದ ನಾನು ಇಂದಿನ ಯುದ್ಧದಲ್ಲಿ ರೋಗ ನೋಡಿ ಚೆನ್ನಾಗಿ ಔಷಧ ಕೊಡ್ತಾನೆ ಹುಡುಗ. ಬಿಟ್ಟದ್ದೇ ಬಿಟ್ಟದ್ದು. ನೋಡಿದ್ರೆ ನನ್ನ
ಹಾ? ಇನ್ನು ಹಿಡಿದುಕೊಂಡಿದೆ. ಓಹೋ, ಆದ್ರೆ ಸದ್ಯಕ್ಕೆ ಯುದ್ಧ ಮಾಡುವ ಹಾಗಿಲ್ಲ. ಹಾ, ಅದೇನು? ಸ್ವಲ್ಪ ವಿಶ್ರಾಂತಿಯೂ ಬೇಕಾಗಿದೆ. ಓಹೋ, ನಮ್ಮವರಲ್ಲಿ ಇದ್ದಾರಲ್ಲ, ಯಾರು? ಜನಕ್ಕೇನು ಕೊರತೆ? ಹಾ. ಬಾಯಿ ಬಡುಕ ಆ ಕರ್ಣ. ಹಾ, ನೋಡೋಣ ಅವನನ್ನು ಕರೆದು ಮುಂದೆ ಯುದ್ಧಕ್ಕೆ ಕಳುಹಿಸಿ ಬಿಡೋಣ. ಹಾ. ಕರ್ಣ, ಏನು ಸ್ವಾಮಿ? ಯುದ್ಧದ ಪರಿಯನ್ನು ಗಮನಿಸಿದೆಯಲ್ಲ? ನೋಡ್ತಾ ಇದ್ದೇನಲ್ಲ. ಮೆರೆಯುತ್ತಾ ಇದ್ದಾನೆ ಅಭಿಮನ್ಯು. ಸತ್ಯ. ಆತನಲ್ಲಿ ಸ್ವಲ್ಪ ಕಾಲದ ತನಕ ನೀನು ಯುದ್ಧವನ್ನು ಮಾಡು. ಒಳ್ಳೆ. ಎಲ್ಲವ ಬಾಲಕನೇ ಕೇಳು. ಆಶ್ಚರ್ಯವೇ ಹೌದು. ಆದ್ರೆ ಎಷ್ಟಾದರೂ ಸುಕುಮಾರ ಎಳೆಯ ಹುಡುಗಂತ ನೀನು ನಿನ್ನ ಪರಾಕ್ರಮ ತೋರ್ಪಡಿಸ ಮುಂದುವರಿತಾ ಬಂದ್ರೆ ಈ ಜನರಲ್ಲಿ ಸಾಗುವುದಕ್ಕೂ ಸಾಧ್ಯವಿಲ್ಲ. ನಿನ್ನ ಪಿತ ಪಾರ್ಥ ಬರಲಿ, ಅವನಲ್ಲಿ ನಾನು ಹೊರಡ್ತೇನೆ. ನಾವು ಬಾಲಕರ ಹೌದು. ಅಭಿಮನ್ಯು ಹಾವಳಿ ಏನೆಂದರು? ಅಗತ್ಯವಿದೆ. ಈ ಅಲಗುಳ್ಳ ಕಣೆಗಳ ಪರಿಣಾಮ ಏನೆಂದು ತೋರಿಸ್ತೇನೆ.
ಗುರುಗಣಾಧಿಪತಯೇ ನಮಃ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾಗುದ ವಿಘ್ನರಾಯನ ಪಿರಿದು ಸಂಸುದಿಸಿಯೇ ಅಮ್ಮನಿಧಿಯ ತ್ವಜೆಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಕೊಡಮಡುದ ವರ್ಣಿಬೆ ನೀ ಕಥಾಮೃತವ ತಿರುಗಿ ವೀರಾವೇಶದಲ್ಲಿ ಗುರುಪದಯ ನಡಹಾಯ್ದು ರಂಗಗಳನ್ನು ಮುರಿದ ಬಲುಗನು ರಂಗಗಳನ್ನು ಮುರಿದ ಬಲುಗನು ಸಮೀರ ಜಾತ ಸರ್ವಗತನಾದಂತಹ ಸಮೀರನ ತಮ್ಮಯ್ಯ ಪ್ರಭಂಜನಾಥ ಈ ಕಲ್ಪನೆಯುಳ್ಳವನಾದ ಹೋರಾಟಕ್ಕೆ ನಿಗಾಲಿಯ ಯುದ್ಧ ಭೂಮಿಯಲ್ಲಿ ಆನೆಗಳನ್ನು ರಥಗಳನ್ನು ಕುದುರೆಗಳನ್ನು ಬಡಿದು ಸುರುಳೀಕರಿಸಿದಂತೆ ಸುಯೋಧನವನ್ನು ಎದುರಿಸಿದರೆ ಭೂಮಿಗೆ ನಿನ್ನ ತಮ್ಮಂದಿರನ್ನು ಒಬ್ಬೊಬ್ಬರನ್ನೇ ನಿನ್ನ ಅತಿ ಹೆಚ್ಚಿನ ತಮ್ಮ ಅವನ ಕರಡನ್ನು ಮೆಚ್ಚೆ ಕಂಡು ಕಾಣದಂತೆ ಸುಮ್ಮನಿದ್ಯಾ ಅವ ಹೋದ ಜಾಗಕ್ಕೆ ಇದ್ದರಿಂದಲೂ
ಹೋರಾಟಕ್ಕೆ ನಿಲ್ಲಕ್ಕೆ ಸಾಧ್ಯವಿಲ್ಲದೆ ಕಣ್ಣು ತಪ್ಪಿಸಿ ಓಡ್ತಾ ಇದ್ದೀರ ಓಡ್ತಾ ಇದೆಯಲ್ಲ ನೀರಾಗಿ ಬೋದ ನೀರಿನಲ್ಲಿ ಮೀನಾಗಿ ಹೋಗು ಬೆತ್ತನಾಗಿ ಬಂದು ಮಾತಮ್ಮ ಬಲೆಯನ್ನು ಬೀಸಿ ಅಲ್ಲಿಂದ ನಿನ್ನನ್ನು ಕಾಡಿನಲ್ಲಿ ಮೃಗವಾಗಿ ಹೋಗು ಬೇಟೆಗಾರನಾಗಿ ಬಂದು ಅಲ್ಲಿಯೂ ನಿನ್ನ ಉದಯ ಒಂದು ವೇಳೆ ನಿನ್ನ ತಾಯಿ ಗಾಂಧಾರಿಯ ಗರ್ಭವನ್ನು ಸೇರಿದ್ದರೂ ಕೂಡ ಆ ಗಾಂಧಾರಿ ಯಾವುದರ ನಿನ್ನನ್ನು ಹೊರ ತೆಗೆದು ನಾಶ ಮಾಡದೆ ಬಿಡ್ಲಿಕ್ಕಿಲ್ಲ ಏಕೆಂದರೆ ಇದು ನಿನ್ನನ್ನು ಕೊಲ್ಲದೆ ತಟಕು ನೀರು ಕುಡಿಯಲಾರೆ ತನ್ನ ತಿನ್ನಲಾರೆ ಈ ಮಾತನ್ನು ಕಟ್ಟಿಕೋ
ಮರುದ ಕುಂಭವನಿಂದು ಮೋದಲಿಸಿ ಬರುತ್ತಿರಲು ಕುರುಪತಿಯು ಭಯದೋಳತಿ ಮರುಗಿ ಭೀಮಸೇನನ ಮೂದಲಿಕೆಯ ಮಾತುಗಳು ನನ್ನ ಕಿವಿಗಳನ್ನು ಪಡಿಸುತ್ತಿವೆ. ಈತನು ವಾಯುಜಾತನೇ ಪುತ್ರವಾತ್ಸಲ್ಯದಿಂದ ಮಾರುತನು ಆ ಧ್ವನಿ ನನ್ನ ಎದೆಯನ್ನೇ ಜರ್ಜರಿತಗೊಳಿಸುವಂತೆ ನನ್ನ ಕಿವಿಗಪ್ಪಳಿಸುವಂತೆ ಮಾಡಿ ಆ ಮೂದಲಿಕೆಯ ಒಂದೊಂದು ಮಾತುಗಳು ನನಗೆ ಶೂಲನಂತೆ ನಾಟುತ್ತಿದೆ. ಕುರುವಂಶವರಿಷ್ಠನಾಗಿ ಈ ರೀತಿಯ ನುಡಿಗಳನ್ನು ಕೇಳಬೇಕಾಗಿದೆ. ಉತ್ಕರ್ಷ ಪಥದಲ್ಲಿ ಮೇಲೇರುತ್ತಿರುವಾಗ ನಮಗೆ ಸನಾತನಿಗಳು ನೀಡುವ ಸಂದೇಶ ಅದು. ಅಸತ್ಯದಿಂದ ಸತ್ಯತೆಗೆ ಹೋಗು, ಮೃತ್ಯುವಿನಿಂದ ಅಮರತ್ವದೆಗೆ ಸಾಗಿಸು, ಕತ್ತಲೆಯಿಂದ ಬೆಳಕಿನೆಡೆಗೆ ಬಾ. ಚಂದ್ರವಂಶ ವರಿಷ್ಠನೆನಿಸಿದ ಧರ್ಮರಾಯನ ತಮ್ಮನಾಗಿ ಭೀಮ ಹೇಳುತ್ತಿರುವುದೇನು? ನೀನು ಮೃಗವಾಗು, ನೀನು ಜಲಚರವಾಗು, ನೀನು ಬಾಣಾಳಿಯಾಗು. ಮನುಷ್ಯತ್ವದಿಂದ ಮೃಗತ್ವಕ್ಕೆ, ಮೃಗತ್ವದಿಂದ ಜಲಚರವಾಗುವುದಕ್ಕೆ, ಹಕ್ಕಿಯಾಗುವುದಕ್ಕೆ ಉಪದೇಶ. ರಕ್ಕಸಿಯ ಗಂಡನಾಗಿ ನರಮಾಂಸ ಭಕ್ಷಣೆಯನ್ನು ಮಾಡುತ್ತಿರುವ ಒಬ್ಬ ಮನುಷ್ಯನಾಗಿ ಈ ರೀತಿ ಹೇಳುತ್ತಿರುವುದಲ್ಲದೆ ಮತ್ತೆ ಏಕಾಂಗಿಯಾಗಿ ಪೂರ್ವದಿಶಾಮುಖನಾಗಿ ಯುದ್ಧ ಭೂಮಿಯಲ್ಲಿ ಒಂದೊಂದೇ ಹೆಜ್ಜೆಗಳನ್ನಿಡುತ್ತಾ ಮುಂದೆ ಮುಂದೆ ಬಂದಿದ್ದೇನೆ. ರಣಭೂಮಿಯಲ್ಲಿ ನಾನು ದುರ್ಯೋಧನೆ ಎಲ್ಲಿ ಬೇಳಲೇ ಛತ್ರ ಅತಿ ದುಗುಡದಿಂದ ಬೇಳಲೇ ಮತ ಛತ್ರ ಚಾಮರಾದಿಗಳು ಬೀಳುಗೊಟ್ಟದಿ ದುಗುಡದಿಂದ ಕಾಲು ನಡೆಯಲೇ ಹೆಣನ ಪರ್ವತವ ಏರಿ ಇಳಿವುದ ಏರಿ ಇಳಿವುದ ಕಾಲು ನಡೆಯಲಿ ಹೆಣನ ಪರ್ವತವ ಏರಿ ತಾಳುಳಗಳನ್ನು ನಡೆತಂದ ತಾಳುಳಗಳನ್ನು ನಡೆತಂದ
ನಿನ್ನ ಬೆಳ್ಕೊಡೆಯ ನೆರಳಿನಲ್ಲಿ ಸಂಪನ್ನನುಭವಿಸುವ ಭಾಗ್ಯ ನಮ್ಮದಾಯಿತು ಎಂದು ಘಟಸ್ಥೋಮವಿದೆ. ನನ್ನ ಬಗೆಗೆ ಸಂತೋಷದಿಂದ ಜಯಕಾರವನ್ನು ಮಾಡುತ್ತಿದ್ದವರಿಗೆ, ಚಾಮರವನ್ನು ಬೀಸುತ್ತಿದ್ದವರಿಗೆ ದೂರ ದೂರಕ್ಕೆ ಕಳುಹಿಸಿದ್ದೇನೆ. ಒಬ್ಬನೇ ಮುಂದೆ ಮುಂದೆ ಬಂದರೆ ಹೆಣಗಳ ರಾಶಿ ಕೆಟ್ಟದಂತೆ ಕಾಣಿಸುತ್ತದೆ. ಹೆಣಗಳ ಪರ್ವತವನ್ನು ಏರಿ ಸಾಗಿ ಬಂದರೆ ಕುರುಕ್ಷೇತ್ರದ ಈ ದೃಶ್ಯಗಳು ನನ್ನ ಹೃದಯವನ್ನು ವಿದೀರ್ಣಗೊಳಿಸುತ್ತದೆ. ಮರಣಾಕ್ರಂದವನ್ನು ಮಾಡುತ್ತದೆ. ನಾನಾಯುಧಗಳನ್ನು ಬಳಸಿ ಸುಯೋಧನನಿಗೆ ಜಯವಾಗಲಿ ಎನ್ನುತ್ತಿದ್ದ ಪಟೋತ್ತಮ ಎಲ್ಲ ಭೂಮಿಗರಗಿದ್ದಾರೆ. ಭೀಷ್ಮರನ್ನು ಕಂಡಿದ್ದೆ. 10 ದಿನಗಳವರೆಗೆ ಹೋರಾಟವನ್ನು ನಡೆಸಿದ. ಅವರ ಪಾದಸ್ತಂಭಗಳಿಗೆ ಪಡಬಟ್ಟಿದ್ದೆ. ಮುಂದೆ ಬಂದರೆ ನಾನು ಕಾಣುತ್ತಿರುವ ಈ ಒಂದೊಂದು ದೃಶ್ಯಗಳು, ಇದಕ್ಕೆಲ್ಲ ನಾನೇ ಕಾರಣ. ಕೃಷ್ಣದ್ಯುಮ್ನನ ಖಡ್ಗಾಘಾತಕ್ಕೆ ಬಲಿಯಾಗಿ ಛಿದ್ರ ಛಿದ್ರವಾದ ದ್ರೋಣಾಚಾರ್ಯರ ಕಳೆಯವರವರು ತಮ್ಮ ವಿಶ್ವಾಸ ರಕ್ತ ಮಾಂಸಗಳನ್ನು ಗೆಲುವಿನ ಸಂದರವನ್ನು ದೂರ ಕೆಸೆದಿದ್ದನಲ್ಲ ಶ್ರೀಮತಿ. ಅಭಿಮನ್ಯು ಏಕಾಂಗದು ಸಿಡಿಲ ಮರಿಯಂತೆ ಚಕ್ರವ್ಯೂಹದಲ್ಲಿ ಗುಡುಗಾಡಿದ್ದ. ನಾವೆಲ್ಲ ಒಂದಾಗಿ ನಿನ್ನನ್ನು ಈ ಸ್ಥಿತಿಗೆ ತಂದಿದ್ದು ನೀನಲ್ಲದೆ ವಿಕ್ರಮಾರ್ಕಂಡ. ಸಾಯುವುದಾದರೆ ನಿನ್ನಂತೆ ವೀರ ಮರಣವನ್ನಪ್ಪುವ ಭಾಗ್ಯ. ಕಾಲ್ದಿಸೆಯಲ್ಲಿ ನನ್ನ ಮಕ್ಕಳಾದ ಲಕ್ಷಣಾದೇವಿ ನೋಡಿ ಕರ್ಣನ ಕಡೆ ನೋಡುತ್ತಾ ನೋಡುತ್ತಾ ಇದೆಲ್ಲ ಅದು ಎನಿತು ಬಲವಿರಲು ಮತ್ತೆ ನೀತು ಸಂಪದವಿರಲು ಎನಿತು ಬಲವಿರಲು ಮೊದಲಿಂದ ಎನಿತು ಬಲವಿರಲು ಮತ್ತೆ ನೀತು ಸಂಪದವಿರಲು ಎನಿತು ಬಲವಿರಲು ಮೊದಲಿಂದ ಎನ್ನುವುದೇನೇ ದೈವ ಬಲವಿಲ್ಲದುದರಿಂದ ಎನ್ನುವುದೇನೇ ದೈವ ಬಲವಿಲ್ಲದುದರಿಂದ ಇನಿತಾದು ತರದ ಕೇಳೆಂದ ಇನಿತಾದು ತರಸ ಕೇಳೆಂದ ಎನ್ನುವುದೇ
ದರಸ ಕೇಳೆಂದ ಎನ್ನುವುದೇನೇ ದೈವ ಫಲವಿಲ್ಲದುದರಿಂದ ಇಳಿದಾದು ದರಸ ಕೇಳೆಂದ ಎನ್ನುವುದೇನೇ ದೈವ ಫಲವಿಲ್ಲದುದರಿಂದ ಇಳಿದಾದು ದರಸ ಕೇಳೆಂದ ಇನಿತಾದು ದರಸ ಕೇಳೆಂದ ಕುರುಪತಿಯು ಏಕಾಂಗಿಯಾಗಿ ನನ್ನಲ್ಲಿ ಸೇನಾಬಲ ಧನಬಲವಿತ್ತು. ನಾನಾ ಕೈದುಗಳನ್ನು ಧರಿಸಿ ಹೋರಾಡುವ ವೀರ ವಿಕ್ರಮ ಸಂಯೋಜನಾ ಸಾಮರ್ಥ್ಯವಿತ್ತು, ಸಂಘಟನಾ ಚಾತುರ್ಯವಿತ್ತು. 11 ಅಕ್ಷೋಹಿಣಿ ಸೇನೆಯಿಂದೊಡಗು ಕುರುಕ್ಷೇತ್ರವನ್ನು ಸೇರಿದವರು. ಅಶ್ವತ್ಥಾಮ, ಕೃಪಾಚಾರ್ಯರು, ಕೃತವರ್ಮ ನಾಲ್ವರನ್ನು ಬಿಟ್ಟರೆ ನಮ್ಮ ಸೇನೆ ಹೇಳ ಹೆಸರಿಲ್ಲದಂತೆ ನಾಶವಾದ. ಸಂಖ್ಯಾಬಲ ವಿಜಯಕ್ಕೆ ಕಾರಣವಾದ ದೈವಬಲವೇ. ಯಾರು ದೇವರ ದಯೆಯಿಂದ ವಂಚಿತನಾಗುವನು ಅವನಲ್ಲಿ ಯಾವ ಯೋಗ್ಯತೆಗಳಿದ್ದರು ಪರಿಣಾಮಕಾರಿಯಾಗುವುದು. ನನ್ನನ್ನು ಒಲಿಯುವುದಕ್ಕೆ ಯಾರು, ಯಾವ ದೇವರೇ, ಯಾವ ಅಧಿಷ್ಠಾನದಲ್ಲಿ ದೇವರನ್ನು ಕಂಡು ಊಹಿಸಿ ಕೃತಾರ್ಥರಾಗಬೇಕೆಂದು ಮನೀಷಿಗಳ ಉಪದೇಶವಾಗಿದೆ, ಅದನ್ನೆಲ್ಲ ನಾನು ಅವಗಣಿಸಿ ತಾಯಿಯನ್ನು ದೇವರೆಂದು ತಿಳಿ, ತಂದೆಯನ್ನು ದೇವರೆಂದು ತಿಳಿ, ಗುರುವನ್ನು ದೇವರೆಂದು ತಿಳಿ, ಹಿರಿಯರನ್ನು ಗೌರವಿಸು ನನಗೂ ಉಪದೇಶವಾಗಿದೆ. ತಾಯಿಯ ಮಾತು ನನಗೆ ಪಥ್ಯವಾಗಿದೆ. ನನಗೊಮ್ಮೆ ಹುಟ್ಟಿನಲ್ಲಿ ನನ್ನ ಮಗ ಹೇಗಿದ್ದನು ಹಾಗೆಯೇ ಕಾಣಬೇಕೆಂಬ ಆಶೆಯನ್ನು ತಾಯಿ ಗಾಂಧಾರಿ ದೇವಿ ಪ್ರಕಟಿಸುತ್ತ ಕಣ್ಣಿಗೆ ಬಿಗಿದಿದ್ದ ಬಟ್ಟೆಯನ್ನು ಬಿಚ್ಚುವುದಕ್ಕೆ ನಾನೆಂತಹ ನನ್ನಲ್ಲಿ ನಾಚುತ್ತಿದ್ದರು. ನಮ್ಮಮ್ಮನ ಎದುರಿಗೆ ಹುಟ್ಟಿನ ಸ್ಥಿತಿಯಲ್ಲಿ ಹೋಗುವುದಕ್ಕೆ ನಾಚುಗೆ. ತುಂಡು ಬಟ್ಟೆಯನ್ನೂ ನಾನು ಸೊಂಟಕ್ಕೆ ಬಿಗಿದುಕೊಂಡವನು. ತಾಯಿಯ ಮಾತನ್ನು ನಡೆಸಲಿಲ್ಲ. ಕಾಣದ ಕಣ್ಣುಗಳಿಂದ ನೀರಿಳಿದು ಪಾಂಡವರಲ್ಲಿ ಯುದ್ಧ ಬೇಡ ಮಗನೇ, ಉಪದೇಶಿಸಿದ ತಂದೆಯನ್ನೂ ಅಲಕ್ಷಿಸಿ ಗುರುಗಳು ಹೇಳಿದರು ತಿರಸ್ಕರಿಸಿ ಮತ್ತೆ ನನ್ನನ್ನು ಅನುಗ್ರಹಿಸುವುದಕ್ಕೆ ಯಾವ ದೇವರು, ಎಲ್ಲೆಲ್ಲ ದೇವರನ್ನು ಕಾಣಬೇಕೆಂದು ಉಪದೇಶಿಸಿದರು ಅದನ್ನೆಲ್ಲ ತಿರಸ್ಕರಿಸಿದಂತಹ ಮತ್ತೆ ನನಗೆ ಸಹಾಯಕರಾಗುವುದಕ್ಕೆ ಯಾವುದೂ ಉಳಿದ ಒಂದು ಗದಾದಂಡ ಗದಯಂ ಬೆಗಲೋಳ
ರಕ್ತದೋ ಕುಡಿಯ ಹೆಮ್ಮಡುವ ರಣಧಾರಿಣಿಯೋಳ್ ಓರ್ವನೇ ಬರುತ್ತಿದ್ದನು ಏನೆಂಬೆ ಅದ್ಭುತವನೋ ಏನೆಂಬೆ ಅದ್ಭುತವನೋ ಎಲ್ಲಿ ನೋಡಿದರು ನೀವ ಭೂತರವ ಭೂತರವ ಎಲ್ಲಿ ನೋಡಿದರು ಪ್ರೇತರವ ಪ್ರೇತರವಗ ಎಲ್ಲಿ ನೋಡಿದರಲ್ವ ಕಾಕರವ ಭೂಕರವ ನಿಲ್ಲದ ನಿಲ್ಲದಿ ಆರ್ಭಟಿವ ಭೇದಾಳರವ ಕಾಳರವ ಅಲ್ಲಲ್ಲಿ ಬಿಸಿರ ಕೂತ ಅಲ್ಲಲ್ಲಿ ಬಿಸಿರ ಕೂತ ಹರಿವ ರವಭೋ ಸುರಿವ ರವಭೋ ವಾಯುರವದೊಳು ನಡೆದ ನಡೆದ ಕುರುರಾಯನು ನಡೆದ ಕುರುರಾಯನು ಕುರುರಾಯನಂಕ ಮಲ್ಲವಲ್ಲವಿಕೆಯೋ ಸಂಜಯಂ ಬರುತ್ತಿದ್ದನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಪಾಂಡವರಿಗೂ ಹಾಗೂ ಕೌರವರಿಗೂ ಯುದ್ಧ ಏರ್ಪಟ್ಟಿದೆ. ಯುದ್ಧದ ಹೆಸರಿನಲ್ಲಿ ನಡೆಯುತ್ತಿರುವುದು ಬಹುದೊಡ್ಡ ಜನನಾಶ. ಯುದ್ಧದಲ್ಲಿ ನಾನು ಸಹಭಾಗಿ ಅಲ್ಲದಿದ್ದರೂ ಕೂಡ ವೇದವ್ಯಾಸರ ಅನುಗ್ರಹದಿಂದ ಅವರ ಶಿಷ್ಯನಾದ ನಾನು ಅಂಗೈಯನ್ನು ನೋಡಿ ರಣರಂಗದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನೆಲ್ಲ ಅಂದ ನೃಪತಿಯಾದ ಧೃತರಾಷ್ಟ್ರನಿಗೆ ತಿಳಿಸುತ್ತಾ ಇದ್ದೆ. ಕಣ್ಣುಗಳಿಲ್ಲದಂತಹ ಆತನಿಗೆ ಕಣ್ಣಾಗಿದ್ದೆ. ಯುದ್ಧಾರಂಭವಾಗಿ ಇಂದಿಗೆ 18ನೇ ದಿನ ಮಧ್ಯಾಹ್ನ ಕಳೆದಿದೆ. ರಣರಂಗದಲ್ಲಿ ಹೋರಾಡುತ್ತಿದ್ದ ಅನಭಿಷಿಕ್ತದೊರೆ ಗೌರವೇಶ್ವರ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಾನೆ. ಈ ವಿಷಯ ಅರಿತ ಧೃತರಾಷ್ಟ್ರ ನನ್ನ ಮಗ ಸುಯೋಧನ ಎಲ್ಲಿ ಹೋಗಿದ್ದಾನೆ ತಿಳಿದು ಬಾ ಸಂಜಯ ಎಂಬುದಾಗಿ ಕೇಳಿಕೊಂಡ. ಆತನನ್ನು ಸಂತೈಸಿ ಕುರು ಧಾರುಣಿಯನ್ನು ಪ್ರವೇಶ ಮಾಡಿದ್ದೇನೆ. ಎಲ್ಲಿ ಹುಡುಕಿದ್ರು ಕೌರವೇಶ್ವರನ ಸುಳಿವೇ ಇಲ್ಲವಲ್ಲ. ನೋಡೋಣ ಕರೆಯುತ್ತಾ ಮುಂದೆ ತೆರಳುತ್ತೇನೆ. ಕೌರವೇಶ್ವರ ಸುಯೋಧನ ಪ್ರಭು ಕೌರವೇಶ್ವರ ಪ್ರಭು ತರುವ ಪ್ರಭು ಕುರುಕುಲದ ಸಂಜಯನು
ಮನದೊಳು ಚಿಂತಿಸುತ್ತ ಗೆರಗಿ ಬೆಸಗೊಂಡ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದೆ ಎಲ್ಲಿಗೆ ನಡೆವೆ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದೆ ಎಲ್ಲಿಗೆ ನಡೆವೆ ಮೆಲ್ಲನೆ. ಬಡಿವೆ ವಿಪುಗಳ ವಿಪ ಛಲಗಳ ಮುಡಿಯಡಗಿ ಹೀಗ ಬಡಿವೆ ವಿಪುಗಳನ್ನು ಎಂಬ ಛಲಗಳ ನುಡಿಯಡಗಿ ಹೀಗಾಯಿತೆ ಪುಣ್ಯ ಫಲವೇ ಪುಣ್ಯ ಫಲವೇ ಪುಣ್ಯ ಫಲವೇ ಆ ಆ ಸುಯೋಧನ ಕಮರಿದ ಗುರುಕುಲ ಲತೆಯಲ್ಲಿ 100 ಮಂದಿ ಮಕ್ಕಳು ಉದಿಸಿದಾಗ ಹಸ್ತಿನಾವತಿಯ ಭಾಗ್ಯರಥಿಯ ಉದಯವಾಯಿತೆಂದು ನಾನು ಸಂತೋಷಪಟ್ಟಿದ್ದೆ. ಯೌವನದ ಹುಮ್ಮನಸು, ಭೀಷ್ಮ ದ್ರೋಣಾದ್ಯರ ಮಾರ್ಗದರ್ಶನ ಇವೆಲ್ಲವನ್ನು ರೂಢಿಸಿಕೊಂಡಂತಹ ನೀನು ಪೊಡವಿ ಪಾಲಕನು ಭಾಗ್ಯದಾಯಕನು ಆದೇ ಎಂದು ನಾನು ಸಂಭ್ರಮಿಸಿದ್ದೆ. ಆದರೆ ಇನ್ನು ಹೀಗೆ ಕಾಯ್ತು ಪ್ರಭು. ಹಸ್ತಿನಾವತಿಯ ಅಸ್ತಿತ್ವವನ್ನು ಆತ್ಮವಿಶ್ವಾಸದಿಂದ ಸಮರ್ಥಿಸ್ತಾ ಇದ್ದ ನಿನ್ನ ಆತ್ಮವಿಶ್ವಾಸ ಎಲ್ಲಿ ಹೋಯಿತದೀಯ? ಪಾಂಡವರನ್ನು ಕೊಂದಲ್ಲದೆ ವಿರಮಿಸಲೆಂಬ ನಿನ್ನ ಪ್ರತಿಜ್ಞಾ ವಾಕ್ಯವನ್ನು ಮರೆತೆಯ ಪ್ರಭು? ರಣಭೂಮಿಯ ಭೀಕತೆಯಲ್ಲಿ ನಡೆಯುತ್ತಾ ಇರುವೆಯಲ್ಲ ನೀನು. ನಿನ್ನ ಈ ಪಾದಗಳು ಸಾಮಾನ್ಯವಾದ ಪಾದಗಳೇ ಪ್ರಭು. ಬಿಡದೆ ಓ ಮನ ಚರಣ ಬಿಡದೆ ಬಾಗುತ್ತ ಮೃತನು ಮಕುತವನಿಡುವ ಕೋಮಲ ಚರಣವು ಇದರೊಳು ನಡೆವೆ ನೀ ನಡೆವೆಗೆ ತಡೆದು ಬಿಡದೆ ಬಾಗುತ್ತ ಗುಡವ ನೀಡು ನಡುವೆ ನಂತದಿ ಮಡುವಿ ನಂತದಿ ಲೋಕದಿ ನೀ ನಡೆವೆ ರಕ್ತದಿ ನಡೆವೆ ನಡೆವೆ ಎಂತ
ರಕ್ತಖಚಿತ ಸಿಂಹಾಸನದಲ್ಲಿ ಮಂಡಿಸಿ ಸ್ವರ್ಣ ಫಲಕದ ಮೇಲೆ ಪಾದಗಳನ್ನು ಇರಿಸಿದಾಗ ದಿನವೊಂದಕ್ಕೆ 106 ಸಾಮಂತ ಅರಸರು ಬಂದರು ನಿನಗೆ ನಮಸ್ಕರಿಸ್ತಾ ಇದ್ರು. ಆಗ ಅವರ ಕಿರೀಟದ ಮುತ್ತುಗಳ ಹೊಳವು ನಿನ್ನ ಪಾದಗಳನ್ನು ಬೆಳಗುತ್ತಾ ಇತ್ತು. ಎಲ್ಲೇ ನಡೆದಾಡುವಾಗ ದಾಸಿಯರು ಚೆಲ್ಲಿದಂತಹ ಹೂಗುಚ್ಚೆಗಳ ಮೇಲೆ ಮೃದುವಾದರೂ ಭದ್ರವಾಗಿ ಊರುತ್ತಿದ್ದ ಕೋಮಲವಾದಂತಹ ಪಾದಗಳು. ಈ ಪಾದದಲ್ಲಿ ರಣರಂಗದಲ್ಲಿ ನೀನು ನಡೀತಾ ಇರುವೆ ಎಲ್ಲ ಪ್ರಭು. ಈ ರಣರಂಗದಲ್ಲಿ ಎಲ್ಲಿ ನೋಡಿದರಲ್ಲಿ ಮುರಿದು ಬಿದ್ದಿರುವಂತಹ ಶಸ್ತ್ರಾಸ್ತ್ರದ ಚೂಪಾದ ಮನೆಗಳು ನಿನ್ನ ಪದತಳವನ್ನು ಚುಚ್ಚುತ್ತಾ ಇದೆ. ರಕ್ತದ ಕೆಸರು ನಿನ್ನ ಪಾದವನ್ನು ಅಂಟಿಕೊಂಡಿದೆ. ಇಂತಹ ಸನ್ನಿವೇಶದಲ್ಲಿ ನೀನು ರಣರಂಗದಲ್ಲಿ ತೆರಳುತ್ತಾ ಇರುವೆ ಎಲ್ಲ ಪ್ರಭು. ಹೀಗೆ ಹೋಗುವುದಕ್ಕೆ ಕಾರಣ ಏನೆಂಬುದಾಗಿ ನಾನು ಅರ್ಥ ಮಾಡಿಕೊಂಡೆ ಕೌರವೇಶ್ವರ, ಅರ್ಥ ಮಾಡಿಕೊಂಡೆ. ಆ ಪಾಂಡವರಿಗೆ ಹೆಸರಿ ದೂರಕ್ಕೆ ಬೆದರಿ ಈ ರೀತಿಯಾಗಿ ನೀನು ಪರಾಯಣ ಪಂಡಿತನಾಗುತ್ತಾ ಇರುವೆಯ. ಇಂತಹ ಸನ್ನಿವೇಶ ಒದಗುವುದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಕೌರವೇಶ್ವರ, ಬೇರೆ ಯಾರೂ ಅಲ್ಲೂ ನಿನ್ನ ಮಂದಮತಿ ಕೌರವೇಶ್ವರ, ನಿನ್ನ ಮಂದಮತಿಯೋಳು ಉಳಿದೆ ಒಬ್ಬನೇ, ನೀನುಳಿದೆ ಒಬ್ಬನೇ, ಉಳಿದೆ ಒಬ್ಬನೇ. ಇಂದು ನಿನ್ನಯ ಮಂದಮತಿಯೊಳು ಸಂದವೆಲ್ಲರೂ ಉಳಿದೆ ಒಬ್ಬನೇ, ಉಳಿದೆಯೊಬ್ಬನೇ. ಮಂದಭಾಗ್ಯಂ ನಾವು, ಮಂದಭಾಗ್ಯಂ ನಾವು, ನಾವು ಶಿವ ಶಿವ ಎಂದು ಸಂಜಯ ಬರುತ್ತಿದ ಚಿಂತೆ ಬಂತು. ಶಿವ ಶಿವ ಶಿವನೇ ಶಿವ ಶಿವ. ಸುಯೋಧನ, ವನವಾಸ ಅಜ್ಞಾತವಾಸವನ್ನು ಮುಗಿಸಿದ ಪಾಂಡವರು ನಿನ್ನಲ್ಲಿಗೆ ಸಂಧಾನಕ್ಕೆ ಶ್ರೀಕೃಷ್ಣನನ್ನು ಕಳುಹಿಸಿದರು. ಆದರೆ ನೀನು ಪಾಂಡವರಿಗೆ ಸೂಜಿಯ ಮನೆ ಇರುವಷ್ಟು ಸ್ಥಳವನ್ನು ಬಿಟ್ಟು ಕೊಡಲಾರೆ ಎಂಬುದಾಗಿ ತೀರ್ಮಾನಿಸಿ ಸಂಧಾನವನ್ನು ಮುರಿದೆ, ಸಂಗ್ರಾಮವನ್ನು ನಿಶ್ಚಯಿಸಿದೆ. ಆಗ ನಾವೆಲ್ಲರೂ ನಿನಗೆ ತಿಳಿದಿದ್ದರೂ ಕೂಡ ತಿಳಿಸಿದೆ. ಅದರ ಅಷ್ಟ ಚಿತ್ರಣ ಈಗ ಗೋಚರಿಸ್ತಾ ಇದೆ ನೋಡು. ಎಲ್ಲರನ್ನು ಕಳೆದುಕೊಂಡಂತಹ ನೀನೊಬ್ಬನೇ ಉಳಿದೆ ನೋಡು. ಇದಕ್ಕೆಲ್ಲ ಕಾರಣ ನಿನ್ನ ಮಂದಮತಿ ಕೌರವೇಶ್ವರ, ನಿನ್ನ ಮಂದಮತಿಯೋ. ಈ ಸನ್ನಿವೇಶದಲ್ಲಿ ನಿನ್ನನ್ನು ಕಾಣುವಂತಹ ನನ್ನ ಕಣ್ಣುಗಳು ಇಂಗಿ ಹೋಗಬಾರದಂತೆ. ಈ ಶರೀರದಲ್ಲಿ ಉಸಿರಿದ್ದರೂ ನಾನು ಘಟಪ್ರಾಣವಾಗಿದ್ದೇನೆ ಕೌರವೇಶ್ವರ, ಘಟಪ್ರಾಣನಾಗಿದ್ದೇನೆ. ಏನು ಮಾಡಿಬಿಟ್ಟಿಯೋ ನೀನು? ಮೌನವಾಗಿ ಮುಂದುವರಿಯುತ್ತಿದ್ದ ನನ್ನನ್ನು ಮಾತನಾಡಿಸುವುದಕ್ಕಾಗಿ ಬಂದರು. ನಿಜ ಪ್ರಭು. ಜೀವನದ ಅನೇಕ ಸಂವತ್ಸರಗಳನ್ನು ದಾಟಿದ ನಿನಗೆ ಅದರ ಬಹು ಮುಖಗಳೇನು ಎಂಬುದು ತಿಳಿಯದುವೇನೂ ಅಲ್ಲ. ಸುಖ ಕಷ್ಟ, ಕತ್ತಲೆ ಬೆಳಕು, ಇಳಿಕೆ ಏರಿಕೆ ಪ್ರತಿಯೊಬ್ಬನ ಜೀವನದಲ್ಲಿಯೂ ಇದ್ದೇ ಇರ್ತದೆ. ಹೌದು ಪ್ರಭು. ತಾನು ಹಾಗಿರಬೇಕು, ಹೀಗಿರಬೇಕು ನಾವು ಎಣಿಸ್ತೇವೆ. ನಮ್ಮ ಎಣಿಕೆಯಂತೆ ಈ ಪ್ರಪಂಚದ ಯಾವ ವಿದ್ಯಮಾನಗಳೂ ನಡೆಯಲಾರವು. ಸಂಜಯ, ಜೀಯ,
ನೂರಾರು ಜನರಿಂದ ವಂದನೆಯನ್ನು ಕೈಗೊಂಡು ಅವರ ಕಿರೀಟದ ಮಣಿಗಳು ನನ್ನ ಪಾದಕ್ಕೆತ್ತಿದ ನೀರಾಜನವಾಗುತ್ತಿದ್ದಾಗ ನೋಡಿದವನು ಹೌದು ಪ್ರಭು. ಆದರೆ ಸಂಜಯ ಆದೊಡೆಲೆ ಸಂಜಯನೇ ಕೇಳು ಸಂಜಯನೇ ನೀ ಕೇಳು ಆದಿ ಸುಕೃತ ವಿಶಾಲ ವನವದು ಹೋದರೆ ಆದಿ ಸುಕೃತ ವಿಶಾಲ ವನವದು ಸೇರು ಹೋದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಆಧರಿಸುವವರಾರು ಆಧರಿಸುವವರಾರು ವಿಧಿ ಬರೆದಗದಿಯಕ್ಷರಕ್ಕಿಂದು ಪ್ರತಿಕೂಲಾದಿಯುಂಟೆ ವಿಧಿ ಬರೆದ ಆದಿಯಕ್ಷರಕ್ಕಿಂದು ಪ್ರತಿಕೂಲಾದಿಯುಂಟೆ ಸಂಜಯ ಏನು ಕಂಬನಿ ತುಂಬಿ ಒಸುರಿದನು ಆದೊಡೆಲೆ ಸಂಜಯನೇ ನೀ ಕೇಳು ಸಂಜಯನೇ ಸಂಜಯ ಜಯ ಕಾಣದ ನನ್ನ ತಂದೆಯವರಿಗೆ ದೃಷ್ಟಿಯಾಗಿದ್ದವನು ನಿಜ ಪ್ರಭು. ಯುದ್ಧ ಭೂಮಿಯಲ್ಲಿ ನಡೆಯುತ್ತಿರುವುದೇನು ಪ್ರತ್ಯಕ್ಷವಾಗಿ ನೋಡಬೇಕೆಂದು ಆಶೆಯಿಂದ ಕೃಷ್ಣದ್ವೈಪಾಯನರಲ್ಲಿ ಕೇಳಿಕೊಂಡಾಗ ಹುಟ್ಟು ಕುರುಡನಾದ ನಮ್ಮಪ್ಪನಿಗೆ ನೀನೇ ಕಣ್ಣಾಗಿ ನಿನ್ನ ಅಂಗೈಯನ್ನು ನೋಡುತ್ತಾ ಎಲ್ಲವನ್ನೂ ವಿವರಿಸುವುದಕ್ಕೆ ಅನುಕೂಲವಾಗಲಿ ಎಂದು ವ್ಯಾಸರೂ ಅನುಗ್ರಹವನ್ನು ಮಾಡಿ ಹೌದು ನಿನಗೊಂದು ದಿವ್ಯ ದೃಷ್ಟಿಯನ್ನೂ ನೀಡಿದೆ ಪ್ರಭು. ಆ ದಿವ್ಯ ದೃಷ್ಟಿಯುಳ್ಳವನಾಗಿ ನನ್ನನ್ನು ಕೇವಲ ಗತಾನುಗತಿಕ ಕ್ರಮದಿಂದ ಅದು ಹಾಗಾಯಿತು, ಇದು ಹೀಗಾಯಿತು, ನೀನು ಮತಿಮಾಂದ್ಯವುಳ್ಳವ, ನನ್ನನ್ನು ಆಕ್ಷೇಪಿಸಲು ಯಾವ ಪ್ರಕರಣವನ್ನೇ ಆಗಲಿ ನಾವು ಸ್ಥೂಲಾವಲೋಕನ ಮಾಡಿ ಹೀಗೆಂದು ನಿರ್ಣಯಕ್ಕೆ ಬರುವುದು ಬುದ್ಧಿಯುಳ್ಳವರಿಗೆ ಯುಕ್ತವಲ್ಲ.
ಅಯ್ಯ, ನನ್ನಲ್ಲಿ ಮತಿಮಾಂದ್ಯವನ್ನು ಕಂಡೆಯ. ಸೇನಾಪತಿಗಳ ಆಯ್ಕೆಯಲ್ಲಿ, ಯುದ್ಧ ತಂತ್ರದಲ್ಲಿ, ಸೇನೆಯನ್ನು ಜತೆಗೂಡಿಸುವುದರಲ್ಲಿ ನನ್ನಲ್ಲಿ ಏನಾದರೂ ಬುದ್ಧಿಮಾಂದ್ಯ ನಿನಗೆ ಕಾಣಿಸ್ತದೆ? ಇಲ್ಲ ಪ್ರಭು. ಮತ್ತೆ ಯಾಕೆ ಸಂಜಯ, ಚಂದ್ರವಂಶದ ಪಾವನತೆಯನ್ನು ಕೇಳುವಲ್ಲಿ ನಮ್ಮ ನಾಲಿಗೆ ನೀಳವಾಗಿದೆ. ಆದರೆ ಇದರಲ್ಲಿರುವ ಹುಳುಕು ಕೊಳಕು ಹೇಳುವುದಕ್ಕೆ ನಾವು ಸಿದ್ಧರಾಗುವುದಿಲ್ಲ. ತಲೆಯನ್ನು ತಗ್ಗಿಸಬೇಕಾಗಿದೆ. ಒಂದಲ್ಲ ಒಂದು ವಿಧದಿಂದ ಚಂದ್ರವಂಶದಲ್ಲಿ ಹುಟ್ಟಿದ ಎಲ್ಲ ಅರಸರು ಶಾಪಕ್ಕೊಳಗಾದ. ಕುಳದಲ್ಲಿ ವಿಶೇಷವಾದಂತಹ ಸುಕೃತವಿತ್ತು. ಆದರೆ ಹುಟ್ಟಿದ ಅರಸರು ಆ ಪಾಪಲೇಪವನ್ನು ತೊಳೆದುಕೊಳ್ಳುವುದಕ್ಕಾಗಿ ಚಂದ್ರವಂಶವನ್ನೇ ಆರಿಸಿಕೊಂಡರು. ನಮ್ಮ ಕುಲಕ್ಕೆ ಮೂಲ ಪುರುಷ ಚಂದ್ರ, ಹೌದು, ಗುರುಪತ್ನಿಯಾದ ತಾರಾದೇವಿಯನ್ನು ಸೇರಿ ಸಂತಾನವನ್ನು ಪಡೆದರು. ಅದು ಧರ್ಮ ಅಂತ ನಿಮಗನ್ನಿಸ್ತದೆ. ನಮ್ಮ ಕುಲ ಹಾಗೇ ತಿಳಿದು ಬಂತು. ಅಶ್ವಮೇಧಗಳನ್ನು ಮಾಡಿ ಪುಣ್ಯವನ್ನು ಸಂಗ್ರಹಿಸಿ ಸ್ವರ್ಗದಲ್ಲಿ ಇಂದ್ರಾಸನವನ್ನೇರಿದ ಪುಣ್ಯಾತ್ಮನ ಅಂಶ ಹೇಳುವುದಕ್ಕೆ ನಮಗೆ ಬಹಳ ಸುಲಭವಾಗಿದೆ. ಅಶ್ವಮೇಧಗಳನ್ನು ಮಾಡಿದರು, ಸ್ವರ್ಗಾಧಿಪತಿಯೇ ಆದರು. ಅವನಿಗಲ್ಲಿ ಸತೀದೇವಿಯ ಬಯಕೆ ಉಂಟಾಯಿತು. ಪತನಗೊಂಡ, ಋಷಿ ಶಾಪಕ್ಕೆ ಒಳಗಾದ. ಯಾಕೆ? ಯಯಾತಿ ಪುಣ್ಯಾತ್ಮನನ್ನು ಹೌದು, ಶುಕ್ರ ಶಾಪದಿಂದ ವೃದ್ಧಾಪ್ಯವೊಂದಾದ. ತನಗೆ ದೇಹದ ದಾಹ ಇನ್ನೂ ಆರಿಲ್ಲ. ಆದುದರಿಂದಲೇ ತನಗೆ ಯೌವನ ಬೇಕು ಎಂದು ಕೇಳಿಕೊಂಡನು. ನಿನ್ನ ಮಕ್ಕಳಲ್ಲಿ ಯಾರು ನಿನಗೆ ಯೌವನವನ್ನು ಕೊಟ್ಟು ವೃದ್ಧಾಪ್ಯವನ್ನು ಸ್ವೀಕರಿಸುತ್ತಾರೆ ಅವರೇ ಪಟ್ಟಾಧಿಕಾರಿಗಳಾಗಲಿ ಅಂತ ಶುಕ್ರರು. ಶರ್ಮಿಷ್ಠೆಯ ಮಗನಾದ ಕೊನೆಯವನಾದಂತಹ ಗುರು ತನ್ನ ಯೌವನವನ್ನು ತಂದೆಗೆ ಕೊಟ್ಟ. ಮಗನ ಯೌವನದಿಂದ ಮಗನ ತಾಯಿಯನ್ನೇ ಕೂಡಿದವನನ್ನು ನೀವು ಪುಣ್ಯಾತ್ಮ ಅಂತ ಹೇಳ್ತೀವಿ. ಕೌರವ ಮಾತ್ರ ಮಂದಮತಿ. ಪ್ರಭು, ಶಾಂತನು ಚಕ್ರವರ್ತಿಗಳು ತನ್ನ ಹೆಂಡತಿ ಸ್ತ್ರೀಹತ್ಯೆಯನ್ನು ಮಾಡುವುದಿದ್ದರು ನೋಡಿ ತನ್ನ ಶಾಸನವನ್ನೇನೂ ಬದಲಾಯಿಸಿ ಶಿಶುಹತ್ಯೆಯನ್ನು ಮಾಡಿದವಳು ಎಂಬ ಕಾರಣಕ್ಕಾಗಿ ಬಿಡಲೂ ಇಲ್ಲ. ನಮ್ಮ ಶಿಶು ಹಸ್ತಿನಾವತಿಯ ಚಕ್ರವರ್ತಿ ನೀನು ಮಗನೇ. ನಾನು ಸಣ್ಣವನಾಗಿದ್ದಾಗಲೇ ಹೇಳಿಕೊಂಡು ಬಂದೆ. ಬಾಲ್ಯದಲ್ಲೇ ಹಸ್ತಿನಾವತಿಯ ಪ್ರಭು ನಾನು ಎಂಬ ಮನೋಭಾವ ಸ್ಥಿರವಾಗುವಂತೆ ಮಾಡಿದ ಹಿರಿಯರು. ಸಂಜಯ, ಮಧ್ಯದಲ್ಲಿ ಮತ್ತೊಬ್ಬನ ಪ್ರವೇಶವಾಗಿ ಅವನಿಗೆ ಅಧಿಕಾರವನ್ನು ನೀಡುವ ಸ್ಥಿತಿ ಹಿರಿಯರದ್ದಾದರೆ ಎಷ್ಟು ನೋವಾದೀತು. ಒಬ್ಬ ಮನುಷ್ಯನಾಗಿ ಆಲೋಚನೆ ಮಾಡಿ, ನಾನು ಮನುಷ್ಯನೇ, ರಾಗದ್ವೇಷಾದಿ ವಿಕಾರದ, ದೋಷ ರೋಷಾದಿ ಭಾವದ ಮಾನವ ಸಹಜವಾಗಿ ನನ್ನಲ್ಲಿಯೂ ಇಲ್ಲದೆ ಮತ್ತೆ ಪಾಂಡವರನ್ನು ದ್ವೇಷಿಸದೆ ನಾನೇನು ಮಾಡಿದೆ. ತಾಯಿಯ ಹೊಟ್ಟೆಯಲ್ಲಿ ಪೂರ್ಣಾವಧಿಯವರೆಗೆ ಬೆಳೆಯುವ ಭಾಗ್ಯ ನನಗಿಲ್ಲ. ಕುಂತಿದೇವಿ ಹೆತ್ತಿದ್ದಾಳೆ ಎಂಬುದನ್ನು ತಿಳಿದ ನಮ್ಮಮ್ಮ ಕಸುರಿಯಾಗಿದ್ದವಳು ಹೊಟ್ಟೆಗೆ ಪಡಿಸಿಕೊಂಡವಳು. ಪತನಗೊಂಡ ಪಿಂಡಗಳು ಈ ಮಾತ್ಸರ್ಯ ವಿರೋಧ
ನನಗೆ ವ್ಯಕ್ತಗತವಾಗಿ ತಾಯಿಯಿಂದ ಬಂದ ಬಳುವಳಿಯಲ್ಲವೇ, ಮತ್ತೆ ನನ್ನನ್ಯಾಕೆ ಮಂದಮತಿ ಎಂದು ಉಪೇಕ್ಷಿಸಿತು? ನಮ್ಮ ಕುಲದ ಸುಕೃತವನ ನಮ್ಮವರ ಪಾಪದಿಂದ ಕಿಚ್ಚಾಗಿ ವನವನ್ನು ಸುಟ್ಟಾಗಿದೆ. ಕೌರವನ ಕಾಲ ಕುಡಿದುದು ಕರಕಲಾದಂತಹ ವಿಶಾಲವಾದವನು, ಅದನ್ನೇ ಸುಕೃತವನ ಅಂತ ನಾವು ಹೇಳ್ತೇವೆ. ಅದು ಉಳಿದಾದ ಏನು ಉಳಿದೀತು? ಜಯಾಂಗನೆಯಾದರೂ ನನ್ನ ಬಲಿಷ್ಠವಾದ ಬಾಹುಗಳಲ್ಲಿ ಔತಿ ಹಿಡಿದಾಗ ನಿಲ್ಲಬಲ್ಲಳು ಎಂದು ನಂಬಿದರೆ ಜಾರಿ ಜಾರಿ ಆ ಕಡೆಗೆ ಸಾಗುತ್ತಿದ್ದ. ಇದನ್ನೆಲ್ಲ ಸ್ವಲ್ಪ ಹೊತ್ತು ಮನನ ಮಾಡಿದರೆ ಕಾರಣವೇನೆಂದು ನಿನಗೂ ಅರ್ಥವಾಗುವುದಕ್ಕೆ ಸಾಧ್ಯ. ಯಾವುದು ನಮ್ಮ ಕಣ್ಣುಗಳಿಗೆ ಗೋಚರಿಸುವುದಿಲ್ಲವೋ ಅದನ್ನಲ್ಲವೇ ನಾವು ವಿಧಿ, ಅದೃಷ್ಟ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಿರುವುದು. ವಿಧಿಯ ಬರಹವನ್ನು ಮೀರುವುದಕ್ಕೆ ಪ್ರತಿಭಾವಂತರಿಗೂ ಆಗುವುದಿಲ್ಲ, ಪಂಡಿತನಿಗೂ ಆಗುವುದಿಲ್ಲ, ವಾಕ್ಪಟುವಿಗೂ ಆಗುವುದಿಲ್ಲ. ಸಂಜಯ ಪ್ರಭು, ವಿಧಿ ಬರೆದಾದಿಯಕ್ಕರ ತಿನ್ನು ಪ್ರತಿಕೂಲಾದಿಯುಂಟೆ. ಇದನ್ನೆಲ್ಲ ಹೇಳುತ್ತಿದ್ದಂತೆ ಕೇವಲ ಪಲಾಯನವಾದಿಯಾಗಿ ಎಲ್ಲವನ್ನೂ ವಿಧಿಯ ತಲೆಯ ಮೇಲೆ ಹೇಳಿ ಕೌರವನು ಕಣ್ಣೀರು ತುಂಬಿದ ಎಂದು ಭಾವಿಸಿದೆ. ಛಲವಂತಂಕನ ಈ ಪ್ರಪಂಚದಲ್ಲಿ ಲಕ್ಷ್ಮಿ ಸ್ಥಿರವಾಗುವುದು ಸಮರ್ಥರಿಗೆ ಅವರ ಜೊತೆಯಲ್ಲಿರ್ತಾಳೆ ಎಂದು ನಂಬಿ ಬದುಕಿ ಬಂದವ. ದೈವಂ ವಿಹಾಯ ನಿಹ ಪೂರ್ವ ಪೌರುಷಮಾತ್ಮಶಕ್ತಿಯ ಯತ್ನೇ ಕೃತಿ ಯದಿನ ಸಿದ್ಧತೆ ಕೊಟ್ಟರು. 7 ದೋಷಗಳಿವೆ, ಇದನ್ನೇ ಹುಡುಕುತ್ತಿದ್ದೇನೆ. ಎಲ್ಲವೋ ಎಲ್ಲವೋ ಸಂಜಯ, ಎಲ್ಲವೋ ಸಂಜಯ, ಏನ ಬೇಳಲಿ ನಿನಗೆ ಎಲ್ಲವೋ ಸಂಜಯ ಕೇಳು, ಏನೋ ಬೇಡಲಿ ನಿನಗೆ, ಏನೋ ಬೇಡಲಿ ನಿನಗೆ. ತಲೆಯ ಕಡಿವ ಹರಿಭವನು ತೆಗೆವಿಲ್ಲ ಸರ್ಜನವನು ನೋಡು. ಎಲ್ಲವ ಸಂಜಯಕ್ಕೆ ಹೇಳು, ಏನ ಬೀಳಲಿ ಸಂಜಯ ಪ್ರಭು, ನಿನಗೆ ಸಮಾಧಾನವಾಗುವುದಕ್ಕೆ ಯಾವ ರೀತಿಯಿಂದ ಉತ್ತರಿಸ ನನಗೆ ನನ್ನ ಅಂತರಂಗವೇನು ಎಂಬುದು ಈಗ ನಿನಗೆ ತಿಳಿದಿರುವುದು. ಸಂಜಯ ಪ್ರಭು, ನಾಳೆಯ ದಿನ ಪಾಂಡವರ ಶಿರವಳಿ ನಾನು ಸಮಾಧಾನಗೊಳ್ಳುತ್ತೇನೆ. ನರನ ಶಿರವಳಿದು ಆತ್ಮೀಯನಾದ ಕರ್ಣನ ಆತ್ಮಕ್ಕೆ ಶಾಂತಿ
ಆದ್ರೆ ಭೀಮ ಇದ್ದಾನಲ್ಲ, ಅವನ ಉದರವನ್ನು ಹೀಳಿ ನನ್ನ ತಮ್ಮಂದಿರನ್ನು ತೆಗೆದು ತೋರಿಸ್ತೀನಿ. ಮಿಕ್ಕ ಭಟರನ್ನು ಮಾರಿಗೆ ಔತಣವಾಗಿ ಕೊಡದಿದ್ದರೆ ನಾನು ಧೃತರಾಷ್ಟ್ರ ಕುಮಾರನಲ್ಲ, ಗಾಂಧಾರಿ ನಂದನನಲ್ಲ. ಅಲ್ಲಿವರೆಗೆ ಉಳಿಯುವ ಉಪಾಯ ಇದೆ ಪ್ರಭು. ಇದೆ ಸರೋವರ ಒಂದು ಇಲ್ಲಿಗೆ ಇದೆ ಸರೋವರ ಒಂದು ಇಲ್ಲಿಗೆ ಧೈರ್ಯವನ್ನು ತಾರತಮ್ಯರಿಪೇಳು ತಂದೆ ಗತಿ ಧೈರ್ಯವನ್ನು ತಾರತಮ್ಯರಿಪೇಳು ಇಂದು ಜನನಿಗೆ ದೃಢದು ಇನಿತೆಲ್ಲ ತಿಳು ಇಂದು ಜನನಿಗೆ ದೃಢದು ಇನಿತೆಲ್ಲ ತಿಳುವೋ ಧೈರ್ಯವನ್ನು ಅಳುವುದು ಸಿರೆ ನೀನು ತರುಣಿಗತಿ ಧೈರ್ಯವನ್ನು ತಳುವುದು ಸಿರೆ. ಜಲಸ್ತಂಭನ ವಿದ್ಯೆಯನ್ನು ತಿಳಿದುಕೊಂಡಿದ್ದೀನಿ. ನಾಳೆಗಾದರೂ ಬಲದೇವನ ಆಗಮನವಾದೀತು. ಪೂಜಾಂಗುಲದ ತನಕ ಬಂದಿರುವನೆಂದು ಸುದ್ದಿ ಬಂತು. ಆತನು ಬರುವವರೆಗೆ ಸಮಯವನ್ನು ಕಳೆಯಲೇಬೇಕು. ಸಮೀಪದಲ್ಲಿ ವೈಶಂಪಾಯನ ಸರೋವರ, ಅದರಲ್ಲಿ ಮುಳುಗಿದ್ದು ಈ ದಿನವನ್ನು ತರಿಸಿ ಹೆದರಿ ಹೋಗುತ್ತಿರುವ ಸಮಯ ಕಾಯಲೇಬೇಕಂತ ನನಗಾಗಿ ಏನು ಮಾಡುವುದಕ್ಕೂ ಸಿದ್ಧರಾಗಿ ಧರ್ಮ ಧರ್ಮ ಆ ಕಡೆಗೆ ಲಕ್ಷ್ಯ ಕೊಟ್ಟು ನನ್ನ ಸ್ಥಿತಿ ಹೀಗಾಗಿದೆ ಎಂದು ತಿಳಿದರು. ಎದೆಯೊಡಿದು ಧೈರ್ಯ ಹೇಳು, ಸುಯೋಧನ ಚೆನ್ನಾಗಿದ್ದೇನೆ, ಜಯ ಪಡೆಯುವ ಪ್ರಯತ್ನದಲ್ಲಿದ್ದಾನೆ. ಯುದ್ಧ ಭೂಮಿಗೆ ಬರುವಾಗ ಗಾಂಧಾರಿ ದೇವಿಯ ಪಾದಕ್ಕೆರಗಿ
ಅಮ್ಮ ಹರಸು ಎಂದು ಎಲ್ಲಿ ಧರ್ಮವೋ ಅಲ್ಲಿ ಜಯ ಮೊದಲಿನ ಆಶೀರ್ವಾದ. ಯುದ್ಧ ಭೂಮಿಯಲ್ಲಿ ಧರ್ಮಾತಿಕ್ರಮಣ ಕೌರವನಿಂದ ಆಗಿಲ್ಲವೆಂದು ಸರ್ವಸ್ವಾರ್ಪಣ ಮಾಡಿ ನನಗಾಗಿ ಕಾಲಿರುವವಳು ಕಾದು ನನ್ನ ಮಡದಿ ಜಯಾಂಗನೆಯನ್ನು ಸವತಿಯಾಗಿ ತರುವುದಕ್ಕೆ ಸುಯೋಧನ ಸಾಗಿದ್ದಾನೆ. ಅವನನ್ನು ಹಿಡಿದುಕೊಳ್ಳುವುದಕ್ಕೆ ಸಿದ್ಧಳಾಗಿರುವುದು ಅರಮನೆಯ ಜನಕ್ಕೆಲ್ಲ ನನ್ನ ಪ್ರತಿಜ್ಞಾವಾಕ್ಯಗಳನ್ನು ಸ್ಪಷ್ಟ. ಸಂಜಯ್ ಪ್ರಭು, ನಿನ್ನ ತೊಡೆಯಲ್ಲಿ ನೀವು ನನ್ನನ್ನು ಕೈ ಹಿಡಿದು ನಡೆಸಿ ಹಿರಿಯನಾಗಿ ಉಪದೇಶವನ್ನು ಎಲ್ಲವನ್ನು ಪಾಂಡವರ ವೈಭವವನ್ನು ನೀನು ವಿವರಿಸಿದಾಗ ಸಭೆಯಿಂದ ನೂಕಿರೆಲವು ನಾನೆಂತ ಕ್ಷುದ್ರ ಪ್ರಭು, ಹೃದಯಾಳುವಾದ ನನ್ನನ್ನು ಕ್ಷಮಿಸಿದ್ದೇನೆ. ಕಳೆದು ಹೋದಂತಹ ಘಟನೆಗೆ ಇನ್ನು 10 ಫಲವಿದೆ. ಕಳೆದು ಹೋಗಿದ ಆ ಸಂದರ್ಭ ಆಗಿತ್ತು ಪ್ರಭು. ಬದುಕಿ ಉಳಿದರೆ ಹಸ್ತಿನಾವತಿಯ ಅಲ್ಲ ಭರತಖಂಡದ ಚಕ್ರವರ್ತಿಯಾಗಿ ಕಾಣಿಸುತ್ತೆ. ಆಗಲಿ ನಾನು ನಿನ್ನನ್ನು ನೋಡುತ್ತಿರುವ ಕೊನೆಯ ಭಾಗ. ಪ್ರಭು ಭೀಮಸೇನನ ಬೇಹಿನ ಕೃತ್ಯ ಅಲ್ಲಲ್ಲಿ ಸಂಚರಿಸಿ ನಾನೀ ಸರೋವರದಲ್ಲಿ ಅಡಗಿರು ಯಾರಿಗೂ ಬಂದು ನೋಡಿದರೆ ಒಳದಿಂದೆದ್ದು ಹೋದಂತೆ ಭಾಸವಾಗಿದೆ. ದಾರಿಯೇ ಬಹಳ ಕಷ್ಟಕರವಾದ್ದು. ಕೊನೆಗೂ ದ್ವೈಪಾಯನ ಸರೋವರದ ಬಳಿಗೆ ಬಂದಿದ್ದೇವೆ. ಏನ್ ಆಶ್ಚರ್ಯವೋ ಏನಿದು? ಒಟ್ಟಿನ ಮೇಲೆ ಕೆಲಸವೆಲ್ಲ ಹಾಳಾಯಿತೋ ಹೇಗೆ? ಇದು ಸರೋವರ. ಹೌದು. ಈ ಸರೋವರದಿಂದ ಬಹುಶಃ ಇಷ್ಟೊತ್ತಿನಲ್ಲಿ ನಾವು ಮಾತನಾಡಿ ಬರುವ ಆ ಹೊತ್ತಿನಲ್ಲಿ ಈತನು ಎದ್ದು ಹೋಗಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಈ ಒದ್ದೆ ಹೆಜ್ಜೆ ನೋಡಿ. ಎದ್ದು ಹೋದ ಹೆಜ್ಜೆ ಕಾಣ್ತದೆ. ಇನ್ನೇನು ಮಾಡುದು? ಬೇರೆ ಎಲ್ಲಿಗೆ ಮುಟ್ಟಿದ್ನೋ ಇಷ್ಟು ಹೊತ್ತಿಗೆ ಆತನು. ಧರ್ಮರಾಯ, ಎಲ್ಲವನ್ನೂ ನೀನು ಸತ್ಯ ಅಂತ ಭಾವಿಸಿಕೊಳ್ಳುವವ. ಹೌದು. ಅವ ಕುಹಕಿ ಕೌರವ. ನಿನ್ನನ್ನು ವಂಚಿಸುವುದಕ್ಕಾಗಿಯೇ ಈ ರೀತಿಯಾದಂತಹ ದಾರಿಯನ್ನು ಆತ ಕಂಡು ಹಿಡಿದಿದ್ದಾನೆ. ನೀರಿಗೆ ಇಳಿದಂತಹ ಹೆಜ್ಜೆ ಕಾಣಿಸುವುದಿಲ್ಲ. ನೀರಿನಿಂದ ಎದ್ದು ಹೋದಂತಹ ಹೆಜ್ಜೆಗಳ ಗುರುತು ಮಾತ್ರ ಕಾಣಿಸ್ತದೆ. ಇಳಿಯುವಾಗ ಕಾಲು ಒದ್ದೆ ಆಗಿರುವುದಿಲ್ಲ. ಇಲ್ಲ, ಕುಡಿ ಧೂಳು ಮಾತ್ರ ಅಂಟಿಕಿರ್ಬೋದು. ಹೌದು. ಅದು ನೆಲದಲ್ಲಿ ಅಚ್ಚೊತ್ತುವುದಿಲ್ಲ ತಾನೆ. ಅದನ್ನು ಬಹಳ ಪ್ರಾಜ್ಯತೆಯಿಂದ ಜಲದಿಂದ ಮೇಲೆತ್ತಿದ ಆ ಒದ್ದೆ ಹೆಜ್ಜೆ ಕಾಣ್ತದೆ. ತರ್ಕಿಸಿಕೊಂಡೇ ಆತ ನೀರಿಗಿಳಿದವ. ಹೇಗೆ? ನೀರಿನಲ್ಲೇ ಇದ್ದಾನೆ. ಇದಕ್ಕೆ ಪಿಶಾಚ ಹೆಜ್ಜೆ ಎಂಬ ಹಾಗೆ ಹೆಸರು. ನಿನ್ನನ್ನು ವಂಚಿಸುವುದಕ್ಕಾಗಿ ಈ ರೀತಿ ಮಾಡಿದ್ದಾನವ. ನೀರಿನಿಂದ ಎದ್ದು ಹೋಗಿರಬೇಕು ಅಂತ ನೀನು ಭಾವಿಸಿಕೊಳ್ಳಬೇಕು ಎನ್ನುವುದೇ ಆತನ ಪ್ರಧಾನವಾದಂತಹ ಉದ್ದೇಶ. ಆದ್ರಿಂದ ಏನು ಯೋಚನೆ ಮಾಡಬೇಡ. ನೀರಿನಲ್ಲಿರುವಂತಹ ಅವನನ್ನು ಮೇಲಕ್ಕೆ ಬರುವಂತೆ ಕರೆಯಬೇಕು. ಅದಕ್ಕೆ ನೀನೇ ಆಗಬೇಕು. ಮೊದಲು ಕರೆದು ಬಿಡು ನೋಡೋಣ. ಇವರೆಲ್ಲ ಈ ಜೀವಮಾನದಲ್ಲಿ ಇಷ್ಟು ಸಮಯ ಕಲ್ತದ್ದು ಇಂಥದ್ದೇ. ನನಗೆಲ್ಲಿ ಗೊತ್ತಾಗ್ಬೇಕು? ಇದು ನಾನು ಕರೀಬೇಕು. ನೀನೇ ಕರೆಯುವುದೇ ಅಪ್ಪಣ್ಣ. ಕೇಳು ಗೌರವ ಪುತ್ರ ಸುಯೋಧನ, ಏನಿದ್ರು ನೀನು ನನಗೆ ಸೋದರನೇ ಹೊರತು ಬೇರೆ ಯಾರೂ ಅಲ್ಲ. ಯುದ್ಧ ಬೇಡ ಅಂತ ನಿನ್ನ ಮನಸ್ಸಿನಲ್ಲಿ ನೀನು ತೀರ್ಮಾನಕ್ಕೆ ಬಂದಿದ್ರೆ ನಾವು ಬೇರೆ ದಾರಿ ಹುಡುಕೋಣ.
ನಿನ್ನ ಮುಖ ನೋಡದೆ ನೀನು ಅಡಗಿರುವುದು ನನ್ನ ಮನಸ್ಸಿಗೆ ಖಂಡಿತವಾಗಿಯೂ ಸಮಾಧಾನ ತರುವುದಿಲ್ಲ. ಆದ್ರಿಂದ ಒಂದು ಸಲ ನನ್ನಲ್ಲಿ ಒಂದೇ ಒಂದು ಮಾತನಾಡುವುದಕ್ಕೆ, ಮುಖ ಕೊಡುವುದಕ್ಕೆ ಈ ನೀರಿನ ಮೇಳಕ್ಕೆದ್ದು ಬಾ ಸೋದರ. ಧರ್ಮರಾಯ, ನಿನ್ನ ಮೆಲು ನುಡಿ ಅವನಿಗೆ ಪಥ್ಯ ಆಗಲಿಲ್ಲ, ಆದ್ರಿಂದ ನೀನು ಕರೆದ್ರೆ ಆಗ್ಲಿಕ್ಕಿಲ್ಲ. ಕರೆಯಬೇಕಾಗಿದ್ರೆ ಈ ಪಾರ್ಥ ಆಗಬೇಕು. ಅವನೇ ಕರೆಯುತ್ತೇನೆ ಸ್ವಾಮಿ. ಚಂದ್ರವಂಶದಲ್ಲಿ ಹುಟ್ಟಿದಂತಹ ನೀನು ಹಣ ಹೇಡಿಯಂತೆ ಸರೋವರದಲ್ಲಿ ಅಡಗಿ ಕುಳಿತಿದ್ದೀನೋ, ಹಿಂದಕ್ಕಾದ್ರೂ ಕೂಡ ಹೋಗಬೇಕಾಗಿ ನಮ್ಮನ್ನು ಅಡಗಿನಾಲಯದಲ್ಲಿ ಸುಡುವುದಕ್ಕೆ ಪ್ರಯತ್ನ ಪಟ್ಟೆ. ಜೀವಂತವಾಗಿರುವಂತೆ ನಮ್ಮ ಸ್ಥಿತಿಯನ್ನು ಮಾಡಿದವನು ನೀನು. ಈಗ ಪಾಂಡವರು ಅಂತ ನಾವು ನಿನ್ನ ಸ್ಥಿತಿ ಮಾಡುವುದಕ್ಕೆ ಬಂದಿದ್ದೇವೆ. ಅರ್ಜುನ, ನೀನು ಪಾರ್ಥಿವರಲ್ಲಿ ಅಗ್ರಗಣ್ಯ. ಆದ್ರೆ ಈಗ ತರದದ್ದು ಏನು ಪ್ರಯೋಜನ ಆಗಲಿಲ್ಲ. ನಕುಲ ಕರೆದು ಬಿಡುವ. ಏನು ಮಾಡಿದೆಯೋ? ಕ್ಷತ್ರಿಯರು ಮಾಡಬಾರದಂತಹ ಕೆಲಸವನ್ನು ಮಾಡಿ ಗುರುಕುಲಕ್ಕೆ ಅಪಮಾನವನ್ನು ಮಾಡಿದ್ದೇನೋ? ಅನೇಕ ಮಂದಿ ವೀರರನ್ನು, ಗುರು ಹಿರಿಯರನ್ನು, ಮಕ್ಕಳನ್ನು ಕೊಲ್ಲಿಸಿ ಈಗ ಜೀವಗಳ್ಳರಾಗಿ ನೀರಿನಲ್ಲಿ ಅಡಗಿದ್ದೇನೋ? ಇದು ನಕುಲ ಕರೆಯುತ್ತಿದ್ದೇನೆ. ಮೇಲೆ ಬಾ. ನಿನ್ನ ಆದರ್ಶವು, ಅಭಿಮಾನವು, ಛಲವು ಎಲ್ಲಿಗೆ ಹೋಯಿತು? ವೀರ ಪುರುಷನಂತೆ ಹೋರಾಡು. ನಮಗೆ ಅವಕಾಶ ಕೊಡು. ನಿನ್ನ ಕರೆಯಲ್ಲಿ ಗಂಡು ಗರ್ವದ ಸಗಾಡಿಕೆ ಇತ್ತು, ಆದ್ರೆ ಅದು ಪ್ರಯೋಜನ ಆಗುವುದಿಲ್ಲ. ಸಹದೇವ, ಶಕ್ತಿ ಸಾಮರ್ಥ್ಯ ಇದ್ದರೆ ಬಹಳ ಯುದ್ಧ ಮಾಡು. ಸಹದೇವ, ಆ ಸುಯೋಧನ ಮೇಲೆ ಬರಲಿಲ್ಲ. ನಿನ್ನ ಕರೆಗೆ ಏನಾಯ್ತು ಗೊತ್ತು? ಕಪ್ಪೆಯನ್ನು ಚಂದನೆ ಮೇಲಕ್ಕೆ ಜಿಗಿಯಿತು. ಏನು ಪ್ರಯೋಜನ ಆಗಲಿಲ್ಲ. ಏನಾದ್ರೂ ಪ್ರಯೋಜನ ಆಗಬೇಕು ಅಂತಾದ್ರೆ ಭೀಮಸೇನನೇ ಆಗಬೇಕು. ಬಿಸಿ ಆಗದ ಬೆಂಡಕ್ಕಾಗುವುದಿಲ್ಲ. ಬಿಸಿ ಮುಟ್ಟಿಸಬೇಕಾದ್ರೆ ನೀನೇ ಮನೆ ಮತ್ತು ನಡೆಸಬೇಕು.
ಸಲಿಲ್ಲದೊಯ್ಯಾದಗೆ ಸುಮ್ಮನೆ ಮುಳುಗಿ ಸಲಿಲ್ಲದೊಯ್ಯಾದಗೆ ಸುಮ್ಮನೆ ಮುಳುಗಿ ಸುಲಿಜೆಯ ಧ್ರುಪದಯ ತೀರಯ ಬಡ ಬಡ ಸುಲಿಜೆಯ ಧ್ರುಪದಯ ತೀರಯ ಬಡ ಬಡ ಎಲ್ಲ ಎಲ್ಲ ಛೇತ್ರಪತುಲ ಗೋರಿ ಚಂದ್ರವಂಶದಲ್ಲಿ ಹುಟ್ಟಿದವರೆಲ್ಲ ಕ್ಷತ್ರಿಯ. ಆ ವಲಯು ಚಂದ್ರವಂಶದಲ್ಲಿ ಉಳಿದಂಥ ಕುಂದಿ ನೃಪ ಕುಲ ಕುಂದಿಯ ರಣಶಾಲಿಯಾಗಿ ನೀನೊಳಗೆ ಒಳಗಿರುವೆಯ. ಏಳು ಮೇಲೆ ನನ್ನನ್ನ ಧರ್ಮರಾಯರು ಇದ್ದವರೇ ಕಲವಿನ ಜೂಜಾಡುವುದರ ಮೂಲಕವಾಗಿ ಮತ್ತೊಮ್ಮೆ ವನವಾಸ ಕಟ್ಟುವುದಕ್ಕಾಗಿ ಪ್ರಯತ್ನ ಮಾಡ್ತೀಯ. ಸಲಿಲದಲ್ಲಿ ನೀರಿನಲ್ಲಿ ಉಳಿದಿರುವೆಯಲ್ಲ, ಯಾರ ಭಯವೂ ಆಗಿಲ್ಲ ಎನ್ನುವ ಹಾಗೆ ಭಾವಿಸಿದೆ. ನಮ್ಮ ಇವರ ಯಜ್ಞ ಮಡದಿಯಾದಂತಹ ಅಜ್ಜಾಲೈ ಅಜ್ಜ ಹೊಸ ಸೀರೆಯನ್ನು ಬಂದಿದ್ದಾರೆ. ಈ ಸಲ ನಿನ್ನನ್ನು ಸುಲಿಸುವುದಕ್ಕೆ ಬೇರೆ ಯಾರು ಜನ ಇಲ್ಲ, ನೀನೇ ಹಿಡಿಯಲೇಬೇಕಷ್ಟೇ. ಸೀರೆಯನ್ನು ಸುಲಿಸು, ಸುಲಿ ಬಾ. ಮಡದಿಯಲ್ಲಿ ಏನು ಹೇಳಿ ಬಂದಿರುವೆ, ನಾಳೆಯ ದಿನ ಮುಖ ನೋಡ್ತೇನೆ ಅಂತ ಹೇಳಿ ಬಂದೆಯನು. ಅಪ್ಪನ ಮುಖವನ್ನು ಕಣ್ಣೀರನ್ನು ಬರೆಸುತ್ತೇನೆ ಅನ್ನೋ ಹಾಗೆ ಹೇಳಿ ಬಂದೆಯ. ಆದರೆ ನನ್ನ ಕಣ್ಣಿಗೆ ಬಿದ್ದ ಮೇಲೆ ತಪ್ಪಿಸಿಕೊಂಡು ಹೋಗುವ ಹಾಗಿಲ್ಲ. ಯಮನಾಲಯಕ್ಕೆ ಕಳಿಸುವಂತಹ ಪ್ರತಿಜ್ಞೆ ಮಾಡಿದ್ದಾರೆ. ನೀರಿನಿಂದ ಮೇಲವ ಬಾಯುದ್ಧ ಮಾಡು. ಬಾಯಿಗೆ ಔಷಧ ಉಂಟು, ಗದೆಯಿಂದ ನೀರಿನ ಬಲವಾಗಿ ಸ್ವಲ್ಪ ಸುಮ್ಮನೆ ಇರ್ತೀಯ. ಸುಯೋಧನ ಬಂದಿರ 5 ಜನ ಒಟ್ಟಾಗಿ ಬಂದಿಲ್ಲಪ್ಪ, ಹಾಗಾಗುವುದಿಲ್ಲ. ಬಹುಶಃ ನಿನಗೆ ಯುದ್ಧದ ಸುದ್ದಿಯೇ ಬೇಡವಾದೀತು ಅಂತ ನಾನು ಎಣಿಸಿದ್ದು. ಆದ್ರೆ ಯುದ್ಧಕ್ಕೆ ಬನ್ನಿ ಅಂತ ಆಹ್ವಾನಿಸ್ತೀಯ, ತರವಲ್ಲ.
ಒಮ್ಮೆಗೆ ನಾವು 5 ಮಂದಿಗಳು ನಿನ್ನ ಮೇಲೆರಗುದಲ್ಲ. ನಿನಗಿನ್ನು ಯುದ್ಧಾಪೇಕ್ಷೆ ಇದೆ ಅಂತಾದ್ರೆ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬನನ್ನು ಆರಿಸಿಕೊ, ನಾನು ಒಪ್ಪಿಕೊಳ್ತೇನೆ. ಯಾರಾದ್ರೂ ಆದಿತ್ತು ನಿನ್ನಲ್ಲಿ ಯುದ್ಧ ಮಾಡಿ ನೋಡುವ ಹೇಗಾಗ್ತದೆ ಅಂತ. 5ರಲ್ಲಿ ಒಬ್ಬನನ್ನು ಐಕ್ಯ ಮಾಡಿ ಅವ ಸೋತ್ರೆ ನಿನಗೆ ರಾಜ್ಯ, ನಿನಗೆ ಯುದ್ಧದ ಇತ್ಯರ್ಥ ಆದ ಹಾಗೆ. ಮೊದಲಿನಂತೆ ನಕುಲನನ್ನು, ಏನು ಸಹದೇವನನ್ನು, ನಿನ್ನ ಇಚ್ಛೆ, ನಿನ್ನನ್ನು ಕರೀತ್ಯಾ? ನೀನು ಬೇಕಾ? ನಿನ್ನಯ ಬಹುಹೇನು ನಿನ್ನಯ ಬಹುಹೇನು ನಿನ್ನಯ ಬಹುಹೇನು ನಿನ್ನಯ ಬಹುಹೇನು ಮಾರುತಿ ನಿನ್ನಯ ಬಹುಹೇನು ನಿನ್ನಯ ಬಹುಹೇನು ನಿನ್ನಯ ಬಹುಹೇನು ಮಾರುತಿ ನಿರೀಕ್ಷಿಸೆನು ನಿರೀಕ್ಷಿಸೆನು ಸನ್ನವ ಅರ್ಜುನ ಅರ್ಜುನ ಸನ್ನವ ಅರ್ಜುನ ಚಿನ್ನರು ಯಮಳರು ಚಿನ್ನರು ಯಮಳರು ಚಿನ್ನರು ಯಮಳರು ಚಿನ್ನರು ಯಮಳರು ಚಿನ್ನರು ಯಮಳರು ಎನ್ನಿ ಭೀಮನ ಎದ್ದೆದಿರಿಗೆ ಬೀಳು ಎನ್ನಿ ಭೀಮನ ಎದ್ದೆದಿರಿಗೆ ಬೀಳು ಸಣ್ಣ ಅರ್ಜುನ ಚಿನ್ನರು ಯಮಳರು ಎನ್ನಿ ಭೀಮನ ಎದ್ದೆದಿರಿಗೆ ಬೀಳು ನಿನ್ನಯ ಬಲುಹೇನು ನಿನ್ನಯ ಬಲುಹೇನು ಮಾರುತಿಯನ್ನು ನಿರೀಕ್ಷಿಪೆನು ನಿರೀಕ್ಷಿಪೆನು ಸಣ್ಣವು ಅರ್ಜುನ ಚಿನ್ನರು ಯಮಳರು ಎನ್ನಿ ಭೀಮನ ಎನ್ನಿದರಿಗೆ ಬಿಡು ನಿನ್ನಯ ಬಲುಹೇನು ನಿನ್ನಯ ಬಲುಹೇನು ಏಕರ ಯುದ್ಧದಲ್ಲಿ ಮಾತ್ರೇಶ್ವರನನ್ನು ಮಡುಗಿ ಆ ದೊಡ್ಡಷ್ಟು ನಿನಗೆ. ಆದರೆ ನಿನ್ನ ಬಲಾಢ್ಯತೆ ಏನೆಂದು ನನಗೆ ಚೆನ್ನಾಗಿ ಗೊತ್ತು. ಹೌದಾ? ಕರ್ಣನಿಂದ ಹೊಡೆತಗಳನ್ನು ತಿಂದು ಬಿಡಾರಕ್ಕೆ ಓಡಿದವನೇ, ಕಂಕರಾಗಿ ಮತ್ಸ್ಯನಲ್ಲಿದ್ದವನೇ. ನಿನ್ನ ಬಲುಹೀನ ಗದಾಯುದ್ಧನಾದ ಈ ಸುಯೋಧನಲ್ಲಿ ಎದುರಿಸುವುದಕ್ಕೆ ನೀನು ಅಲ್ವಾ? ನಾನಾಗ್ಲಿಕ್ಕಿಲ್ಲ ಅಂತ ಅರ್ಜುನ ಅದಿತ್ತು ಆದಿ ಯುದ್ಧಕ್ಕಲ್ಲ, ಊರ್ವಶಿಯ ಶಾಪವು ನಿನ್ನ ಪಾಪವು ಅರೆವೆಣ್ಣಾಗಿ ತಿಂಕೋಬೇಡ. ಅಲ್ಲ, ಎರಡೂ ಸೇರಿ ಅಂದ್ರೆ ಎರಡೂ ಸರಿಯಾಗಿ ಗೊತ್ತಿಲ್ಲ. ನಿನ್ನನ್ನು ತಿರಸ್ಕರಿಸುವುದಲ್ಲ, ದಲಂಜಯ ನೀನು ಕಾಪವಿಕೆಯಲ್ಲಿ ನಿಪುಣ, ನಿನಗೆ ಪ್ರಶಸ್ತಿಯೂ ಹಾಗೆ. ಆದರೆ ನನ್ನಿದಿರು ಹೋರಾಟ ಸಣ್ಣ ಮಾತ್ರೀ ಎಲ್ಲಾದರೂ ಕುದುರೆಗಳಿದ್ದಾವಂತ ನೋಡಿ, ಯಾಕೆ? ಹಸುಗಳಿದ್ದಾವಂತ ನೋಡಿ ರಕ್ಷಣೆಗೆ.
ನಿಮಗೆ ನೀವು ಸಾಕುವ ಹಸುಗಳನ್ನೇ ರಕ್ಷಿಸುವುದಕ್ಕಾಗುವುದಿಲ್ಲ. ದನಗಳನ್ನು ಕಾಯೋ, ಕುದುರೆಗಳನ್ನು ನೋಡಿಕೊಳ್ಳು, ಯುದ್ಧ ನೀವು ಸಣ್ಣವರು, ಬಲೇ ಚಿನ್ನ. ನಿಮಗೆ ಲೋಕಾನುಭವ ಬಹಳ ಕಡಿಮೆ. ಎಲ್ಲ ಇವನ ದುರ್ಬುದ್ಧಿ. ನಿಮ್ಮನ್ನು ಕೊಂದು ಬಿಡೋಣ ಅಂತ ಒಂದೇ ಯೋಚನೆ. ಆದರೆ ಸುಯೋಚನ ಉದಾಡಿ ಇವನಿದ್ದಾನಲ್ಲ, ಈ ಗಾಡಿಗೆ ಹುಟ್ಟಿದವ ಪಾಕಶಾಸ್ತ್ರ ನಿಪುಣ. ಈ ಭೀಮನನ್ನು ನನ್ನಿಡಿದು ಯುದ್ಧಕ್ಕೆ ಕಳುಹಿಸೋ. ಯಾಕೆ ಅವನೇ ಬೇಕು? ಈ ಸಮಯದಿ ಬಂದು ಕಲಿಸದೆ ಕಟಾಸುರವಾರ ಭಾಷೆಯ ರೀತಿಯನು ಎನ್ನನು ಧಾತಿಪೆಯನು ದೀಪನು. ಈ ಸಮಯದಿ ಬಂದು ಕಲಿಸದೆ ಕಟಾಸುರವಾರ ಉಲ್ಲಾಸವ ಧೋರಣೆ ಭಾಷೆಯ ರೀತಿಯನು. ಹೆಂಡತಿಯಾದ ಪಾಂಚಾಲಿಗೆ ಭಾಷೆಗಟ್ಟವನಲ್ಲಿ ನನ್ನನ್ನು ಘಾಟಿಸ್ತೇನೆ. ನಾನು ಮರೆತಿಲ್ಲ. ಆದುದರಿಂದ ಭೀಮನನ್ನು ಕಳುಹಿಸು. ಇವನ ಉಲ್ಲಾಸವು, ಇವನ ಉನ್ಮಾದವು, ಇವನ ಕಟ್ಟಾಸ್ತನವು ನಾನು ಪರೀಕ್ಷಿಸ್ತೇನೆ. ಯಾಕೆ ಹೀಗೆ? ಪಾಂಡವರನ್ನೆಲ್ಲ ಉಳಿಸಿ ಕೌರವರ ನಾಶ ಮಾಡ್ತಾ ಬಂದಿಯಲ್ಲ. ಅಲ್ಲ ನೀ ರೀತಿ ನುಡಿ ಬಾರಿ ಪಕ್ಷವನ್ನು ಮಾಡಲು ದುರದು ಜನ ಇನ್ನ ಮರಳು ಹೆಚ್ಚು ನಮಗೇನು ನೋಡಿ ಮುನ್ನಿ ಮಾರಿಂದ ಅಣ್ಣ, ನೀನು ಹೀಗೆ ಹೇಳುವುದು? ನಿನ್ನ ತಮ್ಮನಲ್ಲವೇ ನಾನು? ನನ್ನಂತಹ ಮೋಸ ಮಾಡ್ತೇನೆ? ಮೋಸ ಮಾಡಿದ್ದೀನಿ ನಾನೇನು ಮೋಸ ಮಾಡಲಿಲ್ಲ. ನಾವು ಪಕ್ಷ ಭೇದವನ್ನು ಮಾಡಿದ್ರೆ ಸುರರು ಖಂಡಿತವಾಗಿಯೂ ನಮ್ಮನ್ನು ನಿಂದಿಸ್ತಾರೆ.
ನಾಶ ಆಯ್ತಲ್ಲ. ನಾನು ಎಡೆ ಮಾಡಿ ಕೊಡುವವನಲ್ಲ. ಪಾಂಡವರು ಬೇರೆಯಲ್ಲ, ಕೌರವರು ಬೇರೆಯಲ್ಲ, ನಮಗೆ ಇತ್ತಂಡದವರು ಸಮಾನರು. ಆಮೇಲೆ ಪಾಂಡವರಲ್ಲಿ ಹೊಟ್ಟೆ ಭೀಮನಿಗೆ ಸಾಯ್ಬೋಯ್ತಲ್ಲ. ಒಂದು ಸತ್ಯ ಹೇಳುತ್ತೇನೆ, ಅರ್ಜುನಿಗೆ ಸಾಯ್ಬೋದಿತ್ತಲ್ಲ. ಈ ಭೂಮಿಯಲ್ಲಿ ಧರ್ಮ ಮಾಡಿದವರು ಮಾತ್ರವೇ ಉಳಿಯುತ್ತಾರೆ. ಅಧರ್ಮಿಗಳು ಕ್ಷಣಕಾಲವು ಬದುಕುವುದಿಲ್ಲ, ಸಾಯ್ತಾರೆ. ಅದರ ಸತ್ಯತೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನೀನೀಗ ಬಂದಿದ್ದೀಯಲ್ಲ, ನಿನ್ನ ಸಮಕ್ಷಮದಲ್ಲಿ ನಮ್ಮ ಕಣ್ಣ ಮುಂದೆ ಈ ಮುಂದಿನ ಯುದ್ಧ ನಡೆಯಿರಿ. ಗದಾಯುದ್ಧ. ಗದಾಯುದ್ಧ ನಿಬಂಧನೆ ಏನಿಲ್ಲ ನನ್ನ ಶಿಷ್ಯನಿಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮನಿಗೂ ಗೊತ್ತು. ಶಿಷ್ಯೋತ್ತಮ, ನೀವು ಪ್ರತ್ಯಕ್ಷದರ್ಶಿಗಳಾಗಿ ಹೇಳಿದ್ರಲ್ಲ, ಧರ್ಮ ಅಧರ್ಮ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವೆಂದು ನನಗೂ ಗೊತ್ತಿದೆ. ನಾಳಿದ್ದಲ್ಲಿ ನಿನಗೆ ಜಯ ಇದೆ, ಹೆದರಬೇಡ. ನೀನು ಬೇರೆ ಯಾರನ್ನೂ ಅಲ್ಲ, ಅವನನ್ನು ನೋಡಿಕೊಂಡ್ರೆ ನನ್ನ ದೃಷ್ಟಿ ಅವನ ಮೇಲೆ ಇದೆ, ಬಿಡುವುದಿಲ್ಲ ನಾನು. ನಿನ್ನ ಅಧರ್ಮ ಎಷ್ಟೆನ್ನುವುದನ್ನು ನೋಡಿ ಸಿದ್ಧ. ಆದರೆ ಈಗಾಗಲೇ ರಾಜ್ಯವಾಗಿದೆ. ಜಲದಲ್ಲಿ ಅಡಗಿರುವುದರ ಮೂಲಕವಾಗಿ ನಿನ್ನ ಅಂತಹ ಪರಾಕ್ರಮ ಎಷ್ಟೆಂದನ್ನು ತೋರಿಸಿಕೊಂಡೆಯಲ್ಲ. ನಲ್ಲಿಗರಿಗೆ ಬಂದಿರುವಂತಹ ಫಲವಾಗಿ ಹೆಚ್ಚು ಸಮಯ ಬೇಡ. ಇತರರಿಗೆ ತಿಳಿಸಿದವನೇ ನೀನು. ಬಗೆ ಆ ಭಗದತ್ತನ ಆನೆಯ ಗಂಟೆಯೊಳಗೆ ಅಡಗಿದವನೇ ನನ್ನನ್ನು ನುಡಿಸ್ತೀಯ ಏನು? ತೋಟವನ್ನು ತರಬೇಜು ಜಾಟದಲ್ಲಿ ನಿನ್ನ ಕಪ್ಪಾಟ ಏನಾಗುವುದಿಲ್ಲ. ಬಾಣ ಸಿಗಲಿ ಕೈಯಲ್ಲಿ ಸೌಟ ಹಿಡಿದು ತಿರುಗಿಸುವಂತಹ ನಿನಗೆ ಈಗ ಈ ಸಾಮರ್ಥ್ಯ ಉಂಟಾಯಿತು. ಹಾಗೆ ಉತ್ತಮ ಕಟ್ಟುಕೊಂಡಟ್ಟಾಣಿಸಿ ಗೋನ ಬಿಟ್ಟು ಬಂದೆ. ಬಕನಿಗಿಟ್ಟ ಬಲಿಯೂ ಆಗುತ್ತದೆ. ಎಲ್ಲರಿಗೂ ಎಂಜಲ ತಿಳಿಸಿದೆಯಾ? ನನಗೆ ಮಾಡಿ ಮಾಡಿ ಸುಲತ್ತು ಬರ್ತದೆ, ಮಾಡಿದಲು ಸುಲತ್ತು ಬರ್ತದೆ. ನಿಮಗೆ ಎರಡು ಬರುವುದಕ್ಕಿಲ್ಲ. ಓ ಪೂಜೆ ಭಟ್ರೆ, ನಿಮ್ದು ಎಷ್ಟೊತ್ತಿಗೆ ಮುಗಿಯುವುದು? ನನಗೆ ಹಸಿವಾಗ್ತದೆ. ಅದಕ್ಕೆ ಓಡದ ಹೊಟ್ಟೆಯವನೇ ನೀನು ಊಟದಲ್ಲಿ ನಿಪುಣನೆಂಬುದನ್ನು ನಾನು ಬಲ್ಲೆ. ಒಬ್ಬಾಟವನ್ನು ಬಿಡು. ಈ ಪರಾಕ್ರಮ ಗಂಡ ಗಳುವ ರೂಜಾಟದ ಸಭೆಯಲ್ಲಿ ಏನಾಯ್ತೋ ಏನಾಯ್ತು. ಆದರೆ ಪರಾಕ್ರಮದ ತೋಟವನ್ನು ಗೌರವ ಧರ್ಮಜಾತಿ ಪಟೋತ್ತಮರ ಕಾರ್ಯ ಕರೆದು ನಡೆದ ಮದದ ಓಡಿಯಲಿ ಇವನಿ ಹತ್ತಿರ
ನೀವಲ್ಲೇನು ಮಾಡಿ ಲಿವನಿ ಒಮ್ಮೆ ಈ ಸ್ಥಿತಿಯೇನು ಎಂಬುದನ್ನು ನೋಡಿ. ಓಡಬೇಡ ಗೊತ್ತಿರಲ್ಲ. ನಮ್ಮವರೆಲ್ಲ ಆಕಾಶದಲ್ಲಿ ನಕ್ಷತ್ರ ರೂಪಿಗಳಾಗಿ ನೋಡುತ್ತಿದ್ದಾರೆ. ಯಾರಿಗೆ ಹೇಳಿ ಏನು ಫಲ? ಹೇಗೆ ಗುರುಗಳೇ, ಶಿಷ್ಯ ಅಂದ್ರೆ ನೀನು ನೋಡುವುದಕ್ಕಾಗಿ ಯುದ್ಧಕ್ಕೆ ಬಾರೆಂದು ಕರೆದಿರುವ ಧರ್ಮಜಾದಿ ಘಟೋತ್ತಂಸರು ನೋಡಿರಿ. ಧರ್ಮಜಾಗ ಫಲಗುಣಾದಿಗಳು ನೋಡಿರಿ. ಧರ್ಮಜಾಗ ಫಲಗುಣಾದಿಗಳು ರೂಢಿಯೋಳ್ ಅನಿಲಜ ಚಂದಗಳು 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 ರೂಢಿಯೋಳ್ ಅನಿಲಜ ಚಂದಗಳು ನೋಡಿರಿ ತನ್ನ ತನ್ನ ಮಾನಿಗೆ ಇತ್ತ ಮುನ್ನಿನ ಭಾಷೆ ವ್ಯರ್ಥ. ತನ್ನ ಮಾನಿಗೆ ಇತ್ತ ಮುನ್ನಿನ ಭಾಷೆ ವ್ಯರ್ಥ. ಕನ್ನಡಿ ಗೊಂಡೋದು ಕೈ ತಪ್ಪಿ ಹೋಯಿತು. ಕನ್ನಡಿ ಗಡೋದು ಕೈ ತಪ್ಪಿ ಹೋಯಿತು. ನೋಡಿರಿ ಧರ್ಮಜಾಗ ಫಲಗುಣಾದಿಗಳು ಧರ್ಮರಾಯ ಅರ್ಜುನ ಮಾತ್ರೇನಂದನ ನೋಡಿ, ಎಲ್ಲರೂ ಒಟ್ಟಾಗಿ ನೋಡಿ. ಈ ಭೂಮಿಯಲ್ಲಿ ಭೀಮಸೇನ ಬಿದ್ದ ಚಂದ ಮೇಲೆ ಬಾ, ಯುದ್ಧ ನಾ ಮಾಡ್ತಾನೆ ಹೇಳಿದವನಲ್ವೇನೋ. ಚಂದ್ರವಂಶದ ಕೀರ್ತಿಯನ್ನು ಉಳಿಸಿದ ಮಹಾನುಭಾವ ನೋಡ ಅರ್ಜುನ. ನೀನು ನೋಡಿ, ನಕುಲ ಸಹದೇವರು ನೀವಿಬ್ಬರೂ ನೋಡಿ. ನಿಮಗೆ ನೋಡುವುದಕ್ಕೆ ಅಭ್ಯಾಸ ಕಡಿಮೆ. ಅಭ್ಯಾಸ ಮಾಡಿ, ನೋಡುವುದಕ್ಕೆ ಅಭ್ಯಾಸ ಮಾಡಿ. ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ. ಅಯ್ಯೋ, ತನ್ನ ಹೆಂಡತಿಯಾದ ಪಾಂಚಾಲೆ ಭಾಷೆ ಇದ್ದ ದುರ್ಯೋಧನ ತಡೆಬರುತ್ತಾನೆ. ಕನ್ನಡಿಯೊಳಗಿನ ಗಂಟನ್ನು ಪಡೆಯುವುದಕ್ಕೆ ಪ್ರಯತ್ನಿಸುವ ಹೆಜ್ಜನಂತೆ ಭೀಮಸೇನನ ವ್ಯವಹಾರವಾಯಿತು. ಇವರೆಲ್ಲ ನೋಡಿದ್ರೇನು, ನೋಡದೇ ಇದ್ರೇನು, ನೋಡಿ ಪ್ರಯೋಜನ ಪಡೆಯುವ ಒಬ್ಬ ಇದ್ದಾನೆ. ಎಲ್ಲೆಲ್ಲ ನೋಡಿದ ಅಂತೂ ಈಗ ಫಲ ಸಿಕ್ಕಿತು ಅಂತ ನಿಶ್ಚಯ ಮಾಡಿದ್ದಾನೆ. ಇವನೇ ಕಬಡ ರಂಗ
ಮೇಲಿದ್ದವರು ನೋಡಿ ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ರಂಗ ನಿನ್ನ ಚಾಪಲ್ಯವನ್ನು ಈಗ ತೋರಿಸು. ನಿಪುಣನಾದ ಭೀಮ ಭೂಮಿಗೆ ಹೊರಗಿದ್ದಾನೆ. ಗೋಕುಲದ ಮುಕ್ತಬಾಲಿಕೆಯರನ್ನು ವೇಣುನಾದದಿಂದ ಆಕರ್ಷಿಸುತ್ತಿದೆಯಲ್ಲ, ಯಮುನೆಯ ಗತಿಯನ್ನು ಬದಲಾಯಿಸಿದೆಯಲ್ಲ, ಈಗ ತೋರಿಸು. ನಿನ್ನ ವೇಣುನಾದವೋ ನಿನ್ನ ಕಾಪಟ್ಯವೋ? ನೀನೊಂದು ರಾಜಸಭೆಯಲ್ಲಿ ಪಾಂಡವರನ್ನು ಸನ್ನೆಗಳಾಗಿ ಬಳಸುತ್ತೇನೆ ಹೇಳಿದೆಯಲ್ಲ, ನಿನ್ನನ್ನು ಕೊಲ್ಲಲಾರೆ, ಭೂಮಿಯನ್ನು ಪಾಂಡವರಿಗಿತ್ತು ನೀನು ಚೆನ್ನಾಗಿ ಬದುಕುವುದಕ್ಕೆ ಸಿದ್ಧನಾದ. ನಿನ್ನಲ್ಲಿ ಹೇಳಿದ್ದೇನೆ, ನನಗೆ ಪಾಂಡವರಲ್ಲಿ ಒಂದಾಗುವುದಕ್ಕೆ ಮನಸ್ಸಿಲ್ಲ. ರಣಕ್ಷೇತ್ರಕ್ಕೆ ಬರ್ತೇನೆ, ನನ್ನ ತಲೆಯನ್ನು ನಿನ್ನ ಪಾದಗಳಿಗೆ ಸಮರ್ಪಿಸ್ತೇನೆ, ಪಾಂಡವರಿಗಲ್ಲ. ಕೃಷ್ಣ, ಈಗ ಏನಾಯ್ತು? ನಿನ್ನವರಾದಂತಹ ಪಾಂಡವರು
ಇನ್ನೂ ಬದುಕಿ ಉಳಿಯಬೇಕು. ಭೀಮಸೇನ ಯುದ್ಧನನ್ನು ವಿದ್ಯಾಧರ ಪ್ರಜ್ಞೆಯಿಂದ ಮೇಲೆ ನೆಗೆದು ಗದೆಯನ್ನು ಇರುಹುತ್ತಿದ್ದಾಗ ಬೇಕೆಂದೇ ತಲೆಯೊಡ್ಡಿ ಬಿದ್ದನಲ್ಲ. ಇಂತಹ ಅಜ್ಞರನ್ನು ಅವಿವೇಕಿಗಳನ್ನು ನೀನು ಆಯುಧಗಳಾಗಿ ಬಳಸಿಕೊಂಡೆಯ. ಏನಾಯ್ತು? ಮಾತನಾಡ ಎಂದರೆ ಈ ವಾಯು ಮೊದಲೆಂದು ಮಂಗರಾಜರು ಸುಂದರಾದಿ ಮುನೀಂದ್ರ ಇಂದ್ರ ಶಯನ ಇಂದಿರೇ ಶಿಷ್ಯಗಳು ಉತ್ತಮ ನೀನು ಗೋಪಾಲ. ಹಾಗೆ ಧರ್ಮರಾಯ ಯುದ್ಧದಲ್ಲಿ ತನ್ನ ಗದೆಯ ಪ್ರಹಾರ ಮೂಲಕವಾಗಿ ಭೀಮನನ್ನು ನೆಲಕ್ಕೆ ಒರಗಿಸಿ ಪಚಾರಿಸಿ ಅದು ನಮ್ಮನ್ನು ಉದ್ದೇಶಿಸಿ ಅಣಕದ ಮಾತುಗಳನ್ನಾಡ್ತಾ ಇದ್ದಾನೆ ಈ ಕೌರವ. ನನ್ನ ತಮ್ಮನಿಗೆ ಆಪತ್ತು ಒದಗಿದೆ ಕೃಷ್ಣ, ಇನ್ನೇನು ಮಾಡ್ಲಿ ನಾನು? ಧರ್ಮರಾಯ, ಭೀಮಸೇನ ವಿಶ್ರಾಂತಿ ಪಡೆಯುತ್ತಾ ಇದ್ದಾನೆ, ಅವನಿಗೆ ಏನೂ ಆಗ್ಲಿಲ್ಲ, ನಾನು ಎದುರಿಸ್ತೇನೆ.